ವಾಸ್ ಲೈಕ್ ಓ ಏನಪ್ಪ ತಂಬುಳಿ ಮನೆ ಮನೆಯಲ್ಲಿ ಅಜ್ಜಿನೋ ಇನ್ಯಾರೋ ಮಾಡಿರೋ ತಂಬುಳಿನ ಏನೋ ಒಂದು ತಂಬುಳಿ ಮನೆ ಜನರ ರೆಸ್ಪಾನ್ಸ್. ಬೇಸಿಕಲಿ ನಾವೇನೋ ಮಾಡಿದ್ವಿ ಅನ್ನೋಕ್ಕಿಂತ ಜನ ಇಷ್ಟಪಟ್ಟರು. ಸೊ ಜನ ಅದನ್ನು ಖುಷಿಯಿಂದ ಊಟ ಮಾಡ್ತಾ ಇದ್ದಾರೆ, ಕುಡಿತಾ ಇದ್ದಾರೆ. ಸೊ ಯಾವುದೂ ಈಸಿಯಾಗಿ ಬರೋದಿಲ್ಲ. ಯಾರೊಬ್ರು ಬಿಸ್ನೆಸ್ ಸಕ್ಸಸ್ ಆಗಿ ಕೂತಿದ್ದಾರೆ ಅಂತ ಅಂದ್ಕೊಳ್ಳೆ ಖಂಡಿತ ಸುಲಭ ಅಲ್ಲ. ಅದ್ರ ಹಿಂದೆ ಸರ್ಕಸ್ಸೇ ಸರ್ಕಸ್. ನಮ್ಮ ಕಡೆ ಒಂದು ಮಾತಾಡ್ತಾರೆ ಊಟ ಮಾಡಿದವರು, ಅನ್ನ ಆತು ಸುಖಿ ಭವ ಅಂತ ಹೇಳೋಗ್ತಾರೆ. ನಮ್ಮ ದೇಹದ ಎಲ್ಲ ಆರೋಗ್ಯಕ್ಕೂ ತಂಬುಳಿಗಳಲ್ಲಿ ಸೊಲ್ಯೂಷನ್ ಇದೆ. ಏನಲ್ಲಿ ಫುಡ್ ಹ್ಯಾಬಿಟಲ್ಲಿ ಅದಿದ್ದರೆ ಲಾಂಗ್ ರನ್ನಲ್ಲಿ ನಿಮ್ಮ ಹೆಲ್ತ್ ಚೆಂದ ಆಗುತ್ತೆ, ಕಣ್ಣು ಕಿವಿದು ಹೆಲ್ತ್ ಬೆಟರ್ ಆಗುತ್ತೆ. ಇದೇನಾಗುತ್ತೆ ಗಟ್ ಹೆಲ್ತಿಗೆ ಒಳ್ಳೆಯದು. ತುಂಬ ಜನ ಕೇಳಿದ್ರು ಯಾಕೆ ಗುರು ತಂಬುಳಿ ಮನೆ ಮಾಡ್ತಾರೆ, ಇಲ್ಲಿ ಜನರಿಗೆ ಗೊತ್ತೇ ಇಲ್ಲ. ನಿಮ್ಮ ಮಲೆನಾಡೋರು ಒಂದಿಷ್ಟು ಜನ ಹುಡ್ಕೊಂಡು ಬರ್ಬೋದು, ಬೆಂಗಳೂರಿಗೆ ಹೇಗೆ ಅರ್ಥ ಮಾಡಿಸ್ತೀರಾ? ಒನ್ ಡೇ ಒಂದು ಕಾಲ್ ಬಂತು, ನನಗೆ 1000 ಕಪ್ ತಂಬುಳಿ ಬೇಕು, ನೀವು ಸಪ್ಲೈ ಮಾಡಲೇಬೇಕು. ಎಸ್ಪೆಷಲಿ ಇಂಡಿಯನ್ ಸಿಸ್ಟಮ್ ಆಗಲಿ, ನಮ್ಮ ಕರ್ನಾಟಕದ ಊಟದ ಪದ್ಧತಿ ಆಗಲಿ, ನಾವು ಈ ಬಾಳೆಲ್ಲಿ ಬಡಿಸ್ತಾರಲ್ಲ, ಪ್ರತಿಯೊಂದರಲ್ಲೂ ಒಂದು ಸೈಂಟಿಫಿಕ್ ರೀಸನ್ ಇದೆ. ನಾನು ಬಾಸು ವೈಟ್ ಕಾಲರ್ ಅಂತಂದ್ರಲ್ಲ, ಆಗೋಲ್ಲ. ನೀವು ಕ್ಲೀನ್ ಮಾಡೋಕ್ಕೂ ರೆಡಿ ಇರಬೇಕು, ಹೆಚ್ಚೋಕ್ಕೂ ರೆಡಿ ಇರಬೇಕು, ಒಗ್ಗರಣೆ ಹಾಕೋಕ್ಕೂ ರೆಡಿ ಇರಬೇಕು. ನೀವು ಸ್ಟ್ರಗಲ್ ಇಲ್ಲದೆ, ಚಾಲೆಂಜ್ ಇಲ್ಲದೆ ಗ್ರೋತ್ ಇಲ್ಲ. ನಮ್ಮಲ್ಲಿ ಪಾಮ್ ಆಯಿಲ್ ರಿಫೈಂಡ್ ಆಯಿಲ್ ಜಾಗ ಇಲ್ಲ, ವೈಟ್ ಸಾಲ್ಟ್ ಜಾಗ ಇಲ್ಲ, ಕಲರ್ ಸೋಡಾ ಟೇಸ್ಟಿಂಗ್ ಪೌಡರ್ ಎನಿವೇ ಇಲ್ಲ, ಹಸಿಮೆಣಸು ಇಲ್ಲ. ಇಷ್ಟು ಒಳ್ಳೆ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡಿದಾಗ ಫುಡ್ ಚೆನ್ನಾಗಿರಲೇಬೇಕಲ್ಲ. ನಮ್ಮ ಫುಡ್ ಫುಲ್ ಕಲರ್ಫುಲ್ ಫ್ಯಾನ್ಸಿ ಅಲ್ಲ ಗುರು, ಮನೆ ಊಟ ಥರ ಕೊಡ್ತೀವಿ. ಟುಡೇ ಆನ್ ಜಸ್ಟ್ ಕ್ಯೂರಿಯಸ್. ಕೊನೆವರೆಗೂ ನಮ್ಮ ಮಾತನ್ನು ನೋಡಿ ಬಾಯಲ್ಲಿ ನೀರು ಬಂದಿಲ್ಲ ಅಂತಂದರೆ ಭಾಳ ಗಟ್ಟಿ ಜೀವ ಅನ್ಬೇಕಾ ಅಥವಾ ಏನು ಕಿವಿನಲ್ಲಿ ಪ್ರಾಬ್ಲಮ್ ಅನ್ಬೇಕೋ ಗೊತ್ತಿಲ್ಲ. ಯಾಕೆ ಈ ರೂಟಲ್ಲಿ ಬರ್ತಾ ಇದ್ದೀನಿ ಅಂದರೆ, ಇವತ್ತು ಮಾತಿನ ಮನೆ ಇಸ್ ಗೋನ್ ಬಿ ತಂಬುಳಿ ಮನೆ. ಯಾಕೆಂದರೆ ಇನ್ ದ ಸ್ಟುಡಿಯೋ ಐ ಹ್ಯಾವ್ ಮಿಸ್ಟರ್ ಕಾರ್ತಿಕ್, ಹೂ ಇಸ್ ದ CEO ಆ್ಯಂಡ್ ದ ಫೌಂಡರ್ ಆಫ್ ತಂಬುಳಿ ಮನೆ. ಐ ಥಿಂಕ್ ಒಂದೇ ವರ್ಷದಲ್ಲಿ ವಿತ್ 6 outlets ಆ್ಯಂಡ್ 5 outlets ಇನ್ ದ ಪೈಪ್ಲೈನ್. ಹಿಯರ್ ಯು ಆರ್. ವಿ ಆರ್ ಕ್ಯೂರಿಯಸ್ ಟು ಎಕ್ಸ್ಪ್ಲೋರ್ ನಿಮ್ಮ ಈ ರ್ಯಾಪಿಡ್ ಜರ್ನಿ. ಫಸ್ಟ್ಲಿ ಹೇಗಿದ್ದೀರಿ ಕಾರ್ತಿಕ್? ವೆಲ್ಕಮ್ ಟು ಜಸ್ಟ್ ಕ್ಯೂರಿಯಸ್. ಥ್ಯಾಂಕ್ ಯು. ಸೊ ಐ ಆಮ್ ಫೈನ್, ನೀವು ಹೇಗಿದ್ದೀರಾ? ಐ ಆಮ್ ಫೈನ್ ಟು. ಐ ಥಿಂಕ್ ನಿಮ್ಮನ್ನು ಮೀಟ್ ಮಾಡೋಕ್ಕೂ ಮುಂಚೆ ನಾನು ತಂಬುಳಿ ಮನೆಯದು ಊಟನ ಮೀಟ್ ಮಾಡಿದ್ದೀನಿ. ಅಂದರೆ ನಮ್ಮ ಜಸ್ಟ್ ಕ್ಯೂರಿಯಸ್ ಸ್ಟಾರ್ಟ್ ಆಗಿದ್ದು 2024 ಮಾರ್ಚಲ್ಲಿ. ಸೊ ನಾವು ಅವಾಗ ಜಯನಗರಲ್ಲಿ ಶೂಟ್ ಮಾಡ್ತಾ ಇದ್ದಾಗ ಮಧ್ಯಾಹ್ನ ಲಂಚ್ ಅಂತೆಲ್ಲ ಬಂದಾಗ ಪ್ರೊಡಕ್ಷನ್ ಅಲ್ವಾ, ಒಂದು 8-10 ಜನ ಇರ್ತಾರೆ. ಸೊ ಹೀಗೆ ಅಲ್ಲಿ ಸುತ್ತಮುತ್ತ ಜಯನಗರ ಏರಿಯಾದಲ್ಲಿರೋದು ಅಂತಲ್ಲ. ಸೊ ಆವಾಗಷ್ಟೇ ನಿಮ್ಮದೆಲ್ಲ ಒಂದಷ್ಟು ಸ್ವಲ್ಪ ನಾಯ್ಸ್ ಆಗಿತ್ತು, ಒಂದಷ್ಟು ಆ್ಯಕ್ಟ್ರೆಸಸ್ಗಳು ಬಂದು ಏನೋ ಅದೇ ಡಿನಾಗ್ರೇಟೆಡ್. ಸೊ ಐ ವಾಸ್ ಲೈಕ್ ಓ ಏನಪ್ಪ ತಂಬುಳಿ ಮನೆ. ಆ್ಯಂಡ್ ಎರಡನೇ ಕನೆಕ್ಷನ್ ವಾಸ್ ಆಬ್ವಿಯಸ್ಲಿ ಕರ್ನಾಟಕದವ್ರಿಗೆ ಮನೆಯಲ್ಲಿ ಅಜ್ಜಿನೋ ಇನ್ಯಾರೋ ಮಾಡಿರೋ ತಂಬುಳಿನ ಏನೋ ಒಂದು ರೆಸ್ಟೋರೆಂಟು ಅದನ್ನೇ USP ಆಗಿ ಇಟ್ಕೊಂಡು ಮಾಡ್ತಾ ಇದೆಯಲ್ಲ ಅನ್ನೋದು ವಾಸ್ ಮೈ ಕನೆಕ್ಷನ್. ಸೊ ವಿತ್ ದಿಸ್ ಪರ್ಸ್ನಲ್ ಕನೆಕ್ಷನ್ ಟು ದ ಪ್ರೊಫೆಷ್ನಲ್ ಕನೆಕ್ಷನ್ ದಟ್ ವಿ ಆರ್ ಹ್ಯಾವಿಂಗ್ ಟುಡೇ, ಹೇಗಿದ್ದೀರಾ? ನೆಲ್ಸನ್ ಮಂಡೇಲಾ ಅವ್ರದ್ದು ಒಂದು ಲೈನ್ ಇದೆ, ಅಂಟಿಲ್ ಇಟ್ಸ್ ಡನ್ ಇಟ್ ಸೀಮ್ಸ್ ಇಂಪಾಸಿಬಲ್ ಇನ್ ದ ಬಿಗಿನಿಂಗ್ ಅಂತ. ಸೊ ನಿಮ್ಮದು ಐ ಥಿಂಕ್ ತುಂಬ ಸೂಕ್ತವಾಗಿದೆ ನಿಮಗದು. ಒಂದು ವರ್ಷದಲ್ಲಿ ಪ್ರಾಬ್ಲಿ ಐಡಿಯಾ ಆಗಿದ್ದು ಇವತ್ತು ಆಗಲೇ ಕಾಯಿ ಕೊಡೋಕ್ಕೆ ಶುರು ಮಾಡಿದೆ. ಸೊ ನಿಜ. ಹೇಗಿದ್ದೀರಿ? ಹೌ ಯು ಲುಕಿಂಗ್ ಆಟ್ ದ ಬಿಸ್ನೆಸ್ ಸೈಡ್ ಆಫ್ ತಂಬುಳಿ ಮನೆ? ಇಲ್ಲ, ತಂಬುಳಿ ಮನೆ ಜನರ ರೆಸ್ಪಾನ್ಸ್. ಬೇಸಿಕಲಿ ನಾವೇನೋ ಮಾಡಿದ್ವಿ ಅನ್ನೋಕ್ಕಿಂತ ಜನ ಇಷ್ಟಪಟ್ಟರು. ಸೊ ಜನ ಅದನ್ನು ಖುಷಿಯಿಂದ ಊಟ ಮಾಡ್ತಾ ಇದ್ದಾರೆ, ಕುಡಿತಾ ಇದ್ದಾರೆ. ತಂಬುಳಿನ ಒಂದು ಮೇನ್ USP ಆಗಿ ನೀವು ಹೇಳಿದಾಗೆ ತಂಬುಳಿನೇ ಒಂದು ಮೇನ್ ಸ್ಟ್ರೀಮ್ ಆಗಿ ಸ್ಟಾರ್ಟ್ ಮಾಡ್ಬೋದು ಅಂತ ಬಹುಶಃ ಯಾರೂ ಯೋಚನೆ ಮಾಡಿರಲಿಕ್ಕಿಲ್ಲ. ಎಲ್ಲೋ ನಾವು ತಂಬುಳಿ ಮನೆ ಅಂತ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಬಹುಶಃ ಒಂದು 10% ಜನರಿಗೆ ಗೊತ್ತಿರ್ಬೋದು. ಮೂಲತಃ ಈ ಮಲೆನಾಡು ಭಾಗ, ಕೋಸ್ಟಲ್ಲು, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಬೆಂಗಳೂರಲ್ಲಿ ಹಾರ್ಡ್ಲಿ 10% ಅವರಿಗೆ ಗೊತ್ತಿತ್ತು. ನಾವು ಸ್ಟಾರ್ಟ್ ಮಾಡಿ ನಮಗೂ ಈ ಥರ ಕ್ವಶನ್ಸ್ ತುಂಬ ಬಂತು, ಇದು ಆಗತ್ತಾ, ನಿಜವಾಗ್ಲೂ ಜನ ತಗೊತಾರ, ಕುಡಿತಾರ, ಬರ್ತಾರ, ಮಾಡ್ತಾರ ಅಂತ ತುಂಬ ಕ್ವಶನ್ಸ್ ಇತ್ತು. ಬಟ್ ವಿ ಜಸ್ಟ್ ವಾಂಟೆಡ್ ಟು ಡೂ ಇಟ್. ಯಾಕೆಂದರೆ ನ್ಯೂ ಕೆಟಗರಿಂದ ಮಾರ್ಕೆಟ್. ನೀವು ಇಡ್ಲಿ ವಡ ಇದೆ, ಊಟ ಇದೆ, ಮತ್ತೊಂದಿದೆ, ಎಲ್ಲ ಮಾರ್ಕೆಟಲ್ಲಿ ಇದೆ. ಬಟ್ ದಿಸ್ ಇಸ್ ನ್ಯೂ ಕೆಟಗರಿ. ಸೊ ತಂಬುಳಿ ಮನೆ ಅಂತಲೇ ಸ್ಟಾರ್ಟ್ ಮಾಡಿ ನಾವು ಅದನ್ನು ಪುಷ್ ಮಾಡಿ ಆಮೇಲೆ ವಿತ್ ವ್ಯಾಲ್ಯೂಸ್. ನಾವು ತಂಬುಳಿ ಮನೆ ಬಂದಿರೋದು ಬೇಸ್ಡ್ ಆನ್ ದಿ ವ್ಯಾಲ್ಯೂಸ್. ನಾವು ವಿ ಆರ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಫ್ರಮ್ ಅದರ್ ಫುಡ್ ಜಾಯಿಂಟ್ಸ್ ಬಗ್ಗೆ. ಹೇಗೆ ಅಂತಂದರೆ ನಮ್ಮ ವ್ಯಾಲ್ಯೂಸ್ ಬೇಸ್ ಮೇಲೆ ಮಾಡ್ತಾಯಿದ್ದೀವಿ. ಜನರಿಗೆ ಇಷ್ಟ ಆಯಿತು. ಸೊ ಅವ್ರ ಆಶೀರ್ವಾದ ಇವತ್ತು ಇಲ್ಲಿದ್ದೀವಿ. ಫಸ್ಟ್ ಐ ಸ್ಟಾರ್ಟ್ ವಿತ್ ವೈ ತಂಬುಳಿ ಮನೆ. ಅಂದರೆ ನೀವೇ ಹೇಳ್ದಂಗೆ ಆ ತಂಬುಳಿನೇ ಇಟ್ಕೊಂಡು ಒಂದು ಅದನ್ನು ಹೀರೋ ಪ್ರಾಡಕ್ಟ್ ಆಗಿ ಅದು ಜನ ಒಪ್ಕೋತಾರೋ ಇಲ್ಲವೋ ಅಂತ ಒಂದು ಭಯ ಇರುತ್ತೆ. ಬಿಕಾಸ್ ಅಲ್ಲಿವರೆಗೂ ಈಗ ಮಾರ್ಕೆಟಲ್ಲಿ ಇಡ್ಲಿ ದೋಸೆ ಹಿಟ್ಟು, ಕರೆಕ್ಟ್, ಕರ್ನಾಟಕದಲ್ಲಿ ಬಾತ್ಗಳು ಹಿಟ್ಟು, ಆ ಕಡೆ ಒಬ್ಬರು ಬಿಸಿಬೇಳೆ ಬಾತು, ಈ ಕಡೆ ಟೊಮೆಟೊ ಬಾತು, ವಾಂಗಿ ಬಾತು. ಬಟ್ ರೆಸ್ಟೋರೆಂಟ್ ಪ್ಲೇಸ್ ಆ ಇದರಲ್ಲಿ ಹೌ ಡಿಡ್ ಯು ಕಾಯಿನ್ ತಂಬುಳಿ? ಅಂದರೆ ಅದ್ರ ರಿಸ್ಕ್ಗಳು ಹೇಗಿತ್ತು? ಯಾವ ಧೈರ್ಯದ ಮೇಲೆ ತಂಬುಳಿ ಮನೆ ಒಂದು ಚಾನ್ಸ್ ತೊಗೊಳ್ಳೋಣ ಅಂತ ಮಾಡಿದ್ರಿ? ಬಹುಶಃ ನಾವು ಕಮರ್ಷಿಯಲಾಗಿ ಫಸ್ಟ್ ಯೋಚನೆ ಮಾಡಿರಲಿಲ್ಲ. ಸೊ ತಂಬುಳಿ ಮನೆ ಸ್ಟಾರ್ಟ್ ಹೇಗಾಯಿತು ಅಂದರೆ, ನಾವು ಆಲ್ ದ ವೇ ನಾವು ಬ್ಯಾಕ್ ಹೋಗ್ಬೇಕು 2020. ಸೊ ಕರೋನಾ ಬಂತು. ಅದಕ್ಕಿಂತ ಮುಂಚೆ ನಾವೇನೋ ಮಾಡಬೇಕು ಅಂತಿದ್ವಿ.
ಬಟ್ ಮಾಡೋಕ್ಕಾಗ್ತಿರಲ್ಲ. ಬೇಸಿಕಲಿ ನಾನು ಬಂದ್ಬಿಟ್ಟು ಐ ಟಿ ಪ್ರೊಫೆಷನಲ್ಲು 15 ಇಯರ್ಸ್ ವರ್ಕ್ ಮಾಡ್ತಿದ್ದೆ ಬೆಂಗಳೂರಲ್ಲಿ. ಬ್ಯಾಂಕಿಂಗ್ ಇದು ಅಲ್ಲ, ಬ್ಯಾಂಕಿಂಗ್ ಡೊಮೈನ್, ರೈಟ್? ಹೌದು, ಡಾಯ್ಶ್ ಬ್ಯಾಂಕಲ್ಲಿ ಯು ಆರ್ AVP. ಕರೆಕ್ಟ್. ಅಂದರೆ ಆಲ್ಮೋಸ್ಟ್ ಇಟ್ಸ್ ಸೀನಿಯರ್ ಹೌದು, ರೋಲ್, ಅಲ್ಲಿವರೆಗೂ ಹೋಗಿದೆ. ಕರೆಕ್ಟ್. ನಾನು ಆ್ಯಕ್ಚುಲಿ ಮಾಸ್ಟರ್ ಆಫ್ ಸೈನ್ಸ್ ಇನ್ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಮಾಡಿರೋದು ಬಿಟ್ಸ್ ಪಿಲಾನಿಯಿಂದ, ವಿಪ್ರೋ, ಒರಾಕಲ್, ಆಮೇಲೆ DB. ಬಟ್ ಐ ಆಲ್ವೇಸ್ ವಾಂಟೆಡ್ ಡೂ ಸಮಥಿಂಗ್ ನ್ಯೂ, ನಮ್ಮದೇ ಓನಾಗಿ ಮಾಡಬೇಕು ಅಂತಿತ್ತು. ಬಟ್ ಈ ಬೆಂಗಳೂರು ಟ್ರಾಫಿಕ್ ಕತೆ ಗೊತ್ತಲ್ಲ, ಬೆಂಗಳೂರಿಗೆ ಆಫೀಸಿಗೆ ಹೋಗೋದು ಮನೆ ಬರೋ ತನಕ ಆಲ್ ಡನ್. ಸೊ ಕರೋನಾ ಬಂತು, ಸೊ ಎಲ್ಲ ವರ್ಕ್ ಫ್ರಮ್ ಹೋಮ್ ಅಂತ ಊರಿಗೆ ಶಿಫ್ಟ್ ಆದ್ವಿ. ಸೊ ಊರಲ್ಲಿ ಟೈಮ್ ಸಿಕ್ತು, ಆವಾಗ ಸ್ವಲ್ಪ ಏನೋ ಮಾಡೋಣ ಅಂತ ಸ್ಟಾರ್ಟ್ ಆಯಿತು. ಆವಾಗ ಫುಡ್ ಬಗ್ಗೆ ಆಸಕ್ತಿ ಹೊರತು, ಯಾಕೆ ನಾನು ಫುಡ್ ಸೆನ್ಸಿಟಿವಿಟಿ ತುಂಬ. ಔಟ್ಸೈಡ್ ತಿನ್ಕೊಬಂದ್ಕೊಳ್ಳೆ ಒಂಥರ ಅನ್ಕಂಫರ್ಟ್ ಆಗೋದು, ಅಯ್ಯೋ ಯಾಕಾರು ತಿನ್ನಪ್ಪ ಅಂತ ಅನ್ಸೋದು. ಬಟ್ ಮನೆಯಲ್ಲಿ 2 ವರ್ಷ ಕಂಪ್ಲೀಟ್ ಲಾಕ್ಡೌನು ಎಲ್ಲ ಊರಲ್ಲಿದ್ದಾಗ ಏನೂ ಪ್ರಾಬ್ಲಮ್ ಇಲ್ಲ, ಸೂಪರಾಗಿತ್ತು. ಆವಾಗ ಆ ಥಾಟ್ ಸ್ಟಾರ್ಟ್ ಆಯಿತು, ಏನಕ್ಕೆ, ಏನು ಡಿಫ್ರೆನ್ಸು ಅಂತ ಸ್ಟಾರ್ಟ್ ಆಯಿತು. ಆ ಥ್ರೆಡ್ ಹಿಡ್ಕೊಂಡು ಸ್ಟಾರ್ಟ್ ಮಾಡಿದ್ವಿ. ಫಸ್ಟ್ ನಾವು ಸ್ಟಾರ್ಟ್ ಮಾಡಿದ್ದು ರಾ ಗ್ರ್ಯಾನ್ಯೂಲ್ಸ್ ಅಂತ ಕಂಪನಿ. ಪ್ರಶಾಂತ್ ಅವ್ರು ಸಿಕ್ಕಿದ್ರು. ಸೊ ಇಬ್ಬರದ್ದು ಮೈಂಡ್ ಸೆಟ್ ಸೇಮ್ ಇತ್ತು. ಸೊ ಅಲ್ಲಿ ನಾವು ಈ ಎಕ್ಸಾಂಪಲ್ ಅಂದರೆ, ನಾವು ಮುಂಚೆ ಬೆಂಗಳೂರಲ್ಲಿದ್ದಾಗ ಸಾಮಾನ್ಯ ಈವನ್ ಟುಡೇ ಕೂಡ ಈ ಹೆಚ್ಚಿನ ಊರಿನ ಜನ ಊರಿಗೆ ಹೋದಾಗ ಅಕ್ಕಿ ಹಾಕ್ಕೊಂಬರೋದು, ಪ್ರಾಡಕ್ಟ್ಸ್ ಹಾಕ್ಕೊಂಬರೋದು, ಗಾಡೀಲಿ ತುಂಬ್ಕೊಂಬರೋದು ಮಾಡ್ತಾರೆ. ಸೊ ಅವಾಗ ನಮಗೊಂದು ಥಾಟ್ ಪ್ರೊಸೆಸ್, ಯಾಕೆ ಅಂತ ಒಂದು. ಎರಡನೇ, ಊರಾಗಿದ್ದ ನಮಗೆ ಇನ್ನೂ ಜಾಸ್ತಿ ಫೀಲ್ ಆಯಿತು, ಇಷ್ಟು ಒಳ್ಳೆ ಪ್ರಾಡಕ್ಟ್ಗಳಿದೆ, ನಮಗೆ ಯಾಕೆ ಅಲ್ಲಿ ಸಿಗಲ್ಲ, ಅಥವಾ ಸಿಕ್ಕಿದ್ರು ಯಾಕೆ ಈ ಫಾರ್ಮೇಟಲ್ಲಿ ಇರೋದಿಲ್ಲ. ಸೊ ಈ ಥ್ರೆಡ್ ಸ್ಟಾರ್ಟ್ ಆಯಿತು. ಈ ಥ್ರೆಡ್ ಹಿಡ್ಕೊಂಡು ಬಿಡಿಸ್ಕೊತ ಹೋದು. ಇಟ್ಸ್ ಲೈಕ್ ಒಂಥರ ಗಂಟು ಬಿಡಿಸ್ಕೋತಾ ಹೋದಂಗೆ ಅವಾಗ ಅರ್ಥ ಆಗ್ತಾ ಬಂತು ಫುಡ್ ಇಂಡಸ್ಟ್ರಿ ಹೇಗಾಗ್ತದೆ. ಈ ಕಮರ್ಷಿಯಲ್ ಆಸ್ಪೆಕ್ಟ್ಸಿಂದಾಗಿ ಫಂಡಮೆಂಟಲಿ ಇರಬೇಕಾಗಿರೋಂತಹ ಕ್ವಾಲಿಟೀಸ್ ಯಾಕೆ ಮಿಸ್ ಆಗ್ತಾಯಿದೆ. ಸೊ ಈ ಥರದ್ದೆಲ್ಲ ನಮಗೊಂದು ಥಾಟ್ ಪ್ರೊಸೆಸ್ ಬಂತು, ಅದ್ರ ಮೇಲೆ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ 2021 ರಾ ಗ್ರ್ಯಾನ್ಯೂಲ್ಸ್ ಅಂತ ಒಂದು ಕಂಪ್ನಿ ಸ್ಟಾರ್ಟ್ ಆಯಿತು. ಅದು ಬೇಸಿಕಲಿ ಬಂದ್ಬಿಟ್ಟು ಅನ್ಅಡಲ್ಟ್ರೇಟೆಡ್ ಫುಡ್ ಪ್ರಾಡಕ್ಟ್ಸ್. ಈಗ ಒಂದು ಅರಿಶಿನ ಪುಡಿ ಅಂದರೆ, ನಮ್ಮ ಕಡೆ ಅರಿಶಿನ ಪುಡಿ ನಾವು ಖರೀದಿನೇ ಮಾಡೋದಿಲ್ಲ, ಮನೇಲಿ ಬೆಳಿತೀವಿ, ಅದನ್ನೇ ಪೌಡ್ರ್ ಮಾಡ್ಕೊತೀವಿ, ಅದನ್ನೇ ಬಳಸ್ತೀವಿ. ಕ್ಲೀನ್ ಅರಿಶಿನ ಪುಡಿ ಇರುತ್ತೆ. ನೀವು ಎಲ್ಲೇ ತೊಗೊಳ್ಳಿ, ಅದೊಂಥರ ನಿಮ್ಗೆ ಪ್ಯೂರ್ ಸಿಗೋದಿಲ್ಲ, ಹಿಟ್ ಮಿಕ್ಸ್ ಬರುತ್ತೆ. ಸೊ ಇವೆಲ್ಲ ಸ್ಟಾರ್ಟ್ ಆಗಿ ಆ ಪ್ರಾಡಕ್ಟ್ಸ್ ಮಾರ್ಕೆಟಿಗೆ ಬಂತು, ಅದು ಮಾಡಿದ್ವಿ. ಜೊತೆಗೆ ಈ ನಾವು ಊಟ ಮಾಡಿದಾಗೆಲ್ಲ ಒಂಥರ ಸೆನ್ಸಿಟಿವಿಟಿ ಆಗೋದು, ಒಂಥರ ಅನ್ಈಸಿನೆಸ್ ಆಗೋದು, ಅಸಿಡಿಟಿ ಆಗೋದು, ಹೌದು ಅದೆಲ್ಲ. ಬಟ್ ಮನೇಲಿ ಆಗ್ತಾ ಇರಲಿಲ್ಲ. ಆಮೇಲೆ ನಮ್ಮಲ್ಲಿ ಒಂದು ಊಟಕ್ಕೊಂದು ಪ್ಯಾಟ್ರನ್ ಇದೆ. ಈ ಊಟ ಹೇಗೆ ಸ್ಟಾರ್ಟ್ ಆಗುತ್ತೆ ಅಂದರೆ, ನೀವು ಮೊದಲನೇ ಅನ್ನ ತಂಬುಳಿಯಿಂದ ಸ್ಟಾರ್ಟ್ ಆಗುತ್ತೆ. ನಮ್ಮಲ್ಲಿ ಅಂದರೆ ಮಲೆನಾಡು ಸೈಡಲ್ಲಿ ಬೇಸಿಕಲಿ ನಮ್ಮ ಸಾಗರ, ಶಿರ್ಸಿ, ಸಿದ್ದಾಪುರ ಈ ಬೆಲ್ಟ್ಗಳಲ್ಲಿ ನೀವು ಬಳೆಲೆ ಅದಕ್ಕೆಲ್ಲ ಸಿಂಗಾರ ಮಾಡ್ತೀನಿ, ಅದ್ರ ಬಗ್ಗೆ ಮಾತಾಡ್ತೀನಿ. ಮತ್ತು ಊಟ ಮೊದಲನೇ ಅನ್ನ ತಂಬುಳಿಯಿಂದ ಸ್ಟಾರ್ಟ್. ಫಸ್ಟ್ ತಂಬುಳಿ ಹೋಗಬೇಕು, ತಂಬುಳಿ ಅನ್ನ, ಆಮೇಲೆ ಸಾರು, ಸಾಂಬಾರು, ಲಾಸ್ಟಿಗೆ ಶುಡ್ ಎಂಡ್ ವಿತ್ ಕರ್ಡ್ ರೈಸ್, ಬೇಸಿಕಲಿ ಮಜ್ಜಿಗೆ ಅನ್ನ. ಅದೊಂದು ಪ್ಯಾಟ್ರನ್. ಅವಾಗ ತಂಬುಳಿ ಬಗ್ಗೆ ನಮ್ಮ ಆಸಕ್ತಿ ಶುರು ಆಯಿತು. ಇಷ್ಟು ಒಳ್ಳೆ ಪ್ರಾಡಕ್ಟ್ ಇದೆಯಲ್ಲ ತಂಬುಳಿ, ಯಾಕಿದು ಒಂಥರ ಅಂಡರ್ ರೇಟೆಡ್ ಆಗಿದೆ, ಯಾಕೆ ಜನ ಇದ್ರ ಬಗ್ಗೆ ಜಾಸ್ತಿ ಗಮನ ಕೊಡ್ತಾ ಇಲ್ಲ, ಅಥವಾ ಇದು ಬರೀ ಒಂದಿಷ್ಟು ಜಿಯೋಗ್ರಫಿ ಮಾತ್ರ ಸೀಮಿತ ಆಗಿದೆ, ಹೊರಗಡೆ ಗೊತ್ತಿಲ್ಲ, ಬೆಂಗಳೂರಿಗೆ ಗೊತ್ತಿಲ್ಲ, ಇದನ್ನು ನಾವು ಯಾಕೆ ಕಮರ್ಷಿಯಲಿ ಯಾಕೆ ಮಾಡಬಾರ್ದು, ಒಂದು ಟ್ರೈ ಮಾಡೋಣ ಅಂಥೇಳಿ ಅವಾಗ 2022 ಸ್ಟಾರ್ಟ್ ಆಯಿತು ನಮ್ಮ R&D. ಯಾಕೆಂದ್ರೆ ಒಂದು ತಂಬುಳಿನ 100 ಥರ ಮಾಡ್ಬೋದು. ನೀವು ನಮ್ಮ ಭಾಗಕ್ಕೆ ಬಂದರೆ ಒಬ್ಬೊಬ್ಬರು ಒಂದೊಂದು ಥರ ಅವ್ರವ್ರದ್ದೇ ಒಂದು ರೆಸಿಪಿ. ಬಟ್ ನಾವು ಕಮರ್ಷಿಯಲಿ ಮಾಡ್ತೀವಿ ಅಂದರೆ ದೇರ್ ಹ್ಯಾಸ್ ಟು ಬಿ SOPs. ಇದು ಇದೇ ಥರನೇ ಇರಬೇಕು, ಪ್ರಾಪರಾಗಿರಬೇಕು. ಅದ್ರ ಮೇಲೆ R&D ವರ್ಕ್ ಸ್ಟಾರ್ಟ್ ಆಯಿತು. ಆಲ್ಮೋಸ್ಟ್ 2 ವರ್ಷ ನಾವು ಕಂಪ್ಲೀಟ್ಲಿ R&Dಗೆ ಸ್ಪೆಂಡ್ ಮಾಡಿದ್ವಿ. ಎಷ್ಟು ಥರ ತಂಬುಳಿ ಮಾಡ್ಬೋದು, ಹೇಗೆ ಮಾಡಬೇಕು, ಹೇಗೆ ಮಾಡಿದ್ರೆ ಜನರಿಗೆ ಇಷ್ಟ ಆಗುತ್ತೆ, ವಿತೌಟ್ ಲೂಸಿಂಗ್ ದ ವ್ಯಾಲ್ಯೂಸ್. ನಮ್ಮ ಕಡೆ ಏನು ಅಂದರೆ ಮೊಸರಲ್ಲಿ ಮಾಡ್ತಾಯಿದ್ರು ಮುಂಚೆ, ಮೊಸರಲ್ಲಿ ಮಾಡಿ ಅನ್ನ ಕಲ್ಸ್ಕೊಂಡು ಊಟ ಮಾಡ್ತಾಯಿದ್ರು. ಇದು ಬರೀ ಯಾಕೆ ತಿನ್ನಬೇಕು, ಯಾಕೆ ಕುಡಿಬಾರ್ದು ಸ್ಟಾರ್ಟ್ ಆಯಿತು. ಓಕೆ, ಇಲ್ಲ ಒಂದು ಕೆಲಸ ಮಾಡೋಣ, ಕುಡಿಯೋ ಥರ ಮಾಡೋಣ. ಈಗ ಎಲ್ಲರೂ ಕುಡಿಬೇಕು ಅಂತಂದರೆ ಒಂದು ಎಳ್ನೀರು ಆಪ್ಷನ್ ಇದೆ, ಫೈನ್. ಇಲ್ಲ ಅಂತಂದ್ರೆ ಏನು, ಸಕ್ಕರೆ ಹಾಕಿರೋ ಜ್ಯೂಸು, ಇಲ್ಲ ಕಾರ್ಬೋನೇಟೆಡ್ ವಾಟರ್ಸು, ಪೆಪ್ಸಿ, ಕೋಕೋ ಕೋಲಾ, ಅದು ಇದು ಏನೇನೋ ಕುಡಿತಾರೆ. ಅದ್ರ ಬದಲು ಯಾಕೆ ಹೆಲ್ದಿಯಾಗಿರೋದು ಕುಡಿಬಾರ್ದು. ಇದರಲ್ಲಿ ಸಕ್ಕರೆ ಇರೋದಿಲ್ಲ, ನಾವು ವೈಟ್ ಸಾಲ್ಟು ಬಳಸೋದಿಲ್ಲ, ಫ್ರೆಶ್ ಸೊಪ್ಪಿಂದ ಇರುತ್ತೆ, ಬೇಸ್ ಬಂದು ಮಜ್ಜಿಗೆ ಇರುತ್ತೆ, ಇದನ್ನು ಯಾಕೆ ಪ್ರಮೋಟ್ ಮಾಡಬಾರ್ದು ಅಂತ ಸ್ಟಾರ್ಟ್ ಆಯಿತು. ಸಾಗರದಲ್ಲೇ ಒಂದು ಚಿಕ್ಕ ಔಟ್ಲೆಟ್ ಥರ ಮಾಡಿದ್ವಿ, ಒಂದು ಪಾಯಿಂಟ್ ಆಫ್ ಸೇಲ್ ಥರ ಮಾಡಿದ್ವಿ, ತಂಬುಳಿ ಮನೆ ಅಂತ ನೇಮ್ ಮಾಡಿದ್ವಿ. ಸೊ ಅನೌನ್ಸ್ ಮಾಡಿದ್ವಿ, ಸ್ಟಾರ್ಟ್ ಮಾಡಿದ್ವಿ. ಜನರಿಗೆಲ್ಲ ಒಂಥರ ಕ್ಯೂರಿಯಾಸಿಟಿ ಬಂತು, ಇದೇನು ಗುರು, ಇದು ಏನೋ ತಂಬುಳಿ ಮನೆ ಅಂತ ಮಾಡಿದಾರಲ್ಲ ಅಂತ ರೆಸ್ಪಾನ್ಸ್ ಚೆನ್ನಾಗಿ ಬಂತು. ಸೊ ಒಂದು ವೆನ್ ವಿ ಸ್ಟಾರ್ಟೆಡ್ ಸ್ಟ್ರೀಮ್ ಲೈನಿಂಗ್ ಅವರ್ SOPs, ಇದೇ ಥರನೇ ಮಾಡಬೇಕು, ಹೀಗೇ ಮಾಡಬೇಕು ಅಂತ ಫೈನ್ ಟ್ಯೂನ್ ಮಾಡ್ತಾ ಬಂದ್ವಿ. ಸೊ ಒಂದು ಟೈಮ್ ಆದಮೇಲೆ ಅನ್ನಿಸ್ತು, ಓಕೆ ಇದು ಸಾಗರದಲ್ಲಿ ಮಾತ್ರ ಅಲ್ಲ, ಇದನ್ನು ಹೊರಗಡೆ ತಗೊಂಡು ಹೋಗ್ಬೇಕು, ನಾವು ನಮ್ಮ ರಾಜಧಾನಿ ತಗೊಂಡೋಗ್ಬೇಕು, ಬೆಂಗಳೂರುಗಳಲ್ಲಿ ಇವನ್ ಔಟ್ಸೈಡ್ ತಗೊಂಡೋಗ್ಬೇಕು, ಎಲ್ಲ ಕಡೆ ಇದನ್ನ ಪಸರಿಸ್ಬೇಕು, ಜನರಿಗೆ ಗೊತ್ತಾಗಬೇಕು ಅಂತ ಒಂದು ಥಾಟ್ ಸ್ಟಾರ್ಟ್ ಆಯಿತು. ಅದ್ರ ಮೇಲೆ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಕೊನೆಗೆ ಫೈನಲಿ ಡಿಸೈಡ್ ಆಯ್ತು, ಇಲ್ಲ ಲೆಟ್ಸ್ ಡೂ ಇಟ್ ಇನ್ ಬ್ಯಾಂಗ್ಳೂರ್, ಅದು ಕರೆಕ್ಟ್ ಮಾರ್ಕೆಟ್ ಅಂತೇಳಿ.
ಅಷ್ಟೊತ್ತಿಗೆ ಮಧ್ಯೆ ಮಧ್ಯೆ ಕರೋನಾ ಅಲ್ಲ ಲಾಕ್ಡೌನ್ ಮುಗಿತಾ ಬಂತು, ಆಫೀಸಿಗೂ ಕರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಆಫೀಸಿಗೆ ಬೆಂಗಳೂರು ಬಂದು ಹೋಗಿ ಮಾಡ್ತಾಯಿದ್ವಿ. ಥಾಟ್ ಪ್ರೊಸೆಸ್ ಸ್ಟಾರ್ಟ್ ಆಯಿತು, ನಿಧಾನ ಎಕ್ಸಿಕ್ಯೂಷನಿಗೆ ಬಂತು. ಮಾಡೋಣ ಅಂಥೇಳಿ ಒಂದಿಷ್ಟು ಬ್ಯಾಕ್ಗ್ರೌಂಡ್ ಎಲ್ಲ ವರ್ಕ್ ಮಾಡಿ JP ನಗರದಲ್ಲಿ ನಮ್ಮ ಮೊದಲನೇ ಔಟ್ಲೆಟ್ಟು 2024 ಜನವರಿ 14ಕ್ಕೆ ಸ್ಟಾರ್ಟ್ ಆಯಿತು. ಸೋ ಫಾರ್ ವಾಟ್ ಯು ಸೆಡ್ ಇಟ್ಸ್ ಸೋ ನೈಸ್. ಅಂದರೆ ಡೈಸೆಕ್ಟ್ ಮಾಡ್ತಾ ನೋಡಿದ್ರೆ ಇದು ಹೆಂಗಾಯ್ತಂದರೆ 0 to 1 ಅಂತ ಒಂದು ಬುಕ್ಕಲ್ಲಿ ಥೀಲ್ ಒಂದು ಕಾನ್ಸೆಪ್ಟ್ ಬಗ್ಗೆ ಮಾತಾಡ್ತಾರೆ. ಅಂದರೆ ನೀವು ಮಾಡಿದ್ದದೆ ಆಗಲೇ ಮಾರ್ಕೆಟಲ್ಲಿ ಏನಿದೆ ಅದಕ್ಕೆ ಹೊಸದೇನಾದರೂ ಹೆಂಗೆ ಆ್ಯಡ್ ಮಾಡೋದು ಅನ್ನೋದು ಇಸ್ ವಾಟ್ ವೆರಿ ನ್ಯೂ ಸೆಟ್. ತಂಬುಳಿನ ಅನ್ನಕ್ಕೆ ಮಾಡೋದ್ರ ಬದಲು ಅದನ್ನು ಡ್ರಿಂಕ್ ಥರ ಯಾಕೆ ಫಸ್ಟು ಅದಕ್ಕೊಂದು ಎಕ್ಸ್ಟೆನ್ಷನ್ ಕೊಡಬಾರ್ದು ಅಂತ. ಕರೆಕ್ಟ್. ಸೊ ವಾಟ್ ವಾಸ್ ಅ ಫಿಯರ್ ಇದು ಫ್ಯಾಕ್ಟರ್ಸ್ ಅಂದರೆ ಇವತ್ತು ವಿತ್ 6 outlets ಸಕ್ಸಸ್ ಎಲ್ಲ ಆದಮೇಲೆ ದಟ್ ಇಸ್ ಅ ಸ್ಟೋರಿ ದಟ್ ಒನ್ ಇಸ್ ಟ್ರೈಂಗ್ ಟು ಎಕ್ಸ್ಪ್ಲೋರ್ ಹೌ ಡಿಡ್ ಯು ಡೂ ಇಟ್ ಅಂತ. ಬಟ್ ವಾಟ್ ಹ್ಯಾಪನ್ಸ್ ವೆನ್ ಯು ಆರ್ ಅಲೋನ್, ವೆನ್ ಯು ಆರ್ ಇಲ್ಲ, ತುಂಬ ಜನ ಕೇಳಿದ್ರು ಯಾಕೆ ಗುರು ತಂಬುಳಿ ಮನೆ ಮಾಡ್ತಾರೆ, ಇಲ್ಲಿ ಜನರಿಗೆ ಗೊತ್ತೇ ಇಲ್ಲ. ನಿಮ್ಮ ಮಲೆನಾಡೋರು ಒಂದಿಷ್ಟು ಜನ ಹುಡ್ಕೊಂಡು ಬರ್ಬೋದು, ಬೆಂಗಳೂರಿಗೆ ಹೇಗೆ ಅರ್ಥ ಮಾಡಿಸ್ತೀರಾ ನೀವು? ಹೆಚ್ಚಿನ ಜನ ಔಟ್ಸೈಡವ್ರು ಇದ್ದಾರೆ, ಅವ್ರಿಗೆ ಹೇಗೆ ಅರ್ಥ ಮಾಡಿಸ್ತೀರಾ? ಇದು ನೀನು ಈ ವ್ಯಾಲ್ಯೂ ಇಟ್ಕೊಂಡು ಇಷ್ಟು ಬಂಡವಾಳ ಹಾಕ್ಕೊಂಡು ಇದು ಸಕ್ಸಸ್ ಆಗುತ್ತಾ ನಾಳೆ ಬೆಳಗ್ಗೆ? ಯಾಕೆಂದರೆ ಬೆಂಗಳೂರಲ್ಲಿ ಮಾಡೋದು ಈಸಿ ಇಲ್ಲ. ಈ ಒಂದು ರಿಯಲ್ ಎಸ್ಟೇಟ್ ಕಾಸ್ಟ್ ಇರ್ಬೋದು ಅಥವಾ ಪ್ರತಿಯೊಂದು ಇಟ್ ಕಾಸ್ಟ್ ಹೆವಿ. ಎಲ್ಲ ಚಿಕ್ಕ ಪುಟ್ಟ ಅಮೌಂಟಲ್ಲಿ ಮಾಡೋಕ್ಕೆ ಆಗೋದಿಲ್ಲ, ಒಂದು ಸಬ್ಸ್ಟ್ಯಾನ್ಷಿಯಲ್ ಅಮೌಂಟ್ ಬೇಕಾಗತ್ತೆ. ಇದು ಮಾಡಿ ನಿಮಗೆ ನಿಜವಾಗ್ಲೂ ROI ಇದೆಯಾ, ಆಗತ್ತಾ ಅಂತ ನಮಗೂ ಒಂಥರ ಭಯ ಇತ್ತು. ಅಫ್ಕೋರ್ಸ್, ಯಾಕೆಂದರೆ ಇಟ್ಸ್ ಎ ನ್ಯೂ ಕ್ಯಾಟಗರಿಯಿಂದ ಮಾರ್ಕೆಟ್, ಜನರಿಗೆ ಗೊತ್ತಿಲ್ಲ, ಹೊಸ ಕ್ಯಾಟಗರಿ, ನಾವು ನಿಂತ್ಕೊಂಡು ಎಕ್ಸ್ಪ್ಲೇನ್ ಮಾಡಬೇಕು, ಅದನ್ನು ಜನ ಅಕ್ಸೆಪ್ಟ್ ಮಾಡ್ಕೊತಾರೋ ಇಲ್ವೋ ಆ ಭಯ ಇದ್ದಿದ್ದೆ. ಯಾಕೆಂದರೆ ನಾವು ಒಂಥರ ಸಿಕ್ಕಾಪಟ್ಟೆ ಫೈನಾನ್ಷಿಯಲಿ ಬ್ಯಾಕ್ಗ್ರೌಂಡ್ ಸ್ಟ್ರಾಂಗ್ ಇರೋವಂಥದ್ದಲ್ಲ. ಎಲ್ಲ ನಾವು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿದ್ದು, ಅರ್ಧ ಮುಕ್ಕಾಲು ಎಕರೆ ತೋಟ ಇಟ್ಕೊಂಡು ಬಂದಿದ್ದು. ಸೊ ಕಷ್ಟಪಟ್ಟು ಹೇಗೋ ಬಂದು IT ಬಂದಮೇಲೆ ಒಂದು ಹಂತಕ್ಕೆ ಬದುಕು ಅಂತ ನೋಡ್ತಾ ಇದ್ದಿದ್ದು. ಎಲ್ಲದನ್ನು ಮತ್ತೆ ಬಿಟ್ಟು ಇದಕ್ಕೆ ಹಾಕಿ ಮತ್ತೆ ಏನಾದರೆ ಅನ್ನುವಂತಹ ಭಯ ಬ್ಯಾಕ್ ಆಫ್ ಅವರ್ ಮೈಂಡ್ ಇರುತ್ತೆ. ಬಟ್ ಅದ್ರ ಜೊತೆ ಹಠ, ಸಮ್ ಲೆಟ್ಸ್ ಡೂ ಇಟ್, ಇದು ಏನೋ ಆಗುತ್ತೆ ಗುರು, ಮಾಡೇ ಮಾಡೋಣ ಅಂತ. ಕೊನೆಗೆ ನಮ್ಮ ಸ್ನೇಹಿತರು ಅಥವಾ ಕೆಲವರು ನಮ್ಮ ವೆಲ್ ವಿಷರ್ಸ್ ಕೆಲವರು ನಮ್ಮ ಜೊತೆ ನಿಂತ್ಕೊಂಡ್ರು, ನಾನು ಇದ್ದೀನಿ, ನೀ ಮಾಡು, ಲೆಟ್ಸ್ ಸಿ ಏನಾಗತ್ತೆ. ಅಲ್ಟಿಮೇಟ್ಲಿ ಸೋಲ್ಬೋದು ತಾನೆ, ದಟ್ಸ್ ಓಕೆ, ಲೆಟ್ಸ್ ಡೂ ಇಟ್ ಅಂತ ಅವರು ನಮಗೆ ಧೈರ್ಯ ತುಂಬಿದ್ರು, ಸಪೋರ್ಟ್ ಕೊಟ್ಟರು. ನಮಗೆ ಹಠ ಇತ್ತು, ಗುರು ಮಾಡದೆ ಏನಾರಾಗಲಿ ಅಂಥೇಳಿ ಸ್ಟಾರ್ಟ್ ಆಯಿತು. ಸೊ ದೇವ್ರ ದಯೆ, ಆಶೀರ್ವಾದ, ಜನ ತುಂಬ ಒಳ್ಳೆಯ ರೆಸ್ಪಾನ್ಸ್ ಕೊಟ್ಟರು. ವಿತಿನ್ 3 monthsಲ್ಲಿ RR ನಗರದಲ್ಲಿ ನಮ್ಮದು ಸೆಕೆಂಡ್ ಔಟ್ಲೆಟ್ ಓಪನ್ ಆಯಿತು, April 5th. ಅಲ್ಲೂ ಕೂಡ RR ನಗರದಾಗೂ ರೆಸ್ಪಾನ್ಸ್ ಸಖತ್ತಾಗಿ ಬಂತು. ಒನ್ ಡೇ ಒಂದು ಕಾಲ್ ಬಂತು, ನನಗೆ 1000 ಕಪ್ ತಂಬುಳಿ ಬೇಕು, ನೀವು ಸಪ್ಲೈ ಮಾಡಲೇಬೇಕು, ನನಗೆ ಟೇಸ್ಟ್ ಮಾಡಿದ್ದೀನಿ, ಅದ್ಭುತವಾಗಿದೆ, ನಮ್ಮದೊಂದು ಈವೆಂಟ್ ಇದೆ, ನಿಮ್ಮ ಟೀಮು ನಮ್ಮ ಟೀಮು ಮ್ಯಾಚ್ ಆಗುತ್ತೆ, ಅಟ್ ಟೆನಿ ಕಾಸ್ಟ್ ನೀವು ಕೊಡಲೇಬೇಕು ಅಂತ. ನಮಗೆ ದೊಡ್ಡ ಆರ್ಡ್ರು, ನಮ್ಮ ಹತ್ರ ಕಿಚನ್ ಇರಲಿಲ್ಲ, ಅಂದರೆ ಇದ್ದ ಕಿಚನ್ನು ಔಟ್ಲೆಟಿಗೆ ಸಾಕಾಗಿತ್ತು. ಬಲ್ಕ್ ವಾಲ್ಯೂಮ್ ಮಾಡೋಕ್ಕೆ ಬೇಕಾದಂತಹ ಮಿಷಿನರೀಸ್ ಆಗಲಿ ಅಥವಾ ಏನೋ ನಮ್ಮ ಹತ್ರ ಇರಲಿಲ್ಲ. ಅವರು ತುಂಬ ಫೋರ್ಸ್ ಮಾಡಿದ್ರು, ಸರಿ ಅಂತ ಒಪ್ಕೊಂಡ್ವಿ. ಸರ್ಕಸ್ ಮಾಡಿ 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 ಎಲ್ಲ ಮಾಡಿ ಅಂತ ಸಂಹವ್ ವಿ ಡೆಲಿವರ್ಡ್. ಅವಾಗ ಅನ್ನಿಸ್ತು, ಇಲ್ಲ ಇದು ಆಗಲ್ಲ, ನಮ್ಗೆ ಕಿಚನ್ ಬೇಕು, ಒಂದು ಪ್ರಾಪರ್ ಕಿಚನ್ ಬಿಲ್ಡ್ ಮಾಡಿಕೊಳ್ಳೇಬೇಕು, ಇದನ್ನು ನಾವು ಪುಷ್ ಮಾಡ್ಬೋದು ಅನ್ನೋಂತಹ ಧೈರ್ಯ ಬಂತು. 2 ಔಟ್ಲೆಟ್ ರೆಸ್ಪಾನ್ಸ್ ನೋಡಿದ ಮೇಲೆ ಎಸ್ ವಿ ಕ್ಯಾನ್ ಸಸ್ಟೈನ್ ಇನ್ ದಿಸ್ ಬಿಸ್ನೆಸ್ ಅಂತ ಧೈರ್ಯ ಬಂತು. ಆವಾಗ ಈ ಆರ್ಡರ್ಸ್ಗಳಿಗೆ ನಾವು ಕೊಡಬೇಕು ಅಂದರೆ ಕಿಚನ್ ಬೇಕು ಅಂತ ಅನ್ನಿಸ್ತು. ಆವಾಗ ಕಿಚನ್ ಬಿಲ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅದಕ್ಕೂ ಕೂಡ ತುಂಬ ಜನ ಸಹಕರಿಸಿದ್ರು, ಸೊ ಸಪೋರ್ಟ್ ಮಾಡಿದ್ರು. ಸೊ ಬನಶಂಕರಿ 6 ಸ್ಟೇಜಲ್ಲಿ 4000 ಸ್ಕ್ವೇರ್ ಫೀಟಲ್ಲಿ ಒಂದು ಕಿಚನ್ ಬಿಲ್ಡ್ ಮಾಡಿದ್ವಿ. ಕಿಚನ್ ಬಿಲ್ಡ್ ಮಾಡಿದ್ರೆ ಧೈರ್ಯ ಬಂತು, ಗುರು ಎಷ್ಟು ಆರ್ಡರ್ ಕೊಡಿ ನಾನು ಸಪ್ಲೈ ಮಾಡ್ತೀನಿ ಅಂತ. ಯಾಕೆಂದರೆ ನಮ್ಮ ಹತ್ರ ಇನ್ಫ್ರಾಸ್ಟ್ರಕ್ಚರೇ ಇಲ್ಲ ಅಂತಂದರೆ ಸಪ್ಲೈ ಮಾಡೋದು ಹೇಗೆ ಆಗಲ್ಲ, ಫಾಲ್ಸ್ ಕಮಿಟ್ಮೆಂಟ್ ಮಾಡೋಕ್ಕಾಗಲ್ಲ. ಅವಾಗಲೂ ಫ್ರಾಂಚೈಸಿ ಕೇಳ್ತಾಯಿದ್ರು, ಬಟ್ ನಮ್ಮ ಹತ್ರ ನಮಗೆ ಕಿಚನ್ನೇ ರೆಡಿ ಇಲ್ಲ, ನಾನು ಫ್ರಾಂಚೈಸಿ ಕೊಟ್ಟು ನಾ ಹೇಗೆ ಸಪ್ಲೈ ಮಾಡಲಿ, ಅದು ಇಂಪಾಸಿಬಲ್ ಟಾಸ್ಕ್. ಸೊ ಅದೆಲ್ಲ ಸೈಡ್ಲನ್ನಾಗಿತ್ತು. ಒಂದೊಂದೇ ಹೆಜ್ಜೆ ಇಡ್ತಾ ಬಂದ್ವಿ. ಜುಲೈ 8ಗೆ ಕಿಚನ್ ಲಾಂಚ್ ಆಯಿತು. ಸೊ ಅದ್ರ ಫ್ರಂಟಲ್ಲೇ ಒಂದು ಹೊಸ ಎಕ್ಸ್ಪೀರಿಯೆನ್ಸ್ ಕೊಡಬೇಕು ಅಂತ. ಯಾಕೆಂದರೆ JP ನಗರ ಮತ್ತು RR ನಗರ ಪ್ಲೇಟ್ ಮೀಲ್ಸ್ ಇತ್ತು, ಆಮೇಲೆ ತಂಬುಳಿಗಳಿತ್ತು. ನಾವು ಲಾಂಚ್ ಮಾಡಿದ್ದು ಬೇಸಿಕಲಿ ಫಸ್ಟ್ ತಂಬುಳಿಗಳನ್ನು ಕುಡಿಯೋಕ್ಕೆ ತಂಬುಳಿಗಳನ್ನೇ ಕೊಡ್ತಿದ್ವಿ. ನಮ್ಮ ಹತ್ರ ಮೆನುನೂ ಜಾಸ್ತಿ ಏನೂ ಇರಲಿಲ್ಲ, ಊಟನೂ ಕಾನ್ಸೆಪ್ಟೇ ಇರಲಿಲ್ಲ, ಜಸ್ಟ್ ತಂಬುಳಿತ್ತು. ಆಮೇಲೆ ಕಾಫಿ ಥರ, ಕೂಲ್ ಡ್ರಿಂಕ್ ಥರ, ದೇರ್ಸ್ ಅನದರ್ ಆಲ್ಟರ್ನೇಟ್ ಇನ್ ದ ಮಾರ್ಕೆಟ್. ಮಜ್ಜಿಗೆ ಅಲ್ಲ, ತಂಬುಳಿ, ವಿಚ್ ಇಸ್ ಆಲ್ಸೋ ಹೆಲ್ದಿ, ವಿಚ್ ವಿಲ್ ಎಕ್ಸ್ಪ್ಲೋರ್ ಲೇಟರ್. ಯಾಕಂದರೆ ನಿಮ್ಮಲ್ಲಿ 50 ಹೆಚ್ಚು ವೆರೈಟಿ ಇದೆ, 50ಕ್ಕೂ ಹೆಚ್ಚು. ಹೌದು. ಸೊ ಎಸ್, ಓಕೆ. ಸೊ ಹಂಗೆ ಶುರು ಆಗಿದ್ದು ದೆನ್ ಹಾಗೆ ಶುರುವಾಯಿತು. ಸೊ ಜಸ್ಟ್ ಕುಡಿಯೋದಕ್ಕೆ ಅಂತಿತ್ತು. ಸೊ ಬಂದವರು ಜನ ಕುಡಿದ್ರು, ಇಷ್ಟಪಟ್ಟರು. ಅದಕ್ಕೆ ದಿಗಂತ್ ಬಂದರು ಇನಿಷಿಯಲಿ, ಅವರು ನಮ್ಮ ಊರವರು. ಸೊ ಲಾಂಚ್ ಆಯಿತು. ಲಾಂಚ್ ತುಂಬ ಚೆನ್ನಾಗಾಯಿತು. ಸೊ ಅಟ್ರಾಕ್ಷನ್ ಆಯಿತು, ಮಾರ್ಕೆಟಲ್ಲಿ ಒಂದು ಬಜ್ ಕ್ರಿಯೇಟ್ ಮಾಡ್ತು. ಸೊ ಪೀಪಲ್ ಸ್ಟಾರ್ಟೆಡ್ ಕಮಿಂಗ್ ಇನ್, ಅವರೆಲ್ಲ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರು.
ತುಂಬ ಚೆನ್ನಾಗಿತ್ತು, ನಾವೆಲ್ಲ ಕಡೆ ತಂಬುಳಿ ಚೆನ್ನಾಗಿ ಆಯಿತು. ಬಟ್ ಒಂದು ಸಡನ್ಲಿ ಒಂದು ಪರ್ಸನ್ ಬಂದ್ಬಿಟ್ಟು ನಂಗೆ ಊಟ ಬೇಕು, ತಂಬುಳಿ ಮನೆ ಅಂತೇಳಿ ನಾವು ಎಲ್ಲಿಂದನೋ ಬಂದೆ, ನಂಗೆ ಊಟ ಬೇಕು ಕೊಡು ಅಂತ ಗೊತ್ತು. ಸರ್ ನಾವಿನ್ನೂ ರೆಡಿ ಆಗಿಲ್ಲ ಸರ್ ಅದಕ್ಕೆ ಊಟ ಕೊಡೋಕ್ಕೆ, ನಂಗೆ ಬೇಕು. ಓಕೆ ಅಂತ ಆಯಿತು. ನೋಡ್ತೀನಿ ಶೆಫ್ ರೆಸ್ಟಿಗೆ ಹೋಗಿದ್ದ, ಇದು ಒಳ್ಳೆ ಕಥೆ ಆಯ್ತಲ್ಲ ಅಂತ. ಸರಿ ಅಡುಗೆ ಮಾಡೋದೇ ನಾವೇ ಅವ್ರಿಗೆ ಕೇಳಿ, ಸರ್ 20 ನಿಮಿಷ ನಾನು ಮಾಡಿಕೊಡ್ತೀನಿ. ಆಯ್ತು ನಾ ಕಾಯ್ತೀನಿ ಅಂದರು. ಸರಿ ಕುಕ್ಕರ್ ಹೋಗ್ಬಿಟ್ಟು ಅಲ್ಲಿ ಸ್ಟಾಫಿಗೆ ಅಡುಗೆ ಮಾಡ್ಕೊಳ್ಳೋ ಕುಕ್ಕರ್ ಇತ್ತು, ಆ ಕುಕ್ಕರಲ್ಲಿ ರೈಸ್ ಮಾಡಿ ಅವ್ರಿಗೆ ಸರ್ವ್ ಮಾಡಿದೆ. ಖುಷಿ ಆಗ್ಬಿಟ್ಟು ಅವರು ಸೂಪರಾಗಿದೆ, ಊಟ ಸ್ಟಾರ್ಟ್ ಮಾಡಿ ಅಂತೇಳಿ ಹೋದರು. ಸೊ ಅದು ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಆಯಿತು. ದೆನ್ ವಿ ಇಂಟ್ರಡ್ಯೂಸ್ಡ್ ರೈಸ್ ಬೌಲ್. ಸೊ ಎಲ್ಲ ಕಡೆ ರೈಸ್ ಬೌಲ್ ಇದೆಯಲ್ಲ, ನಾವು ಯಾಕೆ ತಂಬುಳಿ ರೈಸ್ ಬೌಲ್ ಮಾಡಬಾರ್ದು ಅಂತ ತಂಬುಳಿ ರೈಸ್ ಬೌಲ್ ಅಂತ ಸ್ಟಾರ್ಟ್ ಮಾಡಿದ್ವಿ. ರೈಸ್ ಬೌಲಲ್ಲಿ ರೈಸ್ ಜೊತೆ ತಂಬುಳಿ, ಸಲಾಡು, ಒಂದು ಪಿಕಲ್. ಈ ಮೆಕ್ಸಿಕನ್ ಬೋಲ್ ಥರ ಎಸ್ ಸೇಮ್ ಅದನ್ನೇ ಈಗ ನೀವು ಅದನ್ನೇ ತಂಬುಳಿ ರೈಸ್ ಬೌಲ್ ಅಂತ ಮಾಡಿದ್ವಿ. ಕಸ್ಟಮೈಸಿಂಗ್ ಇಟ್ ಆರ್ ನೇಟಿವಿಟಿ ಅಷ್ಟೇ. ಸೊ ಅದು ನಮ್ಮ ರೈಸ್ ಕೂಡ ಬಂದ್ಬಿಟ್ಟು ಬೆಂಗಳೂರಲ್ಲಿ ಸಿಗೋ ರೈಸ್ ಅಲ್ಲ, ಊರಿಂದ ಬರುತ್ತೆ, ಮೆದೆ ಮುಗ್ಲು ಅಂತ ಕರಿತೀವಿ. ಅನ್ಪಾಲಿಶ್ಡ್ ಸ್ಟೀಮ್ ರೈಸ್ ಬರುತ್ತೆ. ಸೊ ಸೂಪರಾಗಿ ಡೈಜೆಷನ್ ಆಗುತ್ತೆ, ಒಳ್ಳೆ ರೈಸು. ಅದನ್ನು ಇಟ್ಕೊಂಡು ನಾವು ಬೌಲ್ ಅಂತ ಮಾಡೋಣ. ಎಲ್ಲ ಯಾಕೆ ಕಾಂಟಿನೆಂಟಲ್ಲೇ ಬೇಕಾ, ನಮ್ಮದು ಲೋಕಲ್ ಆಗಲ್ವಾ, ಲೆಟ್ ಸ್ಟಾರ್ಟ್ ದಿಸ್ ತಂಬುಳಿ ರೈಸ್ ಬೌಲ್, ಯಾಕೆ ಆಗಲ್ಲ, ಲೋಕಲ್ ಫಾರ್ ಲೋಕಲ್ ಲೋಕಲ್ ಅಷ್ಟೇ. ಹಾಗೆ ಸ್ಟಾರ್ಟ್ ಮಾಡಿದ್ವಿ, ಜನಕ್ಕೆ ಇಷ್ಟ ಆಗ್ತಾ ಬಂತು. ಅದು ಒಳ್ಳೆಯ ರೆಸ್ಪಾನ್ಸ್ ಬಂತು. ಸೊ ಮಳೆಗಾಲ ಬಂತು. ಮಳೆಗಾಲ ಬಂದ ಕೂಡ ಈ ತಂಬುಳಿ ತಣ್ಣ ಬಿಸಿ ಬೇಕಲ್ಲ, ಈ ಜೋರು ಮಳೇಲಿ ತಣ್ಣ ಊಟ ಮಾಡೋಕ್ಕಾಗಲ್ಲ ಅಂತಾಯಿತು. ಅಷ್ಟೊತ್ತಿಗೆ ಕಿಚನ್ ರೆಡಿಯಾಗಿತ್ತು. ಹೌದಲ್ಲ, ಲೆಸ್ ಡೂ ಒನ್ ಥಿಂಗ್, ಲೆಸ್ ಇಂಟ್ರೊಡ್ಯೂಸ್ ಸಾಂಬಾರು ಅಂತಾಯಿತು. ಅಗೇನ್ ಸಾಂಬಾರು ಅಂದರೆ ಹೇಗೆ, ನಾವು ಮನೇಲಿ ಮಾಡ್ತೀವಲ್ಲ, ಮನೇಲಿ ಮಾಡೋ ಥರನೇ ಹುಳಿ, ಬೇಸಿಕಲಿ ನಮ್ಮ ಮಲೆನಾಡಿನ ಹುಳಿ ಅದೇ ಥರ ಬರಬೇಕು ಅಂಥೇಳಿ ಅದು ಸ್ಟಾರ್ಟ್ ಆಯಿತು. ಹೀಗೆ ಒಂದೊಂದೇ ಹೆಜ್ಜೆ ಇಡ್ತಾ ಬಂದು ಇವತ್ತು ನಮ್ಮ ಹತ್ರ ಫುಲ್ ಕೋರ್ಸ್ ಮೀಲ್ ಸರ್ವ್ ಮಾಡ್ತೀವಿ. ನಮ್ಮ ಜಯನಗರ 7th ಬ್ಲಾಕ್ ಮತ್ತು ಬನಶಂಕರಿ 6th ಸ್ಟೇಜಲ್ಲಿ ಬಾಳೆಲೆ ಊಟ ಇದೆ. ಆಮೇಲೆ ಇದಷ್ಟು ನಾವು ಬಿಲ್ಡ್ ಮಾಡ್ತಿರೋದು ನಮ್ಮ ವ್ಯಾಲ್ಯೂಸ್ ಮೇಲೆ. ನಾವು ಹೇಗೆ ಅಂತಂದರೆ, ನಾವು 100% ಕೋಕೋನಟ್ ಆಯಿಲ್ ಕುಕ್ಕಿಂಗ್, ಪಾಮ್ ಆಯಿಲ್ ಇಲ್ಲ, ರಿಫೈನ್ಡ್ ಆಯಿಲ್ ನಮ್ಮ ಫೆಸಿಲಿಟಿ ಒಳಗೆ ಬರೋ ಹಾಗೆ ಇಲ್ಲ. ಆಮೇಲೆ ವೈಟ್ ಸಾಲ್ಟ್ ಇಲ್ಲ, ಗ್ರೀನ್ ಚಿಲ್ಲಿ ಇಲ್ಲ. ನಾನು ಹೇಳಿದ್ನಲ್ಲ ಅದೇನೋ ಬರ್ಡ್ಸ್ ಐ ಚಿಲ್ಲಿನ, ಅದು ನಾನು ವೆಬ್ಸೈಟಲ್ಲಿ ನೋಡಿದಾಗ ಐ ವಾಸ್ ಲೈಕ್ ಏನಿದು ಬರ್ಡ್ಸ್ ಐ ಚಿಲ್ಲಿ ಅಂತ. ಬಿಫೋರ್ ವಿ ಸ್ಟಾರ್ಟೆಡ್ ದ ಶೋ ಯು ಶೋಡ್ ಮಿ ದ ವಿಡಿಯೋ ವಿಚ್ ಇಸ್ ಅ ಲಿಟಲ್, ಅಂದರೆ ಚಿಕ್ಕದಾಗಿರುತ್ತೆ, ತುಂಬ ಖಾರ, ಬಟ್ ಅದು ಆ್ಯಕ್ಚುಲಿ ಎಸಿಡಿಟಿ ಕಾಸ್ ಮಾಡಲ್ಲ. ಗ್ರೀನ್ ಚಿಲ್ಲಿ ಕಾಸಸ್ ಎಸಿಡಿಟಿ. ಇದೇನಾಗುತ್ತೆ, ಗಟ್ ಹೆಲ್ತಿ ಒಳ್ಳೆಯದು. ಸೊ ಅದಕ್ಕೆ ನಮ್ಮದ್ರಲ್ಲಷ್ಟು ಒಂದೇ ಒಂದು ಹಸಿ ಮೆಣಸಿನ್ಕಾಯಿ ಫೆಸಿಲಿಟಿ ಒಳಗೆ ಬರೋದಿಲ್ಲ. ಸೊ ಇವಾಗ ನಮ್ಮದು ಸ್ಟ್ರಿಕ್ಟ್ ರೂಲ್ಸ್. ನಾವು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡ್ತೀವಿ, ಯಾರಿಗಂದರೆ ನಮ್ಮ ಸ್ಟಾಫಿಗೆ ಅಷ್ಟೇ, ಕಸ್ಟಮರಿಗಿಲ್ಲ. ಅದು ಕೂಡ ಕೊಬ್ಬರಿ ಎಣ್ಣೆಲ್ಲೇ ಆಗುತ್ತೆ. ಯಾಕೆಂದರೆ ನಮ್ಮಲ್ಲಿ ಪಾಮ್ ಆಯಿಲ್, ರಿಫೈಂಡ್ ಆಯಿಲ್ ಜಾಗ ಇಲ್ಲ, ವೈಟ್ ಸಾಲ್ಟ್ ಜಾಗ ಇಲ್ಲ, ಕಲರ್ ಸೋಡಾ, ಟೇಸ್ಟಿಂಗ್ ಪೌಡರ್ ಎನಿವೇ ಇಲ್ಲ, ಹಸಿ ಮೆಣಸಿಲ್ಲ. ಇಷ್ಟು ಒಳ್ಳೆ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡಿದಾಗ ಫುಡ್ ಚೆನ್ನಾಗಿರಲೇಬೇಕಲ್ಲ. ನೀವು ಮನೇಲಿ ಹೇಗೆ ಅಡುಗೆ ಮಾಡ್ಕೊತೀರಾ, ಸೇಮ್ ವೇ ನಾವು ಅಡುಗೆ ಮಾಡ್ತೀವಿ. ನಾವು ಬೇರೆ ಯಾವ ಹೋಟ್ಲಿಗೂ ಕಾಂಪಿಟೇಷನ್ ಅಲ್ಲ, ನಾವು ಯಾವ ಪ್ರೈಸ್ ಫ್ಯಾಕ್ಟ್ರಿ ಹಿಂದೂ ಹೋಗ್ತಾ ಇಲ್ಲ. ಈಗ ನಾವು ಬಿಸ್ನೆಸ್ ಮಾಡ್ತೀವಿ ಅಂತ ಒಳ್ಳೆ ಇಂಗ್ರೀಡಿಯೆಂಟ್ಸ್ ಬಳಸಲೇಬೇಕು. 2 ಥರ ಅಪ್ರೋಚ್ ಬರುತ್ತೆ. ಒಂದು ಟಾಪ್ ಡೌನ್ ಅಪ್ರೋಚ್, ಕೆಲವ್ರು ಏನು ಮಾಡ್ತಾರೆ, ಅವ್ರ ಪಿಯರ್ ಪ್ರೆಷರು ಅಥವಾ ಮಾರ್ಕೆಟಿನ ಕಂಡೀಷನ್ ಬೇಸ್ ಮೇಲೆ ಒಂದು MRPಗೆ ಏನು ಮಾರ್ಕೆಟಲ್ಲಿ ಸೇಲ್ ಆಗ್ತಿರುತ್ತೆ ಆ MRP ಇಟ್ಕೊಂಡು ಉಲ್ಟಾ ಹೋಗ್ತಾರೆ. ಎಷ್ಟು ವರ್ಕೌಟ್ ಮಾಡ್ಕೋಬೇಕು ಆ ಲೆಕ್ಕಕ್ಕೆ ಹೋಗಿ ದೇ ವಿಲ್ ಹ್ಯಾವ್ ಟು ಸಮ್ಟೈಮ್ಸ್ ಕಾಂಪ್ರಮೈಸ್ ಆನ್ ದಿ ಇಂಗ್ರೀಡಿಯೆಂಟ್ಸ್. ಅಂದರೆ ಒಂದು ಉದಾಹರಣೆ, ಇವತ್ತು ಮೀಲ್ಸ್ 125 ರೂಪಾಯಿ ಇದೆ, 125 ರೂಪಾಯಿ ಇದೆ ಅಂದರೆ ಅದಕ್ಕೆ ಹಿಂಗೆ ಈಗ ಅಲ್ಲ ಅಂದರೆ ನಾ ಹಾಗಲ್ಲ ಹೇಳ್ತಾರೆ. ಎಕ್ಸಾಂಪಲ್ಲು, ನೀವು ಮಾರ್ಕೆಟಲ್ಲಿ ಕೆಲವೊಂದು ತುಂಬ ಕಡೆ 70 ರೂಪಾಯಿ ಊಟ ಸಿಗುತ್ತೆ, ಸೌತ್ ಇಂಡಿಯನ್ ಮೀಲ್ಸ್ 70 ರೂಪಾಯಿ 80 ರೂಪಾಯಿ ಊಟ ಸಿಗುತ್ತೆ. ಸೊ ಅಂದರೆ ಅವರು ದೇ ಆರ್ ಮೋರ್ MRP ಓರಿಯೆಂಟೆಡ್. ನಾನು ಅದಕ್ಕಿಂತ ಜಾಸ್ತಿ ಮಾಡಿ ಮಾರ್ಕೆಟ್ ಸ್ಟ್ಯಾಂಡರ್ಡ್, ಅದಕ್ಕಿಂತ ಜಾಸ್ತಿ ಮಾಡಿರೋ ಜನ ಒಪ್ಪಲ್ಲ, ಅಥವಾ ಅವ್ರು ಬೇರೆ ಕಡೆ ಕಂಪೇರ್ ಮಾಡ್ತಾರೆ, ಈ ಥರದ ಪ್ರೆಷರ್ ಇರುತ್ತೆ ಅವರಿಗೆ. ಸೊ ನಮ್ಮದು ಆ ಥರ ಇಲ್ಲ, ನಾವು ಮನೇಲಿ ಅಡುಗೆ ಮಾಡ್ದಂಗೆ ಮಾಡ್ತೀನಿ, ಒಳ್ಳೆ ಇಂಗ್ರೀಡಿಯೆಂಟ್ಸ್ ಬಳಸ್ತೀನಿ, ಪ್ಲಸ್ ಪ್ರಾಫಿಟ್ ಬೇಕೇ ಬೇಕು. ಯಾಕೆಂದ್ರೆ ಫೇರ್ ಪ್ರಾಫಿಟ್ ಇಟ್ಕೊತೀವಿ. X+Y = Z. ಸೊ Z ವಿಲ್ ಬಿ ಅವರ್ MRP. ಸೊ ನಾವು ಯಾವುದು ಪ್ರೈಸ್ ಕಾಂಪಿಟೇಷನ್ ಮೇಲೆ ಹೋಗ್ತಾ ಇಲ್ಲ, ಗಿಮಿಕ್ ಮಾಡ್ತಾ ಇಲ್ಲ, ಆಫರ್ಸ್ ಹೊಡಿತಾ ಇಲ್ಲ, ಏನೂ ಇಲ್ಲ. ಸಾದಾ ಸೀದಾ ಸಿಂಪಲ್ ಮನೆ ಊಟ ಗುರು, ಬನ್ನಿ ನಮ್ಮ ಹಾಸ್ಪಿಟಾಲಿಟಿ ಸ್ವೀಕರಿಸಿ ಊಟ ಮಾಡಿ ಅನ್ನೋದು ನಮ್ಮ ಕಾನ್ಸೆಪ್ಟ್. ಸೊ ದಟ್ ವಾಸ್ ಯುವರ್ ಮೆಂಟಾಲಿಟಿ ವಿತ್ ಟಾಪ್ ಡೌನ್ ಅಂತಂದರೆ MRP ಫಿಕ್ಸ್ ಮಾಡ್ಕೊಂಡು ಕೆಳಗೆ ಬರ್ತಿರ್ತಾರೆ. ನಾವು ಹಂಗಲ್ಲ, ಕೆಳಗಿಂದ ಹೋಗ್ಬಿಟ್ಟು ಎಷ್ಟಾಗುತ್ತೋ ಅಷ್ಟು MRP ಫಿಕ್ಸ್ ಮಾಡ್ತೀವಿ, ಆ ಥರ. ವೆರಿ ನೈಸ್. ಸೊ ನಾವು ನಿಮ್ಮ ಮೆನು ನನ್ನ ಕೈನಲ್ಲಿದೆ. ಓಕೆ. ಬಿಫೋರ್ ಐ ಗೆಟ್ ಇನ್ ಟು 50 ವೆರೈಟೀಸ್ ಆಫ್ ತಂಬುಳಿ, ಅದರಲ್ಲಿ ತುಂಬ ನೋಡಿದೆ. ಬಿಲ್ವಪತ್ರೆದು, ಸ್ಯಾಂಡಲ್ವುಡ್ ಎಲೆ ಇದೆ, ಅಂದರೆ ಈ ಕಾಂಬಿನೇಷನ್ಸೇ ಸಕ್ಕತ್ ಹೊಸದು. ಯಾಕೆಂದರೆ ಬೆಂಗಳೂರಿನವ್ರಿಗೆ ಬಹುಶಃ ದೊಡ್ಡ ಪತ್ರೆ ಮತ್ತು ಕರಿಬೇವು, ಇನ್ಯಾವುದೋ ಒಂದು ಸಿಗೋ ಪತ್ರೆಗಳನ್ನು ಇಟ್ಕೊಂಡು ತಂಬುಳಿ ಅಂದರೆ ದೊಡ್ಡ ಪತ್ರೆ ಒಂದೇ. ಈ ನಾವು ಏನು ಡೈಲಿ ಕಸ್ಟಮರ್ ಹತ್ರ ನಾವು ಇಂಟ್ರಾಕ್ಷನ್ ಮಾಡ್ತಾ ಇರ್ತೀವಲ್ಲ, ಸರ್ ಅದೇನು ದೊಡ್ಡ ಪತ್ರೆ ಅಂತ ಬರುತ್ತಲ್ಲ, ನಾವು ಮನೇಲಿ ಮಾಡ್ತೀವಿ, ಅದು ವೈಡ್ಲಿ ಯೂಸ್ಡ್.
ಬಟ್ ನೀವು ನೋಡಿದ್ರೆ ವಿಚ್ ವಿಲ್ ಕಮ್ ಇನ್ ಟು ಡಿಗ್ ಇನ್ ಟು ಲೇಟರ್ 50 ವೆರೈಟೀಸ್ ಹೇಗೆ. ಆ್ಯಂಡ್ ಅದಕ್ಕೆ ನೀವು ಒಂದು ಆಯುರ್ವೇದದ ಗುಣಗಳು ಇದೆಯಲ್ಲ, ಒಂದಷ್ಟು ಹಸಿವು ಜಾಸ್ತಿ ಮಾಡುತ್ತೆ, ಒಂದು ಆ್ಯಸಿಡಿಟಿ ಕಮ್ಮಿ ಮಾಡುತ್ತೆ, Correct. ಸಮಥಿಂಗ್ ಇಸ್ ಫಾರ್ ಆಂಗ್ಸೈಟಿ ಆ್ಯಂಡ್ ಸಮಥಿಂಗ್ ಇಸ್ ಫಾರ್ ಗಟ್ ಹೆಲ್ತು. ಸೊ ಐ ವಾಸ್ ಲೈಕ್ ಎಲ್ಲದಕ್ಕೂ ಇದೆ ಆ್ಯಕ್ಚುಲಿ. ನಮ್ಮ ದೇಹದ ಎಲ್ಲ ಆರೋಗ್ಯಕ್ಕೂ ತಂಬುಳಿಗಳಲ್ಲಿ ಸೊಲ್ಯೂಷನ್ ಇದೆ. ಇದು ಹಿಪೋಕ್ರಟಸ್ ಅವ್ರು ಹೇಳಿದ ಮಾತೆ, ಆರೋಗ್ಯ ಅಂದರೆ ಊಟನೇ ಮೆಡಿಸನ್ ಆಗಬೇಕು, ಮೆಡಿಸನ್ ಶುಡ್ ನಾಟ್ ಬಿ ಊಟ. ಎಕ್ಸಾಕ್ಟ್ಲಿ. ನಮ್ಮ ಎಸ್ಪೆಷಲಿ ಇಂಡಿಯನ್ ಸಿಸ್ಟಮ್ ಆಗಲಿ, ನಮ್ಮ ಕರ್ನಾಟಕದ ಊಟದ ಪದ್ಧತಿ ಆಗಲಿ, ನಾವು ಈ ಬಾಳೆಲ್ಲಿ ಬಡಿಸ್ತಾರಲ್ಲ, ಪ್ರತಿಯೊಂದರಲ್ಲೂ ಒಂದು ಸೈಂಟಿಫಿಕ್ ರೀಸನ್ ಇದೆ. ಬಟ್ ಏನಾಯಿತು, ಈ ಹಳಬರಿಗೆ ಅದನ್ನ ಎಕ್ಸ್ಪ್ಲೇನ್ ಮಾಡೋಕ್ಕಾಗಿಲ್ಲ ನೆಕ್ಸ್ಟ್ ಜನ್ರೇಷನ್ಗೆ. ನಾವುಗಳು ಯಾಕೆ ಹಿಂಗೆ ಮಾಡಬೇಕು ಅಂತಿದ್ವಿ. ಅವ್ರುಗಳಿಗೆ ಅದಕ್ಕೆ ಜಸ್ಟಿಫೈ ಮಾಡುವಂಥ ಆನ್ಸರ್ ಎಷ್ಟೋ ಜನಕ್ಕೆ ಗೊತ್ತಿರಲಿಲ್ಲ. ಹೆಸರು ತಲಾಟೆ ಮಾಡಬೇಡ ಸುಮ್ಮನಿರು ಅಷ್ಟೇ ಅಂದರು. ನಾವು ಹೌದು ಅಂದ್ಕೊಂಬಂದ್ವಿ. ಆಮೇಲೆ ಎಲ್ಲ ಈ ಕಡೆ ವೆಸ್ಟರ್ನೈಸೇಷನ್ ಅಂತೇಳಿ ಆ ಕಡೆ ತಿರುಗ್ತಾಯಿದ್ರು. ಬಟ್ ಆ್ಯಕ್ಚುಲಿ ಗೋಯಿಂಗ್ ಬ್ಯಾಕ್ ಟು ದ ರೂಟ್ಸ್, ನಾವು ಏನು ಮಾಡ್ತಾಯಿದ್ದೀವಿ, ಏಜ್ ಓಲ್ಡ್ ಟ್ರೆಡಿಷನಲ್ ರೆಸಿಪೀಸ್ ಮತ್ತು ಮೆಥಡಾಲಜಿನ ತರ್ತಾಯಿದ್ದೀವಿ. ಈಗ ಬಾಳೆಲ್ಲಿ ನಾವು ಏನು ಬಡಿಸ್ತೀವಲ್ಲ, ಅದಕ್ಕೊಂದು ಸ್ಪೆಸಿಫಿಕೇಷನ್ ಇದೆ. ನೀವು ಈ ಬಾಳೆ ಯಾವ ಥರ ಹಾಕಬೇಕು, ಎಲ್ಲಿ ಉಪ್ಪು ಹಾಕಬೇಕು, ಎಲ್ಲಿ ಪಿಕಲ್ ಹಾಕಬೇಕು, ಎಲ್ಲಿ ಕೋಸಂಬರಿ ಬರುತ್ತೆ, ಎಲ್ಲಿ ಪಲ್ಯ, ಅದಕ್ಕೆ ಅದೊಂದು ಜಾಗ ಇರುತ್ತೆ. ಆ ಜಾಗದ ಪ್ರಕಾರನೇ ಬಳಸ್ತೀವಿ. ಆಮೇಲೆ ಊಟ ಮಾತಾಡೋದು ಅಷ್ಟೇ. ನೀವು ಫಸ್ಟ್ ಸಿಹಿಯಿಂದ ಹೋಗಬೇಕು. ಫಸ್ಟ್ ಸಿಹಿ ಬಾಯಿಗೆ ಹೋಗಬೇಕು. ಏನಕ್ಕೆ ಅದು ಅಂದರೆ ಬಿಕಾಸ್ ಆಫ್ ಆಸಿಡ್ಸ್ ಇಂದ ಹೊಟ್ಟೆನಾ ಅಥವಾ ಏನೋ, ಐ ಮೀನ್ ಎನಿ ಅದರ್ ಲೆನ್ಸ್ ಬೇಸಿಕಲಿ ಹೌದು. ನೀವು ಸಡನ್ನಾಗಿ ಹೊಟ್ಟೆಗೆ ಏನಾಗುತ್ತೆ, ಫಸ್ಟ್ ತಂಪು ಹೋಗಬೇಕು, ಆಮೇಲೆ ನೀವು ಖಾರ ಊಟ ಮಾಡ್ತೀರಾ. ಆಗೇನು ಇಟ್ ಶುಡ್ ಎಂಡ್ ವಿತ್ ಮಜ್ಜಿಗೆ ಅಥವಾ ಕರ್ಡ್ ರೈಸ್ ಆ ಥರ. ಈಗ ಏನಾಗಿದೆ ಅಂದರೆ ಸೀದಾ ಹೋಗಿ ಟಕ್ಕಂತ ಏನೋ ಪಿಜ್ಜಾ ಬರ್ಗರ್ ತಿಂದು ಹೋಗ್ತಾ ಇರೋದು, ಡಯಟ್ಗೆ ಹೋಗಿ ಕುಡ್ದು, ಅಥವಾ ಮತ್ತೊಂದು ಡೈರೆಕ್ಟ್ ಬಿರಿಯಾನಿ ತಿಂದ್ಕೊಂಬಿಟ್ಟು ಮುಗೀತು ಅನ್ನೋದು. ಅಂದರೆ ಲಾಂಗ್ ರನ್ನಿಗೆ ಒಳ್ಳೆಯದಲ್ಲ. ನೀವು ಡಾಕ್ಟರ್ ಸಜೆಸ್ಟ್ ಮಾಡೋದಷ್ಟೇ. ನೀವು ಆಮೇಲೆ ಮಾತಾಡಬಾರ್ದು ಆ್ಯಕ್ಚುಲಿ. ನೀವು ಮುಂಚೆ ನೆನಪಿದೆಯಾ, ನಮ್ಮ ಪೂರ್ವಜರು ಅಥವಾ ಅಜ್ಜ ಅವರೆಲ್ಲ ಊಟ ಮಾಡುವಾಗ ಮಾತಾಡ್ತಿರ್ಲಿಲ್ಲ. ಅಂದರೆ ಮಾತಾಡಿದ್ರೆ ಒದೆಗಳು ಬೀಳ್ತಾ ಇತ್ತು. ಎಕ್ಸಾಕ್ಟ್ಲಿ. ನೀವು ಮಾತಾಡುವಾಗ ಗಾಳಿ ಹೋಗುತ್ತೆ, ಹೊಟ್ಟೆ ಉಬ್ಬರ್ಸಂಗಾಗತ್ತೆ. ನೀವು ಅದನ್ನು ಮಾಡಬಾರ್ದು. ಆಮೇಲೆ ಕಾನ್ಸಂಟ್ರೇಷನ್ ಇರಲ್ಲ. ಬೇಸಿಕಲಿ ನೀವು ಗಮನ ಊಟದ ಬಗ್ಗೆ ಇರಬೇಕು, ಅದ್ರ ಬಗ್ಗೆ ಒಂದು ಭಕ್ತಿ ಭಾವ ಇರಬೇಕು, ಅದನ್ನು ಸ್ವೀಕರಿಸ್ಬೇಕು. ಅವಾಗ ಸೈಲೆಂಟಾಗಿ ನಮ್ಮ ಮಾತಾಡಿದ್ರೆ ನೀವು ಹೇಳ್ದಂಗೆ ಬೀಳ್ತಾ ಇತ್ತು ಬಡಿಗೆ, ಊಟ ಮಾಡುವಾಗ ಮಾತಾಡಿದರೆ. ಆಮೇಲೆ ಆಯಾ ಜಾಗ ಇತ್ತು, ಅವ್ರು ಬಾಯ್ಬಿಟ್ಟು ಹೇಳಬೇಕಾಗಿರಲಿಲ್ಲ. ಸಪೋಸ್ ಪಲ್ಯ ಖಾಲಿ ಆದರೆ ಆ ಜಾಗ ತೋರಿಸೋರು, ಆ ಬಡಿಸೋನಿಗೆ ಗೊತ್ತಾಗ್ತಿತ್ತು ಇವ್ರು ಪಲ್ಯನೇ ಕೇಳ್ತಾ ಇದ್ದಾರೆ ಅಂತ. ಅದೆಲ್ಲ ಒಂದು ಮೆಥಡಾಲಜಿ ಇದೆ. ನಾವು ಅದು ಬಿಟ್ಬಿಟ್ಟಿದ್ದೀವಿ ಅಷ್ಟೇ. ಈಗ ಏನು ಅಂದರೆ, ಈಗ ಹಿಂಗೆ ಒಂದು ಟಿ ವಿ ಯಾವುದೋ ನೆಟ್ಫ್ಲಿಕ್ಸ ಮತ್ತೊಂದು ಓಡ್ತಾ ಇರುತ್ತೆ, ತಿಂತಾ ಇರ್ತೀವಿ, ತಟ್ಟೆ ಖಾಲಿಯಾಗಿದೆ ಗೊತ್ತಾಗಿರಲ್ಲ, ಖಾಲಿ ಇತ್ತಲ್ಲ ಇನ್ನೊಂದು ಹಾಕಿ. ಅದು ಎಷ್ಟು ತಿಂದ್ವೋ ಎಷ್ಟು ಬಿಟ್ಟುವೋ, ಸೀರಿಯಸ್ಲಿ. ಅಂದರೆ ಹೌದು, ಅಂದರೆ ಈಗ ನಾವು ಕಂಪ್ಲೀಟ್ ಅಂತಲ್ಲ, ಬಟ್ ನಮ್ಮ ಲೈಫ್ ಸ್ಟೈಲ್ ಆ ಥರ ಆಗಿಬಿಟ್ಟಿದೆ. ಅಥವಾ ಯಾವುದೋ ಒಂದು ಕಾಲ್ ಬಂದಿರುತ್ತೆ, ಅಥವಾ ವಾಟ್ಸಪ್ ನೋಡ್ತಾ ಇರ್ತೀವಿ, ಯಾವುದೋ ರೀಲ್ಸ್ ನೋಡ್ತಾ ಇರ್ತೀವಿ, ಊಟ ಮಾಡ್ತಾ ಇರ್ತೀವಿ. ಆ್ಯಕ್ಚುಲಿ ಏನು ಒಳ ಹೋಗ್ತಾ ಇದೆ ಅನ್ನೋದ್ರ ಬಗ್ಗೆನೇ ಗಮನ ಇರಲ್ಲ. ಟಾಕ್ ಅಬೌಟ್ ದ ಸೇಮ್ ಥಿಂಗ್ ಇನ್ ಜಿಮ್ಸ್. ನೀವು ನೋಡಿದ್ದೀರಾ, ದೇಸೆ ಜಿಮ್ಮಲ್ಲಿ ಹೋದಾಗ್ಲೂ ವರ್ಕೌಟ್ ಮಾಡಬೇಕಾದ್ರೆ ಹಾಡು ಹಾಕೊಂಡು ಮಾಡಬೇಡಿ. ಆ ಮಸಲ್ದು ಮೈಂಡ್ ಕನೆಕ್ಷನ್ ನೀವು ಎತ್ತಾ ಇದ್ದಾಗ ಯಾವುದೇ ವರ್ಕೌಟ್ ಮಾಡಿ, ಯುವರ್ ಮೈಂಡ್ ಶುಡ್ ಫೀಲ್ ದಟ್ ಮಸಲ್ ಕನೆಕ್ಷನ್ ಅಂತ. ಸೊ ದಿಸ್ ಸೇಮ್ ಥಿಂಗ್ ಇಸ್ ಫಾರ್ ಊಟ. ಖಂಡಿತ ಎಲ್ಲದಕ್ಕೂ ಈ ಪವರ್ ಆಫ್ ನೌ ಅಂತಾರಲ್ಲ, ಬೀಯಿಂಗ್ ಇನ್ ದ ಮೊಮೆಂಟ್, ಎಂಜಾಯಿಂಗ್ ಇಟ್ ಥರೋಲಿ. ಸೊ ಎವ್ರಿಥಿಂಗ್ ಇಸ್ ದೇರ್. ಎಕ್ಸಾಕ್ಟ್ಲಿ. ಅಷ್ಟು ಇತ್ತು, ಎಲ್ಲ ಫರ್ಗಾಟನ್. ಈ ಬಾಳೆ ಎಲೆ ಅಂತ ಬಂತು. ಬಾಳೆ ಎಲೆ ಊಟದ ಆ್ಯಕ್ಚುಲಿ ಬಾಳೆ ಎಲೆ ಬಂದ್ಬಿಟ್ಟು ಆ್ಯಂಟಿ ಬ್ಯಾಕ್ಟೀರಿಯಲ್ ಗುಣಗಳೆಲ್ಲ ಇರುತ್ತೆ ಅದರಲ್ಲಿ. ನೀವು ಅದ್ರ ಮೇಲೆ ಬಿಸಿ ಬೀಳಬೇಕು, ಆ ರಿಯಾಕ್ಷನ್ ಆಗುತ್ತೆ, ಅದು ಹೊಟ್ಟೆಗೆ ಹೋಗಬೇಕು. ಮುಂಚಿನವರೆಲ್ಲ ಆರೋಗ್ಯವಾಗಿ ಹೇಗಿದ್ದರು? ಅಥವಾ ಎಕ್ಸಾಂಪಲ್ ಎಣ್ಣೆಗೆ ಬರೋಣ. ಈಗ ನೀವು ಒಂದು 50 years ಬ್ಯಾಕ್ ಹೋದರೆ, ನಮ್ಮ ಅಜ್ಜ ಅಜ್ಜಿ ಎಲ್ಲ ಅವರ ಯಂಗ್ ಏಜಲ್ಲಿ ಈ ರಿಫೈಂಡ್ ಆಯಿಲ್, ಪಾಮ್ ಆಯಿಲ್ ಎಲ್ಲಿತ್ತು? ಇರಲೇ ಇಲ್ಲ. ಅವರೆಲ್ಲ ಮನೇಲಿ ಬೆಳೆದಿದ್ದ ಕೊಬ್ಬರಿ ಕಾಯಿನ ಇಳಿಸ್ಬಿಟ್ಟು ಒಣಗಿಸಿ ಎಣ್ಣೆ ಮಾಡ್ಕೊಂಡು ಅಡುಗೆ ಮಾಡಿ ಊಟ ಮಾಡ್ತಾಯಿದ್ರು. ಅಥವಾ ಶೇಂಗಾ ಬೆಳೆಯೋ ಪ್ರದೇಶದಲ್ಲಿ ಶೇಂಗಾ ಎಣ್ಣೆ ಮಾಡ್ತಾಯಿದ್ರು, ಅಥವಾ ಮತ್ತೊಂದು ಕುಸುಬೆ ಎಣ್ಣೆನೋ ಮತ್ತೊಂದು ಏನೇನೋ ಅವ್ರು ಸಿಗುವಂಥ ಎಣ್ಣೆ ಮಾಡಿಕೊಂಡು, ಅದು ಎತ್ತಿನ ಗಾಣದಾಗ ಮಾಡಿಕೊಂಡು ಊಟ ಮಾಡ್ತಾಯಿದ್ರು. ಏನಿತ್ತು ಪ್ರಾಬ್ಲಮ್ಮು? ಎಸ್ಪೆಷಲಿ ಕೊಬ್ಬರಿ ಎಣ್ಣೆ ಬಗ್ಗೆ BM ಹೆಗ್ಡೆ ಹೇಳ್ತಾರೆ ಡಾಕ್ಟ್ರು. ಅದರಲ್ಲಿ ಮತ್ತು ಮದರ್ ಮಿಲ್ಕಲ್ಲಿ ಎರಡರಲ್ಲೇ ಮಾತ್ರ ಒಂದು ಸೋಡಿಯಂ ಮೋನೋಲಾರಿಕ್ ಆ್ಯಸಿಡ್ ಅಂತ ಇರುತ್ತೆ, ವಿಚ್ ವಿಲ್ ಗೆಟ್ ಡೈಜೆಸ್ಟೆಡ್ ಇನ್ ಯುವರ್ ಮೌತ್ ಓನ್ಲಿ. ಇನ್ಫೆಂಟ್ಸಿಗೆಲ್ಲ ಕೊಬ್ಬರಿ ಎಣ್ಣೆ ಸಜೆಸ್ಟೆಡ್ ಅಂತ. ಯಾಕೆಂದರೆ ಅವ್ರ ಹತ್ರ ಪ್ಯಾಂಕ್ರಿಯಾಸ್ ಇರಲ್ಲ, ಚಿಕ್ಕ ಮಗುಗೆ ಲೆಪಿಸ್ ಇದು ಬರ್ತಿರಲ್ಲ, ಅದು ಮಾತ್ರ ಮೌತಲ್ಲೇ ಡೈಜೆಷನ್ ಆಗುತ್ತಂತೆ. ಸೊ ಕೋಕೋನಟ್ ಹ್ಯಾಸ್ ಗಟ್ ಲಾಟ್ ಆಫ್ ಹೆಲ್ತ್ ಬೆನಿಫಿಟ್ಸ್. ಬಟ್ ಅನ್ಫಾರ್ಚುನೇಟ್ಲಿ ಅದು ಕೋಕೋನಟ್ ಆಯಿಲ್ ಅಂದರೆ ಅದೊಂದು ಏನು ಹೇಳಿ ಬೊಜ್ಜು ಅಂತ, ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ, ಹಾಗೆ ಹೀಗೆ ಎಲ್ಲ ಆ ಥರ ಅಂತ ಮಾಡಿಬಿಟ್ಟಿದ್ದಾರೆ. ಅದಷ್ಟು ಆ ಥರ ಬ್ರ್ಯಾಂಡ್ ಮಾಡಿಬಿಟ್ಟಿದ್ದಾರೆ ಅಂತಾರೆ. ಬಟ್ ನೋ, ಮುಂಚಿನವರೆಲ್ಲ ಗಟ್ಟಿ ಇದ್ರಲ್ವ, ಮುಂಚೆ ಇದು ಹಾರ್ಟ್ ಅಟ್ಯಾಕ್ ಎಷ್ಟು ಜನಕ್ಕೆ ಆಗ್ತಾಯಿತ್ತು, ಅಥವಾ ಕ್ಯಾನ್ಸರ್ ಎಷ್ಟು ಜನಕ್ಕೆ ಬರ್ತಾಯಿತ್ತು ಮಾಡರ್ನೈಸೇಷನ್ ಅಲ್ವಾ? ಈಗ ಮುಂಚೆ ನೋಡಿ, ಎಲ್ಲೋ ಇಲ್ಲೊಬ್ರು ಕ್ಯಾನ್ಸರ್ದು ಬೀಡಿ ಸಿಗರೇಟ್ ಕನ್ಸ್ಯೂಮ್ ಮಾಡುವವ್ರಿಗೆ ಮಾತ್ರ ಕ್ಯಾನ್ಸರ್ ಬರುತ್ತೆ ಅಂತ ಒಂದು ಇತ್ತು ಪ್ರತೀತಿ. ಇವಾಗ ಯಾರು ಕೇಳಿದ್ರು ಕ್ಯಾನ್ಸರು. ಅದರಿಂದ ಎಷ್ಟೋ ದೂರ ಇದ್ದವರಿಗೂ ಅಥವಾ ಯಾವುದೇ ಆ ಥರ ಏನು ಕನ್ಸ್ಯೂಮ್ ಮಾಡದಿದ್ದವರಿಗೂ ಕೂಡ ಕ್ಯಾನ್ಸರ್. ಹೇಗೆ ಅಂದರೆ ಸಮ್ ಅನ್ವಾಂಟೆಡ್ ಪಾರ್ಟಿಕಲ್ ಈಸ್ ಸ್ಟಿಲ್ ಗೋಯಿಂಗ್ ಇನ್ ಸೈಡ್. ಹೌ? ವಿಚ್ ಇಸ್ ಹಾರ್ಮಿಂಗ್ ಯುವರ್ ಬಾಡಿ ಆ್ಯಂಡ್ ಕಮಿಂಗ್ ಔಟ್ ಅಲ್ವಾ? ಸೊ ಹೇಗೆ ಹೋಗ್ತಾ ಇದೆ? ಸೊ
ಫುಡ್ ಮುಖಾಂತರ ಹೋಗ್ತಾ ಇದೆ. ಒಂದು ನಮ್ಮ ಲೈಫ್ ಸ್ಟೈಲು ವರ್ಕೌಟ್ ಇಲ್ಲ, ಎರಡನೇದಾಗಿ ಬಂದ್ಬಿಟ್ಟು ಸಮ್ ಅನ್ವಾಂಟೆಡ್ ಪಾರ್ಟಿಕಲ್ ಸ್ಟಿಲ್ ಗೋಯಿಂಗ್ ಇನ್ಸೈಡ್ ಥ್ರೂ ಫುಡ್. ಅಗೇನ್ ಇಟ್ ಕಮ್ಸ್ ಟು ಅಡಲ್ಟ್ರೇಷನ್, ಎಸ್ಪೆಷಲಿ ಆಯಿಲ್. ಎಲ್ಲರೂ ಲೆಕ್ಕಾಚಾರ ಮಾಡ್ತಾರೆ. ಎಷ್ಟೋ ಸರಿ ಶೇಂಗಾದ ಎಣ್ಣೆ ಬಗ್ಗೆ ಮಾತಾಡುವಾಗ 1 ಲೀಟ್ರಿಗೆ 3 kg ಶೇಂಗಾ ಬೇಕು ಅಂತಾರೆ, ಲೆಕ್ಕಾಚಾರ 400 ರೂಪಾಯಿ ಆಯ್ತು. ಅದಲ್ಲಿಗೆ ಸ್ಟಾಪು, ಮುಂದೆ ಹೋಗಲ್ಲ. ಎಲ್ಲರಿಗೂ ಗೊತ್ತು ಬಿಡುಗರೋ ಅಂದ್ರೆ ಅದೊಂದು ಅಸಡ್ಡೆ ಆಗಿದೆ. ಅದಕ್ಕೆ ನಮ್ಮದೆಲ್ಲ ಹೇಗೆ ಅಂತಂದರೆ ನಾವು ಮನೆಯಲ್ಲೇ ನಾವು ಬಳಸಲ್ಲ ಅದನ್ನ. ಅಲ್ಲಿಗೆ ನಾನು ಹೇಗೆ ಬಿಸ್ನೆಸ್ಸಿಗೆ ಬಳಸಲಿ? ಇಟ್ ಕಾಂಟ್ರಾಡಿಕ್ಟ್ಸ್ ಮೈ ಓನ್ ಪ್ರಿನ್ಸಿಪಲ್. ಅದಕ್ಕೆ ನಮ್ದು ಹೇಗೆ ಅಂತಂದರೆ ಕಾಸ್ಟ್ಗೆ ಇಷ್ಟು ಪ್ರಶ್ನೆ ಇಲ್ಲ, ಲೆಟ್ಸ್ ಯೂಸ್ ಕೋಕೋನಟ್ ಆಯಿಲ್ ಆರ್ ಗ್ರೌಂಡ್ನಟ್ ಆಯಿಲ್, ಒಟ್ಟು ನಮ್ಗೆ ಗಾಣದ ಎಣ್ಣೆಗಳು. ಸೊ ಹಾಗಾಗಿ ನಮ್ಮ ಪಾಮ್ ಆಯಿಲು, ರಿಫೈಂಡ್ ಆಯಿಲ್ ಯಾವುದೂ ನಮ್ಮ ಫೆಸಿಲಿಟಿ ಒಳಗೆ ಬರೋದೇ ಇಲ್ಲ. ಸೊ ಅಲ್ಲಿಂದನೇ ಸ್ಟಾರ್ಟ್ ಕ್ಲೀನ್ ಫುಡ್ ಕಾನ್ಸೆಪ್ಟ್. ಈ ಉಪ್ಪು ಇರ್ಬೋದು, ನೀವೆಲ್ಲ ನೋಡ್ತೀರ ಎಲ್ಲ ಅನ್ರಿಫೈನ್ಡ್ ಸಾಲ್ಟ್ ಬಳಸಬೇಕು. ಬಟ್ ಈಗ ಸಿಗೋದ್ರಲ್ಲಿ ಏನಾಗುತ್ತೆ, ಫುಲ್ ರಿಫೈನ್ಡ್ ವೈಟ್ ಸಾಲ್ಟ್. ನೀವು ಕರೆಕ್ಟಾಗಿ ದೂರ ಇಟ್ಟರೆ ನೀವು ಮೈದಾ ಯಾವುದು, ಸಾಲ್ಟ್ ಯಾವುದು, ಶುಗರ್ ಯಾವುದು ಗೊತ್ತಾಗಲ್ಲ, ಎಲ್ಲ ಒಂದೇ ಕಲರ್ ಇರುತ್ತೆ. ಸೊ ಅದಕ್ಕೆ ನಾವೇನು ಮಾಡ್ತೀವಿಲ್ಲ, ಅದು ಬೇಡ, ನಾವು ಸಮುದ್ರ ಉಪ್ಪು ತೊಗೊಳ್ಳೋಣ. ಗೋಕರ್ಣ ಉಪ್ಪು ಬರುತ್ತೆ, ಸಮುದ್ರ ಉಪ್ಪು ಬರುತ್ತೆ, ಅದು ಟ್ರೆಡಿಷ್ನಲ್ ಮೆಥಡಲ್ಲಿ ಮಾಡಿರ್ತಾರೆ, ಲೆಟ್ಸ್ ಯೂಸ್ ದಟ್. ಆಮೇಲೆ ಮೆಣಸು, ಹಸಿ ಮೆಣಸು ಆ್ಯಕ್ಚುಲಿ ಮೂಲಭೂತವಾಗಿ ಅದು ಇಂಡಿಯನ್ನೇ ಅಲ್ಲ, ಹೊರಗಡೆಯಿಂದ ಬಂದಿದ್ದಂಥದ್ದು, ಆಯಿತಾ. ಅದು ಆ್ಯಸಿಡಿಟಿ ಆಗುತ್ತೆ. ಬಟ್ ಎಲ್ಲರೂ ಬಳಸ್ತಾರೆ ಬಿಡಿ, ಅದನ್ನು ತಪ್ಪು ಅಂತಲ್ಲ. ಬಟ್ ನಾವೇನಾಗ್ತದೆ, ಆ್ಯಸಿಡಿಟಿ ಇದೆ, ಅದನ್ನ ರಿಮೂವ್ ಮಾಡೋಣ, ಬೇಡ. ಅದ್ರ ಬದಲು ಆಲ್ಟರ್ನೇಟಿವ್ ಏನಿದೆ, ಬರ್ಡ್ಸ್ ಐ ಚಿಲ್ಲಿ ಇದೆ, ಫೈನ್, ಲೆಟ್ಸ್ ಯೂಸ್ ದಿಸ್. ನಿಮ್ಮ ಟೇಸ್ಟು ಚೆಂದ ಬರುತ್ತೆ, ಆ್ಯಸಿಡಿಟಿ ಕಡಿಮೆ ಆಗುತ್ತೆ, ಅದು ನಿಮ್ಮ ಗಟ್ ಹೆಲ್ತಿ ಒಳ್ಳೆಯದು. ಓಕೆ, ಲೆಟ್ಸ್ ಬ್ರಿಂಗ್ ಇನ್ ದಟ್. ಅದನ್ನು ಹಾಕಿದ್ವಿ. ಈ ಥರ ಒಂದೊಂದೇ ಇಂಗ್ರೀಡಿಯೆಂಟ್ಸ್. ಆಮೇಲೆ ಸೋಡಾ, ಕಲ್ಲರ್, ಟೇಸ್ಟಿಂಗ್ ಪೌಡ್ರ್ ಹತ್ತಿರಕ್ಕೂ ಇಲ್ಲ. ಯಾಕೆ ನಾವು 3 ಹೊತ್ತಲ್ಲೇ ಊಟ ಮಾಡ್ತೀನಿ. ಬೆಳಗ್ಗೆ ಎದ್ದು ನಾನು ರೆಡಿಯಾಗಿ ಮಗಳನ್ನ ಬಸ್ ಹತ್ತಿಸಿ, ಬಸ್ ಹತ್ತಿಸಿ ಆಮೇಲೆ ನಾನು ರೆಡಿಯಾಗಿ ಸೀದಾ 9 ಗಂಟೆ ಆಫೀಸಿಗೆ ಬಂದುಬಿಟ್ಟಿರ್ತೀನಿ. ಬಂದು ಅಲ್ಲಿ ಬ್ರೇಕ್ಫಾಸ್ಟ್, ಸ್ಟಾಫಿಗೆ ಏನು ಬ್ರೇಕ್ಫಾಸ್ಟ್ ಮಾಡಿರ್ತಾರೆ ಅದು ನನ್ನ ಬ್ರೇಕ್ಫಾಸ್ಟ್. ಆಮೇಲೆ ವರ್ಕ್ ಸ್ಟಾರ್ಟ್. ಮಧ್ಯಾಹ್ನ ಊಟ ಸೇಮ್, ಏನು ಅಡುಗೆ ಮಾಡಿರ್ತೀವಿ ಅದೇ ಊಟ. ರಾತ್ರಿನೂ ಅಷ್ಟೇ. ಕೆಲಸ ಸರಿ ಬೇಗ ಮನೆ ಹೋದರೆ ರಾತ್ರಿ ಮಾತ್ರ ಮನೇಲಿ ಊಟ, ಇಲ್ಲ ಯಾವ್ದಾರು ಔಟ್ಲೆಟ್ ವಿಸಿಟ್ಸ್ ಹೋದರೆ ರಾತ್ರಿ ಊಟನೂ ಅಲ್ಲೇ. ಸೊ ಬೇಸಿಕಲಿ ಮನೇಲಿ ಅಡುಗೆನೇ ಕಡಿಮೆ ಆಗಿಬಿಟ್ಟಿದೆ. ಯಾಕೆಂದರೆ ಎಲ್ಲ ಹೊರಗಡೆ ತಿನ್ನೋದು, ಅಂದರೆ ನಮ್ಮ ಔಟ್ಲೆಟಲ್ಲಿ ತಿನ್ನೋದು. 3 ಹೊತ್ತು ಅಲ್ಲೇ ಊಟ ಮಾಡ್ತೀವಿ. ಯಾಕೆಂದ್ರೆ ನಂಗೆ ಗೊತ್ತು ವಾಟ್ ಇಟ್ ಗೋಸ್ ಇನ್ಸೈಡ್ ಅಂತ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಿಮ್ಮ ಮೌಲ್ಯಗಳನ್ನು ಆಚೆಗೆ ತಂದಿದ್ದೀರ. ಖಂಡಿತ ದರ್ ಇಸ್ ಅ ಗುಡ್ ಫಿಲ್ಟರ್. ಐ ಥಿಂಕ್ ದಿಸ್ ಗೋಸ್ ಬ್ಯಾಕ್ ಟು ಒನ್ ಥಿಯರಿ. ಐ ಥಿಂಕ್ ಅಮೆಝಾನ್ ಡಿಡ್ ದಿಸ್, ಲಾಂಗ್ ಟರ್ಮ್ ಥಿಂಕಿಂಗ್ ಅಂತಾರೆ. ಅವ್ರು ಇವತ್ತಿನ ಪ್ರಾಫಿಟ್ ನೋಡ್ತಾ ಇಲ್ಲ. ಒನ್ಸ್ ಯು ಗೆಟ್ ದ ಲಾಯಲ್ಟಿ ಆಫ್ ಕಸ್ಟಮರ್ಸ್, ಐ ಗೆಸ್ ಎಕ್ಸಾಕ್ಟ್ಲಿ. ನಾವು ಸೇಮ್, ವಿ ಆರ್ ನಾಟ್ ಹಿಯರ್ ಫಾರ್ ದ ಕ್ವಿಕ್ ಮನಿ. ನನಗೆ ಒಂದು ವ್ಯಾಲ್ಯೂಸ್ ಬೇಸ್ ಮೇಲೆ ಬ್ರ್ಯಾಂಡ್ ಬಿಲ್ಡ್ ಮಾಡ್ತಾ ಇದ್ದೀವಿ. ವಿ ವಾಂಟ್ ಟು ಸ್ಟ್ಯಾಂಡ್ ಲಾಂಗ್ ಟರ್ಮ್. ನಮಗೆ ನಾಳೆ ತಂಬುಳಿ ಮನೆ ಅಂದರೆ ಗುರು ಅವ್ರ ಊಟ ಹೇಗಿರುತ್ತೆ ಅಥವಾ ತಂಬುಳಿ ಹೇಗಿರುತ್ತೆ ಅದನ್ನು ಐ ವಾಂಟ್ ಟು ಎಸ್ಟಾಬ್ಲಿಷ್. ಐ ಡೋಂಟ್ ವಾಂಟ್ ಟು ಕಾಂಪ್ರಮೈಸ್ ಆನ್ ಎನಿ ಆಫ್ ದಿ ಇಂಗ್ರೀಡಿಯೆಂಟ್ಸ್. ಅದಕ್ಕೆ ನಾವು ತುಂಬ ಸ್ಟ್ರಿಕ್ಟ್. ಈವನ್ ನಾವು ಫ್ರಾಂಚೈಸಿ ಮಾಡಲ್ ಕೂಡ ಸೇಮ್ ಕಾನ್ಸೆಪ್ಟೇ. ನಾನು ಮಾಡಿಕೊಡ್ತೀನಿ, ಸರ್ವ್ ಮಾಡೋ ಅಷ್ಟೇ. ಕರೆಕ್ಟು. ಸೆಂಟ್ರಲೈಸ್ ಕಿಚನ್ ಇದೆ, ಎಸ್, ಅಲ್ಲಿಂದ ಎಲ್ಲ ಬರುತ್ತೆ. ಕರೆಕ್ಟ್. ಯಾಕೆಂದರೆ ನನಗೆ ಯಾವುದ್ರಲ್ಲೂ ಕಾಂಪ್ರಮೈಸ್ ಆಗೋಕ್ಕೆ ಇಷ್ಟ ಇಲ್ಲ. ಈಗ ಎಲ್ಲರಿಗೂ ಪ್ಯಾಷನ್ ಇಷ್ಟೇ ಇರಬೇಕು ಅಂತ ಇರೋದಿಲ್ಲ. ಎಷ್ಟೋ ಸರಿ ಇನ್ವೆಸ್ಟ್ ಮಾಡಿದಾಗ ಹೌ ಕ್ವಿಕ್ಲಿ ಐ ವಿಲ್ ಗೆಟ್ ಬ್ಯಾಕ್ ಮೈ ಮನಿ ಅನ್ನೋದೇ ಜಾಸ್ತಿ ಯೋಚನೆ ಆಗಿರೋದು. ತಪ್ಪು ಅಂತಲ್ಲ, ಅದು ದುಡ್ಡು ಹಾಕೊಂಡಾಗ ಸಹಜ ಬಿಸ್ನೆಸ್ ಪ್ರಾಸ್ಪೆಕ್ಟಿವ್ ಇದ್ದೇ ಇರುತ್ತೆ. ಬಟ್ ಅದಕ್ಕೆ ಅದು ಆಗಬಾರ್ದು ಅಂತಲೇ ಕಿಚನ್ ನಮ್ಮದು, ನಾವು ಮಾಡಿಕೊಡ್ತೀವಿ, ನೀವು ಸೆಲ್ ಮಾಡಬೇಕು. ಸೊ ದಟ್ ಯು ನಾಟ್ ಬ್ರ್ಯಾಂಡ್ ನೇಮ್ ಹಾಳಾಗಬಾರ್ದು. ಎಕ್ಸಾಕ್ಟ್ಲಿ. ಕನ್ಸಿಸ್ಟೆನ್ಸಿ, ಕ್ವಾಲಿಟಿ ಆ್ಯಂಡ್ ಟೇಸ್ಟ್ ಅದು ವ್ಯತ್ಯಾಸ ಆಗಬಾರ್ದು. ಸೊ ನಾವು ಐ ಜಸ್ಟ್ ಓಪನ್ ದ ಮೆನು. ಇಲ್ಲಿ ನೀವು ಮೆದೆ ಮುಗ್ಲು ಅಕ್ಕಿ ಅನ್ನ, ಅದ್ರ ಬಗ್ಗೆ ಫಸ್ಟ್ ಟೆಲ್ ಮಿ ಅಬೌಟ್ ದಿಸ್ ಮೆದೆ ಮುಗ್ಲು ಅಕ್ಕಿ. ಅದು ಒಂದು ಥರದ ಅಕ್ಕಿ, ನಮ್ಮ ಸಾಗರ ಕಡೆ ಎಲ್ಲ ಬೆಳೀತಾರೆ, ಅಲ್ಲೇ ಸಿಗೋದು. ಹೌದು. ಈ ಬೆಂಗಳೂರಲ್ಲಿ ನಾನು ಬೆಂಗಳೂರಲ್ಲಿ ಎಲ್ಲೂ ಸಿಗಲ್ಲ. ಅಥವಾ ತಮ್ಮುಳಿ ಮನೆಗೆ ಬಂದರೆ ಊಟ ಮಾಡೋದ್ನಲ್ಲ ಆ ಅನ್ನ ಅದೇ ಅಲ್ಲ, ಒಂದು ಸ್ವಲ್ಪ ಬ್ರೌನ್ ರೈಸ್ ಥರ ಅಂತ ಡೌಟ್ ಇತ್ತು. ಹೌದು, ಇಟ್ ಒಂಥರ ಅನ್ಸುತ್ತೆ. ಕಲರ್ ಡಲ್ ಇರುತ್ತೆ. ಅದು ನಿಮಗೆ ಊಟ ಮಾಡಿದ್ರೆ ಹೆವಿ ಅನ್ಸಲ್ಲ, ಈಸಿ ಡೈಜೆಷನ್ ಆಗುತ್ತೆ. ನಮ್ಮ ಮನೆಗಳಲ್ಲಿ ಅದೇ, ಊರುಗಳಲ್ಲಿ ನಾವು ಬಳಸೋದೇ ಅಕ್ಕಿ, ನಮಗೆ ಪ್ರಾಕ್ಟೀಸ್ ಇರೋದು. ವಾಟ್ ಇಸ್ ದ USP ಆಫ್ ದಿಸ್ ಮೆದೆ ಮುಗ್ಲು ಅಕ್ಕಿ? ಅದೇನಾಗುತ್ತೆ, ಅನ್ಪಾಲಿಶ್ಡ್ ಇರುತ್ತೆ. ಯೂಶಲಿ ಏನಾಗುತ್ತೆ ಹೇಳಿ, ರೈಸಲ್ಲಿ ಇಲ್ಲಿ ಪಾಲಿಶ್ ಮಾಡಿ ವೈಟ್, ಇಲ್ಲಿ ಹೇಗೆ ಅಂದರೆ ಮೈ ಕಿಡ್ ಶಿ ವಿಲ್ ನಾಟ್ ಈಟ್, ಅವ್ರು ವೈಟೇ ಇರಬೇಕಂತೆ ಅವ್ರಿಗೆ. ಅದರ ಅರ್ಥ ಏನು, ಫುಲ್ ಪಾಲಿಶ್ ಮಾಡಿ ವೈಟ್ ಕೊಡ್ತಾರೆ, ಕಂಪ್ಲೀಟ್ಲಿ ಕಾರ್ಬೋಹೈಡ್ರೇಟ್ಸ್ ಕೊಡ್ತಾರೆ, ಫೈಬರ್ ಕಂಟೆಂಟೇ ಇರಲ್ಲ. ಸೊ ಇವಾಗ ಆದಷ್ಟು ನಾವು ಅನ್ರಿಫೈನ್ಡು ಅಥವಾ ಅನ್ಪಾಲಿಶ್ಡನ್ನು ಬಳಸಿದ್ರೆ ಒಳ್ಳೆಯದು. ಬೇಸಿಕಲಿ 1 kg ಇದು 65 ರೂಪಾಯಿ. ಸೊ ಇದು ನಿಮ್ಮೂರಲ್ಲೂ ಸಿಗುತ್ತೆ? ನಿಮ್ಮೂರಲ್ಲೇ ಸಿಗುತ್ತೆ? ನಮ್ಮೂರಲ್ಲಿ ಸಿಗುತ್ತೆ, ಎಲ್ಲ ನಮ್ಗೆ ಬೆಂಗಳೂರಲ್ಲಿ ಬರುತ್ತೆ. ಸೊ ನಾವಿಲ್ಲಿ ಸೆಲ್ ಮಾಡ್ತೀವಿ. ಅಲ್ಲೂ ಮಾಡ್ತೀರಾ? ನಿಮ್ಮ ಔಟ್ಲೆಟಲ್ಲೂ ಮಾಡ್ತೀರಿ? ಹೌದು, ನಮ್ಮ ಎಲ್ಲ 6 ಔಟ್ಲೆಟ್ಸಲ್ಲಿ ನಿಮ್ಗೆ ರೈಸ್ ಸಿಗುತ್ತೆ.
ಯಾಕೆಂದರೆ ಇದು ನಾವು ಫಸ್ಟ್ ಇಟ್ಟಿರಲಿಲ್ಲ, ಕಸ್ಟಮರ್ಗಳಿಗೆ ಊಟ ಮಾಡಿದ ಮೇಲೆ ನಂಗೆ ರೈಸ್ ಬೇಕು ಆಮೇಲೆ ವಿ ಸ್ಟಾರ್ಟೆಡ್ ಪ್ಯಾಕಿಂಗ್ ಇಟ್. ಓಕೆ ಫೈನ್, ಸರಿಯಾಗಿದ್ರೆ ಕಸ್ಟಮರ್ಸ್ಗಿಂತ ನಿಮ್ಗೆ ಐಡಿಯಾ ಕೊಡೋರು ಇನ್ನೊಬ್ರು ಇಲ್ಲ, ಇಲ್ಲ, ಕರೆಕ್ಟ್, ಅವರೇ ಬಂದು ಹೇಳ್ತಾರೆ. ಖಂಡಿತ. ನಿಮ್ಮ ಕೇಸಲ್ಲಿ ಅದೇ ತಾನೆ, ಹೌದು, ತಂಬುಳಿ ಶುರುವಾಗಿದ್ದು ಊಟ ಮಾಡಿ. ಹೌದು, ಒಬ್ಬರು ಬಂದರು ನಮಗೆ ಫೋರ್ಸ್ಫುಲಿ ರೈಸ್ ಮಾಡಿಸ್ಕೊಂಡು ಊಟ ಮಾಡ್ಕೊಂಡು ಹೋದರು. ಅದರಿಂದ ನಮ್ದು ಊಟ ಸ್ಟಾರ್ಟ್ ಆಯಿತು. ಊಟ ಮಾಡಿದ ಕಸ್ಟಮರ್ಗಳು, ಸರ್ ನಿಮ್ಗೆ ಅಕ್ಕಿ ಸೂಪರ್ ಇದೆ ಸರ್, ನಂಗೆ ಅಕ್ಕಿ ಬೇಕು ಸರ್, ನಂಗೆ ಸ್ಯಾಂಪಲ್ಗಾರು ಬೇಕು ಅಂತ ಸ್ಟಾರ್ಟ್ ಮಾಡಿದ್ರು. ಹೌದಲ್ಲ ಸರಿ. ಈಗ ಹೇಗೆ ಅಂದರೆ ಎಷ್ಟೋ ಸರಿ ಕೆಲವರು ಬಂದು 26 kg ಬ್ಯಾಗ್ ತಗೊಂಡೋಗ್ಬಿಡ್ತಾರೆ. ಬಟ್ ನಾವೊಂದು ಕಾಷಿಯಸ್ ಹೇಳಿ ಕಳಿಸ್ತೀವಿ, ಕಾಷನ್ ಕೊಟ್ಟು, ಅಂದರೆ ಅದು ನೀವು 3 monthsಗೂ ಜಾಸ್ತಿ ಇಟ್ಟರೆ ಹುಳ ಆಗತ್ತೆ. ಹುಳ ಯಾಕೆ ಆಗತ್ತೆ ಅನ್ನೋದು ಅರ್ಥ ಆಯ್ತಲ್ಲ, ಅದರಲ್ಲಿ ಏನೂ ಇರೋದಿಲ್ಲ ಬೇರೆದಕ್ಕೆ ಯಾಕೆ ಹುಳ ಆಗಲ್ಲ ಅಂತ ಗೊತ್ತಾಯ್ತಲ್ಲ. ಅಷ್ಟು ಅದನ್ನು ಪಾಲಿಷ್ ಮಾಡಿ ಅದಕ್ಕೆ ಅದೇನೋ ಎಲ್ಲ ಹಾಕಿ ಅಷ್ಟೆ. ನಾವು ಅದಕ್ಕೆ ಹೇಳ್ತೀವಿ, ನೀವು ರೆಗ್ಯುಲರ್ ಬಳಸಿದ್ರೆ ಮಾತ್ರ ಬ್ಯಾಗ್ ತೊಗೊಳ್ಳಿ, ಇಲ್ಲ ಬೆಟರ್ 5 kgs ತೊಗೊಂಡ್ಬಿಡಿ, ನೀವು ಖಾಲಿ ಮಾಡ್ಕೊಳ್ಳಿ ಮತ್ತು ನಾವು ಕೊಡ್ತೀವಿ. ನೈಸ್. ಸಪೋಸ್ ಹುಳ ಆಯಿತು ಅಂತ ಇಟ್ಕೊಳ್ಳಿ, ಕೆಲಸರಿಗೆ ಸರ್ ಹುಳ ಬಿಡಿದೆ ಸರ್ ಅಂತಾರೆ. ನೀವು ಖುಷಿ ಪಡಬೇಕು ಸ್ವಾಮಿ ನೀವು, ಯಾಕೆಂದ್ರೆ ಏನೂ ಇಲ್ಲ, ಹುಳ ಆಗಿದೆ ಖುಷಿ ಪಡಿ, ಮ್ಯಾಕ್ಸ್ ಟು ಮ್ಯಾಕ್ಸ್ ನಾನು ಕ್ಲೀನ್ ಮಾಡಿಕೊಡ್ಬೋದು. ಹುಳ ಆಗಲ್ಲ ನಾನು ಯಾವತ್ತೂ ಹೇಳಲ್ಲ, ಯಾಕೆಂದ್ರೆ ನಾವು ಹುಳ ಆಗದಿದ್ದಂಗೆ ನಾವು ಏನು ಹಾಕೋದೇ ಇಲ್ಲ. ಹುಳ ಆಗಿದೆಯಾ ಮ್ಯಾಕ್ಸ್ ಟು ಮ್ಯಾಕ್ಸ್ ನಮ್ಮಲ್ಲೂ ಆಗತ್ತೆ, ನಾನು ಕ್ಲೀನ್ ಮಾಡ್ಕೊತೀವಿ ಅಷ್ಟೇ, ಮತ್ತಿನ್ನೇನೂ ನಾವು ಮಾಡಲ್ಲ. ಇಲ್ಲ ಈ ಒಂದು ಲವಂಗನೋ ಮತ್ತೊಂದು ಮೆಣಸಿನ್ಕಾಯಿನೋ ಅದ್ರೊಳಗೆ ಹಾಕಿಡಿ ಅಷ್ಟೇ. ಹೌದಾ? ಹೌದು, ನೀವು ಅದನ್ನ ಹಾಕಿಟ್ರೆ ಆಯ್ತು. ನೈಸ್. ಸೊ ನಾವು ಇದು ಅಕ್ಕಿದು ಬ್ಯಾಕ್ಗ್ರೌಂಡ್ ಆಯಿತು, ಮೆನು ನೋಡ್ತಾ ಇದ್ದೀನಿ ಇಲ್ಲಿ. ಸೊ ತಂಬುಳಿ ಊಟದಲ್ಲಿ ಮೆದೆ ಮುಗ್ಲು ಅಕ್ಕಿ ಅನ್ನ, ಗಟ್ಟಿ ತಂಬುಳಿ, ಸಾಂಬಾರು ಚಟ್ನಿ. ಇದೇನಿದು ಮಂದನ ಗೊಜ್ಜು? ಅದು ಮಾವಿನಕಾಯಿದು ಗೊಜ್ಜು ಮಾಡ್ತೇವೆ. ಅದು ಮಾವಿನಕಾಯಿನ ಬೇಯಿಸಿ ಎಲ್ಲ ಮಾಡೋದು. ಮತ್ತು 2 ಥರ ಮಾಡ್ತಾರೆ, ಬೇಯಿಸು ಮಾಡ್ತಾರೆ, ಹಸಿನೂ ಮಾಡ್ತಾರೆ. ಅದು ಒಂದು ಥರದ ಗೊಜ್ಜು, ಅದು ಅನ್ನ ಕಲಿಸ್ಕೊಳ್ತಾರೆ, ವೆರಿ ಸ್ಪೈಸಿ ಇರುತ್ತೆ. ಅದಕ್ಕೆ ನಮ್ಮ ಭಾಗದಲ್ಲಿ ಮಂದನ ಗೊಜ್ಜು ಅಂತ ಕರೀತಾರೆ. ಅದೊಂಥರ ಟ್ರೇಡ್ ಮಾರ್ಕ್. ಮಂದನ ಗೊಜ್ಜಿದೆ ಅಂದರೆ ಅವತ್ತು ನೀವು ಡಬಲ್ಸ್ ಊಟ ಮಾಡ್ತೀರಾ ಅಂತ, ನಿಮ್ಮ ರೆಗ್ಯುಲರ್ ಅಪಟೈಟ್ಗಿಂತ ಜಾಸ್ತಿ ಹೋಗುತ್ತೆ, ಯಾಕೆ ಅಷ್ಟು ಟೇಸ್ಟ್ ಇರುತ್ತೆ. ಅಂದರೆ ಇವತ್ತು ನಾನು ತಿನ್ನಲ್ಲ, ಒಂದು ಗ್ರೀನ್ ಇತ್ತು, ನೀವು ಅದನ್ನ ಜಸ್ಟ್ ಟೇಸ್ಟ್ ಮಾಡ್ಕೊಂಡ್ರೆ, ಹಾಂ, ನೀವು ಅದನ್ನು ಅನ್ನ ಕಲಿಸ್ಕೊಂಡು ಕೊಬ್ಬರಿ ಎಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ಬಿಸಿ ಬಿಸಿ ಅನ್ನ ಹೊಡಿತಾ ಇದ್ದರೆ ಹಂಗೆ ಹೋಗ್ತಾ ಇರುತ್ತೆ. ನಮ್ಮ ಕಡೆ ಏನು ಮಾಡ್ತಾರೆ ಗೊತ್ತಾ, ಈ ಫಂಕ್ಷನ್ಗಳಲ್ಲಿ ಈ ಮಧ್ಯಾಹ್ನ ಎಲ್ಲ ಸಾಮಾನ್ಯ ಸಾರು ಸಾಂಬಾರೆಲ್ಲ ಊಟ ಆಗಿರುತ್ತೆ. ಸೊ ಗೆಸ್ಟ್ ಬಂದಿರ್ತಾರೆ, ಹಾಗೆ ಸಂಜೆಗೇನು ಬೇಕಲ್ಲ, ಮತ್ತು ಆ ಸಾರು ಸಾಂಬಾರು ಬೇಜಾರು ಎಲ್ಲರಿಗೂ. ಮಂದನ ಗೊಜ್ಜು ಮಾಡಿಸ್ಬೋಣ, ಮಂದನ್ ಗೊಜ್ಜು ಮಾಡಿ ಬಿಸಿ ಬಿಸಿ ಸರ್ವ್ ಮಾಡ್ತಾರೆ, ಹೊಡಿತಾರೆ, ಸಾಕಾಗಿರತ್ತದು. ಸೊ ಐ ಥಿಂಕ್ ಕರ್ನಾಟಕದಲ್ಲಿರೋ ಎಲ್ರಿಗೂ ಈ ಉಪ್ಪು ತುಪ್ಪ ಅನ್ನ, ಚಟ್ನಿ ಪುಡಿ ಅನ್ನ, ಚಟ್ನಿ ಅನ್ನ, ಇದೆಲ್ಲದ್ರ ಉಪ್ಪಿನಕಾಯಿ ಅನ್ನ ಎಲ್ಲ ಇದೆ. ಹೌದೌದು. ಸೊ ಬಿಕಾಸ್ ನಮ್ಮ ತಾಯಿ ಶಿ ವಾಸ್ ಅ ಸಿಂಗಲ್ ಪೇರೆಂಟ್ ಅಲ್ಲ, ಅವ್ರ ಕೆಲ್ಸಕ್ಕೆಲ್ಲ ಹೋಗ್ತಾ ಇದ್ದಾಗ ಸಾಯಂಕಾಲ ಬರೋಷ್ಟೊತ್ತಿಗೆ ನಮ್ಮನೇಲಿ ನಾನೇ ಅನ್ನಕ್ಕಿಟ್ಟು ಇವೆಲ್ಲ ಅಭ್ಯಾಸ ಇದೆ, ಬಿಕಾಸ್ ಐ ಕನೆಕ್ಟೆಡ್ ಟು ದಟ್ ಫೇಸ್. ಸೊ ಈ ಮಂದನ ಗೊಜ್ಜು, ಐ ಆಮ್ ಶೋರ್ ಲಾಟ್ ಆಫ್ ಅವರ್ ಲೇಡೀಸ್ ಆರ್ ವಾಚಿಂಗ್ ದಿಸ್. ವಾಟ್ ಇಸ್ ದ ರೆಸಿಪಿ ಆಫ್ ದಿಸ್ ಮಂದನ ಗೊಜ್ಜು? ಮಾವಿನಕಾಯಿ ಇದೆ ಆ್ಯಕ್ಚುಲಿ, ಬೇಸಿಕಲಿ ಮಾವಿನಕಾಯಿ ಇರುತ್ತೆ. ಅಗೇನ್ ಸೂಜಿ ಮೆಣಸೆ, ಅದಕ್ಕೂ ಕೂಡ ನಾವು ಸೂಜಿ ಮೆಣಸು ಹಾಕಿ ಅದಕ್ಕೆ ಹಿಂಗಿರುತ್ತೆ, ಒಗ್ಗರಣೆ ಕೊಟ್ಟು. ಮಾವಿನಕಾಯಿ ಮೇನ್ ಇಂಗ್ರೀಡಿಯೆಂಟ್ಸ್ ಮಾವಿನಕಾಯಿ. ಅದಕ್ಕೆ ಅದ್ರಾಗೂ ಏನಾಗುತ್ತಾ, ಮಾವಿನಕಾಯಲ್ಲಿ ತುಂಬ ಥರ ಉಪಜಾತಿಗಳಿದೆ. ಈ ಹಣ್ಣಿನ ಕಾಯಿ ಬೇರೆ, ಈ ಉಪ್ಪಿನಕಾಯಿ ಕಾಯಿ ಬೇರೆ, ಇದು ಅಪ್ಪೆಕಾಯಿ ಅಂತೆಲ್ಲ ಕರಿತೀವಿ, ಅದರಿಂದೆಲ್ಲ ಮಾಡ್ತಾರೆ. ಸೊ ಟೇಸ್ಟ್ ನೀವು ಒಂದ್ಸರಿ ನೀವು ಊಟ ಮಾಡಿ ನಾನು ನಿಮ್ಗೆ ಕೊಡ್ತೀನಿ, ಸಖತ್ತಾಗಿರತ್ತೆ. ಅಮೇಝಿಂಗ್. ಸೊ ದಿಸ್ ಇಸ್ ಹೌ ಮಂದನ ಗೊಜ್ಜು ಕೇಮ್. ಇದ್ರದ್ದು ಹೆಲ್ತ್ ಬೆನಿಫಿಟ್ಸ್ ಏನಾರು ಇದೆಯಾ? ಹೆಲ್ತ್ ಬೆನಿಫಿಟ್ ಅಂತ ಇಲ್ಲ, ಕ್ಲೀನ್ ಫುಡ್ ಅಷ್ಟೇ, ರುಚಿ ಅಷ್ಟೇ. ಹಾಂ. ಸೊ ಕೋಸಂಬರಿ ಉಪ್ಪಿನಕಾಯಿ ಇದಾಯಿತು. ಆ್ಯಂಡ್ ಇನ್ನೊಂದು ನಾನು ನೋಡಿದೆ ಇಸ್ ಕಷಾಯ. ಅಂದರೆ ಇವತ್ತೇನಾಗೋಯ್ತು, ಈ ಐ ವಾಂಟ್ ಟು ಗೋ ಬ್ಯಾಕ್ ಟು ದಟ್ ಥಿಯರಿ ವಿ ವರ್ ಟಾಕಿಂಗ್ ಅಬೌಟ್. ಈ 0 to 1 ಅಂತ ಬುಕ್ಕಲ್ಲಿ ದೇಸೆ 2 ಥರ ಪ್ರಾಸೆಸ್ ಇದೆ. ಒಂದು 0 to 1 ಅಂದರೆ ಕ್ರಿಯೇಟಿಂಗ್ ಸಮಥಿಂಗ್ ಎಂಟೈರ್ಲಿ ನ್ಯೂ, ಆ್ಯಂಡ್ ಎರಡನೇದು ಇಸ್ ರೆಪ್ಲಿಕೇಟಿಂಗ್ ಸಮಥಿಂಗ್, ಅಥವಾ ಇರೋದನ್ನೇ ನೆಕ್ಸ್ಟ್ ಸ್ಟೆಪ್ ಏನಾದ್ರು ತೊಗೊಂಡೋಗೋದು. ಅಂದರೆ ಈಗ ಉದಾಹರಣೆಗೆ 0 to 1 ಅಂದರೆ Airbnb ಕಾನ್ಸೆಪ್ಟು, ಏನೂ ಇರಲಿಲ್ಲ ಆ ಕ್ಯಾಟಗರಿ. ಯಾರೊಬ್ರು ಅಪಾರ್ಟ್ಮೆಂಟ್ ರೆಂಟ್ ಅಂತ ಕೊಟ್ಟರು, ಅವ್ರು ಒಬ್ಬರು ಕೊಟ್ಟರು, ಆಮೇಲೆ ಅದನ್ನು ಕಾನ್ಸೆಪ್ಟ್ ಅಂತ ಮಾಡಿ ಇವತ್ತು ಪ್ರಪಂಚನೇ ಅದು ಒಂದು ಎಲ್ಲರದು ಬೆನಿಫಿಟ್. ಸೊ ನಿಮ್ಮ ಕೇಸ್ ಅಂತ ಬಂದರೆ ಐ ಥಿಂಕ್ ಯು ಫಾಲ್ ಇನ್ ಟು 0 to 1, ಬಿಕಾಸ್ ತಂಬುಳಿ ಅಂತ ಕ್ಯಾಟಗರಿ ಮಾರ್ಕೆಟಲ್ಲೇ ಇಲ್ದಿದ್ದ ಜಾಗದಲ್ಲಿ ಯು ಕ್ರಿಯೇಟೆಡ್ ಅ ಕ್ಯಾಟಗರಿ. ನಾವು ಅಟ್ ದ ಸೇಮ್ ಟೈಮ್ ಕಷಾಯ ಅನ್ನೋದು ಆಲ್ರೆಡಿ ಇತ್ತು, ಮನೆಗಳಲ್ಲಿತ್ತು, ಅಥವಾ ಮನೆ ಮಟ್ಟಕ್ಕೆ ಇದ್ದದನ್ನ ನಾವು ಯು ಹ್ಯಾವ್ ಇಂಪ್ರೂವ್ಡ್ ಇಟ್ ಟು ದಿ ಲೆವೆಲ್ ದ್ಯಾಟ್ ಏನೋ ತಂಬುಳಿನ ಅನ್ನ ಜೊತೆಗೆ ತಿನ್ನೋ ಬದಲು ಅದನ್ನು ಡ್ರಿಂಕ್ ಆಗಿ ಮಾಡಿದ್ರಿ. ನಾವು ಕಷಾಯನೂ ನೀವು ಡ್ರಿಂಕ್ ಆಗಿ ಮಾಡೋದ್ರಲ್ಲಿ ಆರ್ ಬ್ರಿಂಗಿಂಗ್ ದ ಏನ್ಷಿಯಂಟ್ ವಿಸ್ಡಮ್ ಆಸ್ ಅ ಕೂಲ್ ಡ್ರಿಂಕ್ ವಿಚ್ ಇಸ್ ರೆಡಿಲಿ ಅವೈಲಬಲ್. ಕಷಾಯ ಒಂದು ಬಿಸಿ, ಅದು ಬಿಸಿ ಬರುತ್ತೆ ಕಷಾಯ. ಇದರಲ್ಲಿ ಕಷಾಯಗಳಲ್ಲಿ ಕೆಲವೊಂದು ತುಂಬ ಸ್ಪೆಷಾಲಿಟಿ ಇದೆ. ಈಗ ನಮ್ಮೆಲ್ಲ ಮುಂಚೆ ಈಗ ಶೀತ ಆಯಿತು ಅಂತಂದರೆ ಒಂದು ಕಷಾಯ ಮಾಡಿಕೊಡೋರು, ಕುಡಿದು ಮಲ್ಕೋಬಾರೆ ಅಂತ ಬೈಯೋರು. ಸಾಕು, ನಿಮ್ಗೆ ಅವಾಗ ಡೋಲೋ 650 ಬೇಕಾಗಿರಲಿಲ್ಲ ಒಂದು ಕಾಲದಲ್ಲಿ, ಆಯ್ತಾ. ತಮಿಳ್ನಾಡಲ್ಲೂ ಚುಕ್ಕು ಕಾಫಿ ಕೊಡ್ತಾರೆ, ಹಾಂ ಸೇಮ್ ಅದೇ ಅಷ್ಟೇ. ಅದೇ ಏನಲ್ಲ, ನಮ್ಮ ಎಲ್ಲ ಈ ಜಿಯೋಗ್ರಫಿ ಬೇಸ್ ಮೇಲೆ ಅಲ್ಲೆಲ್ಲಿ ಒಂದು ನೇಟಿವ್ ಪ್ರಾಕ್ಟೀಸ್ ಇದೆ ಅಂತ ಎಲ್ಲದಕ್ಕೂ ಮೆಡಿಸಿನ್ ಅಡುಗೆ ಮನೆಯೇ
ಬೇಸಿಕಲಿ ಅಡುಗೆ ಮನೇಲಿ ಎಲ್ಲವಕ್ಕೂ ಮೆಡಿಸಿನ್ ಇದೆ. ಈಗ ಎಕ್ಸಾಂಪಲ್ ಅರಿಶಿಣದ ಹಾಲು ಕರೋನಾ ಬಂದಾಗ ಎಷ್ಟು ಜನ ಕುಡಿದ್ರು, ಬಹುಶಃ ಲೈಫಲ್ಲಿ ಕುಡಿದೇ ಇದ್ದಾರಲ್ಲ ಅರಿಶಿಣ ಹಾಲು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ದಿನ. ಯಾಕೆಂದರೆ ಅದರಲ್ಲಿ ಕುರ್ಕುಮಿನ್ ಅನ್ನೋದು ಅದು ಅಷ್ಟು ಒಳ್ಳೆ ಗುಣ ಇದೆ. ಅದು ಆ್ಯಕ್ಚುಲಿ ನ್ಯಾಚುರಲ್ ಆಂಟಿಬಯೋಟಿಕ್ ಅಲ್ವಾ, ಗೊತ್ತಿರಲಿಲ್ಲ. ಮತ್ತು ಮುಂಚೆ ಎಷ್ಟು ಜನ ಅಸಡ್ಡೆ ತೋರಿಸ್ತಾರೆ, ಅದನ್ನೆಲ್ಲ ಯಾರು ಕುಡಿತಾರೆ ಬಿಡುಗರು. ಬಟ್ ಕರೋನಾ ಅಂತ ಬಂದ್ಕೊಳ್ಳೆ ಎಲ್ಲರಿಗೂ ನೆನಪಾಯ್ತು, ಗುರು ಎಲ್ಲರೂ ಅರಿಶಿಣ ಹಾಲು ಕುಡಿಯೋರೆ. ನಮಗೆ ಯಾವಾಗ ಎಷ್ಟು ಆಶ್ಚರ್ಯ ಆಯಿತು ಅಂದರೆ ಇವಾಗ ಎಲ್ಲ ಈಗ ವಾಪಸ್ ಬರ್ತಾ ಇದ್ದಾರೆ. ಅಷ್ಟೇ, ಏನು ಬೇಕಾದ್ರು ಅವಾಗ ಅನಿಸ್ತು. ಅವಾಗ ಇದಕ್ಕೆ ನಾವು ಎಕ್ಸಾಂಪಲ್ ನೀವು ಸ್ವಾರ್ಲೆ ಅಂತಲ್ಲ ಒಂದು ಕಷಾಯ ಇದೆ, ನೀವು ಅದೆಲ್ಲ ಅದೊಂದು ಗಿಡ ಆ್ಯಕ್ಚುಲಿ ನಮ್ಮ ಕಡೆ ಹೆಂಗೆ ಅಂದರೆ ಅದನ್ನ ಕಡ್ದು ಗೊಬ್ಬರ ಗುಂಡಿ ಹಾಕ್ತಾರೆ. ಹಾಂ ಅದು, ಬಟ್ ಅದು ಎಷ್ಟು ಅಂದರೆ ಅದಕ್ಕೆ ಮಾನಿಟ್ರಿ ವ್ಯಾಲ್ಯೂ ಇರಲಿಲ್ಲ. ನೀವು ಮನೆ ಮಟ್ಟಿಗೆ ಕಷಾಯ ಮಾಡೋಕ್ಕೆ, ತಂಬುಳಿ ಮಾಡೋಕ್ಕೆ, ಚಟ್ನಿ ಮಾಡೋಕ್ಕೆ ಬಳಸೋರು ಎಕ್ಸಸ್ ಏನು ಮಾಡ್ತೀರಾ, ಕಟ್ ಮಾಡಿ ಗೊಬ್ಬರ ಗುಂಡಿ ಹಾಕೋದು, ಗೊಬ್ಬರ ಗುಂಡಿ. ಯಾಕೆ ಅದಕ್ಕೆ ಯಾರು ಪರ್ಚೇಸ್ ಯಾರು ಮಾಡ್ತಾ ಇರಲಿಲ್ಲ, ಅದಕ್ಕೆ ಮಾನಿಟ್ರಿ ವ್ಯಾಲ್ಯೂ ಇರಲಿಲ್ಲ. ಬಟ್ ಇವಾಗ ನಾವು ಸ್ಟಾರ್ಟ್ ಮಾಡ್ತಾಯಿದ್ದೀವಿ, ನೀವು ಬೆಳೀರಿ, ನಾವೆಲ್ಲನೂ ಎನ್ಕರೇಜ್ ಮಾಡ್ತಾಯಿದ್ದೀವಿ. ಆಮೇಲೆ ಅಟ್ ಎ ಕಮ್ಯುನಿಟಿ ಲೆವೆಲ್ ವಿ ಆರ್ ಹೆಲ್ಪಿಂಗ್ ದೆಮ್ ಟು ಏನೇಳಿ ಇದನ್ನ ಕನ್ಸರ್ವೇಷನ್ ಮಾಡಲಿಕ್ಕೆ. ಇಲ್ಲಾಂದ್ರೆ ಬಹುಶಃ ಇದು ಮುಂದಿನ ಪೀಳಿಗೆ ಎಲ್ಲವೂ ಇರೋದಿಲ್ಲ. ಈಗ ಬ್ರಾಹ್ಮಿ ಅಂತ ಇತ್ತಲ್ವಾ, ಒಂದೆಲ್ಗ, ಅವಾಗೆಲ್ಲ ವಯಸ್ಸಾದರೂ ದಿವಸ ನೀವು ಒಂದು ಎಲೆ ತಿನ್ನಬೇಕು, ನಿಮಗೆ ಮೆಮೊರಿ ಪವರ್ ಚುರುಕಾಗೋದು ಅದು ಇದು ಅಂತಿದ್ರು. ಈಗ ನಿಮ್ಗೆ ಎಲ್ಲಿ ಸಿಗುತ್ತೆ ಈಗ ಒಂದೆಲ್ಗ? ಎಲ್ಲೋ ಅಲ್ಲೊಬ್ರು ಇಲ್ಲೊಬ್ರು ಮಾರ್ಬೋದು, ಬಟ್ ಅಗೇನ್ ಇಟ್ಸ್ ಆಲ್ ಹೈಬ್ರಿಡ್ ಬಂದುಬಿಟ್ಟಿರತ್ತೆ, ಸ್ವಲ್ಪ ರಬ್ಬರ್ ಥರ ದಪ್ಪ ಬರುತ್ತೆ, ನಾಟಿ ಸಿಗಲ್ಲ. ಈಗ ನೀವು ಅದನ್ನ ಉಳಿಸಿಲ್ಲ ಅಂತಂದರೆ ಪರ್ಪಸ್ಫುಲ್ಲಿ, ಬಹುಶಃ ನೆಕ್ಸ್ಟ್ ಜನ್ರೇಷನಿಗೆ ನೋಡೋಕ್ಕೆ ಸಿಗೋದಿಲ್ಲ. ಈಗ ನೋಡಿ, ನೀವು ಹೇಳಿದ್ರಿ 50 ವೆರೈಟಿಯಲ್ಲಿ ಬೆಂಗಳೂರಲ್ಲಿ ಹಾರ್ಡ್ಲಿ 3 4 ಥರ ಸೊಪ್ಪು ಸಿಗ್ಬೋದು ನಾವು ತಂಬಳಿ ಮಾಡುವಂತಹಾದ್ರೆ. ಉಳಿದಿದ್ದಷ್ಟು ಎಲ್ಲಿಂದ ಬರಬೇಕು? ಹೊರಗಡೆಯಿಂದ ಬರಬೇಕು, ಸೋರ್ಸ್ ಮಾಡಬೇಕು. ಈಗ ಅವುಗಳನ್ನ ನಾವೇನು ಮಾಡ್ತಾಯಿದ್ದೀವಿ ಅಂದರೆ, ತುಂಬ ಜನ ರೈತರಿಗೂ ನಾವು ಬೆಳೆಯೋಕ್ಕೆ ಹೇಳ್ತಾ ಇದ್ದೀವಿ, ಅವ್ರು ಬೆಳೆದಿದ್ದು ನಾವು ಖರೀದಿ ಮಾಡ್ತಾಯಿದ್ದೀವಿ, ಈವನ್ ನಮ್ಮ ಪ್ಲಾಟ್ಗಳನ್ನ ನಾವು ಬೆಳೀತಾ ಇದ್ದೀವಿ. ಸೊ ಇದೇನಾಗುತ್ತೆ, ಇಂಡೈರೆಕ್ಟ್ಲಿ ವಿ ಆರ್ ಹೆಲ್ಪಿಂಗ್ ಟು ಕನ್ಸರ್ವ್ ದಿಸ್ ಫಾರ್ ದ ನೆಕ್ಸ್ಟ್ ಜನರೇಷನ್. ಹೋಲ್ ಇಕೋ ಸಿಸ್ಟಮ್ ಒಂದನ್ನು ಇನ್ನೊಂದು ಬೆಳೆಸ್ತಾ ಇದೆ, ಇನ್ನೊಂದು ಉಳಿಸ್ತಾ ಇದೆ. ಕರೆಕ್ಟ್, ಅಷ್ಟೇ ನಮ್ಮದೊಂದು ಚಿಕ್ಕ ಪ್ರಯತ್ನ ಟುವರ್ಡ್ಸ್ ದಟ್. ಸೊ ಈ ಸ್ವಾರ್ಲೆ ದಂಟು ಅಂದರೆ ಅದಕ್ಕೆ ಬಂದೆ. ಓಕೆ, ಅದು ದಂಟು ಅಂತಂದರೆ ಬೇಸಿಕಲಿ ಕಾಂಡ, ಪ್ಲಾಂಟಿನ ಸ್ಟೆಮ್ ಬರುತ್ತಲ್ಲ, ಅದನ್ನು ಜಜ್ಜಿ ಕುದಿಸಿ ಅದರಿಂದ ನಾವು ಕಷಾಯ ಮಾಡ್ತೀವಿ. ಅದು ನಾವು ಊಟದ ಜೊತೆ ಸರ್ವ್ ಮಾಡ್ತೀವಿ ಕೂಡ. ನಮ್ಮ ಬಾಳೆಲೆ ಊಟದ ಜೊತೆಗೆ ಊಟ ಆದಮೇಲೆ ಲಾಸ್ಟಿಗೆ ಒಂದು 1/2 ಕಪ್ ಸ್ವಾರ್ಲೆ ದಂಟಿನ ಕಷಾಯ ಕೊಡ್ತೀವಿ. ವಾಟ್ಸ್ ದ ಬೆನಿಫಿಟ್ ಆಫ್ ದಿಸ್? ಅದು ಡೈಜೆಷನ್ಗೆ ಒಳ್ಳೆಯದು. ಆಮೇಲೆ ಜ್ವರ, ಶೀತ, ಥಂಡಿ ಎಲ್ಲದಕ್ಕೂ ತುಂಬ ಕ್ಯೂರ್. ನೀವು ಕೂಡ ಸುಮ್ಮನೆ ಮಲಗಿರ್ ಸಾಕು, ಜ್ವರ ಎಲ್ಲ ಬಿಡುತ್ತೆ ಆ್ಯಕ್ಚುಲಿ. ಬಟ್ ಮಲ್ಕೊಳ್ಳುವಂತಹ ಸಮಾಧಾನ ನಮ್ಮಲ್ಲಿರಬೇಕು. ಇವಾಗ ಪವರ್ ನ್ಯಾಪ್ ಅಂತ ತೊಗೊತಾರಲ್ಲ ಆಫೀಸಲ್ಲಿ, ಇಲ್ಲ ಅಂದರೆ ರಾತ್ರಿ ಕುಡಿದು ಅಂದರೆ ನಾಳೆ ಎಕ್ಸಾಂಪಲ್ ಈಗ ಹುಷಾರಿಲ್ಲ ಅಂತ ಇಟ್ಕೊಳ್ಳಿ, ಜ್ವರ ಬಂದಿದೆ, ಇದು ಕುಡಿದು ಆ ಥರ ಇಲ್ಲ, ನಾರ್ಮಲಾಗಿ ಮಲಗಬೇಕು ಅಂತಲ್ಲ. ನಾಳೆ ಥರ ಜ್ವರ ಬಂದಾಗ ನಾವೇನು ಮಾಡ್ತೀವಿ, ನಂಗೆ ಇಮಿಡಿಯೇಟ್ ನಾನು ನೆಕ್ಸ್ಟ್ ಮಿನಿಟ್ ನಾನು ರೆಡಿ ಆಗ್ಬಿಡ್ಬೇಕು. ನನಗೆ ಒಂದು ಸಿನ್ನರೆಸ್ಟು, ಒಂದು ಡೋಲೋ 650 ತೊಗೊಂಡು ನಂಗೆ ನೆಕ್ಸ್ಟ್ ಶಾರ್ಟ್ ಇದೆ ಅಂತನೋ, ಕೆಲಸ ಇದೆ ಅಂತನೋ, ಮೀಟಿಂಗ್ ಇದೆ ಅಂತನೋ, ಮತ್ತೊಂದು ಓಡ್ತಾ ಇರೋದೆ. ನಮಗೆ ಅದನ್ನ ಕುಡಿದು ಮಲ್ಕೊಂಡು ಹಾಫ್ ಡೇ ಕೊಡೋಷ್ಟು ಪೇಷನ್ಸ್ ಟೈಮ್ ಇಲ್ಲ, ದೇಹಕ್ಕೆ ಟೈಮ್ ಕೊಡ್ತಿಲ್ಲ, ಇಮ್ಯೂನ್ ಸಿಸ್ಟಮ್. ಎಕ್ಸಾಕ್ಟ್ಲಿ, ನಾಳೆ ಥರ ನೀವು ಕುಡಿದು ನೀವು ಮಲ್ಕೊಂಡ್ರೆ ಆರಾಮಾಗತ್ತೆ. ಬಟ್ ಅದು ಇವತ್ತಿನ ಕಮಿಟ್ಮೆಂಟ್ ಇರ್ಬೋದು, ಕೆಲಸ ಇರ್ಬೋದು, ತಪ್ಪು ಸರಿ ಅಂತಲ್ಲ, ಎಲ್ಲರ ಲೈಫು ಹಾಗೆ ಆಗಿದೆ, ಟೈಮ್ ಇಲ್ಲ, ಚಾಯ್ಸ್, ಬೇಸಿಕಲಿ ಅವ್ರ ಚಾಯ್ಸ್ ಅಷ್ಟೇ. ನೀವು ಹಾಗೆ ಮಾಡಿದ್ರೆ ನೀವು ಇದು ಕುಡಿದು ಮಲಗಿದ್ರೆ ಕಡಿಮೆ ಆಗುತ್ತೆ ಅಂತ. ಸೊ ಯಾವ್ದಾರು ನಮ್ಮಲ್ಲಿ ಎಕ್ಸಾಂಪಲ್ ಈಗ ವಾಯು ವಿಳಂಗ ಅಂತ ಒಂದು ತಂಬುಳಿ ಇದೆ, ತುಂಬ ಜನ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅಂತಾರೆ, ಹೊಟ್ಟೆ ಸ್ಟಮಕ್ ಬ್ಲಾಟಿಂಗ್ ಅಂತಾರೆ. ಸುಮ್ಮನೆ ಅದು ಕುಡಿರಿ 2 ಗ್ಲಾಸ್, ಸುಮ್ಮನೆ ಕೂತ್ಕೊಳ್ಳಿ, ನಿಧಾನಕ್ಕೆ ಆರಾಮಾಗತ್ತೆ. ಆ ಥರದ್ದೆಲ್ಲ ಇದೆ. ಆಮೇಲೆ ಆ 50 ವೆರೈಟೀಸಿಗೆ ನಾವು ಏನು ಮೆಡಿಸಿನಲ್ ವ್ಯಾಲ್ಯೂಸ್ ಬಗ್ಗೆ ಮಾತಾಡಿದ್ವಲ್ಲ, ಅದು ಸುಮ್ಮನೆ ಗೂಗಲ್ ಡೇಟ್ ಅಲ್ಲ. ನಾವೊಬ್ಬರು ಆಯುರ್ವೇದಿಕ್ ಡಾಕ್ಟ್ರುಗಳ ಜೊತೆ ಕೂತ್ಕೊಂಡ್ಬಿಟ್ಟು, ಸೊ ಒಂದು ತಂಬುಳಿ ನಾರ್ಮಲ್ ಆಗಿ ಒಬ್ಬ ಮನುಷ್ಯನ ದೇಹದ ಮೇಲೆ ಯಾವ ಥರ ಪರಿಣಾಮ ಬೀರಬಹುದು ಅವರೇಜ್ ಆಗಿ, ಅದನ್ನು ನಾವು ಲಿಸ್ಟ್ ಡೌನ್ ಮಾಡಿರೋದು. ನೀವು ಇದು ಕುಡಿದ್ರೆ ಏನಾಗುತ್ತೆ, ಈ ತಂಬುಳಿ ಕುಡಿದ್ರೆ ಏನಾಗುತ್ತೆ. ನಮ್ಮ ಹತ್ರ ರೈಟಪ್ಸ್ ಇರುತ್ತೆ, ಯಾರೇ ಔಟ್ಲೆಟಿಗೆ ಬಂದರೂ ನಾವು ಕೊಡ್ತೀವಿ ಬೆನಿಫಿಟ್ಸ್. ಅವರು ಓದ್ಕೋಬೋದು ಏನೇನು ಬೆನಿಫಿಟ್ಸ್ ಇದೆ ಅದರಲ್ಲಿ ಅಂತ. ಐ ವಿಲ್ ಓಪನ್ ದ ಹೋಲ್ ಇದು ಲಿಸ್ಟು ಬಿಫೋರ್ ವಿಚ್ ಈ ಕಷಾಯ ಮುಗಿಸ್ಬಿಡ್ತೀನಿ. ಎಸ್ ಪ್ಲೀಸ್. ಕಷಾಯದಲ್ಲಿ ಈಗ ಸ್ವಾರ್ಲೆ ದಂಟಿನ ಸಾರು ಆಯಿತು, ಇದೇನಿದು ಅತ್ತಿ ಕುಡಿ ಸಾರು ಅಂದರೆ? ಅತ್ತಿ ಮರ ಅಂತ ಒಂದು ಬರ್ತೈತೆ ಗೊತ್ತಾ, ನಾವು ಮುಂಚಿನ ಕಥೆಗಳಲ್ಲಿ ಬ್ರಹ್ಮರಾಕ್ಷಸ ಇರ್ತಾನೆ ಅದರಲ್ಲಿ ಅಂತ. ಇಟ್ಸ್ ಅ ಫಿಗ್ ಫ್ಯಾಮಿಲಿ. ನಿಮ್ಮ ಈ ಅಂಜೂರ ಹಣ್ಣು ಬರುತ್ತಲ್ಲ, ಅತ್ತಿ ಹಣ್ಣು, ಅಲ್ಲ ಅತ್ತಿ ಹಣ್ಣು, ಕರೆಕ್ಟ್, ಅತ್ತಿ ಹಣ್ಣು. ಅದು ಚಕ್ಕೆಯಿಂದ ಕಷಾಯ ಮಾಡ್ತಾರೆ. ಸೊ ಅದು ತುಂಬ ತಂಪು ದೇಹಕ್ಕೆ. ಆಮೇಲೆ ಮತ್ತೊಂದಿದೆ ಬಲಗಣೆ ಚಕ್ಕೆ ಅಂತ, ಅದು ಆ್ಯಕ್ಚುಲಿ ಎಂತ ಗೊತ್ತಾ, ಲಿವರ್ ಹೆಲ್ತಿ ತುಂಬ ಒಳ್ಳೆಯದು. ಅಗೇನ್ ಅದು ಮರ, ನಾವು ಅದು ತೊಗಟೆ ಮಾತ್ರ ತೆಗಿತೀವಿ, ಮರ ಕಡಿಯಲ್ಲ. ಮರ ಬೆಳೆಸ್ಕೊತೀವಿ, ಮರ ಉಳಿಸ್ಕೊತೀವಿ, ಯಾಕೆಂದರೆ ಅದು ಬೇಕು. ತೊಗಟೆ ಅಷ್ಟು ತೆಗೆದುಬಿಟ್ಟು ಅದನ್ನು ಸೇಮ್ ಜಜ್ಜಿ ನೀರಲ್ಲಿ ಕುದಿಸಿ ಅದ್ರದ್ದು ಅಂಶ ತೆಗೆದು ಕಷಾಯ ಮಾಡೋಂಥದ್ದು, ಅದು ಲಿವರ್ ಹೆಲ್ತಿಗೆ ದಿ ಬೆಸ್ಟ್. ನಮ್ಮ ಬೆಂಗಳೂರವರಿಗೆ ಎಲ್ಲರಿಗೂ ಜಾಸ್ತಿ ಬೇಕು, ಯಾಕೆಂದರೆ ಪಬ್ ಸಿಟಿ ಅಲ್ಲ. ಎಕ್ಸಾಕ್ಟ್ಲಿ. ಸೊ ಈ ಬಳಗಣೆ ಚಕ್ಕೆ ಆಯಿತು, ಅತ್ತಿ ಕುಡಿ ಸಾರು ಆಯಿತು, ಸ್ವಾರ್ಲೆ ಆಯಿತು,
ಮೆಂತೆ ಕಾಳು ಸಾರಿದೆ, ಕಾಳು ಮೆಣಸಿಂದಿದೆ. ಐ ಥಿಂಕ್ ದೀಸ್ ಟು ಐ ಥಿಂಕ್ ಸೆಲ್ಫ್ ಎಕ್ಸ್ಪ್ಲನೇಟರಿ, ಪೀಪಲ್ ನೋ ಇಟ್. ಸೊ ಇದಕ್ಕೇನಾದರೂ ಇದಿದೆಯಾ, ಲೈಕ್ ದಿನಕ್ಕೊಂದು ಗ್ಲಾಸ್ ಕುಡಿಬೇಕು ಏನೂ ಅಥವಾ ಇಲ್ಲ. ನೀಡ್ ಬೇಸ್ಡ್? ನಿಮಗೆ ಯಾವಾಗ ಬೇಕಾದ್ರೂ ಕುಡಿಬೋದು, ಎಷ್ಟು ಸರಿ ಬೇಕಾದ್ರೂ ಕುಡಿಬೋದು. ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂದರೆ ಅವರ ದೇಹ ಪ್ರಕೃತಿ ಮೇಲೆ ಹೀಟ್ ಆಗಬಹುದು. ಈಗ ಎಕ್ಸಾಂಪಲ್ ದೇಹ ಪ್ರಕೃತಿ ಅಂತ ಬಂದರೆ ವಾತ ಪಿತ್ತ ಕಫ ಅಂತ ಬರುತ್ತೆ. ಕೆಲವ್ರದ್ದು ಶೀತ ದೇಹ ಪ್ರಕೃತಿ ಅಂತ ಇರುತ್ತೆ, ಕೆಲವ್ರದ್ದು ಉಷ್ಣ ದೇಹ ಪ್ರಕೃತಿ ಅಂತ ಇರುತ್ತೆ. ಈಗ ನನಗೆ ಆ್ಯಕ್ಚುಲಿ ಹೀಟ್ ಬಾಡಿ, ನಾನು ಮಜ್ಜಿಗೆ ಎಳ್ನೀರು ನೀರು ಕುಡಿತಾನೆ ಇರ್ತೀನಿ, ಹಂಗೆ ಎಕ್ಸಸ್ ಆಫ್ ಹೀಟ್ ಆಗಿಬಿಡುತ್ತೆ. ನಾನು ಈ ಕಷಾಯ 4 ಸರಿ ಕುಡಿದ್ಬಿಟ್ರೆ ನೆಕ್ಸ್ಟ್ ಡೇ ಗಂಟ್ಲೆಲ್ಲ ಹಿಡ್ಕೊಂಡು ಮುಗೀತು, ನಾನು ಉಷ್ಟು. ಅಂದರೆ ಅವರ ದೇಹ ಪ್ರಕೃತಿ ಮೇಲೆ ಹೋಗುತ್ತೆ. ಗಾಟ್ ಇಟ್. ಸೊ ತಂಬುಳಿ ಇಸ್ ಫಾರ್ ಕೂಲಿಂಗ್ ಡೌನ್. ತಂಪು ಹುಳಿ ಹೆಂಗಿದ್ರು ಶುರು ಆಗಿದೆ ಅದು ಹಾಗೆ. ಇದು ಕಷಾಯ ಇಷ್ಟು ಮೇಂಟೈನ್ ದ ವಾರ್ಮ್ ದ ಬಾಡಿ. ಕರೆಕ್ಟ್. ಆಯಿತು. ಮತ್ತು ಇಲ್ಲಿ ಯು ಆಲ್ಸೋ ಹ್ಯಾಡ್ ಸ್ಯಾಂಡ್ವಿಚ್. ಹಾಂ, ಸ್ಯಾಂಡ್ವಿಚ್ ಆ್ಯಕ್ಚುಲಿ ಇದು ಒಂದು ಇಂಟ್ರೆಸ್ಟಿಂಗ್ ಪಾರ್ಟ್. ನಮ್ಗೆ ಏನಾಯಿತು ಅಂದರೆ ತಂಬುಳಿ ಸ್ಟಾರ್ಟ್ ಮಾಡಿದ್ವಲ್ಲ, ಜನರಿಗೆ ಏನೋ ಬೇಕು ತಿನ್ನೋಕ್ಕೆ. ಬರೀ ಕುಡಿಯೋದು ಹೇಗೆ? ನಾವು ಅಷ್ಟೇ ಬರೀ ಕುಡಿಯೋದು ಕೊಡ್ತೀವಿ ಅಂದರೆ ಹೇಗೆ? ಏನಾದ್ರು ಮಧ್ಯ ಸ್ವಲ್ಪ ಮಂಚಿಂಗ್ ಬೇಕು, ಏನೋ ತಿನ್ನಕ್ಕೆ ಬೇಕು, ಓಕೆ ಫೈನ್ ಸ್ಯಾಂಡ್ವಿಚ್ ಸ್ಟಾರ್ಟ್ ಮಾಡೋಣ ಅಂತ. ಅಗೇನ್ ಸ್ಯಾಂಡ್ವಿಚ್ ಅಂದರೆ ಶುಡ್ ಅಲೈನ್ ವಿತ್ ಅವರ್ ಕಾನ್ಸೆಪ್ಟ್. ಹೆಲ್ದಿ ಆಗಿರಬೇಕಲ್ಲ. ಅಂದರೆ ಈಗ ನಾವು ತಂಬುಳಿ ಅಂತ ಅಷ್ಟು ಹೆಲ್ದಿ ಅಂತ ಕೊಡುವಾಗ ನಾನು ಯಾವುದು ಚೀಸ್ ಕ್ರೀಮು ಮೈನೀಸ್ ಹಾಕಿ ನಾವು ಸ್ಯಾಂಡ್ವಿಚ್ ಮಾಡಿಬಿಟ್ರೆ ಇಟ್ ಕಾಂಟ್ರಡಿಕ್ಟ್ಸ್. ಅವಾಗೇನಾಯಿತು, ಓಕೆ ಇದೇನೋ ಹೆಲ್ದಿ ಸ್ಯಾಂಡ್ವಿಚ್ ಬೇಕಲ್ಲ ಅಂತ ಹೇಳ್ಬಿಟ್ಟು ಒಬ್ಬರು ಡೈಟಿಷಿಯನ್ಸ್ನ ಕನ್ಸಲ್ಟ್ ಮಾಡಿ ಅವ್ರ ಹತ್ರ ಕೂತ್ಕೊಂಡಿದ್ದು, ನಮ್ಮ ರಿಕ್ವೈರ್ಮೆಂಟ್ ಮೇಡಮ್ ನಮ್ಮದೆಲ್ಲ ಈ ಥರ ಆಫರಿಂಗ್ ಇದೆ, ತಂಬುಳಿ ಇದೆ, ಇದು ಹೆಲ್ದಿ ಇದೆ, ನಂಗೆ ಸ್ಯಾಂಡ್ವಿಚ್ ಬೇಕು, ಬಟ್ ಇಟ್ ಹ್ಯಾಸ್ ಟು ಬಿ ಹೆಲ್ದಿ. ಟೆಲ್ ಮಿ, ನನಗೆ ಚೀಸ್ ಕ್ರೀಮ್ ಮೈನಸ್ ಬೇಡ, ನಾ ಏನು ಹಾಕಿ ಮಾಡ್ಬೋದು ಅಂತೇಳಿ. ಸೊ ದೆನ್ ವಿ ಸ್ಟಾರ್ಟೆಡ್ ಅವ್ರ ಜೊತೆ ಡಿಸ್ಕಷನ್ ಮಾಡಿ, ಅವ್ರ ಹತ್ರ ರೆಸಿಪಿ ತೊಗೊಂಡು ಕನ್ಸಲ್ಟೇಷನ್ ಪೇ ಮಾಡಿ ಎಲ್ಲ ಮಾಡಿ ಕೊನೆ ವಿ ಅರೈವ್ಡ್. ನಾವು ಆ್ಯಕ್ಚುಲಿ ಏನು ಮಾಡ್ತೀವಿ ಅಂದರೆ ಟೋಫು ಸ್ಯಾಂಡ್ವಿಚ್ ಮಾಡ್ತೀವಿ. ಟೋಫು ಮತ್ತು ಗ್ರೀಕ್ ಯೋಗರ್ಟ್ ಯೂಸ್ ಮಾಡಿಬಿಟ್ಟು, ಎಸ್ ಟೋಫು ಮತ್ತು ಗ್ರೀಕ್ ಯೋಗರ್ಟ್ ಯೂಸ್ ಮಾಡಿಬಿಟ್ಟು ಒಂದು ಸ್ಯಾಂಡ್ವಿಚ್ ಮಾಡ್ತೀವಿ. ಅದ್ರ ಕೋಸ್ಲ ಇರುತ್ತೆ, ಅಗೇನ್ ಹೋಲ್ ವೀಟ್ ಬ್ರೆಡ್. ಸೊ ಅಗೇನ್ ದಟ್ಸ್ ಹೆಲ್ದಿ ಸ್ಯಾಂಡ್ವಿಚ್ಚು. ಮತ್ತು ನೋಡ್ಬಿಟ್ಟು ಬನಾನಾ ವಾಲ್ನಟ್ ಸ್ಯಾಂಡ್ವಿಚ್ ಮಾಡ್ತೀವಿ. ಅದು ಹೇಗೆ ಅಂತಂದರೆ ಅದರಲ್ಲಿ ಪೀನಟ್ ಬಟರು, ಆಲ್ಮಂಡ್ ಬಟರು, ಬಾಳೆಹಣ್ಣು, ಹನಿ, ಜೇನುತುಪ್ಪ, ವಾಲ್ನಟ್ಸ್ ಎಷ್ಟಿರುತ್ತೆ. ಸೊ ಇವೆರಡನ್ನ ಇಂಟ್ರೊಡ್ಯೂಸ್ ಮಾಡಿದ್ವಿ. ಹಾಂ, ಬಿಕಾಸ್ ನಾನು ಯೂಶಲಿ ಸ್ಯಾಂಡ್ವಿಚಲ್ಲಿ ನಟ್ಸ್ ಮತ್ತು ಬನಾನಾ ಇದೆಲ್ಲ ನೋಡೋದು ಕಮ್ಮಿ. ಅಂದರೆ ಡು ಯು ಹ್ಯಾವ್ ಅ ಸ್ಟ್ರಾಟಜಿ? ಒನ್ ಇಸ್ ಸ್ವಲ್ಪ ಸ್ವೀಟ್, ಹಾಂ ಅದು ಮತ್ತೊಂದು ಸ್ವಲ್ಪ ಸ್ವೀಟಿಶ್ ಬರುತ್ತೆ. ಈ ಮಕ್ಕಳು ಬರ್ತಾರೆ ಎಷ್ಟು ಸರಿ, ಅವ್ರಿಗೆ ಒಂದು ತಿನ್ನಕ್ಕೆ ಬೇಕಾಗಿರುತ್ತೆ. ಈವನ್ ನಾನು ಕೂಡ ಪರ್ಸ್ನಲಿ ನಾನು ಬನಾನಾ ವಾಲ್ನಟ್ ಸ್ಯಾಂಡ್ವಿಚ್ ಫ್ಯಾನೇ. ಸಂಜೆ ಹಸುವತ್ತು ಅಂದ್ಕೊಳ್ಳೆ ಒಂದು ಬನಾನಾ ಮಾಡಿಕೊಡೋ ಅಂತೇಳಿ ಮಾಡಿಸ್ಕೊಳ್ಳೋದು. Wake up to fresh ideas. Repose. Yeah, it's good ಅಲ್ಲ. Banana is carbs again. Correct. Energy sandwich, nuts again, good for all your omega 3 and all the other idu. And nice. So your positioning is we are the healthy QSR. ಹೌದು. ಅಂದರೆ ತಂಬುಳಿನೂ ಹೆಲ್ದಿ, ಕಷಾಯನೂ ಹೆಲ್ದಿ, ಅನ್ನನೂ ಹೆಲ್ದಿ, ಸ್ಯಾಂಡ್ವಿಚ್ಚು ಹೆಲ್ದಿ. ಅಂದರೆ ಇಡೀ ಮೆನುನಲ್ಲಿ ಯಾವುದೂ ಎಲ್ಲ ಮಾಡಿ ಸಲಾಡ್ಗೆ ಬರ್ತಾ ಇದೀನಿ. ಅಲ್ಲೂ ಮಿಕ್ಸ್ ಮೊಳಕೆ ಕಾಳಿನ ಸ್ಯಾಲಡ್ ಇದೆ, ಬಾಳೆ ದಿಂಡಿನ ಸ್ಯಾಲಡ್. ಹಾಂ, ಬಾಳೆ ದಿಂಡು ಅಗೇನ್ ಅದು ಬಂದ್ಬಿಟ್ಟು ಕಿಡ್ನಿ ಸ್ಟೋನಿಗೆ ತುಂಬ ಒಳ್ಳೆಯದು. ಅಥವಾ ಈ ಕೂದಲು ಅಥವಾ ಬೇರೆ ಇನ್ನೇನೋ ಹೊಟ್ಟೆಲಿದ್ದರೆ ಅದನ್ನು ರಿಮೂವ್ ಮಾಡಲಿಕ್ಕೆ ಬಾಳೆ ದಿಂಡು ದಿ ಬೆಸ್ಟ್. ಬಾನ ಸ್ಟೆಮ್ ಇದನ್ನೆಲ್ಲ ಆ್ಯಕ್ಚುಲಿ ನಮ್ಮ ಮನೆ ತಿಥಿಗಳಲ್ಲಿ ಮಾಡೋರು ಅಲ್ವಾ. ಮುಂಚೆ ಎಲ್ಲ ಇತ್ತು, ಈ ಕಳೆದೋಗ್ತಾ ಇದೆ. ಇದನ್ನೆಲ್ಲ ವಾಪಸ್ ಕರೆಕ್ಟ್. ಇಲ್ಲ, ಇದಕ್ಕೆ ಬಿಗ್ ಟೈಮ್ ಫ್ಯಾನ್ಸ್ ಇದ್ದಾರೆ. ಈ ಬಂದ್ಬಿಟ್ಟು ಬನಾನಾ ಸ್ಟೆಮ್ ಸ್ಯಾಂಡ್ವಿಚ್ ತಿಂದ್ಕೊಂಡು ಒಂದು ತಂಬುಳಿ ಕುಡ್ಕೊಂಡು ಹೋಗೋರು ಇದ್ದಾರೆ. ಅದು ಅದಕ್ಕಾಗಿ ಬರ್ತಾರೆ. ನಾವು ಬನಾನಾ ಸ್ಟೆಮ್ದು ತಂಬುಳಿ ಕೂಡ ಮಾಡ್ತೀವಿ. ತಂಬುಳಿ ಕೂಡ ಇದೆ, ಸಲಾಡ್ ಕೂಡ ಇದೆ. ಸೊ ಸಲಾಡ್ ತಿನ್ನೋರೇ ಇದ್ದಾರೆ, ಎಷ್ಟೋ ಜನ ಇದ್ದಾರೆ. ಗುಡ್. ನಂದೊಂದು ಕಂಪ್ಲೇಂಟ್ ಇತ್ತು, ಬಿಕಾಸ್ ಐ ಫಾಲೋ ಪ್ರೋಟೀನ್, ಫೈಬರ್ ಆ್ಯಂಡ್ ಕಾರ್ಬ್ಸ್ ಡಯಟ್. ಫೈಬರ್ ಹೆಂಗೋ ಸಿಕ್ಕೋಗ್ಬಿಡುತ್ತೆ, ಹಣ್ಣು ತರಕಾರಿ. ಪ್ರೋಟೀನಲ್ಲೇ ಇವಾಗ ಸ್ವಲ್ಪ ವೆಜಿಟೇರಿಯನ್ಸು ಒದೇ ತಿಂತಾ ಇರೋದು. ಅಂದರೆ ಎಲ್ಲರೂ ನುಚ್ಚುನುಂಡೆ ಹುಡ್ಕೊಂಡು ಹೋಗೋಕ್ಕಾಗಲ್ಲ, ಅಥವಾ ದಿನ ಬೆಳಗಾದರೆ ಪನ್ನೀರು ಅವು ಇವು ಅಂತ. ಬಟ್ ಇದ್ರ ಮಧ್ಯ ವೆನ್ ಹೋಟೆಲ್ಸ್ ಆರ್ ಎನ್ಕರೇಜಿಂಗ್ ಹೆಲ್ದಿ ಆಪ್ಷನ್ಸ್, ಇವಾಗ ದೀಸ್ ಥಿಂಗ್ಸ್ ಲೈಕ್ ಬಾಳೆ ದಿಂಡಿನ ಸ್ಯಾಲಡ್ ಆಗಿರಲಿ, ಇವನ್ ಮಲ್ನಾಡ್ ಸ್ಪೆಷಲ್ ತಿಂಡಿನಲ್ಲೂ ಯು ಆರ್ ಟ್ರೈಂಗ್ ಟು ಬ್ರಿಂಗ್ ಇನ್ ಎರಡು ಥರದ್ದು ಸ್ವೀಟ್ಸ್ ಇದೆ. ತೊಡೆದೇವು ಅಂದ್ರೆ ಏನು? ತೊಡೆದೇವು ಅಂತಂದರೆ ಅಕ್ಕಿ ಹಿಟ್ಟು ಮತ್ತು ಏಲಕ್ಕಿ ಎಲ್ಲ ಹಾಕಿ ಮಾಡೋರು. ಮುಂಚೆ ಅದು ಕಬ್ಬಿನ ಹಾಲಿಂದ ಮಾಡೋರು. ಯೂಶಲಿ ಏನಾಗಿತ್ತು, ಈ ಆಲೆ ಮನೆ ಸೀಸನ್ ಬಂದಾಗ ಕಬ್ಬಿನ ಹಾಲಿಂದ ಅದನ್ನೊಂದು ಡಿಶ್ ಮಾಡೋರು. ಮಣ್ಣಿನ ಮಡಿಕೆ ಉಲ್ಟಾ ಇಟ್ಟು ಅದ್ರ ಮೇಲೆ ತುಂಬ ನೀರು ಥರ ಇರುತ್ತೆ. ನಾವು ನೆಕ್ಸ್ಟ್ ವೀಡಿಯೋಸ್ ಬರುತ್ತೆ, ನಿಮ್ಗೆ ಗೊತ್ತಾಗುತ್ತೆ. ಹಿಟ್ಟು ಈ ನೀರು ದೋಸೆ ಮಾಡಲ್ವಾ, ಲಿಟ್ರಲಿ ಅದಕ್ಕಿಂತ ತೆಳ್ಳು ಮಾಡಿ ಬಟ್ಟೆ ಲದ್ದಿ ಆ ಮಣ್ಣಿನ ಮಡಿಕೆ ಮೇಲೆ ಹಾಕ್ತಾರೆ. ವೆರಿ ಕ್ರಿಸ್ಪಿ, ವೆರಿ ತಿನ್ ಬರುತ್ತೆ. ಅದು ಯಾವುದು ಆಂಧ್ರದಲ್ಲಿ ಒಂದು ಡಿಶ್ ಬರುತ್ತೆ, ಪೂತರೇಕುಡು ಅಂತ ಒಂದು ಬರುತ್ತಲ್ಲ, ಅದು ಶುಗರಿಂದ ಮಾಡ್ತಾರೆ. ಇದು ಮುಂಚಿನ ಕಾಲದಲ್ಲಿ ಕಬ್ಬಿನ ಹಾಲಿಂದ ಮಾಡೋರು. ಬಟ್ ಇವಾಗೆಲ್ಲ ಸ್ವಲ್ಪ ಕಮರ್ಷಿಯಲ್ ಆದಾಗ ಬೆಲ್ಲ ಯೂಸ್ ಮಾಡ್ತಾರೆ.
ಆಲೆಮನೆ ಬೆಲ್ಲ ಹಾಕಿಬಿಟ್ಟು ಮಾಡ್ತಾರೆ. ಅದು ನಮ್ಮ ಮಲೆನಾಡಿನ ಒಂದು ಟ್ರೇಡ್ ಮಾರ್ಕ್ ಸ್ವೀಟು. ಸೊ ಅದು ತುಪ್ಪ ಮತ್ತು ಹಾಲು ಜೊತೆ ತಿನ್ನುವಂಥದ್ದು. ಸೊ ಇಟ್ಸ್ ಕ್ರಿಸ್ಪಿ, ವೆರಿ ಕ್ರಿಸ್ಪಿ ಇರುತ್ತೆ. ಬಟ್ ನೀವು ಹಾಲಲ್ಲಿ ಹಾಕಿದಾಗ ಸ್ವಲ್ಪ ಮೆತ್ತ ಆಗತ್ತೆ. ಅದು ತುಂಬ ಚೆನ್ನಾಗಿ ಬೆಲ್ಲದ ಸ್ವೀಟು. ಇದು ಆಲ್ ಟೈಮ್ ಇರತ್ತಾ? ಆಲ್ ಟೈಮ್. ಇವೆಲ್ಲ ಈ ನೀವು ಮೆನುಲಿರೋದು ಊಟ ಬಿಟ್ಟು ಬೇರೆ ಎಲ್ಲವೂ ಆಲ್ ಡೇ ಮೆನು, 10 to 10 ಎಲ್ಲವೂ ಅವೈಲೇಬಲ್ ಇರುತ್ತೆ. ಆಮೇಲೆ ಮತ್ತೊಂದು ಕೇಸರಿ ಅಂತ ಒಂದಿದೆ, ಸಣ್ಣಕ್ಕಿ ಕೇಸರಿ ಅಂತೇಳಿ. ಕೇಸರಿ, yes. ಹಾಂ, ಅದು ಬಂದ್ಬಿಟ್ಟು ಒಂದು ಸ್ಪೆಷಲ್ ಟೈಪ್ ಆಫ್ ರೈಸಿಂದ ಮಾಡೋದು. ಅದು ಮಂಜುಗುಣಿ ಸಣ್ಣಕ್ಕಿ ಅಂತ ಬರುತ್ತೆ, ಅದರಿಂದ ಮಾಡುವಂಥದ್ದು. ಅದು ನೀವು ಆ್ಯಕ್ಚುಲಿ ಯೆಲ್ಲೋಯಿಶ್ ಕಲರ್ ಇರುತ್ತೆ, ಆ ಕಲರ್ ಬರೋದು ಒರಿಜಿನಲ್ ಕೇಸರಿಯಿಂದ. ಅದಕ್ಕೆ ಫುಡ್ ಕಲರ್ ಹಾಕಲ್ಲ, ಅದು ಶುಗರಿಂದ ಮಾಡುವಂಥದ್ದೇ. ಬಟ್ ಅದಕ್ಕೆ ಫ್ಯಾನ್ ಫಾಲೋಯಿಂಗ್ ಬೇರೆ ಇದೆ. ನಮ್ಮ ಮಲೆನಾಡು ಅನ್ನೋದಕ್ಕೋಸ್ಕರ ಅದನ್ನು ಒಂದು ಇಟ್ಟಿದ್ದೀವಿ, ಇಲ್ಲ ನೀವು ಟೇಸ್ಟ್ ಮಾಡಲಿ ಅಂತ. ಯಾಕೆ ನಮ್ಮ ಕಡೆ ಹೇಗೆಂದರೆ ನೀವು ಆ ಸ್ವೀಟ್ ಮಾಡಿಲ್ಲ ಅಂದರೆ ಅದು ಮದುವೆ ಮನೆಯೇ ಅಲ್ಲ. ಏನು ಮದುವೆ ಮನೆಗಳು, ಕೇಸರಿನೇ ಮಾಡಿಸಲ್ಲ ಆ ಲೆವೆಲಿಗೆ. ಸಣ್ಣಕ್ಕಿ ಕೇಸರಿ, ಐ ಥಿಂಕ್ ವಿಲ್ ಆಲ್ ಟ್ರೈ ಟೇಸ್ಟಿಂಗ್, ಬೆಂಗಳೂರಿನವರೇ. ಹೌದು. ಈಗ ಇದಕ್ಕೆ ನಾವು ಆ್ಯಕ್ಚುಲಿ ಬಾಳೆಲೆ ಊಟ ಆ್ಯಡ್ ಆಗಿದೆ, ಮೆನುಲಿಲ್ಲ. ಸೊ ನಮ್ಮ 6ರಲ್ಲಿ 2 ಔಟ್ಲೆಟ್, ಜಯನಗರ 7th ಬ್ಲಾಕ್ ಮತ್ತು ಬನಶಂಕರಿ 6th ಸ್ಟೇಜಲ್ಲಿ ನಿಮಗೆ ಬಾಳೆಲೆ ಊಟ ಸಿಗುತ್ತೆ. ಅದು ಒಂಥರ ಹೇಗೆ ಹೇಳಿ, ಸೂಪರ್ ಸೆಟ್ ಆಫ್ ಪ್ಲೇಟ್ ಮೀಲ್ಸ್, ಅಡಿಷನಲ್ ಐಟಮ್ಸ್ ಇರುತ್ತೆ. ಗುಡ್ ನೀವು ಮಾಡಿದ್ದೀರಾ. ಬಿಕಾಸ್ ಆಫ್ಟರ್ ಈ ಕಾಮತ್ ಆ ಗ್ಯಾಪ್ ಇತ್ತಲ್ಲಿ ಈ ಬಾಳೆ ಎಲೆಗೆ ಅಂತ ಹುಡ್ಕೊಂಡು ಬಂದು ಅವ್ರದ್ದು ಐ ಡೋಂಟ್ ನೋ ಇದಾರೋ ಇಲ್ವೋ ಅವರು. ಅವ್ರದ್ದು ಬಾಳೆಲೆ ಊಟ ಇದೆ, ಜವಾರಿ, ಹೌದು, ಜೋಳದ ರೊಟ್ಟಿ ಊಟ ಅವ್ರದ್ದಿದೆ. ಓಕೆ. ಹಾಂ, ನಮ್ಮದು ಮಲೆನಾಡು ಸ್ಟೈಲ್ ಬರುತ್ತೆ. ನಮ್ಮದ್ರಲ್ಲಿ ಬೇಸಿಕ್ ಕೆಲವರು ಕೇಳ್ತಾರೆ, ಸರ್ ನೀವು ಚಪಾತಿ ಕೊಡಲ್ವಾ, ಮುದ್ದೆ ಕೊಡಲ್ವಾ ಅಂತ ಕೇಳ್ತಾರೆ. ಬಟ್ ಹಾಗೆ ನಮ್ಮ ಈ ಮಲೆನಾಡು ಕುಸಿನ್ ಅಂತ ಮಾಡಿದಾಗ ನಾನು ಅದನ್ನ ಇಂಟ್ರಡ್ಯೂಸ್ ಮಾಡೋಕ್ಕಾಗೋದೇ ಇಲ್ಲ. ಯಾಕಂದರೆ ಬೇಸಿಕಲಿ ನಮ್ಮ ಭಾಗದಾಗಿರೋದು ರೈಸು, ಮೇಯ್ನಾಗಿ ರೈಸಲ್ಲೇ ಇರೋದು. ಅಗೇನ್ ಈ ಕೆಲವೊಂದು ಪರ್ಸೆಪ್ಷನ್, ಈ ಎಕ್ಸಾಂಪಲ್ ನಮ್ಮ ಜನರಿಗೆ ಏನಾಗಿದೆ, ಚಪಾತಿ ತಿನ್ನಬೇಕು, ಏನು ಊಟಕ್ಕೆ ಚಪಾತಿ ಕೊಡಲ್ಲ ಗುರು ಅಂತಾರೆ. ಸರಿ, ನೀವು ಯಾಕೆ ಚಪಾತಿ ಬೇಕು? ಚಪಾತಿ ಫೈಬರ್ ಬೇಕು, ರೈಸ್ ಬರೀ ಕಾರ್ಬೋಹೈಡ್ರೇಟ್ಸ್ ಅಂತ ಯೋಚನೆ ಮಾಡೋದು ಎಲ್ಲರೂ. ನಾನು ರೈಸ್ ತಿಂದರೆ ದಪ್ಪ ಆಗಿಬಿಡ್ತೀವಿ ಅಥವಾ ಅದು ಇದು, ಚಪಾತಿ ಬೇಕು. ಸರಿ, ಚಪಾತಿ ಪ್ರೊಸೆಸ್ ಹೇಗಿರುತ್ತೆ? ನೀವು ಒರಿಜಿನಲ್ ವೀಟ್ ತಂದು ಹಿಟ್ಟು ಮಾಡ್ಕೊಂಡು ಚಪಾತಿ ಮಾಡ್ತೀರಾ? ಯಾವುದೋ ಹಿಟ್ಟು ಬರುತ್ತೆ, 80% ಮೈದಾ ಇರುತ್ತೆ, ನೀವು ಚಪಾತಿ ಮಾಡಿ ಕೊಡ್ತೀರಾ, ಒಣಕಲು ಆಗಿರುತ್ತೆ. ಅಲ್ಲಿಗೆ ಏನು ಬಂತು ಯೂಸು? ನಾನು ಹೇಳ್ತಾ ಇರೋದು ಇಟ್ಸ್ ಎ ಪರ್ಸೆಪ್ಷನ್. ಅಥವಾ ಪ್ರೈಸಿಂಗ್ ಬರ್ಬೋದು. ನೀವು ಪ್ರೈಸಿಂಗ್ ಬಂದರೂ ಅಷ್ಟೇ. ನಾವು ಕೆಲವು ಸರಿ ಈಗ ನಮ್ಮದು 200 ರೂಪೀಸ್ ಮೀಲ್ ಇದೆ, ಕೆಲವರು ಕಾಸ್ಟ್ಲಿ ಅಂತ ಹೇಳೋರು ಇದ್ದಾರೆ, ಇಲ್ಲ ಅಂತಲ್ಲ. ಬಟ್ ನೀವು ಯಾವುದೋ ಒಂದು ಫಾಸ್ಟ್ ಫುಡ್ ತಿನ್ನೋ ಹೋಗ್ತೀರಾ, ಜಾಯಿಂಟಿಗೆ ಹೋಗ್ತೀರಾ ಅಂದರೆ 300-400 ರೂಪಾಯಿ ಒಳಗಂತೂ ವಾಪಸ್ ಬರೋಲ್ಲ. ಅದು ನಾವಿಲ್ಲಿ 200 ರೂಪಾಯಿ ಹೊಟ್ಟೆ ತುಂಬ ಊಟ ಕೊಡ್ತೀವಿ. ಅದೆಲ್ಲ ಪರ್ಸೆಪ್ಷನ್ ಅಷ್ಟೇ. ನೋ ಆಬ್ಸಲ್ಯೂಟ್ಲಿ. ಫುಡ್ಗೆ ಈಗ ಒಂದು ಪಿರಮಿಡ್ ಇದೆ ಅಲ್ಲ, ಈ ಒಂದು ಇಸ್ ಯುವರ್ ಬೇಸಿಕ್ ನೆಸೆಸಿಟಿ, ಎರಡನೇದು ಇಸ್ ಸಮಥಿಂಗ್ ವಿಚ್ ಇಸ್ ಯುನೀಕ್, ಸಮಥಿಂಗ್ ವಿಚ್ ಇಸ್ ಫ್ಯಾನ್ಸಿ. ಈಗ ಅದೇ ಸೂಶಿಗೆ ನಾನು ಒಂದಕ್ಕೆ 650 ರೂಪಾಯಿ ಕೊಟ್ಟು ನಾನು ತಿನ್ನಲ್ವಾ, ದಟ್ ಈಸ್ ಅನ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಅದೇ ಈಗ ಯಾಕೆ ನಮ್ಮ ಏರಿಯಾದಲ್ಲೆಲ್ಲ ಒಂದು ಸ್ವಿಗ್ಗಿನಲ್ಲಿ ಯಾವ್ದಾದ್ರು ಒಂದು ಮಿನಿಮಮ್ ಐಸ್ ಕ್ರೀಮ್ಗೆ ವಿತ್ ಬ್ರೌನಿ ಅಂದರೆ 300-400 ರೂಪಾಯಿ ಕಮ್ಮಿ. ಎಕ್ಸಾಕ್ಟ್ಲಿ. ನಾನು ಹೇಳ್ತಾರಂಗೆ, ನೀವು ಮನೇಲಿ ಒಬ್ಬರು ಊಟ ಮಾಡಬೇಕು, ನೀವು ಆರ್ಡರ್ ಮಾಡಿದ್ರೆ ಆನ್ಲೈನ್ ಪ್ಲಾಟ್ಫಾರ್ಮಲ್ಲಿ ಈಸಿಲಿ 400 ರೂಪೀಸ್ ಆಗುತ್ತೆ. ಅದಕ್ಕಿಂತ ಕಡಿಮೆ ಇಲ್ಲ, 350-400 ಪಕ್ಕ. ಅದು ನಿಮ್ಗೆ ಎಷ್ಟು ಲಿಮಿಟೆಡ್ ಕ್ವಾಂಟಿಟಿ ಇರುತ್ತೆ. ನಾವಿಲ್ಲಿ 200 ರೂಪಾಯಿಗೆ ಹೊಟ್ಟೆ ತುಂಬ ಎಷ್ಟು ಸರಿ ಬೇಕಾದ್ರೂ ಹಾಕ್ಸ್ಕೊಳ್ಳಿ, ಎಷ್ಟು ಬೇಕಾದ್ರೂ ಊಟ ಮಾಡಿ ಅಂತ. ಇಟ್ ಇಸ್ ಅನ್ಲಿಮಿಟೆಡ್ ಮೀಲ್. ಐ ಥಿಂಕ್ ಇಟ್ ಇಸ್ ಅ ಪ್ರಾಬ್ಲಮ್ ವಿತ್ ಪರ್ಸೆಪ್ಷನ್ ಅಂತ. ಅಷ್ಟೇ. ಸತಿ ನಮ್ಗೆ ಯಾರೋ ಹೇಳ್ತಾ ಇದ್ರು, ಅಷ್ಟೆಲ್ಲ ಲಕ್ಷ ದುಡಿತಾರೆ, ಹಾಸಿಗೆಗೆ ಅಂದರೆ ನೋಡು, ಹಾಸಿಗೆಗೆ ಯಾರು ಒಂದು ಎಷ್ಟು ಮ್ಯಾಟ್ರಸಿಗೆ ಎಷ್ಟು ಇದು ಮಾಡ್ತೀರಾ? ವೆರಿ ಗುಡ್ ಪಾಯಿಂಟ್ ನೀವು ತಂದ್ರಿ. ಎಷ್ಟೋ ಜನ ಈ ಹಾಸಿಗೆ ಅಂದ್ಕೊಳ್ಳೆ ಅದಕ್ಕೆಲ್ಲ ಯಾವ ಬ್ರ್ಯಾಂಡೆಡ್ ಯಾಕಪ್ಪ ಸುಮ್ಮನೆ ದುಡ್ಡು ಕೊಡ್ಬೇಕು, 20-30 ಸಾವಿರ, ಈ ಹಾಸಿಗೆ ಸಾಕು ಹತ್ತಿದ್ದು, ನಮ್ಮ ಅಜ್ಜಲ್ಲ ಅದ್ರಾಗೆ ಮಲ್ಕೊತಿದ್ರು ಅಂತ. ಬಟ್ ಆ್ಯಕ್ಚುಲಿ ಯೋಚನೆ ಮಾಡಿ, 1/3 ಆಫ್ ಅವರ್ ಲೈಫ್ ಸ್ಪ್ಯಾನ್ ವಿ ಸ್ಪೆಂಡ್ ಆನ್ ಬೆಡ್. ನೀವು 24 ಗಂಟೆಲಿ 8 ಗಂಟೆ ನಾವು ಮಲ್ಕೊಂತೀವಿ ಅಂತಂದರೆ ಬ್ಯಾಟ್ರಿ ರೀಚಾರ್ಜ್ ಆಗ್ತಾ ಇರೋದೇ ಅಲ್ಲಿ. ಎಕ್ಸಾಕ್ಟ್ಲಿ. ಈವನ್ ನಾವು ಕೂಡ ಬಹುಶಃ ಮುಂಚೆ ತಲೆ ಕೆಡ್ಸ್ಕೊಂತಿಲ್ಲ ಯಾವುದೊಂದು ಹಾಸಿಗೆ ಗುರು ಮಲ್ಗಕ್ಕೆ. ಬಟ್ ಆಮೇಲೆ ಯೋಚನೆ ಮಾಡಿದಾಗ ಅನ್ನಿಸ್ತು, ಯಾರೊಬ್ರು ಹಿಂಗೆ ಮಾತಾಡ್ತಾ ಹೇಳಿದ್ರು, ಗುರು 1/3 ಆಫ್ ಯುವರ್ ಲೈಫ್ ಸ್ಪ್ಯಾನ್ ನೀವು ಬೆಡ್ ಮೇಲೆ ಕಳೀತಿರ್ತೀರ, ನೀವು ಅದಕ್ಕೆ ಯಾಕೆ ಕಾಂಪ್ರಮೈಸು? ಕಾಟ್ ಯಾವ್ದಾರು ತಗೋ, ಬಟ್ ಬೆಡ್ ಒಳ್ಳೇದಿರಬೇಕು. ನಮ್ದು ಉಲ್ಟಾ, ಟೀ ಕುಡ್ಡಿಂದು ಕಾಟ್ ತಗೊಳ್ಳೋದು ಹೊತ್ತಿದ್ದು, ಅದು ಮಧ್ಯೆ ಉಂಡೆ ಆಗಿ ಇವ್ರದ್ದು ಮಾಡಿದೆ ಮಲ್ಗಕ್ಕಾಗಲ್ಲ. ಸೊ ನಾವು ಅದೇ ವಾಟ್ ಯು ಆರ್ ಟ್ರೈಂಗ್ ಟು ಸೇ ಇಸ್ ವ್ಯಾಲ್ಯೂ ದಟ್ ಯು ಸ್ಪೆಂಡ್. ಅಂದರೆ ಮನಿ, ಆಹಾರದ ಮೇಲೆ ಎಷ್ಟು ಹಾಕ್ತೀರಾ, ಯಾಕೆ ಹಾಕ್ತೀರಾ ಅನ್ನೋದು ಇದು. ಇಲ್ಲಿ ಮೊನ್ನೆ ನಾನು ಜಯನಗರಲ್ಲಿದ್ದಾಗ ಒಬ್ಬರು ಕಸ್ಟಮರ್ ಬಂದರು, ಈ ಜಸ್ಟ್ ವಾಕ್ಡ್ ಇನ್ ಅಲೋನ್ ಬಂದರು. ಏನು ಗುರು ನಿಮ್ದಲ್ಲ? ಇಲ್ಲ ಸರ್, ಈ ಥರ ಊಟ ಇದೆ, ಹಿಂಗಿದೆ. ಆಯ್ತು ಕೊಡಿ ಅಂದರು. ನಾನೇನಪ್ಪ ಕಸ್ಟಮರ್ ಈ ಥರ ಎಲ್ಲ ಇದಾರಲ್ಲ ಅಂತ ಅಂದ್ಕೊಂಡೆ. ಮನಸ್ಸಲ್ಲಿ ಬನ್ನಿ ಸರ್ ಅಂತ ಕೂರಿಸಿದ್ವಿ. ಸರ್ವ್ ಮಾಡಿದ್ರು, ಎದ್ದು ಬಂದು ನನ್ನ ಕೈ ಹಿಡ್ಕೊಂಡ್ರು. ಅದ್ಭುತ ಕೊಡ್ತಾಯಿದ್ದಾರೆ ಗುರು, ಸಖತ್ತಾಗಿ ಮಾಡ್ತಾಯಿದ್ದಾರೆ. ನಾನು ಫುಡ್ ಅಂದ್ರೆ ರೇಟ್ ನಾನು ನೋಡೋನೇ ಅಲ್ಲ, ಒಳ್ಳೇದಕ್ಕೆ ನಾನು ಎಲ್ಲಿ ಬೇಕಾದ್ರೂ ಹುಡ್ಕೊಂಡು ಹೋಗ್ತೀನಿ. ನಂಗೆ ಒಳ್ಳೆ ಊಟ ಬೇಕಷ್ಟೆ. ಗಾಡಿ ತರ್ತೀನಿ, ನಂಗೆ ಒಂದು ಬ್ಯಾಗ್ ರೈಸ್ ಬೇಕು, ನಂಗೆ ಗೊತ್ತಿಲ್ಲ ಕೊಡು ಅಂತಂದು.
ನಾನು ಆ್ಯಕ್ಚುಲಿ ಕಿಚನ್ಗೆ ಅಂತ ತಂದ್ಕೊಂಡಿದ್ದಾಗಿತ್ತು. ಬಟ್ ಅವರಷ್ಟು ಕೇಳಿದ್ರಲ್ಲ, ಆಯ್ತು ಕೊಡಿ ಅಂತಂದೆ. ಲಿಟ್ರಲಿ ಗಾಡಿ ತಂದು ನಿಲ್ಸ್ಕೊಂಬಿಟ್ಟು ಹಾಕ್ಕೊಂಡು ಹೋದ್ರು. ನಂಗೆ ಅವಾಗ ಅನ್ನಿಸ್ತು, ಇಲ್ಲ ಸಿ ದೆರ್ ಆರ್ ಸಮ್ ಕೆಟಗರಿ ಹೂ ವ್ಯಾಲ್ಯೂಸ್ ದ ಕ್ವಾಲಿಟಿ. ನೀವು ಕ್ಲೀನ್ ಫುಡ್ ಕೊಟ್ಟರೆ ಸ್ಲೋ ಆಗ್ಬೋದು, ಬಟ್ ಜನ ಹುಡ್ಕೊಂಡು ಬಂದೇ ಬರ್ತಾರೆ. ವರ್ಡ್ ಆಫ್ ಮೌತ್ ಅದು, ಟ್ರಸ್ಟ್ ಅದು. ಬೇಸಿಕಲಿ ಟ್ರಸ್ಟ್ ಅಷ್ಟೇ. ಅಂದರೆ ಇವ್ರು ಕ್ಲೀನ್ ಫುಡ್ ಕೊಡ್ತಾರೆ ಅಂದರೆ ನೀವು ಒಂದು ಸರಿ ಒಮ್ಮೆ ಊಟ ಮಾಡ್ತೀರಾ, ಊಟ ಮಾಡುವ ನಿಮ್ಗೆ ಏನು ಟೇಸ್ಟಿ ಅನಿಸುತ್ತೆ, ದಟ್ಸ್ ಒನ್ ಪಾರ್ಟ್ 1. ಊಟ ಆದಮೇಲೆ ನಿಮ್ಗೆ ಏನು ಫೀಲ್ ಆಗುತ್ತೆ ಪಾರ್ಟ್ 2, ಅದು ಇಂಪಾರ್ಟೆಂಟು. ಎಷ್ಟೋ ಕಡೆ ಪಾರ್ಟ್ 1 ಸೂಪರಾಗಿರುತ್ತೆ, ಫ್ಯಾನ್ಸಿ ಲುಕ್ಕು, ಆ್ಯಂಬಿಯನ್ಸ್, ಲೈಟ್, ಕಲರ್, ಜಿಂಗ್ ಜಾಂಗ್, ಕಲರ್ ಎಲ್ಲ ಅಲ್ಲ ನೀವು ತಿಂದ ಮೇಲೆ ಮನೆ ಆದ್ಮೇಲೆ ಅಂತ ಇರ್ತೀವಿ, ಆದ್ಮೇಲೆ ಇಡೀ ದಿನ ತೆಗ್ತಾ ಒಂಥರ ತೇಗ್ತಾ ಇರ್ತೀವಿ, ಕೆಟ್ಟದಾಗ ತೆಗ್ ಬರ್ತಾ ಇರುತ್ತೆ, ಅಥವಾ ಲೇಜಿನೆಸ್ಸು, ಒಂಥರ ಅಯ್ಯೋ ಯಾಕಾರು ತಿನ್ನೋ ಒಂದು ಬ್ಲಾಟೆಡ್ ಫೀಲಿಂಗ್. ನಾವು ಹೇಳ್ದಂಗೆ ಪಾರ್ಟ್ 2 ಇಸ್ ವೆರಿ ಇಂಪಾರ್ಟೆಂಟ್. ನಾವು ಪಾರ್ಟ್ 1 ನಾವು ಓಪನ್ ಆಗಿ ಹೇಳ್ತೀವಿ, ನಮ್ಮ ಫುಡ್ ಫುಲ್ ಕಲರ್ಫುಲ್ ಫ್ಯಾನ್ಸಿ ಅಲ್ಲ ಗುರು, ಮನೆ ಊಟ ಥರ ಕೊಡ್ತೀವಿ, ಮನೆ ಊಟ ಥರ ಸರ್ವ್ ಮಾಡ್ತೀವಿ. ಊಟ ಮಾಡಿ, ನೀವು ಊಟ ಆದಮೇಲೆ ನೀವೇ ಹೇಳ್ತೀರಾ ಅಂತ. ಎಷ್ಟೋ ಜನ ನಾನು ಮೀಟ್ ಮಾಡೋಕ್ಕೆ ಮುಂದೆ ಡಿಸ್ಕಷನ್ ಬಂದು ಅದೇ ಹೇಳೋದು, ಸರ್ ಫಸ್ಟ್ ಊಟ ಮಾಡಿಬಿಡಿ ನೀವು, ಊಟ ಕಳಿಸ್ಬಿಡ್ತೀವಿ. ಬಿಟ್ಟಿಲ್ಲ. ಇನ್ಫ್ಯಾಕ್ಟ್ ನಾನು ಊಟ ಮಾಡೇ ಇವತ್ತು ಕೂತಿದ್ದೀನಿ ಆ್ಯಂಡ್ ಐ ಡೆಫಿನೆಟ್ಲಿ ಕ್ಯಾನ್ ವೌಚ್ ಫಾರ್ ವಾಟ್ ಯು ಸೇಯಿಂಗ್. ಎಕ್ಸಾಕ್ಟ್ಲಿ. ನನಗೆ ಇನ್ನೂ ಏನೋ ತೇಗ್ ಬಂದಿಲ್ಲ. ಐ ಡೋಂಟ್ ಫೀಲ್ Heavy ಆಯ್ತು. ಕೊಟ್ಬಿಟ್ರು ತಿಂದ್ಬಿಟ್ಟೆ ಈಗ. ದಟ್ಸ್ ನಾಟ್ ದೇರ್. ಐ ಥಿಂಕ್ ಇಟ್ಸ್ ಅ ಡೀಸೆಂಟ್ ಫುಡ್. ಇದೇನೊಂದು ಕಂಫರ್ಟ್ ಮೀಲ್. ನೀವು ಎವ್ರಿ ಡೇ ಊಟ ಮಾಡ್ಬೋದು ಇದನ್ನ. ನೀವು ಅದೇ ಬೇರೆ ಯಾವುದನ್ನೇ ಆಗಲಿ ನೀವು ದಿವಸ ತಿನ್ನೋಕ್ಕಾಗಲ್ಲ. ನಾರ್ತ್ ಇಂಡಿಯನ್ ಇರ್ಬೋದು ಅಥವಾ ಒಂದ್ಸರಿ ತಿನ್ಬೋದು ಅಷ್ಟೇ, ನೀವು ಡೈಲಿ ತಿನ್ನೋಕ್ಕಾಗಲ್ಲ. ಅಥವಾ ಪಿಜ್ಜಾ ಬರ್ಗರ್ ಇರ್ಬೋದು, ಫಾಸ್ಟ್ ಫುಡ್ ನೀವು ಡೈಲಿ ತಿನ್ನೋಕ್ಕಾಗಲ್ಲ. ಬಟ್ ಇದಂಗಲ್ಲ, ನೀವು ಆಲ್ 365 ಡೇಸ್ ಯು ಕ್ಯಾನ್ ಈಟ್, ಏನೂ ಆಗಲ್ಲ. ಆಮೇಲೆ ನಮ್ಮ ಡೈಲಿ ಬೇರೆ ಬೇರೆ ವೆರೈಟೀಸ್ ಇರುತ್ತೆ, ಬೇರೆ ಬೇರೆ ಚೇಂಜ್ ಆಗ್ತಾ ಇರುತ್ತೆ. ಸಾಂಬಾರೆಲ್ಲ ಹೇಗೆ ಅಂದ್ರೆ ನಮ್ಮದು ಹಲಸಿನಕಾಯಿ ಬರುತ್ತಲ್ಲ, ಹಲಸಿನ ಗುಜ್ಜಿಗೆ ಅಂತೀವಿ, ಅದ್ರದ್ದು ಸಾಂಬಾರು ಮಾಡ್ತೀವಿ, ಹುರುಳಿಕಾಳು ಸಾಂಬಾರು ಮಾಡ್ತೀವಿ, ಸೊಪ್ಪಿನ ಸಾಂಬಾರು ಮಾಡ್ತೀವಿ, ಡೈಲಿ ಚೇಂಜ್ ಆಗ್ತಾ ಇರುತ್ತೆ. ಇವತ್ತು ಐ ಹ್ಯಾಡ್ ರಿಚ್ ಗಾರ್ಡ್ ಹೀರೆಕಾಯಿ ಸಾಂಬಾರಿತ್ತು. ಅಂದರೆ ಪ್ರತಿನಿತ್ಯ ಚೇಂಜ್ ಆಗ್ತಾ ಇರುತ್ತೆ. ಬೇಸಿಕಲಿ ಮನೆ ಊಟದ ಥರ. ನಮ್ಮ ಕಡೆ ಒಂದು ಮಾತಾಡ್ತಾರೆ ಊಟ ಮಾಡಿದವರು, ಅನ್ನ ಅಥವಾ ಸುಖಿ ಭವ ಅಂತ ಹೇಳೋಗ್ತಾರೆ. ಅಂದರೆ ವೆನ್ ದೇ ಆರ್ ಸ್ಯಾಟಿಸ್ಫೈಡ್, ಊಟ ತೃಪ್ತಿ ಆದಾಗ ಅನ್ನ ಹಾಕಿದವನಿಗೆ ಒಳ್ಳೇದಾಗಲಿ ಅನ್ನುವಂಥದ್ದು ಒಂದು ಕಾನ್ಸೆಪ್ಟ್. ನಾನು ಎಕ್ಸ್ಪೆಕ್ಟ್ ಮಾಡೋದು ಅದನ್ನೇ ಪ್ರತಿ ಕಸ್ಟಮರಿಂದ. ಊಟ ಮಾಡಿ ಅವ್ರು ಹೊರಗಡೆ ಹೋದವರು ರಿವ್ಯೂಸ್ ಕೊಡೋದು ಸೆಕೆಂಡ್ರಿ. ಮನ್ಸಲ್ಲಾರು ಗುರು ಒಳ್ಳೆ ಊಟ ಆಯ್ತು ಗುರು, ಒಳ್ಳೆ ಕೊಟ್ಟರು, ಅದು ಅವ್ರು ಹೇಳಿದರೆ ಅದು ನಮ್ಮನ್ನು ಬೆಳೆಸುತ್ತೆ. This is what people are calling about good vibes, no? Exactly. Manifestation, attracting good things. ಅವು ಯಾವಾಗ ಅವರು ಖುಷಿ ಪಟ್ಟು ಹೊರಗಡೆ ಹೋದ್ರಲ್ಲ, ಅದ್ರ ನಮಗೆ ಗ್ರೋತ್ ಇದೆ. ಬೇಸಿಕಲಿ ಎವ್ರಿ ಕಸ್ಟಮರ್ ಹೂ ವಾಕ್ಸ್ ಇನ್, ಹಿ ಶುಡ್ ಬಿ ಸ್ಯಾಟಿಸ್ಫೈಡ್. ಬರೀ ತಿನ್ನುವಾಗ ಮಾತ್ರ ಅಲ್ಲ, ಪಾರ್ಟ್ 1 ಮಾತ್ರ ಅಲ್ಲ, ಪಾರ್ಟ್ 2 ಕೂಡ. ಮನೆ ಹೋದ್ಮೇಲೆ ಪಾರ್ಟ್ 2 ಅವರಿಗೆ ಚಂದ ಇತ್ತು ಕಾಣಂತ ಅವ್ರು 4 ಜನ ಕರ್ಕೊಂಬರ್ತಾರೆ. ದಟ್ಸ್ ದ ಸ್ಟ್ರಾಂಗೆಸ್ಟ್ ಪಬ್ಲಿಸಿಟಿ. ಬಟ್ ವಿ ಹ್ಯಾವ್ ಟು ಬಿ ಲಿಟಲ್ ಪೇಷಂಟ್. ಓಪನ್ ಮಾಡಿ ತಕ್ಷಣ ಬಂದು ಕ್ಯೂ ನಿಂತ್ಕೊಂಡ್ಬಿಡ್ಬೇಕು ಜನ ಅಂದ್ರೆ ಆಗಲ್ಲ. ಇಟ್ ಟೇಕ್ಸ್ ಸಮ್ ಟೈಮ್ ಟು ಬಿಲ್ಡ್ ಸಚ್ ಕ್ರೌಡ್. ಕಾಯೋಣ, ತೊಂದರೆ ಇಲ್ಲ, ಒಳ್ಳೇದು ಕೊಡಬೇಕು. ಕರ್ಮಣ್ಣಿ ವಾದಿಕಾರಸ್ತೆ ಮಾಫಲೇಶು ಕದಾಚನ. ನಮ್ಮ ಕೆಲಸ ಮಾಡ್ಕೊಂಡು ಹೋಗೋಣ, ಭಗವಂತ ಕೈ ಹಿಡಿತಾನೆ ಅನ್ನೋದು ನಂಬಿಕೆ. ಸೊ ಈ ಮಧ್ಯೆ ಯುನೀಕ್ ಡಿಶಸ್ ಅಂತ ಬಂದಾಗ ನಾವು ಐ ವಿಲ್ ಟಾಕ್ ಅಬೌಟ್ 50+ ವೆರೈಟೀಸ್ ಆಫ್ ತಂಬುಳಿ. ಫಸ್ಟ್ಲಿ ವಾಟ್ ಈಸ್ ಯುವರ್ ನಂಬರ್ 1 ಸೆಲ್ಲಿಂಗ್ ತಂಬುಳಿ? ಮಾವಿನಕಾಯಿ ಟೆಂಡರ್ ಮ್ಯಾಂಗೋ, ಮಾವಿನಕಾಯಿ, ಆಮೇಲೆ ಮ್ಯಾಂಗೋ ಜಿಂಜರ್, ಅಂಬೆ ಶುಂಠಿ, ಮ್ಯಾಂಗಾಯ್ ಶುಂಠಿ ಅಂತ ಕರೀತಾರೆ. ಆಮೇಲೆ ಲೆಮನ್ ಜಿಂಜರ್, ಇದು ಲೆಮನ್ ಗ್ರಾಸ್, ಮಜ್ಜಿಗೆ ಹುಲ್ಲು, ಆಮೇಲೆ ಸ್ಯಾಂಡಲ್ವುಡ್ ಲೀವ್ಸ್. ಇವು ಮೋಸ್ಟ್ಲಿ. ಆಮೇಲೆ ಬ್ರಾಹ್ಮಿ. ಇವಿಷ್ಟೊಂದು ಸ್ವಲ್ಪ ಜಾಸ್ತಿ ಇಷ್ಟಪಡ್ತಾರೆ ಜನ. ಯುಟಿಲಿಟಿ ಡ್ರಿವನ್, ಲೈಕ್ ಬ್ರಾಹ್ಮಿ ಅಂದರೆ ಮೆಮರಿ. ಕರೆಕ್ಟ್. ಸ್ಯಾಂಡಲ್ವುಡ್ ಏನು ಮಾಡುತ್ತೆ? ಸ್ಯಾಂಡಲ್ವುಡ್ ಬಂದು ಕಣ್ಣು, ಕಿವಿ, ಮೂಗು, ಬಾಯಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಸ್ಯಾಂಡಲ್ವುಡ್ದು ಸ್ಯಾಂಡಲ್ವುಡ್ ಎಲೆ, ಅದು ಏನು ತೊಗಟೆ ಅಲ್ಲ, ಎಲೆಯಿಂದ ಮಾಡ್ತೀವಿ, ಸೊಪ್ಪಿಂದ ಮಾಡೋದು. ಅದು ನಮ್ಮ ಕಣ್ಣು, ಕಿವಿಯ ಆರೋಗ್ಯಕ್ಕೆ ತುಂಬ ಸಹಾಯಕಾರಿ. ನೀವು ನಿಮ್ಮ ಅದು ಏನಲ್ಲಿ ಫುಡ್ ಹ್ಯಾಬಿಟಲ್ಲಿ ಅದು ಇದ್ದರೆ ಲಾಂಗ್ ರನ್ನಲ್ಲಿ ನಿಮ್ಮ ಹೆಲ್ತ್ ಚೆಂದ ಆಗುತ್ತೆ, ಕಣ್ಣು ಕಿವಿದು ಹೆಲ್ತ್ ಬೆಟರ್ ಆಗುತ್ತೆ. ಸೊ ಇದೇನು ಇಂಗ್ಲೀಷ್ ಮೆಡಿಸಿನ್ ಥರ ನಾನು ಯಾವತ್ತೋ ವರ್ಷಕ್ಕೆ ಒಂದ್ಸರಿ ಕುಡಿದ್ಬಿಟ್ಟೆ ಗುರು ಆಲ್ ಗುಡ್ ಹಾಗಲ್ಲ. ಇಟ್ ಶುಡ್ ಬಿ ಪಾರ್ಟ್ ಆಫ್ ಅವರ್ ಡಯಟ್. ಸೊ ಫ್ರೀಕ್ವೆನ್ಸಿ ಯಾವುದು? ಒನ್ಸ್ ಇನ್ ಅ ವೀಕ್, ನೀವು ಹೇಗಾರು ಕುಡಿಬೋದು ನಿಮ್ಮ ಅನುಗುಣಕ್ಕೆ ತಕ್ಕ ಹಾಗೆ. ಇದು ನೀವು ದಿವಸಕ್ಕೆ ಒಂದೇ ಸರಿ ಕುಡಿಬೇಕು, 2 ಸರಿ ಕುಡಿಬೇಕು ಅಂತ ಏನೂ ಇಲ್ಲ. ನೀವು ಯಾವ್ದು ಎಷ್ಟು ಸರಿ ಬೇಕಾದ್ರೂ ಕುಡೀರಿ. ಸೊ ಅಡ್ವೈಸ್ ಜನರಲಿ ಲೆಟ್ಸ್ ಸೇ ಅಟ್ಲೀಸ್ಟ್ ಡಯಟಲ್ಲಿ ಇರಲೇಬೇಕಂದ್ರೆ ಈಗ ಮನೆಯಲ್ಲಾದರೆ ಅಟ್ಲೀಸ್ಟ್ ಊಟ ಆದಮೇಲೆ ಒಂದು ಸರಿ ಅಥವಾ ಮಧ್ಯ ಒಂದು ಗ್ಯಾಪಲ್ಲಿ ನೀವು ಯಾವಾಗಲೂ ಎಂದು ಜ್ಯೂಸ್ ಕುಡಿಬೇಕು ಅನ್ಸುತ್ತೆ ಆ ಥರ. ಅಥವಾ ನೀವು ತಂಬುಳಿ ಬೆಟರ್ ಬಿ ಪಾರ್ಟ್ ಆಫ್ ಯುವರ್ ಡಯಟ್ ಇಸ್ ವಾಟ್ ಯು ಟ್ರೈಂಗ್ ಟು ಸೇ. ವೆರೈಟೀಸ್ ಆಫ್ ತಂಬುಳಿ. ಆಮೇಲೆ ಪ್ರತಿಯೊಂದರಲ್ಲ ಅಷ್ಟೇ. ಈಗ ನೀವು ಹೇಳ್ದಂಗೆ ನೋಡಿ, ಎಕ್ಸಾಂಪಲ್ ಮಾವಿನಕಾಯಿ ತಂಬುಳಿ ಅಂತ. ನಮ್ಮ ಕಡೆ ತಂಬುಳಿ ಅಂದರೆ ಫಸ್ಟ್ ಬರೋದು ಮಾವಿನಕಾಯಿ ತಂಬುಳಿ. ನಾವು ಅಪ್ಪೆ ಹುಳಿ ಅಂತೀವಿ, ನೀರ್ಗೊಜ್ಜು ಅಂತೀವಿ, ಅದು ಫಸ್ಟ್
ತಂಬುಳಿ, ಆಮೇಲೆ ಬಾಕಿ ತಂಬುಳಿ ಆ ಥರ. ಅದು ಮದುವೆ ಮೇಲೆ ಹೇಗೆ ಅಂತಂದರೆ ಮಾಡೇ ಮಾಡ್ತಾರೆ ಸಾಮಾನ್ಯವಾಗಿ. ಅದನ್ನ ಕುಡಿದು ಮಲ್ಕೊಂಬಿಟ್ರೆ ಹಂಗೆ ಒಳ್ಳೆ ನಿದ್ದೆ, ಸುಖ ನಿದ್ದೆ ಅದು ಆ ಥರ. ಬಟ್ ಅದು ಆ್ಯಕ್ಚುಲಿ ಏನಾಗುತ್ತಂದರೆ ಬ್ಯಾಡ್ ಬ್ರೆತ್ ರಿಮೂವ್ ಮಾಡುತ್ತೆ, ಸೊ ಡೈಜೆಷನ್ ಹೆಲ್ಪ್ ಆಗುತ್ತೆ. ಎಷ್ಟೋ ಜನ ನಿದ್ದೆ ಬರೆದು ಒದ್ದಾಡ್ತಿರ್ತಾರೆ, ಅಂದರೆ ಆ ಥರದ್ದು ಪ್ಲಸ್ ಪಾಯಿಂಟ್ಗಳು ಕೂಡ ಇರುತ್ತೆ. ಐ ಸಾ ಸಮ್ ಯುನೀಕ್ ತಂಬುಳೀಸ್ ಲೈಕ್ ನಾನು ಈ ಬಟರ್ಫ್ಲೈ ಪೀ ಶಂಖಪುಷ್ಪಿ ಇದನ್ನ ಆರ್ಡರ್ ಮಾಡಿ ಆ ಟೀ ಎಕ್ಸ್ಪೆರಿಮೆಂಟ್ ಮಾಡಿದ್ದೆ. ಹೂವನೆಲ್ಲ ಹಾಕಿ ಬಿಸಿನೀರಿಗೆ ಕಾಸಿ ಕುಡಿದ್ರೆ ಇಟ್ ಇಸ್ ಗುಡ್ ಫಾರ್ ಯುವರ್ ಬ್ರೈನ್ ಅಂತ. ಅಲ್ಲ, ಆ್ಯಕ್ಚುಲಿ ತುಂಬ ಒಳ್ಳೇದದು ಶಂಖಪುಷ್ಪ ಇದೆಯಲ್ಲ, ನಿಮ್ಮ ಗಂಟ್ಲಿಗೆ ಒಳ್ಳೇದು. ಮೊನ್ನೆ ನನ್ನ ವೈಫ್ ಆಲ್ಮೋಸ್ಟ್ 1 ಮಂತ್ ಬ್ಯಾಕ್ ಅವಳಿಗೆ ಒಂಥರ ಕಾಫ್ ಜಾಸ್ತಿ ಆಗಿತ್ತು, ಬಿಸಿನೀರಿಗೆ ಶಂಖಪುಷ್ಪ ಹಾಕೊಂಡ್ಬಿಟ್ಟು ಅದನ್ನ ಕುಡಿತಾ ಇದ್ಲು. ಸೊ ಅದು ನಿಜ ಒಳ್ಳೇದು. ತಂಬುಳಿ ಮಾಡ್ತೀವಿ, ಬಟ್ ಏನಾಗುತ್ತೆ ಫ್ರೀಕ್ವೆನ್ಸಿ ಕಡಿಮೆ. ಯಾಕೆಂದರೆ ನೀವು ಒಂದು ಇಷ್ಟು ಶಂಖಪುಷ್ಪ ಡ್ರೈ ಮಾಡಬೇಕು ಅಂದರೆ ಇಷ್ಟು ಹೂ ಬೇಕು, ಅದು ಒಣಗಿದ ಮೇಲೆ ಇಷ್ಟ ಆಗುತ್ತೆ. ಸೊ ನೀವು ಎಲ್ಲನೂ ಫ್ರೆಶ್ ಆಗಿ ಸೋರ್ಸ್ ಮಾಡಿ ಮಾಡ್ಬೇಕು ನೀವುಗಳು. ಸೊ ಈ 50 ಇದರಲ್ಲಿ ಬಾಕಿದು ಇನ್ನೊಂದಷ್ಟೆಲ್ಲ ಇದೆ. ಈ ಚಕ್ರಮುನಿ ಸೊಪ್ಪು, ಹೌದು, ಆ ಚಕ್ರಮುನಿ ಸೊಪ್ಪು ಅಂತೆಲ್ಲ ಇದೆಯಲ್ಲ, ಅದಕ್ಕೆ ಆ್ಯಕ್ಚುಲಿ ಅಲಿಯಾಸ್ BP ಸೊಪ್ಪು ಅಂತ ಕೂಡ ಕರೀತಾರೆ. ಅದು ಮಲ್ಟಿವಿಟಮಿನ್ ಅಂತಲೂ ಕರೀತಾರೆ. ಅಂದರೆ ಆ ಸೊಪ್ಪಲ್ಲಿ ಮಲ್ಟಿ ವಿಟಮಿನ್ಸ್ ಇರುತ್ತೆ. ನೀವು ಅದರದ್ದು ತಂಬುಳಿ ಮಾಡ್ತಾರೆ, ಚಟ್ನಿ ಮಾಡ್ತಾರೆ. ಅದನ್ನ ಅಂದರೆ ಹೇಗಾಗಿದೆ ಅಂದರೆ ಆ್ಯಕ್ಚುಲಿ ನೀವು ಈ ನಮ್ಮ ಹಳೆಯ ಪದ್ಧತಿ ಹೋದರೆ ಈ ಮನೆ ಸುತ್ತ ಎಲ್ಲ ಗಿಡ ಬೆಳೆಸೋರು, ಎಲ್ಲ ಒಂದೊಂದು ಗಿಡ ಇರೋದು. ದಿವ್ಸಕ್ಕೆ ಒಂದು ಡೈಲಿ ತಂಬುಳಿಗಳು ಮಸ್ಟ್ ಊಟಕ್ಕೆ ಒಂದಾರು ಇದ್ದೇ ಇರುತ್ತೆ. ಇವತ್ತು ಈ ಸೊಪ್ಪಿಂದು, ನಾಳೆ ಆ ಸೊಪ್ಪಿಂದು, 6 ಸೊಪ್ಪು, ಅದು ಆ ರೊಟೇಷನ್ ಇದ್ದಿದ್ದೆ. ಎಲ್ಲ ಮನೆ ಸುತ್ತ ಒಂದೊಂದು ಗಿಡ ಬೆಳೆಸ್ಕೊಳ್ಳೋರು. ಅಂದರೆ ಅದರಿಂದ ನಮ್ಮ ಆರೋಗ್ಯ ಚೆನ್ನಾಗಿತ್ತು. ಆ್ಯಕ್ಚುಲಿ ನಮ್ಮ ಅಜ್ಜ ಎಲ್ಲ ತೀರ್ಕೊಂಡಾಗ 94 ವಯಸ್ಸಾಗಿತ್ತು. ಅವ್ರಿಗೆ BP ಇರಲಿಲ್ಲ, ಶುಗರ್ ಇರಲಿಲ್ಲ, ಐಸೈಟ್ ಪ್ರಾಬ್ಲಮ್ ಇರಲಿಲ್ಲ, ಅಷ್ಟು ಚೆಂದ ಗಟ್ಟಿದ್ರು. ಈಗ ನಾವುಗಳು ನಮ್ಗೆ ಈಗಲೇ ಸುಸ್ತು, ಈಗಲೇ ಅಯ್ಯೋ ಅಂತೀವಿ. ಅಂದರೆ ಲೈಫ್ ಸ್ಟೈಲ್ ಮ್ಯಾಟ್ರ್ ಆಗುತ್ತೆ. ಅವಾಗ ಅವರು ವರ್ಕೌಟು ಮಾಡ್ತಾಯಿದ್ರು. ಅಂದರೆ ವರ್ಕೌಟ್ ಅಂದರೆ ಈ ಥರ ಜಿಮ್ ಅಂತಲ್ಲ, ಕೆಲಸ ಮಾಡ್ತಾಯಿದ್ರು, ತೋಟ ಹೋಗ್ತಾಯಿದ್ರು, ಹೊರ್ತಾಯಿದ್ರು, ಕೆಲಸ ಮಾಡ್ತಾಯಿದ್ರು. ಇವತ್ತು ನಮ್ಮ ಅಪ್ಪ ಕ್ಯಾರಿ ಮಾಡೋಷ್ಟು ನಂಗೆ ಮಾಡೋಕ್ಕಾಗಲ್ಲ. ನಮ್ಮಪ್ಪ ಇವತ್ತಿಗೂ ತೋಟ, ನಮ್ಮದು ಅಡಿಕೆ ಮರ ಹತ್ತಿ ಕಾಳು ಮೆಣಸು ಕೊಯ್ತಾರೆ. ನಾವಿಂಗೆ ನೋಡ್ತಾ ಇರ್ತೀವಿ, ಅಪ್ಪ ಆಯ್ತಾ ಅಂತ. ಅಂದರೆ ನಮ್ಗೆ ಅದು ಆ ಪ್ರಾಕ್ಟೀಸೇ ಬಿಟ್ಟೋಗಿದೆ. ನಾವು ಮುಂಚಿಂದ ಈ ಕಡೆ ಬಂದ್ವಿ, IT ವರ್ಕ್ ಅಂತ ಮಾಡಿಕೊಂಡು ನಮ್ಗೆ ಆ ಪ್ರಾಕ್ಟೀಸೇ ಇಲ್ಲ. ಈಗ ವರ್ಕೌಟ್ ಅಂದ್ರೆ ಜಿಮ್ ಅಷ್ಟೇ. ಅದಕ್ಕೆ ನಾವೇನು ಮಾಡ್ತೀವಿ, ಊರಿಗೆ ಹೋದ್ರೆ ಸ್ವಲ್ಪ ಅಟ್ಲೀಸ್ಟ್ ಗುಡ್ಡಾಗಾಡು ತಿರುಗ್ತಾ ಇರ್ತೀವಿ, ಕ್ರಿಕೆಟ್ ಆಡ್ತಾ ಇರ್ತೀವಿ. ಅಟ್ಲೀಸ್ಟ್ ಏನಾದ್ರು ಚೂರಾದ್ರು ಬೇಕಲ್ಲ ವರ್ಕೌಟ್ ಆಗೋಕ್ಕೆ, ಆ ಥರ. ಸೊ ಸ್ಟಾರ್ ಫ್ರೂಟ್ ತಂಬುಳಿ ಇದೆ, ಮತ್ತು ಬ್ರಾಹ್ಮಿ ಇದೆಲ್ಲ ಆಯಿತು. ಸೊ ಎನಿ ಯುವರ್ 5 ಫೇವ್ರೆಟ್ ತಂಬುಳೀಸ್ ಆ್ಯಂಡ್ ಹೌ ಡು ಯು ಡಿಸೈಡ್? ಲೈಕ್ ನಾನು ಆವಾಗಲೇ ಕೇಳಿದೆ, 50 ದಿನ ಮಾಡ್ತೀರಾ ತಂಬುಳಿ ಅಂತ? ಬೇಸ್ಡ್ ಆನ್ ಅವೈಲಬಿಲಿಟಿ. ಏನಾಗುತ್ತೆ ಅಂದರೆ ಅಷ್ಟು ಫ್ರೆಶ್ ಸೊಪ್ಪು ಬರಬೇಕು ನಮಗೆ. ಸೊ ನಾವು ರೈತರಿಂದ ಪ್ರೊಕ್ಯೂರ್ ಮಾಡಿ ಅಲ್ಲಿಂದ ಇಲ್ಲಿ ಬರಬೇಕಾಗತ್ತೆ. ಕೆಲವೊಂದು ಅದು ಯಾವ್ದು ಬರುತ್ತೆ ಅದ್ರ ಮೇಲೆ ಡಿಸೈಡ್ ಮಾಡ್ತೀವಿ ಯಾವ ತಂಬುಳಿ ಅಂತ. ಡೈಲಿ 8 ವೆರೈಟೀಸ್ ಪಕ್ಕ ಇರುತ್ತೆ. ಯಾವುದು ಅನ್ನೋದು ನಮಗೂ ಎಷ್ಟೋ ಸರಿ ಗೊತ್ತಿರಲ್ಲ. ಯಾಕಂದ್ರೆ ಅದು ಯಾವ ಸೊಪ್ಪು ಬರುತ್ತೆ ಆ ಸೊಪ್ಪು ಮೇಲೆ ಮಾಡಬೇಕಾಗತ್ತೆ. ನಾನು ಅದು ಎಸೆನ್ಸ್ ಅಲ್ಲ, ಅಷ್ಟು ಹಸಿ ಸೊಪ್ಪೆ. ಎಕ್ಸಾಂಪಲ್ ಈ ವಾರ ನುಗ್ಗೆ ಸೊಪ್ಪು ಬಂದೇ ಇಲ್ಲ, ಲೆಟ್ಸ್ ಟೇಕ್ ಒನ್ ಎಕ್ಸಾಂಪಲ್. ನಂಗೆ ನುಗ್ಗೆ ಸೊಪ್ಪಿನ ತಂಬುಳಿ ಮಾಡೋಕ್ಕಾಗಲ್ಲ, ಅದ್ರ ಬದಲು ನಾನು ಬೇರೆ ಯಾವ್ದು ಆಲ್ಟರ್ನೇಟಿವ್ ಸೊಪ್ಪಿನ ತಂಬುಳಿ ಕೊಟ್ಟಿರ್ತೀನಿ. ಬೋರ್ಡ್ ಅಂತ ಇದ್ದಾಗ ದೆನ್ ಯು ಕಾಂಟ್ ಕೀಪ್ ಅ ಪರ್ಮನೆಂಟ್ ಬೋರ್ಡ್. ಆ ಥರ ಏನಿಲ್ಲ, ನಾವು ಚೇಂಜ್ ಮಾಡ್ತಾ ಇರ್ತೀವಿ ಅದನ್ನ. ಸೊ ಎಲ್ಲ 50 ವೆರೈಟೀಸ್ ಪ್ರಿಂಟ್ ಇರುತ್ತೆ, ಯಾವ್ದು ಮಾಡ್ತೀವೋ ಆ ಬೋರ್ಡ್ ಇಡ್ತೀವಿ ಆ ಥರ. ಯಾಕೆಂದ್ರೆ ಅದು ಚೇಂಜ್ ಆಗ್ತಾ ಇರುತ್ತೆ. ಈ ಕಸ್ಟಮರ್ಸ್ ಡೈಲಿ ಬಂದವರಿಗೆ ಈ ಫಾಸ್ಟ್ ಮೂವಿಂಗ್ 1-2-3 ಸೇಮ್ ಇರಬಹುದು ಬಿಟ್ಟರೆ ಬಾಕಿದಷ್ಟು ಚೇಂಜ್ ಆಗ್ತಾ ಇರುತ್ತೆ. ಸೊ 365 ಡೇಸ್ ಆಫ್ ದ ಇಯರ್ ಸಿಗೋ ತಂಬುಳಿ ಯಾವುದು? ಲೆಮನ್ ಗ್ರಾಸ್ ಸಿಗುತ್ತೆ, ಮಾವಿನಕಾಯಿ ಸಿಗುತ್ತೆ, ಆಮೇಲೆ ಬೇರೆದು ಎಲ್ಲ ಚೇಂಜ್ ಆಗ್ತಾನೆ ಇರುತ್ತೆ. ಈ ಬ್ರಾಹ್ಮಿ ಸಿಗುತ್ತೆ, ಬ್ರಾಹ್ಮಿ ಸಾಮಾನ್ಯ ಸಿಗುತ್ತೆ. ಕೆಲವೊಂದು ಸೀಸ್ನಲ್, ಎಕ್ಸಾಂಪಲ್ ಈ ನೆಲಮಾವು ಅಂತ ಒಂದಿದೆ. ಅದು ಎಷ್ಟು ಇಂಟ್ರೆಸ್ಟಿಂಗ್ ಅಂದರೆ ಅದು ಆ್ಯಕ್ಚುಲಿ ಗಿಡ. ಅದು ಈ ಭತ್ತ ಹಾರ್ವೆಸ್ಟ್ ಮಾಡ್ತೀವಲ್ಲ, ಹಾರ್ವೆಸ್ಟ್ ಮಾಡಾದಮೇಲೆ ಗದ್ದೆಲ್ಲಿ ಬೆಳೆಯುತ್ತೆ. ಭತ್ತ ಬೆಳೆಯಲ್ವಾ, ಅಕ್ಕಿ, ಭತ್ತನ ಕಟಾವು ಮಾಡ್ತಾರೆ. ಕಟಾವು ಮಾಡಾದ್ಮೇಲೆ ಆ ಗದ್ದೆಯಲ್ಲಿ ನೆಲಮಾವು ಬೆಳೆಯುತ್ತೆ ಗಿಡ. ಇಷ್ಟಿಷ್ಟು ಉದ್ದ ಬರುತ್ತೆ ಗಿಡ. ಅದು ಎಲೆ ಮಾವಿನಕಾಯಿ ಫ್ಲೇವರ್ ಇರುತ್ತೆ. ನೀವು ಅದನ್ನ ತಿಂದರೆ ಮಾವಿನಕಾಯಿ ತಿಂದು ಫೀಲ್ ಆಗುತ್ತೆ, ಅದಕ್ಕೆ ನೆಲಮಾವು ಅಂತ ಕರೀತಾರೆ. ಸೊ ಆ ಥರದ್ದು ಸೀಸ್ನಲ್ಲು, ಅದು ಎಲ್ಲ ಟೈಮ್ ಸಿಗಲ್ಲ. ಈಗ ರನ್ನಿಂಗ್ ಇದೆ ಈ ಸೀಸನ್. ಈಗ ನೀವು ನೆಲಮಾವು ಸಿಗುತ್ತೆ, ನೀವು ಕುಡಿದ್ರೆ ಎಕ್ಸ್ಟ್ರಾಡಿನರಿ ಇರುತ್ತೆ, ಒಂಥರ ಮಾವಿನಕಾಯಿದು ಫೀಲ್ ಬರುತ್ತೆ. ಅಂದರೆ ಈ ಥರ ಕೆಲವೊಂದು ಸೀಸ್ನಲ್ಲಿ ಇರುತ್ತೆ, ಎಲ್ಲ ಟೈಮ್ ಸಿಗಲ್ಲ. ಸೊ ಯಾವ್ಯಾವ ಸೀಸನ್ಗೆ ಯಾವ್ಯಾವುದು ಬರುತ್ತೋ ಅದು ಮಾಡ್ತಾ ಇರ್ತೀವಿ ಆ ಥರ. ಸೊ ಯುವರ್ USP ಈಸ್ ಇನ್ ಟರ್ಮ್ಸ್ ಆಫ್ ಕೊಕೊನಟ್ ಆಯಿಲ್, ಬರ್ಡ್ಸ್ ಐ ಚಿಲ್ಲಿ, ಫ್ರೆಶ್ ಹರ್ಬ್ಸ್ ಆ್ಯಂಡ್ ಅನ್ಅಡಲ್ಟ್ರೇಟೆಡ್ ಅನ್ನ. ಹೌದು, ಅನ್ಪಾಲಿಶ್ಡ್ ರೈಸು ಬೇಸಿಕಲಿ. ಆಮೇಲೆ ಈ ಸೋಡಾ ಗಿಡ ಕಲ್ಲರ್ ಅವೆಲ್ಲ ಏನು ಯೂಸ್ ಮಾಡಲ್ಲ. ಸೊ ಬೇಸಿಕಲಿ ಮನೆ ಊಟ ಮಾಡಿದ್ರೆ ಗುರು ಮನೆ ಊಟ ಮಾಡ್ದಂಗಿತ್ತು ಗುರು ಅಂದಾಗ. ದಟ್ಸ್ ವಾಟ್. ಗುಡ್. ಅಟ್ಲೀಸ್ಟ್ ಈ ಮನೆಗಳದ್ದು ಒಂದು ಸೀರೀಸ್ ಸ್ಟಾರ್ಟ್ ಆಯಿತು ಗೊತ್ತಾ? ಈ ಗೌಡ್ರ ಊಟ, ಬಾಡು ಊಟ, ಅಜ್ಜಿ ಮನೆ, ತಾತನ ಮನೆ, ಅಲ್ಲಿಂದ ಸ್ಟಾರ್ಟ್ ಆಗಿದೆ. ಈಗ ಫೈನಲಿ ತಂಬುಳಿ ಮನೆ ಡೂಯಿಂಗ್ ಗುಡ್. ನೌ ಸಿನ್ಸ್ ಇಟ್ಸ್ ಆರ್ ಪಾಡ್ಕಾಸ್ಟ್ ಆ್ಯಂಡ್ ವಿ ಎಕ್ಸ್ಪ್ಲೋರ್ ಆಲ್
ಆ್ಯಂಗಲ್ಸ್ ಆಫ್ ಅ ಬಿಸ್ನೆಸ್. ಅಂದರೆ ಐ ವಾಸ್ ವೆರಿ ಸರ್ಪ್ರೈಸ್ ಟು ಸಿ ನಿಮ್ಮ ವೆಬ್ಸೈಟ್ ತೆಗೆದು ನೋಡಿದಾಗ ಯೂಶಲಿ ನಾನು ಫ್ರಾಂಚೈಸಿ ಡೀಟೇಲ್ಸ್ ಎಲ್ಲ ಅಷ್ಟು ಓಪನ್ ಆಗಿ ಹಾಕಿದ್ದು ನಾನು ನೋಡಿಲ್ಲ. ದೇ ಸೇ ಪೀಪಲ್ ಅವ್ರು ಇಂಟ್ರೆಸ್ಟೆಡ್ ಫಿಲ್ ದ ಫಾರ್ಮ್ ಅಂತ ಬಿಟ್ಬಿಡ್ತಾರೆ. ಸೊ ಯೋರ್ಸ್ ಇಸ್ ವೆರಿ ಕ್ಲಿಯರ್ ಆನ್ ದ ಫೇಸ್. 3 ಮಾಡೆಲ್ ಇದೆ, ಕೆಯಾಸ್ ಇದೆ, ಔಟ್ಲೆಟ್ ಇದೆ, ಮಾಸ್ಟರ್ ಫ್ರಾಂಚೈಸಿ ಇದೆ. ಅದಕ್ಕಿಂತ ಮುಂಚೆ ನಮ್ಮ ಫುಡ್ ನೀವು ಟೇಸ್ಟ್ ಮಾಡಿದಿರಾ ಅಂತ ಒಂದು ಕ್ವಶನ್ ಇದೆ. ಯಾಕೆಂದ್ರೆ ನನಗೆ ಪ್ಯೂರ್ ದುಡ್ಡು ಇಟ್ಕೊಂಬರೋರು ಬೇಡ, ಅದ್ರ ಬಗ್ಗೆ ಪ್ಯಾಷನ್ ಇರೋರು ಬೇಕು. ಐ ಥಿಂಕ್ ದಟ್ಸ್ ಒನ್ ಪಾರ್ಟ್ ಆಫ್ ಆಂಟರ್ಪ್ರಿನರ್ಶಿಪ್ ಟುಡೇ. ಇವತ್ತು ಸುಮ್ಮನೆ ದುಡ್ಡಾಗಿ ಕೂರೋದಲ್ಲ, ಅಲ್ಲ, ಯಾಕೆಂದರೆ ಎನಿ ಬಿಸ್ನೆಸ್ ಫಾರ್ ದಟ್ ಮ್ಯಾಟರ್. ಇವತ್ತು ಯಾರು ಬಿಸ್ನೆಸ್ ಮಾಡ್ತಿದ್ದಾರೆ ಅದು ಯಾವುದು ಈಸಿ ಅಲ್ಲ, ನೋಡುವಷ್ಟು ಈಸಿ ಖಂಡಿತ ಅಲ್ಲ. ಯಾಕೆಂದರೆ ಒಂದಷ್ಟು ಸ್ಟ್ರಗಲ್ ಇರುತ್ತೆ. ನೀವು ಪ್ರತಿಯೊಂದು ನೀವು ಮ್ಯಾನೇಜ್ ಮಾಡಬೇಕಾಗಿರುತ್ತೆ, ಇನ್ಕ್ಲೂಡಿಂಗ್ ಸ್ಟಾಫ್ ಇರ್ಬೋದು, ಅಥವಾ ಕಸ್ಟಮರ್ ಹ್ಯಾಂಡಲ್ ಮಾಡೋದಿರ್ಬೋದು, ಅಥವಾ ಸ್ಟಾಕ್ ಮೇಂಟೈನ್ ಮಾಡೋದಿರ್ಬೋದು, ವೇಸ್ಟೇಜ್ ಇರ್ಬೋದು, ಪ್ರತಿಯೊಂದು ಏರಿಯಾದಲ್ಲೂ ವರ್ಕ್ ಮಾಡಬೇಕಾಗತ್ತೆ. ಈಗ ಎಕ್ಸಾಂಪಲ್ ಯಾರೊಬ್ಬರು ಈ ಹೋಟೆಲ್ ಇಂಡಸ್ಟ್ರಿನೇ ಗೊತ್ತಿಲ್ಲ, ಕಂಪ್ಲೀಟ್ಲಿ ಫ್ರಮ್ ಡಿಫ್ರೆಂಟ್ ಡೊಮೈನ್. ಲೈಕ್ ನಿಮ್ಮ ಥರನೇ ಅಲ್ವಾ, ನಿಮಗೂ ಗೊತ್ತಿರಲಿಲ್ಲ. ಹೌದು, ಬಟ್ ನಮ್ಮಷ್ಟು ಟೈಮ್ ಸ್ಪೆಂಡ್ ಮಾಡಿ ಮುಳುಗಕ್ಕೆ ಅವ್ರು ರೆಡಿ ಇರಬೇಕು. ಮುಂಚಿನ ಗೊತ್ತಿರಬೇಕು ಅಂತಲ್ಲ, ದೇ ಶುಡ್ ಬಿ ರೆಡಿ ಟು ಸ್ಪೆಂಡ್ ಟೈಮ್. ಕೆಲವರು ಅಂತಾರೆ, ನಾನು ಇಬ್ಬರು ವರ್ಕಿಂಗ್ ಇದ್ದೀವಿ, ಐ ವಿಲ್ ಇನ್ವೆಸ್ಟ್, ವಿಲ್ ಕೀಪ್ ಆನ್ ಮ್ಯಾನೇಜರ್, ನೋ ಹಿ ವಿಲ್ ಟೇಕ್ ಕೇರ್ ಆಫ್ ದಟ್ ಅಂತ. ಹಾಗಿದ್ರೆ ಖಂಡಿತ ವರ್ಕ್ ಆಗಲ್ಲ ಗುರು ಅಂತ. ಯಾಕೆ ಯು ಶುಡ್ ಬಿ ನೋಯಿಂಗ್ ವಾಟ್ ಎಕ್ಸಾಕ್ಟ್ಲಿ ಇಸ್ ಹ್ಯಾಪನಿಂಗ್ ದೇರ್ ಅಂತ. ಬಿಕಾಸ್ ಆ ಥರ ಇಟ್ಟೋರ್ದು ಕಷ್ಟ ನಾವು ನೋಡಿದೀವಿ. ಹೌದು, ಟೋಪಿ ಹಾಕ್ಬಿಟ್ರು ಅಥವಾ ಇನ್ನೇನೋ ಮಾಡಿದ್ರು, ಮ್ಯಾನೇಜ್ಮೆಂಟ್ ಇಶ್ಯೂಸ್ಗಳು. ಕರೆಕ್ಟ್. ನಾವು ಅದೇ ಅಂತೀವಿ, ನಿಮಗೆ ಪ್ಯಾಷನ್ ಇಲ್ಲ ಅಂತಂದರೆ, ನೀವು ಇನ್ವಾಲ್ವ್ ಆಗಲ್ಲ ಪರ್ಸ್ನಲಿ ಅಂತಂದರೆ, ಪ್ಲೀಸ್ ಡೋಂಟ್ ಡೂ ಇಟ್. ಅದಕ್ಕೆ ಇಂಡೈರೆಕ್ಟ್ಲಿ ದೇ ವಿಲ್ ಡ್ಯಾಮೇಜ್ ಅವರ್ ಬ್ರ್ಯಾಂಡ್. ಆಮೇಲೆ ನೀವು ಓಪನ್ ಮಾಡಿದ ತಕ್ಷಣ ಸೆಕೆಂಡ್ ಡೇನೇ ಜನ ಬಂದು ಕ್ಯೂ ನಿಂತ್ಬಿಡಲ್ಲ. ಸಿ, ಫಾರ್ ಎನಿ ಬಿಸ್ನೆಸ್ಸಿಗೆ ಒಂದಷ್ಟು ಟೈಮ್ ಫ್ರೇಮ್ ಬೇಕು ಪಿಕಪ್ ಆಗೋಕ್ಕೆ, ಅದು ಕಾಯುವಂತಹ ಮನಸ್ಥಿತಿ ಬೇಕು. ಟೈಮ್ ಫ್ರೇಮ್ ಕಾರ್ತಿಕ್ 3 to 4 months ಅಂತ ನಾವು ಹೇಳ್ತೀವಿ. ಬಿಕಾಸ್ ದಟ್ ವಾಸ್ ಆಲ್ಸೋ ಮೈ ಜೆನ್ಯೂನ್ ಡೌಟ್. ಬಿಕಾಸ್ ಇಲ್ಲಿ ಕ್ಲಿಯರ್ಲಿ ಯು ಸೆಡ್, ಫಸ್ಟ್ಲಿ ಐ ಡೋಂಟ್ ನೋ ವೈ ಡಿಡ್ ಯು ಸೋ ಓಪನ್ಲಿ ಪುಟ್ ದ ಪ್ರೈಸ್ ಔಟ್ ಅಂತ. ದಟ್ಸ್ ಮೈ ಫಸ್ಟ್ ಕ್ಯೂರಿಯಾಸಿಟಿ. ಕೆಯಾಸ್ ಅಂದರೆ 10 ರಿಂದ 15 ಲಕ್ಷ, ಔಟ್ಲೆಟ್ ಅಂದರೆ 25 ರಿಂದ 35 ಲಕ್ಷ, ಆ್ಯಂಡ್ ಮಾಸ್ಟರ್ ಫ್ರಾಂಚೈಸಿ ಔಟ್ಸೈಡ್ ಬ್ಯಾಂಗ್ಳೂರ್ ಅಂದರೆ ಅದಕ್ಕೆ 70 ರಿಂದ 80 ಲಕ್ಷ. ಅಂದರೆ ಜಸ್ಟ್ ರೆಫರೆನ್ಸ್ ಫಿಗರ್, ದಟ್ ಮೇ ನಾಟ್ ಬಿ ಆ್ಯಕ್ಚುಯಲ್. ಅದು ಡಿಪೆಂಡಿಂಗ್ ಅಪಾನ್ ದಿ ಲೊಕ್ಯಾಲಿಟಿ ವೇರಿಯೇಷನ್ ಆಗುತ್ತೆ. ಅಂದರೆ ಇದಕ್ಕೊಂದು 10-20% ಈ ಕಡೆ ಜಾಸ್ತಿ ಆಗುತ್ತೆ. ಯಾಕೆಂದರೆ ಕೆಲವೊಂದು ಲೊಕ್ಯಾಲಿಟಿ ವೈಸು ರಿಯಲ್ ಎಸ್ಟೇಟ್ ತುಂಬ ಕಾಸ್ಟ್ಲಿ ಇರುತ್ತೆ. ಸಿ, ನೀವು ಎಕ್ಸಾಂಪಲ್ ಈ ಜೈನವರ 4th ಬ್ಲಾಕಿನ ರೇಟಿಗೂ ಅಥವಾ ಮತ್ತೊಂದು ಕಡೆ ರೇಟ್ ಕಂಪೇರ್ ಮಾಡೋಂಗೆ ಇರಲ್ಲ. ಸೊ ವೇರೀಸ್. ಅದೊಂದು ಅಂದಾಜಿಗೆ ಇಷ್ಟು ಇರಬಹುದು ಅನ್ನುವಂಥದ್ದು ಒಂದು ರಫ್ ಫಿಗರು. ಬಟ್ ನಾವು ಏನು ಅಂದರೆ, ಯಾರೇ ಡಿಸ್ಕಷನ್ಗೆ ಬಂದರೆ ನಾವು ಓಪನ್ ಆಗಿ ಹೇಳ್ಬಿಡ್ತೀವಿ ಓವರ್ ಆಲ್ ಎಷ್ಟಾಗುತ್ತೆ. ಎಷ್ಟೋ ಸರಿ ಕೆಲವರು ಏನು ಮಾಡ್ತಾರೆ, ಫ್ರಾಂಚೈಸಿ ಫೀಸ್ 3 lakh rupees 5 lakh rupees ಅಂತಾರೆ. ಅದು ಕೊನೆ ಪ್ಲಸ್ 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 ಸುಮಾರು ಪ್ಲಸ್ ಇರುತ್ತೆ, ಅದು ಗೊತ್ತಾಗಲ್ಲ. ಬಟ್ ನಾವು ಹಂಗೆ ಹಣ ಓವರ್ ಆಲ್ ಇಷ್ಟ ಆಗ್ಬೋದು, ನೀವು ರೆಡಿ ಇದ್ದರೆ ದಯವಿಟ್ಟು ಮಾಡಿ. ಯಾಕೆಂದ್ರೆ ನಾನು ಇವತ್ತು ನೀವು 5 ಹೇಳಿ ನಾಳೆ 25 ಕಷ್ಟ. ನಾನು ಹೇಳ್ತೀನಿ ಸರ್, ಲೊಕ್ಯಾಲಿಟಿ ಬೇಸ್ ಮೇಲೆ ನೀವು 20 ಆಗಬಹುದು, 22 ಆಗಬಹುದು, ರೆಡಿ ಇರೋ. ಯಾಕೆ ನನ್ನ ಕೈಲಿಲ್ಲ ಎಲ್ಲವೂ ಸ್ಕ್ವೇರ್ ಫೀಟ್ ಲೆಕ್ಕ, ಲೊಕ್ಯಾಲಿಟಿ ಲೆಕ್ಕ, ನಮ್ಮದು ಏನೂ ಇಲ್ಲ ಅದರಲ್ಲಿ. ಇಟ್ ಮೇ ವೇರಿ. ಫಸ್ಟ್ ಆಫ್ ಆಲ್ ಅದು. ಎರಡನೇದಾಗಿ ನೀವು ಇರ್ತೀರ ಪರ್ಸ್ನಲ್ ಟಚ್ ಬೇಕು, ನೀವು ನಿಂತ್ಕೊಂಡು ಮಾಡಬೇಕು. ಆಮೇಲೆ ಎಬೋ ಆಲ್ ಯು ಶುಡ್ ರೆಸ್ಪೆಕ್ಟ್ ಅವರ್ ಫುಡ್ ಪ್ರಾಡಕ್ಟ್ಸ್ ಆ್ಯಂಡ್ ಯು ಶುಡ್ ಲವ್ ಅವರ್ ಫುಡ್ ಪ್ರಾಡಕ್ಟ್ಸ್. ಈಗ ನಿಮಗೆ ನಮ್ಮ ಪ್ರಾಡಕ್ಟ್ ಮೇಲೆ ಆಫರ್ ಮಾಡೋದ್ರ ಮೇಲೆ ನಿಮಗೆ ಪ್ರೀತಿ ಇಲ್ಲ, ಅಥವಾ ನಿಮಗೆ ಇದು ಕನ್ವಿನ್ಸಿಂಗ್ ಇಲ್ಲ ಅಂತಂದರೆ ನೀವು ಹೇಗೆ ಬಿಸ್ನೆಸ್ ಮಾಡ್ತೀರಾ? ಜಸ್ಟ್ ಫಾರ್ ಸೇಕ್ ಆಫ್ ಮನಿ ಡೋಂಟ್ ಕಮ್. ಅದು ನೀವು ದುಡ್ಡು ಹಾಕ್ಬಿಡ್ತೀನಿ ಬರ್ತದೆ. ಮಾರ್ಕೆಟಲ್ಲಿ ಬೇಕಾದಷ್ಟು ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಇದೆ, ಸ್ಟಾಕ್ಸ್ ಇದೆ, ಮ್ಯೂಚುವಲ್ ಫಂಡ್ ಇದೆ, ಮತ್ತೊಂದು ಅಥವಾ ಯಾವುದೋ ಒಂದು ಸ್ಲೀಪಿಂಗ್ ಪಾರ್ಟ್ನರ್ ಆಗಿ ಏನಾದ್ರು ಮಾಡಿ, ಇದಕ್ಕೆ ಬರಬೇಡಿ ದಯವಿಟ್ಟು. ಇದಕ್ಕೆ ಬರ್ತೀರಾ ಅಂದರೆ ನಿಮ್ಗೆ ಆ ರೆಸ್ಪೆಕ್ಟ್ ಇರಬೇಕು. ಆಮೇಲೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ ತಕ್ಷಣವೇ ದುಡ್ಡು ಬಂದುಬಿಡುತ್ತೆ ಅನ್ನೋದೆಲ್ಲ ಸುಳ್ಳು. ಸಿ, ದೇರ್ ಇಸ್ ಆಲ್ವೇಸ್ 2 ಚಾನ್ಸ್, ಒಂದು ಸಕ್ಸಸ್ಫುಲ್ ಅಥವಾ ಫೇಲ್ಯೂರ್. ಅಥವಾ ಎಷ್ಟೋ ನೀವು ಅಂದ್ಕೊಂಡಾಗ ಎಂಥ ಪ್ರೂವನ್ ಬಿಸ್ನೆಸ್ ಆದರೂ ಕೂಡ ದೇರ್ ಇಸ್ 1% ಆಫ್ ರಿಸ್ಕ್ ಅಸೋಸಿಯೇಟೆಡ್ ಆಲ್ವೇಸ್. ಈ ಎಕ್ಸಾಂಪಲ್ ಬ್ರ್ಯಾಂಡ್ ಚೆನ್ನಾಗಿರ್ಬೋದು, ನೀವೇ ನೆಟ್ಟಿಗೆ ಎಕ್ಸಿಕ್ಯೂಟ್ ಮಾಡದೇ ಇದ್ದರೆ, ಅಥವಾ ಈ ಕಸ್ಟಮರ್ ಬಂದರೆ ನೀವು ನೆಟ್ಟಿಗೆ ಸರಿಯಾಗಿ ಟ್ರೀಟ್ ಮಾಡದೇ ಇದ್ದರೆ. ಈಗ ನಮ್ಮದು ಬ್ರ್ಯಾಂಡ್ ಚೆನ್ನಾಗಿದೆಯಪ್ಪ, ಯಾವುದೊಂದು ಬ್ರ್ಯಾಂಚಿಗೆ ಕಸ್ಟಮರ್ ಬರ್ತಾರೆ, ಈಗ ನಿಮ್ಮ ಕಡೆಯವರು ಕರೆಕ್ಟಾಗಿ ಟ್ರೀಟ್ ಮಾಡದೇ ಇದ್ದರೆ ಬರಲ್ಲ ಅವರು. ಹಿ ವಿಲ್ ಗೆಟ್ ಅಫೆಂಡೆಡ್, ಅವ್ರು ಬರೋದೇ ಇಲ್ಲ ವಾಪಸ್ಸು. ಸೊ I'll interrupt you here and put a sub question here. ರೀಸೆಂಟಾಗಿ ಹ್ಯಾಡ್ ಅ ಪರ್ಸನ್ ಹೂ ಕೇಮ್, ಅವರೊಬ್ಬರು ವೆಟ್ಟು, ಅವ್ರ ಮಗಳಿಗೆ ಅಂದರೆ ಇವತ್ತು ಒಂದು ಜನ್ರೇಷನ್ ಇದೆ. ಈಗ ಅಪ್ಪ ಅಂದರು ರಿಟೈರ್ ಆಗಿರ್ತಾರೆ ಅಂದ್ಕೊಳ್ಳೋಣ, ಒಂದು 60-65 ವರ್ಷ. ದೇ ಹ್ಯಾವ್ ಹ್ಯಾಡ್ ಅ ಡೀಸೆಂಟ್ ಲೈಫ್ ಆ್ಯಂಡ್ ದೇ ಮಸ್ಟ್ ಹ್ಯಾವ್ ಹ್ಯಾಡ್ ಅ 20-25 lakhs ಡಿಸ್ಪೋಸಬಲ್ ಇನ್ಕಮ್. ಡ್ಯಾಶ್ ಡೇ ಅದು. ಐ ವೋಂಟ್ ಮೆನ್ಷನ್ ದ ನೇಮ್ ಇಫ್ ಯು ಆರ್ ಸ್ಮಾರ್ಟ್ ಏನೋ ಪ್ರಾಬ್ಲಿ, ಬಿಕಾಸ್ ಐ ಡೋಂಟ್ ವಾಂಟ್ ಅನ್ನೆಸೆಸರಿಲಿ ಬ್ಯಾಡ್ಜರ್ ಬ್ರ್ಯಾಂಡ್. ಅವರು ಇವರ ಒಂದು ಲೆಕ್ಕಾಚಾರದಲ್ಲಿ ದೇ ಇನ್ವೆಸ್ಟೆಡ್ ಇನ್ ಇಟ್ ಅಂತೆ, ಎಷ್ಟೋ 15 ಲಕ್ಷನೋ ಏನೋ, ವಿಚ್ ಹ್ಯಾಸ್ ವರ್ಕ್ಡ್ ಇನ್ ಅದರ್ ಔಟ್ಲೆಟ್ಸ್, ಅಂದರೆ ಅದರ್ ಔಟ್ಲೆಟ್ಸ್ ವಿಚ್ ಹ್ಯಾಸ್ ವರ್ಕ್ಡ್ ಇನ್ ಅದರ್ ಏರಿಯಾಸ್. ಸಹಕಾರ ನಗರಲ್ಲಿ ಅದು ವರ್ಕ್ ಆಗಿಲ್ಲ ಅಂತ ಶಿ ವಾಸ್ ಫೀಲಿಂಗ್ ಬ್ಯಾಡ್, ಕಂಪ್ಲೇಂಟ್ ಹೇಳಿದ್ರು. ಸೊ ವೈ ಐ ಆಮ್ ಗಿವಿಂಗ್ ದೀಸ್ ಕೇಸ್ ಸ್ಟಡೀಸ್ ಇಸ್ ದ್ಯಾಟ್, ಅಂದರೆ ಕೇಸ್ ಸ್ಟಡಿ ಇಸ್ ದಟ್ ಪರ್ಟಿಕ್ಯುಲರ್ ಕೇಸ್ ಸ್ಟಡಿ. ಡು ಯು ಆಲ್ ಹ್ಯಾವ್ ಅ ಫಾರ್ಮುಲಾ ಆಸ್ ಟು ಯಾವ ಫ್ರಾಂಚೈಸಿ
ಯಾವ ಬ್ರ್ಯಾಂಡಿದು ಎಲ್ಲಿ ಓಪನ್ ಮಾಡಬೇಕು ಮತ್ತು ಅದ್ರದ್ದು ಏನೋ ರಿಸರ್ಚ್ R&D ಏನಾಗುತ್ತೆ ಅದು ಹೇಗೆ ಇಲ್ಲ ನಾವೇನು ಮಾಡ್ತೀವಿ ಯೂಶ್ವಲಿ ಅಂತಂದರೆ ತೀರಾ ನಾನ್ ವೆಜ್ ಕ್ರೌಡ್ ಇದ್ದಲ್ಲಿ ಬೇಡ ಅಂತ, ಸ್ವಲ್ಪ ವೆಜ್ ಕ್ರೌಡ್ ಇರಲಿ ಅನ್ನುವಂಥದ್ದು ಮೊದಲನೇದು. ಆಮೇಲೆ ತುಂಬ ಈಗ ಸಂಬಂಧನೇ ಇಲ್ಲ ಅಂತ, ಎಕ್ಸಾಂಪಲ್ ಯಾವುದೋ ಒಂದು ಪರ್ಟಿಕ್ಯುಲರ್ ಏರಿಯಾದಾಗಿ ಎಕ್ಸಾಂಪಲ್ ಈಗ ನಾರ್ತ್ ಈಸ್ಟವ್ರು ತುಂಬ ಇದ್ದಾರೆ ಅಂತ ಅಂದ್ಕೊಳ್ಳೋಣ, ಲೆಟ್ಸ್ ಅಸ್ಯೂಮ್. ಅವ್ರಿಗೆ ಇದ್ರದ್ದು ಚೂರು ಗಂಧ ಗಾಳಿನೇ ಇಲ್ಲ, ಅವ್ರು ರೈಸೇ ಊಟ ಮಾಡಲ್ಲ ಅಥವಾ ಅವರು ನಮ್ಮ ಈ ಫುಡ್ಡೇ ಲೈಕ್ ಮಾಡಲ್ಲ ಅಂತಿದ್ದಾಗ ಲೆಟ್ಸ್ ಟ್ರೈ ಟು ಅವಾಯ್ಡ್ ದಟ್ ಏರಿಯಾ ಅಂತ ನಮ್ಮದು ಒಂದು ಬೇಸಿಕ್ಕಾಗಿ. ಆಮೇಲೆ ಯಾವುದೋ ಒಂದು ಪರ್ಟಿಕ್ಯುಲರ್ ಬ್ರ್ಯಾಂಡ್ ಅಥವಾ ಔಟ್ಲೆಟ್ ಯಾವುದೋ ಒಂದು ಏರಿಯಾದಲ್ಲಿ ಸಕ್ಸಸ್ಫುಲ್ ಆಯಿತು ಅಂದ ಕೂಡಲೇ ಎಲ್ಲ ಕಡೆ ಆಗಿಬಿಡುತ್ತೆ ಅನ್ನೋದು ಸುಳ್ಳು. ಆಗೇನದು ಫ್ರೆಶ್ಶೇ. ಈಗ ನಾನು ನಾಳೆ ಬೇರೆ ಒಂದು ಔಟ್ಲೆಟ್ ಹೊಸದಾಗಿ ಓಪನ್ ಮಾಡಿದ್ರೆ ನನಗೂ ಆ ಆಂಗ್ಸಿಟಿ ಇದ್ದೇ ಇದೆ, ಗುರು ಇಲ್ಲಿ ಜನ ಹೆಂಗೆ ಅಕ್ಸೆಪ್ಟ್ ಮಾಡ್ಕೊತಾರಪ್ಪ, ಇಲ್ಲಿ ಹೆಂಗೆ ಬಿಸ್ನೆಸ್ ಆಗುತ್ತೆ ಅನ್ನುವಂಥದ್ದು ನಮಗೂ ಇದ್ದೇ ಇರುತ್ತೆ. ಅಲ್ಲಿ ಮತ್ತೆ ತಿರ್ಗಿ ಅಗೇನ್ ನಾವು ಬಿಲ್ಡ್ ಮಾಡ್ಕೋಬೇಕು, ಅಲ್ಲಿ ನಿಂತ್ಕೊಂಡವರು ಅಗೇನ್ ಕಸ್ಟಮರ್ ಜೊತೆ ರ್ಯಾಪೋ ಬಿಲ್ಡ್ ಮಾಡ್ಕೋಬೇಕು, ಮಾತಾಡಿಸ್ಬೇಕು, ನಾವು ಮಾರ್ಕೆಟಿಂಗ್ ಮಾಡಬೇಕು, ಎಲ್ಲವೂ ಸ್ಕ್ರ್ಯಾಚೇ. ಸುಮ್ಮನೆ ನಾನು ಬೋರ್ಡ್ ಹಾಕೊಂಡ್ಬಿಟ್ಟೆ ಅಂದ್ಕೂಡಲೇ ಜನ ಬಂದುಬಿಡ್ತಾರೆ ಅನ್ನೋದು ಬಹುಶಃ ಈ ದೊಡ್ಡ ದೊಡ್ಡ ಟಾಟಾ ಝೂಡಿಯೋ ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳಾಗಿರಬಹುದು. ಬಟ್ ನಾವೆಲ್ಲ ಇನ್ನೂ ಸ್ಟಾರ್ಟಪ್, ಇನ್ನೂ ಹೆಜ್ಜೆ ಇಡ್ತಾ ಇದ್ದೀವಿ. ಸೊ ಪ್ರತಿಯೊಂದು ಏರಿಯಾ ನಾವು ಓಪನ್ ಮಾಡಿದಾಗಲೂ ದಟ್ಸ್ ಕೈಂಡ್ ಆಫ್ ನ್ಯೂನೇ ನಮಗೆ. ಅಲ್ಲಿ ಜನ ಹೇಗೆ ಅಕ್ಸೆಪ್ಟ್ ಮಾಡ್ಕೊತಾರೆ, ಹೇಗೆ ಬರ್ತಾರೆ, ಅದಕ್ಕೆ ನಾವು ತಗೊಳ್ಳೋರಿಗೆ ಅದು ಹೇಳ್ತೀವಿ, ಸರ್ ನೀವು 3 to 6 months ವೆಯ್ಟ್ ಮಾಡಲೇಬೇಕು. ನೀವು ಕೂಡ ಪರ್ಸ್ನಲಿ ರ್ಯಾಪ್ ಬಿಲ್ಡ್ ಮಾಡ್ಕೋಬೇಕು ಕಸ್ಟಮರ್ ಜೊತೆ ಅಂತ. ನೀವು ಕಸ್ಟಮರ್ ಬಂದರೆ ನೀವು ಚೆನ್ನಾಗಿ ಮಾತಾಡ್ಸಿ ತಾನೇ ಅವ್ರು ವಾಪಸ್ ಬರೋದು. ವೆರಿ ಸರ್ವಿಸ್ ಡ್ರಿವನ್. ಹೌದು, ನೀವು ಖಂಡಿತ ಯಾರು ಇವತ್ತು ಕಾಂಪಿಟೇಷನ್ ಸಿಕ್ಕಾಪಟ್ಟಿದೆ. ಈಗ ನೀವು ಅಂತಿರುವ ಎಕ್ಸಾಂಪಲ್ 1000 ಆಪ್ಷನ್ಸ್ ಇದೆ ಮಾರ್ಕೆಟಲ್ಲಿ. ಯಾರೋ ಒಂದು ಔಟ್ಲೆಟ್ಗೆ ಹೋಗ್ತೀರಾ, ಅವ್ರು ನಿಮ್ಮನ್ನು ಟ್ರೀಟ್ ಸರಿಯಾಗಿ ಮಾಡಿಲ್ಲ ಅಂತಂದರೆ ಡೆಫಿನೆಟ್ಲಿ ನೀವು ಹೋಗಲ್ಲ, ಈ ಗುರು ನಿಮ್ದು ಒಂದೇನಾ, ನಂಗೆ ಬೇಕಾದಷ್ಟು ಇದೆ ಅಂತೀರ. ದಟ್ ಈಸ್ ಅವ್ ಕಸ್ಟಮರ್ ಮೈಂಡ್ ಸೆಟ್. ನಾವು ಅವ್ರನ್ನ ಚೆನ್ನಾಗಿ ಮಾತಾಡ್ಸಿ ಕಳಿಸ್ಬೇಕು ಅಷ್ಟೇ. ಬೇಸಿಕಲಿ ಹಾಸ್ಪಿಟಾಲಿಟಿ ನಾವು ಇಂಡಸ್ಟ್ರಿನೇ ಹಾಸ್ಪಿಟಾಲಿಟಿ ಇಂಡಸ್ಟ್ರಿ ಅದು. ನೀವು ಅದನ್ನೇ ನೀವು ಮಾಡಿಲ್ಲ ಅಂತಂದರೆ ಯು ಆರ್ ಅನ್ಫಿಟ್ ಟು ಬಿ ಏನು ಹೇಳಿ ಓನರ್ ಆಗಲಿ ಅಥವಾ ಇನ್ ದಿಸ್ ಸೆಕ್ಟರ್ ಎಸ್ಪೆಷಲಿ. ಅದಕ್ಕೋಸ್ಕರ ನಾವು ಈಗ ತುಂಬ ಫಿಲ್ಟರ್ ಮಾಡ್ತೀವಿ ಕೂಡ. ಸೊ ಅವರೇ ನಿಲ್ತೀವಿ ಅಂತಂದರೆ ಅಥವಾ ಅವ್ರಿಗೆ ನಮ್ಮ ಫುಡ್ ಇಷ್ಟ ಆಯಿತು ಅಂತಂದರೆ ನಾವು ಫಸ್ಟ್ ಅವ್ರನ್ನ ಊಟ ಕಳಿಸ್ಬಿಡ್ತೀವಿ, ಸರ್ ನೀವು ಊಟ ಮಾಡ್ಕೊಂಡ್ಬಿಡಿ ಅಂತೇಳಿ. ಅವರು ಊಟ ಮಾಡಿದ ಅವ್ರ ರಿವ್ಯೂಸು ಅಥವಾ ಅವ್ರ ಫೀಲಿಂಗ್ ಹೇಗಿರುತ್ತೆ ಅನ್ನೋ ಬೇಸ್ ಮೇಲೆ ನಾವು ಸ್ವಲ್ಪ ಜಡ್ಜ್ ಮಾಡ್ತೀವಿ ವೆದರ್ ಈ ಪಾರ್ಟಿ ಓಕೆನಾ ಅಥವಾ ಬೇಡವಾ ಅಂತ. ಯಾಕೆ ಪ್ಯೂರ್ ಮನಿ ಡ್ರಿವನ್ ಆದರೆ ನಾವು ಬೇಡ ಅಂತೀವಿ. ದುಡ್ಡು ಹಾಕ್ಬಿಟ್ಟು ನಾಳೆ ಬೆಳಗ್ಗೆ ದುಡ್ಡು ಕೊಡೋದ್ರಲ್ಲ ಆಗೋದಿಲ್ಲ. ಯು ಹ್ಯಾವ್ ಟು ಬಿ ಪೇಷಂಟ್. ಸೊ ಹೂ ಆರ್ ದ ಕೈಂಡ್ ಆಫ್ ಗೈಸ್ ಅಂದರೆ ಇವಾಗ ನಿಮ್ಮ ಜೊತೆಗೆ ಅಸೋಸಿಯೇಟ್ ಆಗಿರೋರು ಏಜ್ ಗ್ರೂಪ್ ಏನಾರು ಇದೆಯಾ? ಬಿಕಾಸ್ ಯೋರ್ ಸೆಲ್ಫ್ ಯು ಆರ್ ಅ ಯಂಗ್ಸ್ಟರ್. ಅಂದರೆ ನಿಮ್ಮ ಲೆನ್ಸ್ ಆಫ್ ಲುಕಿಂಗ್ ಅಟ್ ಬಿಸ್ನೆಸ್, ಲುಕಿಂಗ್ ಅಟ್ ಪೀಪಲ್, ಲುಕಿಂಗ್ ಅಟ್ ಎವ್ರಿಥಿಂಗ್ ಈಸ್ ಡಿಫ್ರೆಂಟ್. ಸೊ ಅಲ್ಲ, ಆ ಥರ ಏನೂ ಇಲ್ಲ, ಎಲ್ಲ ಥರದವರು ಬರ್ತಾ ಇದ್ದಾರೆ. ಸೊ ಸ್ವಲ್ಪ ನಮ್ಮ ಮೊದಲಿಗೆ ನಮ್ಮ ಕ್ಲೋಸ್ ಸರ್ಕಲ್ ಅವರೇ ಸ್ವಲ್ಪ ಇಂಟ್ರೆಸ್ಟ್ ತೋರಿಸಿ ಅವರೇ ಬಂದರು, ಅಥವಾ ನನಗೆ ಪರಿಚಯ ಇರುವಂಥವ್ರು, ಬೇಸಿಕಲಿ ನಮ್ಮ ಫೇಸ್ ವ್ಯಾಲ್ಯೂ ಬೇಸ್ ಮೇಲೆ. ನಿಧಾನಕ್ಕೆ ಈಗ ನಮ್ಗೆ ಪರಿಚಯನೇ ಇಲ್ಲದೆ ಇರೋವಂಥವ್ರು ಅವ್ರುಗಳೆಲ್ಲ ಬರ್ತಾ ಇದ್ದಾರೆ. ಸೊ ನಾವು ಸ್ವಲ್ಪ ಟೈಮ್ ತೊಗೊತೀವಿ ಅವ್ರ ಜೊತೆ ಕಾನ್ವರ್ಸೇಷನ್ ಮಾಡೋಕ್ಕೆ. ಈಗ ಆ ಥರ ಫಸ್ಟು ನಾವು ಇಲ್ಲ ಫ್ರಾಂಚೈಸಿ ಮಾಡಬೇಕಪ್ಪ ಹೊಸ ಬ್ರ್ಯಾಂಡು ಅಂತ ಇತ್ತು. ನಾವು ನಿಧಾನ ಮಾಡ್ತಾಯಿದ್ದೀವಿ. ಇಲ್ಲ ಸ್ವಲ್ಪ ಪಾರ್ಟಿನ ನೋಡೋಣ ನಾವು, ಲೆಟ್ಸ್ ನಾಟ್ ಡೂ ಇಟ್ ಇನ್ ಹರಿ. ಹೆಂಗೆ ಟ್ರಸ್ಟ್ ಮಾಡ್ತೀರಾ ಇವಾಗ ಜನಗನ್ನ? ಲೈಕ್ ಸಂಬಡಿ ಈಸ್ ಕಮಿಂಗ್ ಟು ಯು. ಅಲ್ಲ, ಅದು ಯಾವುದು 100% ಹೇಳೋದು ಕಷ್ಟ. ಒಂದಿಷ್ಟು ಟೈಮ್ ಸ್ಪೆಂಡ್ ಮಾಡ್ತೀವಿ, ಒಂದಿಷ್ಟು ಮಾತಾಡ್ತೀವಿ, ಅದ್ರ ಬೇಸ್ ಮೇಲೆ ಪಾರ್ಟಿ ಹೀಗೆ ಇಂಟರ್ವ್ಯೂ ಅಂತಿಲ್ಲ, ಕ್ಯಾಶುವಲ್ ಜನರಲ್ ಕಾನ್ವರ್ಸೇಷನ್. ವಾಟ್ ಕಮ್ಸ್ ವಿತ್ ನಿಮ್ಮ ಇದು ಫಾರ್ ಎಕ್ಸಾಂಪಲ್ ಈ ಕಾಫಿ ಡೇ ತೊಗೊಳ್ಳಿ, ಅದು ಬೇಡ, ಲೇಟೆಸ್ಟ್ ಇವತ್ತು ಈಗ ನೇಲ್ ಲ್ಯಾಶಸ್ ಅಥವಾ ಯಾವುದೇ ಇಂಡಸ್ಟ್ರಿ ಅಂತ ಹೋದರೂ ಫ್ರಾಂಚೈಸಿ ಮಾಡೆಲಲ್ಲಿ ಈ ಇಂಟೀರಿಯರ್ಸು ಕಲರು, ಚೇರ್ಸ್ಗಳದ್ದು ಕಲರಿಂದ ಹಿಡಿದು ಎಲ್ಲನೂ ಸ್ಟ್ಯಾಂಡರ್ಡ್ ಆಗಿರಬೇಕು. ಸೊ ಲೆಟ್ಸ್ ಸೇ ಫ್ರಮ್ ಯುವರ್ ಎಂಡ್ ಈ ಕೆಯಾಸ್ ಮಾಡೆಲ್ ಅಂತ ಬರುತ್ತಲ್ಲ, ಪ್ರತಿಯೊಂದು ಮಾಡೆಲ್ಗೂ ನಿಮ್ಮ ಕಡೆಯಿಂದಲೇ ಫರ್ನಿಚರ್ಸು, ಇನ್ಫ್ರಾ ಮತ್ತು ಎಲ್ಲ ಅಂದರೆ ನಮ್ಮ ಥೀಮ್ ಕೊಡ್ತೀವಿ. ಒಂದು ಈಗ ಅವ್ರು ಕಂಪ್ಲೀಟ್ಲಿ ನ್ಯೂ ಟು ದಿಸ್ ಡೊಮೈನ್, ಅವ್ರಿಗೆ ಏನೂ ಕಾಂಟ್ಯಾಕ್ಟ್ಸ್ ಇಲ್ಲ ಅಂತಂದರೆ ವಿ ವಿಲ್ ಅಸಿಸ್ಟ್ ದೆಮ್. ಇವರು ನಮ್ಮ ವೆಂಡರ್ಗಳೆಲ್ಲ ಇರ್ತಾರೆ, ನಾವು ಇಂಥವ್ರಿಗೆ ಬೇಕು ಅಂತೀವಿ, ನಾವು ಕೋಆರ್ಡಿನೇಟ್ ಮಾಡ್ತೀವಿ, ಹೆಲ್ಪ್ ಮಾಡ್ತೀವಿ. ಅಥವಾ ಕೆಲವರು ಇಂಡಸ್ಟ್ರಿಯಲ್ಲೇ ಇದ್ದಾರೆ ಅಥವಾ ಅವ್ರಿಗೆ ಒಳ್ಳೆ ವೆಲ್ ಕನೆಕ್ಷನ್ಸ್ ಇದೆ, ಇಲ್ಲ ಸರ್ ನಾನೇ ಮಾಡ್ಕೊತೀನಿ ಅಂತಂದರೆ ನಾವು ನಮ್ಮ ಥೀಮ್ ಕೊಡ್ತೀವಿ, ಈ ಥರನೇ ಬರಬೇಕು, ಯಾವ ವೆಂಡರ್ ಹತ್ರ ಮಾಡಿಸ್ಕೊಳ್ಳಿ ಟು ಮ್ಯಾಚ್ ಇಟ್ ಅಷ್ಟೇ. ನೀವು ಇಲ್ಲ ಸರ್ ನಂಗೆ ಯಾರೋ ಸಪ್ಲೈಯರ್ ಗೊತ್ತಿದ್ದಾರೆ, ನನಗೆ ಕಾಸ್ಟ್ ಸೇವ್ ಆಗುತ್ತೆ ಅಂದರೆ ಫೈನ್, ಯು ಡೂ ಇಟ್, ಯು ಸೇವ್. ನೀವು ಎಷ್ಟಾಗುತ್ತೋ ಅಷ್ಟು ಅಮೌಂಟ್ ಉಳಿಸ್ಕೊಳ್ಳಿ ನೀವು. ಬಟ್ ಈ ಟೀಮಲ್ಲೇ ಬರ್ಬೇಕು, ನಾವು ಅದನ್ನ ಅಪ್ರೂವ್ ಮಾಡ್ತೀವಿ, ನಾವು ಚೆಕ್ ಮಾಡಿ ಅಷ್ಟೇ. ಈ ಕಾಸ್ಟ್ ಕೊಟ್ಟಿದ್ದೀರಲ್ಲ, ಕೆಯಾಸ್ ಔಟ್ಲೆಟ್ ಇದೆಲ್ಲ, ದಿಸ್ ಇಸ್ ಬೇಸಿಕ್ಲಿ ದ ಚಾರ್ಜ್ ಟು ಯೂಸ್ ಯುವರ್ ಬ್ರ್ಯಾಂಡ್ ವ್ಯಾಲ್ಯೂ. ಅಲ್ಲ, ಅದು ಓವರ್ ಆಲ್ ಅಂತ ಕೊಟ್ಟಿದ್ದು, ಬಟ್ ಅದು ಸ್ವಲ್ಪ ಜಾಸ್ತಿ ಆಗುತ್ತೆ ಬೇಸ್ಡ್ ಆನ್ ಲೊಕ್ಯಾಲಿಟಿ ವೈಸ್. ಅದನ್ನೇ ನಾನು ಹೇಳಿದ್ದು. ಆ್ಯಕ್ಚುಲಿ ಎಷ್ಟೋ ಒಂದು XYZ ಬ್ರ್ಯಾಂಡ್ಗಳು ಏನು ಮಾಡ್ತಾರೆ ಅಂದರೆ ಬರೀ ಫ್ರಾಂಚೈಸ್ ಫೀಸ್ ಮಾತ್ರ ಹೇಳ್ತಾರೆ. 5 lakh rupees ಯು ಟೇಕ್ ದಿಸ್ ಫ್ರಾಂಚೈಸಿ ಅಂತಾರೆ. ಜನ ನೋಡಿದ್ರೆ 5 lakh ಅನ್ಸುತ್ತೆ ಅಂತ, ಕೈ ಹಾಕ್ಕೊಂಡ್ಮೇಲೆ ಅದು 25 ಲಕ್ಷ ಆಗುತ್ತೆ.
ನಾವು ಹಂಗಲ್ಲ, ಅದಕ್ಕೆ ಬಂದು ಕೂಡ ಹೇಳ್ಬಿಡ್ತೀವಿ ನೋಡಿ ಸರ್, ನಮ್ದು ಎಕ್ಸ್ ಫ್ರಾಂಚೈಸಿ ಫೀಸ್ ಇದೆಲ್ಲ ಫಿಕ್ಚರ್ಸ್, ನಿಮ್ಮ ಲೊಕ್ಯಾಲಿಟಿ ಅಡ್ವಾನ್ಸು ಎಲ್ಲ ಸೇರಿ ಇಷ್ಟು ಆಗಬಹುದು, ಅದಕ್ಕೆ ನೀವು ರೆಡಿ ಇದ್ದೀರಾ? ಯಾಕೆಂದರೆ ಅವರಿಗೆ ಬಂದು ಸ್ಟಾರ್ಟ್ ಮಾಡುವಾಗಲೇ ಅವ್ರಿಗೆ ಕ್ಲಾರಿಟಿ ಇರಬೇಕು, ಇಷ್ಟು ಬಜೆಟ್ ಆಗ್ಬೋದು ಅಂತ. ಮುಟ್ಕೊಂಬಿಟ್ಟು ಶೂಟಪ್ ಆಗಬಾರ್ದು. ನಮ್ಮ ಫಸ್ಟು ಒಂದು ನಮ್ಮ ಕ್ಲೋಸ್ ಅವರೇ ಫಸ್ಟ್ ಫ್ರಾಂಚೈಸಿ ತೊಗೊಂಡಿದ್ದು, ಅವಾಗ ನಮಗೆ ಕ್ಲಾರಿಟಿ ಇರಲಿಲ್ಲ ಎಷ್ಟು ಕಾಸ್ಟ್ ಬೀಳ್ಬೋದು. ಯಾಕೆಂದ್ರೆ ನಾವು ಮಾಡಿದ್ದಲ್ಲಿ ನಮ್ಮದು ಬೇರೆ ಥರ ಇತ್ತು, ಇನ್ವೆಸ್ಟ್ಮೆಂಟ್ ಎಲ್ಲ ಹೆವಿ ಇತ್ತು, ಮತ್ತು ಅದು ಏನೇನೋ ಎಕ್ಸ್ಟ್ರಾ ಎಕ್ಸ್ಪೆರಿಮೆಂಟೇಷನ್ನೇ ಜಾಸ್ತಿ ಇತ್ತು. ಸೊ ಮೊದಲನೇ ಫ್ರಾಂಚೈಸಿ ಮಾಡಿದಾಗ ನಮಗೂ ಕೂಡ ಕಡಿಮೆ ಬಜೆಟ್ ಆಗುತ್ತೆ ಅಂತ ಅಂದಾಜು ಮಾಡಿದ್ವಿ, ಬಟ್ ಶೂಟಪ್ ಆಯಿತು. ಅಲ್ಲಿ XYZ ಅಡಿಷ್ನಲ್ ಕೆಲಸ. ಅವಾಗ ಅನ್ನಿಸ್ತು ಇಲ್ಲಪ್ಪ ಜಾಸ್ತಿ ಆಗ್ತಾಯಿದೆ ಅಂತ. ಈಗ ಏನು ಮಾಡ್ತಾಯಿದ್ದೀವಿ ನಾವು, ಈಗ ಫ್ರಾಂಚೈಸಿ ಡಿಸ್ಕಷನ್ ನಾವೀಗ ಆ ಫಿಗರ್ ಇದೆಯಲ್ಲ ಇದಕ್ಕಿಂತ ಎಕ್ಸ್ಟ್ರಾ ಫಿಗರ್ ಹೇಳ್ಬಿಡ್ತೀವಿ, ಇಷ್ಟು ಆಗ್ಬೋದು ಸರ್ ಅಂತ. ಎಷ್ಟು ಇನ್ಫ್ಲೇಟೆಡ್ ಇರುತ್ತೆ? ಎಕ್ಸಾಂಪಲ್ ಈಗ ಕಿಯೋಸ್ಕ್ ಅಂತಂದರೆ ಒಂದು 20 lakhs ಬರ್ಬೋದು. ಯಾಕೆಂದ್ರೆ ಆಗೇನಾಗುತ್ತೆ, ಎಲ್ಲ ರಿಯಲ್ ಎಸ್ಟೇಟ್ ಕಾಸ್ಟ್ ಇರ್ಬೋದು. ಅಥವಾ ಎಕ್ಸಾಂಪಲ್ ನಾವು ಹೇಳಬೇಕು ಅಂದರೆ, ಈಗ ಸೀತಾ ಸರ್ಕಲ್ ಒಂದು ಔಟ್ಲೆಟ್ ಮಾಡಿದ್ವಿ ನಾವು, ಫ್ರಂಟಲ್ಲಿ ಫುಟ್ಪಾತ್ ಕಿತ್ತೋಗಿತ್ತು. ಏನು ಮಾಡ್ತೀರಾ ನೀವು? ನಾವು ರೆಡಿ ಮಾಡಿಸ್ಕೊಳ್ಳೇಬೇಕು ಅದನ್ನ, ನಮ್ಮ ಔಟ್ಲೆಟ್ ಲಾಂಚು. ಆ್ಯಕ್ಚುಲಿ ಅದು ನಮ್ಮ ಪಾರ್ಟ್ ಆಫ್ ನಮ್ಮ ಸ್ಕೋಪ್ ಆಫ್ ವರ್ಕ್ ಅಲ್ಲ, ಬಟ್ ನಾನು ರೆಡಿ ಮಾಡಿಸ್ಕೊಳ್ಳಿ. ಇದ್ರಗಡೆ ಗುಂಡಿ ಇದೆ, ಯಾರು ಕಾಲಕ್ಕಂತಾರೆ, ನಾನು ಕಸ್ಟಮರ್ ಬಂದಾಗ ಮಾಡ್ದಂಗೆ ಆಯಿತು. ಈಗ ಪಾಪ ಈ ಬಿಲ್ಡರು ಅಲ್ಲಿ ರೋಡು ಸೈಟ್ ವಿಸಿಟಿಗೆ ಚೆನ್ನಾಗಿ ಆಗಲೇಬೇಕು ಅಂದರೆ ಒಂದು ರೋಡ್ ಮಾಡ್ಕೊಳ್ಳೇಬೇಕು. ಹಂಗಾಯ್ತು. ಈಗ ನಮಗೆ ಹಾಗಾಯ್ತು, ಓಪನ್ ಮಾಡ್ತೀವಿ, ಲಾಂಚ್ ಮಾಡ್ತೀವಿ, ಇದ್ರಗಡೆ ಕಿತ್ತೋಗಿದೆ, ಅದು ಯಾರು ಬಂದು ಕಾಲು ಹಾಕೋಬೋದು, ಮಾಡಲೇಬೇಕಾಯ್ತು. ಅದೇನಾಗುತ್ತೆ, ಕಾಸ್ಟ್ ಜಾಸ್ತಿ ಆಯಿತು. ಸೊ ಈ ಥರ ಅಡಿಷ್ನಲ್ ಏನಾದರೂ ಒಂದು ಬಂದ್ಬಿಡುತ್ತೆ. ಅಷ್ಟೇ, ಮೈಂಡ್ ಸೆಟ್ ರೆಡಿ ಇರಬೇಕು. ನೀವು ಸರ್ ನೀವು ಇಷ್ಟು ಹೇಳಿದ್ರಿ ಅಂತ ಕಟ್ ರೋಡ್ ಥರ ಹೇಳಿದ್ರೆ ಕಷ್ಟ. ಯಾಕೆಂದ್ರೆ ನಮಗೂ ಗೊತ್ತಿರಲ್ಲ ಇವೆಲ್ಲ, ಅನ್ಫೋರ್ಸಿನ್ ಆ ಸ್ಪಾಟಲ್ಲಿ ಹಾಂ ಅಂದರೆ ಹೇಳೋಕ್ಕಾಗಲ್ಲ ಅಂತ. ಅವಾಗ ನಮ್ಗೆ ಅನಿಸ್ತು, ಅವಾಗ ಇಲ್ಲ ನಾವು ಕರೆಕ್ಟಾಗಿ ಕಮ್ಯುನಿಕೇಷನ್ ಮಾಡಬೇಕು ಅನಿಸ್ತು. ಅದಕ್ಕೆ ಈಗ ಯಾರೇ ಬಂದರೂ ನಾವು ಹೇಳ್ಬಿಡ್ತೀವಿ, ಸರ್ ಇಷ್ಟು ಆಗ್ಬೋದು ಅಥವಾ ಸ್ವಲ್ಪ ಜಾಸ್ತಿನೇ ಆಗಬಹುದು, ಗೊತ್ತಿಲ್ಲ. ಆಮೇಲೆ ಅಷ್ಟೇ, ಸರ್ ದುಡ್ಡು ಬಂದುಬಿಡ್ತಾ ಒಂದು ವರ್ಷಕ್ಕೆ ಅಂತಾರೆ. ನಾವು ಆಗ್ತಿರೋ ಬಿಸ್ನೆಸ್ ಬೇಸ್ನ ನೋಡಿ ನಾವು ಪ್ರೊಜೆಕ್ಷನ್ ಕೊಡ್ಬೋದು ನಿಮಗೆ. ನಾನು ಗ್ಯಾರಂಟಿ ಕೊಡೋಕ್ಕಾಗೋದಿಲ್ಲ. ಹೇಗೆ ಗ್ಯಾರಂಟಿ ಕೊಡೋಕ್ಕಾಗತ್ತೆ? ಯಾವುದೇ ಬಿಸ್ನೆಸ್ ಯಾರು ಬರ್ಕೊಡೋಕ್ಕಾಗೋದಿಲ್ಲ ನಾಳೆ ಪಕ್ಕ ಆಗತ್ತೆ ಅಂತ. ಆಗಬಹುದು, ಆಗುವ ಭರವಸೆ ಇದೆ ಅಂತ ನಾವು ಹೇಳ್ಬೋದು ಅಷ್ಟೇ. ಯಾಕೆಂದರೆ ಅದನ್ನು ನಾವು ಸತ್ಯ ಮಾಡಬೇಕು ಅಂತ ಹೊರಡ್ತಾ ಇರೋದು, ನಾವು ಮಾಡಿ ಅದನ್ನು ಸಕ್ಸಸ್ ಮಾಡಬೇಕು ಅಂತ ಸರ್ಕಸ್ ಮಾಡ್ತಾ ಇರೋದು, ಜನರಿಗೆ ಒಳ್ಳೇದು ಕೊಟ್ಟು ನಾವು ಬೆಳಿಬೇಕು ಅಂತ ಮಾಡ್ತಾ ಇರೋದು. ಆಗ್ಬಿಡುತ್ತೆ ಅಂತ ಹೇಗೆ ಹೇಳಕ್ಕೆ ಸಾಧ್ಯ ಫ್ಯೂಚರು? ಸೊ ಇಲ್ಲಿ ಒಂದು ಪ್ರೈಸ್ ಪಾಯಿಂಟ್ ಅಂತ ನೋಡಿದ್ರೆ, ಈ ಈಚ್ SKU 50 rupees to 100? ಇಲ್ಲ, ತಂಬುಳಿಗಳಷ್ಟು ಫ್ಲ್ಯಾಟ್ 50. ಎಲ್ಲ ತಂಬುಳಿಗಳು ಫ್ಲ್ಯಾಟ್ 50. ಊಟ 100 ಇದೆ. ಬಟ್ ಈಗ ನಾವು ಸ್ವಲ್ಪ ಎನ್ಹಾನ್ಸ್ ಮಾಡ್ತಾ ಇದ್ದೀವಿ. ಈ ಪ್ಲೇಟ್ ಮಿಲ್ಸಿಗೆ ಅಡಿಷ್ನಲ್ಲಾಗಿ ರಸಮ್ಮು ಪಲ್ಯ ಎಲ್ಲ ಕೊಟ್ಟು ಮೋಸ್ಟ್ಲಿ ಒಂದು 10-15 ರೂಪಾಯಿ ಹೆಚ್ಚು ಕಡಿಮೆ ಆಗಬಹುದು. ಲೆಟ್ಸ್ ಅಸ್ಯೂಮ್ ಒಂದು 150-120 rupees. ತಂಬುಳಿ ಇಸ್ ಯೋರ್ ಡ್ರೈವಿಂಗ್ ಫೋರ್ಸ್ ಅಂದರೆ ತಂಬುಳಿ ಮತ್ತು ಊಟ, ಬರೋದೆಲ್ಲ ಅದರಿಂದಲೇ. ತಂಬುಳಿ ಮತ್ತು ಊಟ ಮೇನ್. ಊಟ. ಸೊ ಇನ್ ಅ ಡೇ ವಾಟ್ ಆರ್ ಯೋರ್ ನಂಬರ್ಸ್ ಲೈಕ್? ವೇರೀಸ್. ಈಗ ಆ್ಯಕ್ಚುಲಿ ಆಫ್ ಸೀಸನ್ ಸಮ್ಮರಲ್ಲಿ ತುಂಬ ಚೆನ್ನಾಗಿರುತ್ತೆ. ಅಂದರೆ ಸಿನ್ಸ್ ಯು ಹ್ಯಾವ್ ಸೀನ್ ಒನ್ ಹೋಲ್ ಇಯರ್, ಆರ್ ಯು ಕಂಫರ್ಟಬಲ್ ಬ್ರೇಕಿಂಗ್ ಇಟ್ ಡೌನ್, ಸೇಯಿಂಗ್ ಸಮ್ಮರು ಹೆಂಗಿರುತ್ತೆ ಅದು ಫಸ್ಟ್ ಹಾಫ್ ಆಫ್ ದ ಇಯರ್? ಇನ್ನೂ ಇಲ್ಲ, ಇನ್ನು ನಾವು ಆ್ಯಕ್ಚುಲಿ ಇನ್ನೂ ಹೇಳೋಕ್ಕಾಗ್ತಿಲ್ಲ. ಯಾಕೆಂದರೆ ನಾವು ಸ್ಟಾರ್ಟ್ ಮಾಡಿದಾಗ ನಮ್ಮ ಬ್ರ್ಯಾಂಡ್ ವ್ಯಾಲ್ಯೂ ಆಗಲಿ ಅಥವಾ ಜನರಿಗೆ ಅವೇರ್ನೆಸ್ ಆಗಲಿ ತುಂಬ ಕಡಿಮೆ ಇತ್ತು. ಬರ್ತಾ 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 ಸ್ವಲ್ಪ ಅವೇರ್ನೆಸ್ ಜಾಸ್ತಿ ಆಗ್ತಾ ಇದೆ, ಸ್ವಲ್ಪ ಬೆಟರ್ ಇದೆ. ಅದಕ್ಕೆ ಈ ಸೀಸನ್ ನೋಡಿದ್ರೆ ನಾನು ಐ ಕ್ಯಾನ್ ಟೆಲ್ ಯು ಓಕೆ ಯಾವ ಥರ ನಾವು ಮಾಡ್ತಾಯಿದ್ದೀವಿ ಅಂತ. ಈ ಸೀಸನ್ನಿಗೆ ಕಾಯ್ತಾಯಿದ್ದೀನಿ ನಾನು. ಈ ಸಮ್ಮರಲ್ಲಿ ಹೇಗೆ ಮಾಡ್ತೀವಿ ಅನ್ನೋದ್ರ ಮೇಲೆ ತುಂಬಾ ಡಿಪೆಂಡ್ ಆಗುತ್ತೆ. ಇಟ್ಸ್ ಕ್ರೂಷಿಯಲ್ ಆ್ಯಕ್ಚುಲಿ. ಸೊ ಇನ್ ಅ ಡೇ ಎನಿ ರಫ್ ನಂಬರ್ಸ್ ಲೈಕ್ ಎಷ್ಟು ತಂಬುಳಿ ಗ್ಲಾಸಸ್ ಹೋಗುತ್ತೆ? ವೇರೀಸ್, ಒಂದು 200 to 250 ಪರ್ ಔಟ್ಲೆಟ್ ಹೋಗ್ಬೋದು. ಓಕೆ, ಅದು ಅವರೇಜ್ ಆಗೋಗುತ್ತೆ. ಊಟ ಎಲ್ಲ ಅಂದರೆ ಈ ಔಟ್ಲೆಟ್ಗಳಲ್ಲಿ ಒಂದು ಮಧ್ಯಾಹ್ನ ಮತ್ತು ರಾತ್ರಿ ಸೇರಿ ಒಂದು 100-150 ಊಟ ಹೋಗುತ್ತೆ. ಆಮೇಲೆ ಈ ಬಾಳೆಲೆ ಊಟ ಅಂದರೆ ನಮ್ಮ ವೀಕೆಂಡ್ಗಳಲ್ಲಿ ಸ್ವಲ್ಪ ಜಾಸ್ತಿ ಆಗುತ್ತೆ, ಒಂದು 150-200-250 ಊಟದವರೆಗೂ ಹೋಗೋ ಸಾಧ್ಯತೆ ಇದೆ. ಸೊ ವಾಟ್ ಇಸ್ ಅ ಪ್ರಾಫಿಟ್ ಮಾರ್ಜಿನ್ ಆಫ್ ಇದು? ಅದು ಸ್ವಲ್ಪ ಕಷ್ಟ ಶೇರ್ ಮಾಡೋದಕ್ಕೆ. ನೋ ವರೀಸ್, ಬಿಕಾಸ್ ಸಿನ್ಸ್ ಇಟ್ಸ್ ಅ ಡಿಸ್ಕಷನ್ ಓರಿಯೆಂಟೆಡ್, ಇದು 10%, 20%, 30%, ಬಿಕಾಸ್ ಫುಡ್ ದೇ ಸೇ 100% ಮಾರ್ಜಿನ್ ಇರುತ್ತೆ ಅಂತ. ಇಸ್ ಇಟ್ ಟ್ರೂ? ಇಲ್ಲ, 100% ಅಂತಲ್ಲ ಏನಿಲ್ಲ. ಯಾಕೆಂದ್ರೆ ಇನ್ಫ್ಯಾಕ್ಟ್ ನಮ್ಮದ್ರಲ್ಲಿ ಅಷ್ಟಂತೂ ಸಿಗೋದಿಲ್ಲ. ನಮಗೆ ಸಿಗೋದೇ 50-60% ಮಾರ್ಜಿನ್. ಯಾಕೆಂದರೆ ನಾವು ಫಸ್ಟ್ ಆಫ್ ಆಲ್ ನಾವು ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಬಂದಾಗಲೇ ಪ್ರೈಸ್ ಪಾಯಿಂಟಿಗೆ ರೀಚ್ ಆಗಿಬಿಟ್ಟಿರ್ತೀವಿ. ಅದ್ರ ಮೇಲೆ ಇಟ್ಟರೆ ನಮ್ಮ ಊಟ ಇನ್ನೂ ಸಿಕ್ಕಾಪಟ್ಟೆ ಪ್ರೈಸ್ ಜಾಸ್ತಿ ಆಗಿಬಿಡುತ್ತೆ ಮಾರ್ಕೆಟಲ್ಲಿ. ಸೊ ನಾವು ಅದನ್ನು ಸ್ವಲ್ಪನೂ ಮ್ಯಾಚ್ ಮಾಡಬೇಕಾಗತ್ತೆ. ಸೊ ಫೇರ್ ಪ್ರಾಫಿಟ್ ಇದು ಅಫ್ಕೋರ್ಸ್ ಇದ್ದೇ ಇರುತ್ತೆ. ಯಾಕೆಂದರೆ ಇಟ್ಸ್ ಸರ್ವೈವಲ್. ಈಗ ನಾವು ನಿಂತ್ಕೊಂಡ್ರೆ ತಾನೇ ನಾನು ಕೊಡೋಕ್ಕೆ ಸಾಧ್ಯ, ಅಥವಾ ನಾವು ಫ್ರಾಂಚೈಸಿ ಅವರಿಗೆ ನಾನು ಒಂದಿಷ್ಟು ಮಾರ್ಜಿನ್ ಬಿಟ್ಕೊಡೋಕ್ಕೆ ಸಾಧ್ಯ ಆದ್ರೆ ತಾನೇ ಅವರು ತಗೊಳಕ್ಕೆ ಸಾಧ್ಯ. ಸೊ ಬಿಸ್ನೆಸ್ ಪರ್ಸ್ಪೆಕ್ಟಿವಿಂದ ವಿ ಹ್ಯಾವ್ ಡೀಸೆಂಟ್ ಮಾರ್ಜಿನ್. ಇಸ್ ಅ ಮಿನಿಮಮ್, ಇದು ದಟ್ ಇಸ್ ಸಮಥಿಂಗ್ ಡೀಸೆಂಟ್ ಮಾರ್ಜಿನ್ ಇದೆ. ಸೊ ನಿಮ್ಮ ಕೇಸಲ್ಲಿ ಈಗ
ಇದು ಮಾರ್ಕೆಟಲ್ಲಿ ಹೇಗಿದೆ ಅಂದರೆ ಒಂದು ಅಡಿಡಾಸ್ ಇದ್ದ ಕಡೆ ಒಂದು ನೈಕಿ ಇರುತ್ತೆ, ಒಂದು ಮೆಗ್ಡಿ ಇರೋ ಕಡೆ ಒಂದು ಪಿಜ್ಜಾ ಹಟ್ಟು, ಒಂದು KFC ಬಂದ್ಬಿಡುತ್ತೆ. ಸೊ ಈ ಅಯುವ ಮೊನಾಪಲಿ ಸದ್ಯದ ಇದರಲ್ಲಿ ಅಂದರೆ ನಿಮ್ಮ ತಂಬುಳಿ ಮನೆ ಸದ್ಯಕ್ಕೆ ನಿಮ್ಮದೇ ಸದ್ಯ ಎಸ್, ತಂಬುಳಿ ಮನೆ ಅಂದರೆ ನಾವೇ ಸದ್ಯ. ಸೊ ಮಾರ್ಕೆಟಲ್ಲಿ ಕೆಲವು ಕೆಟರಿಂಗ್ ಅವರು ಸ್ವಲ್ಪ ತಂಬುಳಿ ಅಂತ ಸೈಡಿಗೆ ಕೊಡ್ತಿರ್ಬೋದು, ಬಿಟ್ಟರೆ ತಂಬುಳಿ ಮನೆ ಅಂತ ಮೇನ್ ಮಾಡ್ಕೊಂಡು ಇರೋದು ನಾವು ಒಬ್ಬರೇ ಮಾರ್ಕೆಟಲ್ಲಿ ಆ್ಯಸ್ ಆಫ್ ನಾವು. ವಾಟ್ ಈಸ್ ಯುವರ್ ಮೋಟ್ ಅಂದರೆ ಈ ಹಳೆ ಪ್ಯಾಲೇಸ್ ಸುತ್ತ ಸಡನ್ ಎಂಟ್ರಿ ಆಗಬಾರ್ದಂತ ಒಂದು ನೀರಿಂದ ಇದ್ದಿತ್ತಲ್ಲ, ಕಂದಕ ಮಾಡಿ ಮೊಸಳೆ ಬಿಟ್ಟಿದ್ರಂತಲ್ಲ ಆ ಥರ. ಸೊ ಅದೇ ಥರ ನಿಮ್ಮ ಬಿಸ್ನೆಸ್ಗೆ ವಾಟ್ ಇಸ್ ಅ ಮೋಟ್? ನಾಳೆ 100 ಜನ ಮತ್ತು ಬರಬಹುದು, ಬಟ್ ಏನು ನಾವು ಮಾಡುವ ಕೆಲಸವನ್ನು ಕರೆಕ್ಟಾಗಿ ಮಾಡಬೇಕಷ್ಟೆ. ಕ್ಲೀನಾಗಿ ಕೊಡ್ತಾ ಇದ್ದೀವಿ, ಕ್ಲೀನಾಗಿ ಕೊಡೋದನ್ನ ಕಂಟಿನ್ಯೂ ಮಾಡ್ಕೊತ ಹೋಗ್ಬೇಕು. ಭಗವಂತ ನೀವು ಕಾಪಾಡು ಅಂತ ಅಷ್ಟೇ. ಮತ್ತು ಏನು ಎಕ್ಸ್ಟ್ರಾ ನಾವು ಏನು ಯೋಚನೆ ಮಾಡ್ತಾ ಇಲ್ಲ. ಈ ಒಂದು ಕೆಲವು ಏರಿಯಾದಷ್ಟೇ ಬೇರೆ ಫುಡ್ ಜಾಯಿಂಟ್ ಇರಲಿ, ಬೇರೆ ಹೋಟ್ಲು ಬರಲಿ, ಪಕ್ಕಕ್ಕೆ ಬೇರೆ ಹೋಟ್ಲು ಓಪನ್, ನಮಗೆ ಏನು ಬೇಜಾರಿಲ್ಲ ಗುರು, ನೀವು ಮಾಡ್ಗುರು ನಿಮ್ಮ ಬಿಸ್ನೆಸ್. ನಿಮಗೆ ಭಗವಂತ ನಮ್ಮ ಜನ ಕಳಿಸ್ತಾರೆ, ನಮ್ಮ ಕಸ್ಟಮರ್ ನಮಗೆ. ಎಲ್ಲರಿಗೂ ಭೂಮಿ ಮೇಲೆ ಜಾಗ ಇದೆ, ಎಲ್ಲರಿಗೂ ಜಾಗ ಇದೆ. ನಾವು ಆ್ಯಕ್ಚುಲಿ ಸ್ಟಾರ್ಟ್ ಮಾಡಬೇಕಿದ್ರೆ ಒಬ್ಬರು ಹೇಳಿದರು, ಒಬ್ಬರನ್ನ ನಾವು ಮೀಟ್ ಮಾಡಿದಾಗ ಅವರು ಹೇಳಿದ್ದು, ಅವರು ಅವ್ರು ಎಕ್ಸಾಂಪಲ್ ಕೊಟ್ಟಿದ್ದು. ಅವರು ಮತ್ತೊಂದು ಪಿಕಲ್ ಫ್ಯಾಕ್ಟ್ರಿ ಹೋಗ್ಬಿಟ್ಟು ನಾನು ಪಿಕಲ್ ಇಂಡಸ್ಟ್ರಿ ಮಾಡಬೇಕು ಅಂತಿದ್ದೀನಿ ಅಂದ್ರಂತೆ. ಮಾಡು ಗುರು, ಪ್ರಪಂಚ ಇರೋದೇ ಹಾಗಾಗಿ. ನಾನು ಮಾಡ್ತಾಯಿದ್ದೀನಿ, ನೀನು ಮಾಡು, ನಿನಗೂ ಜಾಗ ಇದೆ ನನಗೂ ಜಾಗ ಇದೆ ಅಂತಂದ್ರಂತೆ. ಅದು ನನ್ನ ತಲೆ ಯಾವಾಗಲೂ ಇರುತ್ತೆ. ಫೈನ್, ಏನಕ್ಕೆ ನಂದು ನನಗೆ, ನಾನು ಯಾಕೆ ಬೇರೆಯವ್ರ ತಲೆ ಕೆಡಿಸ್ಕೋಬೇಕು? ನಾವು ಯಾವಾಗಲೂ ನಾವು ಬೆಳಿಬೇಕು ಅಂತ ಇರಬೇಕೇ ವಿನಃ ಅವನನ್ನು ಹಾಳು ಮಾಡಿ ನಾನು. ಎಸ್, ಅದು ದೇವರು ನೋಡ್ತಾ ಇರ್ತಾನೆ, ಗುರು ಮಗನ ನೀನು ಹಿಂಗೆ ಮಾಡ್ತಿದ್ಯಾ, ತಡೆ ನಿನಗೆ ಮಾಡ್ತೀನಿ ಅಂತೇಳಿ. ಸೊ ನಾವು ಆಲ್ವೇಸ್ ನೀವು ಮಾಡ್ತೀರಾ ಮಾಡಿ ಸ್ವಾಮಿ ಅಂತ. ನೀವು ಬೇರೆ ನಾವು ಎಷ್ಟೋ ಕಡೆ ನಮ್ಮ ಆರ್.ನಗರ ಅಷ್ಟೇ, ಆ ಹೋಟ್ಲು ಬಂತು ಪಕ್ಕ, ಅಲ್ಲ ಆ ಹೋಟ್ಲು ಬಂತು, ಮತ್ತೊಂದು ಹೋಟ್ಲು ಓಪನ್ ಆಯ್ತು, ಈ ಮಾಡ್ಕೊಳ್ಳಿ ಗುರು, ನಾವು ನಿಮ್ಮದೇ ಇದ್ದೇ ಮಾಡ್ತೀವಪ್ಪ, ಭಗವಂತ ನೀನೇ ನೋಡ್ಕೊಂಬಿಡೋ ಅಂತ ಅಂದ್ಕೊಂಬಿಡ್ತೀವಿ ಅಷ್ಟೇ. ಸೊ ಈಗ ಕೋಕ್ದು ಒಂದು ಇದು ಬರುತ್ತೆ ಅಂದರೆ ಇನ್ ಎನಿ ಬಿಸ್ನೆಸ್ ಐ ಆಮ್ ಜಸ್ಟ್ ಗೋನ್ ವಾಕ್ ಥ್ರೂ ಮಲ್ಟಿಪಲ್ ಫ್ಯಾಕ್ಟರ್ಸ್. ಅದು ನಮ್ಗೆ ಹೇಳಿ ನಿಮ್ಮದು ಹೇಗದು ಅಲೈನ್ ಆಗುತ್ತೆ ಥಾಟ್ಸ್ ಅಂತ. ರೋಲ್ ಆಫ್ ಸೀಕ್ರೆಟ್ ಇಸ್ ಈಕ್ವಲಿ ಇಂಪಾರ್ಟೆಂಟ್ ಫಾರ್ ಅ ಬಿಸ್ನೆಸ್ ಅಂತ. ಅಂದರೆ ಇವತ್ತು ಸ್ಟೋರಿ ಆಫ್ ಕೋಕ್ ಇಸ್ ಅ ಗ್ರೇಟ್ ಎಕ್ಸಾಂಪಲ್. ಇವತ್ತಿಗೂ ಕಂಪನಿದು ಒಂದು ಫಾರ್ಮುಲಾ ಏನಿದೆ, ಕೋಕ್ದು ಫಾರ್ಮುಲಾ ಇಸ್ ಅ ಬೆಸ್ಟ್ ಕೆಪ್ಟ್ ಸೀಕ್ರೆಟ್. 130 ವರ್ಷಕ್ಕೂ ಹೆಚ್ಚು ಆಗಿದೆ. ಸೊ ಆ ಥರ ತಂಬುಳಿ ಮನೆದು ಸೀಕ್ರೆಟ್ ಅಂದರೆ ಈಗ ಸೀಕ್ರೆಟ್ ಸಾಸ್ ಏನು? ಸೀಕ್ರೆಟ್ ಅಂದರೆ ಮೇ ಬಿ ನಮ್ಮ SOPs ನಾವು ಹೇಗೆ ಮಾಡ್ತೀವಿ ಅಂತ. ಆಮೇಲೆ ಸೊಪ್ಪುಗಳು, ಈಗ ಯಾರೊಬ್ಬರು ಅದನ್ನು ರಾಕೆಟ್ ಸೈನ್ಸ್ ಅಂತ ನಾ ಹೇಳಲ್ಲ, ಬಟ್ ಸೊಪ್ಪುಗಳು ಸೋರ್ಸ್ ಮಾಡಬೇಕಲ್ಲ, ಅದು ಬಿಗ್ ಚಾಲೆಂಜ್. ಆ್ಯಂಡ್ ವಾಟ್ ಎಲ್ಸ್ ಇಸ್ ಅ ಬಿಗರ್ ಚಾಲೆಂಜ್? ಬಿಕಾಸ್ ಈಗ ಮೊಸರಲ್ಲ, ತಂಬುಳಿ ಮಜ್ಜಿಗೆ ಅದು ಬೇಸ್. ಆಫ್ಟರ್ ಅ ಪಾಯಿಂಟ್ ಅದು ಫರ್ಮೆಂಟ್ ಆಗಿಬಿಡುತ್ತೆ. ಸ್ಟೋರೇಜ್ ಅದೇ ನಮ್ಮ USP, ಅದೇ ನಮ್ಮ ಸ್ಟ್ರೆಂತ್. ನಾವು ನಿಮ್ಗೆ ಯಾವಾಗಲೂ ತಂಬುಳಿ ನೀವು ಕುಡ್ದಾಗ ನೀವು ವಾವ್ ಅನ್ಸತ್ತಲ್ವಾ, ಅದು ನಮ್ಮ ಸ್ಟ್ರೆಂತ್. ಹೌ ಯು ಹ್ಯಾವ್ ಅದು ನಾ ಹೇಳಿದ್ರೆ ಹೌ ಅನ್ನೋದು ಯು ಹ್ಯಾವ್ ಕ್ರ್ಯಾಕ್ಡ್ ಇಟ್. ಹೌ ಅನ್ನೋದು ನಾನು ಕೇಳಲ್ಲ ಬಿಡಿ, ಬಿಕಾಸ್ ದಟ್ಸ್ ಯುವರ್ ಬೆಸ್ಟ್ ಕೆಪ್ಟ್ ಎಕ್ಸಾಕ್ಟ್ಲಿ. ಆ್ಯಂಡ್ ಬಟ್ ಒಂದಂತೂ ಶೋರ್, ಯಾವುದೇ ಕೆಮಿಕಲ್ಸ್ ಇರೋದಿಲ್ಲ, ಯಾವುದೇ ಪ್ರಿಸರ್ವೇಟಿವ್ಸ್ ಇರೋದಿಲ್ಲ. ನಮ್ಮಲ್ಲೂ ಕೂಡ ಅದು ಸ್ವಲ್ಪ ಹೊತ್ತಿಗೆ ಬೇಸ್ ಮಜ್ಜಿಗೆ ಆದಾಗ ಹುಳಿ ಬಂದೇ ಬರುತ್ತೆ. ಅದು ನ್ಯಾಚುರಲ್ ಪ್ರೊಸೆಸ್, ಫರ್ಮೆಂಟೇಷನ್ ಆಗೇ ಆಗುತ್ತೆ. ಆ ಥರ ಆದ ಕೂಡ ಅದು ವೇಸ್ಟೇ, ಅದು ನಾವು ಕಸ್ಟಮರಿಗೆ ಸರ್ವ್ ಮಾಡೋದಿಲ್ಲ. ಬಟ್ ವಿ ವಿಲ್ ಮ್ಯಾನೇಜ್ ಇಟ್ ಪ್ರಾಪರ್ಲಿ ಅಷ್ಟೇ. ವಾಟ್ ಈಸ್ ದ ಡೇಂಜರ್ ಅಂದರೆ ನಿಮ್ಮ ಬಿಸ್ನೆಸ್ಗೆ? ಉದಾಹರಣೆಗೆ ದೇಸೆ ಈ ಏರ್ಲೈನ್ ಇಂಡಸ್ಟ್ರಿದು ಅಂದರೆ ಎಲ್ಲ ಬಿಸ್ನೆಸ್ಗೂ ದೇರ್ ವಿಲ್ ಬಿ ಒನ್ ಡಿಸ್ಟ್ರಕ್ಟಿವ್ ಫೋರ್ಸ್ ಅಂತ. ಕಾಂಪಿಟೇಷನ್ ಪಕ್ಕಕ್ಕೆ ಬಂದು, ಡೇಂಜರ್ ಆಫ್ ಅ ಕಾಂಪಿಟೇಷನ್. ಏರ್ಲೈನ್ ಅಂದರೆ ಅದೇ ಆಗಿದೆ ಏರ್ಲೈನ್ ಇಂಡಸ್ಟ್ರಿನಲ್ಲಿ. ಎಲ್ಲರೂ ಬಂದ್ಬಿಟ್ಟು ಕೊನೆಗೆ ಏನಾಗೋಯ್ತು, ಇರೋರು ಅವ್ರ ಪ್ರೈಸನ್ನು ಕಮ್ಮಿ ಮಾಡಬೇಕಾಗಿತ್ತು, ಪ್ರಾಫಿಟ್ ಮಾರ್ಜಿನ್ ಕಮ್ಮಿ ಆಗೋಯ್ತು. ಅಗೇನ್ ಮಾರ್ಕೆಟ್ ಶೇರ್ ತೊಗೊಳಕ್ಕೆ ಹೋಗಿ ಹಿಂಗಾಯಿತು. ಸೊ ನಿಮ್ಮ ಕೇಸ್ ಅಂತ ಬಂದಾಗ ಸದ್ಯಕ್ಕೆ ಅವ್ರ ಮೊನಾಪಲಿ, ಬಟ್ ಅಟ್ ದ ಸೇಮ್ ಟೈಮ್ ಐ ಯು ಕಾಂಪಿಟಿಂಗ್ ವಿತ್ ದಿ ವಿಷ್ಣು ಗ್ರ್ಯಾಂಡ್ಸು, ಸುಕ್ಸಾಗರ್ಸು, ಆಲ್ ಆಫ್ ದ್ಯಾಟ್? ಮತ್ತೆ ಯಾರ ಜೊತೆ ಇಲ್ಲ, ನಾವು ಮುಂಚಿಂದ ನಮ್ದು ಒಂದೇ, ನಾವು ಒಳ್ಳೆಯದನ್ನು ಕೊಡಬೇಕು. ನಾವು ಪ್ರೈಸ್ ಪಾಯಿಂಟ್ ಇರಲಿ, ಓಕೆ ಅವರು ಹೋಟ್ಲವರು 100 ರೂಪಾಯಿ ಊಟ ಕೊಡ್ತಾ ಇದ್ದಾರೆ, ನಾವು 99 ರೂಪಾಯಿ ಕೊಡಬೇಕು, 98 ರೂಪಾಯಿ ಕೊಡಬೇಕು, ಅಥವಾ 90 ರೂಪಾಯಿ ಈ ಕಾಂಪಿಟೇಷನ್, ಈ ಥಾಟ್ ಪ್ರೊಸೆಸ್ ನಮಗೆ ಬರೋದೇ ಇಲ್ಲ. ತೀರಾ ಜನರಿಗೆ ಹೊರೆ ಆಗಬಾರ್ದು, ನಮಗೂ ಒಂದು ಫೇರ್ ಪ್ರಾಫಿಟ್ ಬೇಕು, ಒಳ್ಳೆ ಇಂಗ್ರೀಡಿಯೆಂಟ್ಸ್ ಬಳಸಬೇಕು, ಒಳ್ಳೆ ಊಟ ಕೊಡಬೇಕು. ಸಿಂಪಲ್ ಮಂತ್ರ ನಮ್ಮದು. ನಾವು ಬೇರೆ ಕಾಂಪಿಟೇಷನ್ ಆಗಲಿ ಹಂಗೆ ಇವನಿಗೆ ಎಷ್ಟೋ ಸರಿ ಕೆಲವೊಂದು ಓಪನ್ ಆಗಿ ಹೊಸದು ನಮ್ಗೆ ಗೊತ್ತೇ ಇರಲ್ಲ, ನನಗೆ ಬೇಕಾಗೂ ಇಲ್ಲ. ಅದು ನಾವು ನಮ್ಮ ಕೆಲಸ ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ಬೇಕು, ಅಷ್ಟೇ ಸಹಿ ಅಂತ. ಸೊ ಇನ್ ದಿಸ್ ವಾಟ್ ಇಸ್ ದ ಡೇಂಜರ್ ಫಾರ್ ಯುವರ್ ಕೈಂಡ್ ಆಫ್ ಬಿಸ್ನೆಸ್? ಗೊತ್ತಿಲ್ಲ, ಏನು ಬೇಕಾದ್ರೂ ಬರ್ಬೋದು ನಾಳೆ. ಅನ್ಸರ್ಟನಿಟಿ ಇಸ್ ಆಲ್ವೇಸ್ ಅನ್ಸರ್ಟನಿಟಿ ಖಂಡಿತ. ಈಗ ಎಷ್ಟೇ ಆದರೂ ಕೂಡ ಎನಿ ಬಿಸ್ನೆಸ್ ಫಾರ್ ದಟ್ ಮ್ಯಾಟರ್, ನಾಳೆ ಬೆಳಗ್ಗೆ ಏನು ಆಗ್ಬಿಡುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ.
ಅಥವಾ ನಾ ಆಮ್ 100% ಸೇಫ್ ಅನ್ನೋದು ಯಾವುದು ಬಹುಶಃ ಯಾವ ಬಿಸ್ನೆಸ್ಸು ಇಲ್ಲ. ಎಲ್ಲವೂ ಫುಲ್ ಆಫ್ ಅನ್ಸರ್ಟಿನಿಟಿನೇ. ಏನು ಬೇಕಾರಾಗ್ಬೋದು ನಾಳೆ. ಯು ನೆವರ್ ನೋ. ಗುಡ್. ವಿ ಶುಡ್ ಬಿ ರೆಡಿ ಅಷ್ಟೇ. ಬರೋ ಚಾಲೆಂಜನ್ನು ಹ್ಯಾಂಡ್ಲ್ ಮಾಡಬೇಕು ಅಷ್ಟೇ. ಹ್ಯಾಂಡ್ಲ್ ಮಾಡೋಕ್ಕೆ ನಾವು ಕಾನ್ಫಿಡೆಂಟ್ ಆಗಿರಬೇಕು ಬೇಸಿಕಲಿ. ಆಸ್ ಅ ಆಂಟ್ರಪ್ರಿನರ್, ಬಿಕಾಸ್ ನೀವು ಅಷ್ಟು ವರ್ಷಗಳ ಕಾಲ ಒಂದು ಎಂಪ್ಲಾಯಿ ಆಗಿ ಹೌದು. ಒಂದು ಇಲ್ಲ, ಜರ್ನಿ ತುಂಬ ಡಿಫರ್ಸ್ ಆಗುತ್ತೆ. ಯಾಕಂದರೆ ನಾನು ಮುಂಚೆ ಹೇಗಿದ್ದೆ ಗೊತ್ತಾ, ಒಂಥರ ಪ್ಲ್ಯಾಂಡ್. ನನಗೆಲ್ಲವೂ ಮುಂಚೆ ಹೇಗೆ ಅಂದರೆ ಪಕ್ಕ ಪ್ಲಾನ್. ಎಕ್ಸಾಂಪಲ್, ನಾನು ಅದೊಂದು ಬೇರೆ ಸಿಟಿ ಹೋಗ್ತೀನಿ ಅಂತಂದರೆ ನಾನು ಅಲ್ಲಿ ಸ್ಟೇ ಮಾಡ್ತೀನಿ, ನನಗೆ ಲಾಡ್ಜ್ ಬುಕ್ ಆಗಿರಬೇಕು. ನನಗೆ ನಾನು ಅಲ್ಲಿ ಹೋಗಿ ಹುಡ್ಕೋನಲ್ಲ, ನನಗೆ ಇಲ್ಲಿ ಬುಕ್ ಆಗಿರಬೇಕು. ನನಗೆ ಗಾಡಿಗೆ ಹೊರಡೋಕ್ಕಿಂತ ಮುಂಚೆ ಆಮೇಲೆ ಪೆಟ್ರೋಲು ಅಥವಾ ಡೀಸೆಲ್ ಫುಲ್ ಆಗಿರಬೇಕು. ಪಕ್ಕ ಪ್ಲ್ಯಾಂಡ್. ಇಷ್ಟೊತ್ತಿಗೆ ಬಿಡ್ತೀನಿ, ಇಷ್ಟೊತ್ತಿಗೆ ಹೋಗ್ತೀನಿ, ಹಿಂಗಾಗುತ್ತೆ. ಇಂತಿಂತ ಐಟನರೀಸ್ ಫುಲ್ ರೆಡಿ ಆಗಿಬಿಡ್ತಿತ್ತು, ಪ್ಲ್ಯಾಂಡ್ ಇತ್ತು. ಈಗ ಪ್ಲ್ಯಾನ್ ಅನ್ನೋದೇ ಇರಲ್ಲ. ಈಗ ಇಲ್ಲಿರ್ತೀನಿ, ಇನ್ನು 2 ದಿವಸ ನಾನು ಮೈಸೂರಲ್ಲಿ ಇದ್ದೆ, ಅಥವಾ ನಾವು ಎಲ್ಲೋ ಯಾವುದೋ ಮೀಟಿಂಗ್ ಇತ್ತು ಬೇರೆ ಎಲ್ಲೋ ಹೋದ್ವಿ, ಅಥವಾ ಎಲ್ಲ ತಿರುಗ್ತಾ ಇರ್ತೀವಿ. ಎಷ್ಟು ಜನ ನನ್ನ ಕೆಲಸ ಕೇಳ್ತಾರೆ, ಸಿಗ್ತೀಯ ಗುರು ಇವತ್ತು ಸಂಜೆ? ನಮ್ಮ ಫ್ರೆಂಡ್ಸ್ ಎಲ್ಲ ಕಾಲ್ ಮಾಡಿದಾಗ, ಮಗ ಫ್ರೀ ಇದೆಯಾ ಸಂಜೆ? ಕೇಳಲೇ ಬೇಡ, ಸಂಜೆ ಕಾಲ್ ಮಾಡೋ, ನಾ ಇದನ್ನೆಲ್ಲ ಹೇಳ್ತಿದ್ದೆ ಅಂತ. ಯಾಕೆಂದರೆ ನಮಗೆ ಗೊತ್ತೇ ಇರಲ್ಲ. ಯಾಕೆಂದ್ರೆ ನಾವೇನಾಗುತ್ತೆ ಅಂದರೆ, ಈಗ ನನ್ನ ಟೈಮಿಗೆ ನಾವು ಬೇರೆ ಬರ್ತಾರೆ ಅನ್ನೋಕ್ಕಿಂತ ನಾವು ಬೇರೆ ಯಾರ ಟೈಮು ಯಾರು ಸಿಗ್ತಾರೋ ಆ ಟೈಮಿಗೆ ನಾವು ಹೋಗಬೇಕಾಗಿರುತ್ತೆ. ನಾವು ಈಗ ಇಲ್ಲ, ನಾನು 3 o'clock ಅಪಾಯಿಂಟ್ಮೆಂಟ್ ಕೊಡ್ತೀನಿ ಬಾ ಗುರು ಅಂತ ಆ ಆ್ಯಟಿಟ್ಯೂಡೂ ಇಲ್ಲ. ಫಸ್ಟ್ ಆಫ್ ಆಲು ಫ್ರೀ ಇದ್ದರೆ ನಾವೇ ಹೋಗ್ಬಿಡ್ತೀವಿ. ನನಗೆ ಆ ಥರ ಲೆವೆಲ್ಲು ಮೇಂಟೈನ್ ಮಾಡಬೇಕು ಅಥವಾ ಅವೆಲ್ಲ ಏನಿಲ್ಲ. ಯಾರು ಸರ್ ಸಂಜೆ ಸಿಗ್ಬೋದಾ? ಫೈನ್, ಸಿಗಿ ಸರ್ ಅಂತ. ಅದಕ್ಕೆ ಕಂಪ್ಲೀಟ್ಲಿ ಅನ್ಪ್ಲ್ಯಾಂಡು. ಆಮೇಲೆ ರೋಲರ್ ಕೋಸ್ಟರ್ ಜರ್ನಿ. ಇವತ್ತು ನಾವು ಏನೋ ಅಚೀವ್ ಮಾಡಿದ್ವಿ ಅನ್ಸಿರುತ್ತೆ. ನಾಳೆ ಬೆಳಿಗ್ಗೆ ಗುರು ಏನು ಗುರು ಹಿಂಗಾಗ್ತದೆ ಬಿಸ್ನೆಸ್ ಅನ್ಸಿರುತ್ತೆ. ನಾಳೆ ಬೆಳಿಗ್ಗೆ ಅದು ಬೇರೆ ಥರ ಸ್ಟಾರ್ಟ್ ಆಗುತ್ತೆ. ಗುಡ್ ಮ್ಯಾನ್, ವಿ ಅಚೀವ್ ದಿಸ್ ಅನ್ಸುತ್ತೆ. ಮತ್ತೊಂದು ಸರಿ ಮತ್ತೊಂದು ಆ್ಯಂಗ್ಸೈಟಿ ಸ್ಟಾರ್ಟ್ ಆಗುತ್ತೆ. ಸೊ ಇಟ್ಸ್ ಕಂಪ್ಲೀಟ್ಲಿ ರೋಲರ್ ಕೋಸ್ಟರ್ ಜರ್ನಿ. ಒಂದಿವ್ಸ ಮೇಲೆ, ಒಂದಿವ್ಸ ಕೆಳಗೆ, ಮೇಲೆ ಕೆಳಗೆ, ಅದು ಸರ್ಕಸ್ಸೇ. ಸೊ ನೈಸ್, ಆನೆಸ್ಟ್ಲಿ ಅದನ್ನು ಹೇಳ್ತೀರಾ. ಬಿಕಾಸ್ ಇವನ್ ದ ಬಿಗ್ಗೆಸ್ಟ್ ಆಫ್ ದ ಬಿಗ್ಗೆಸ್ಟ್ ಹೋಟೆಲಿಯರ್ಸ್ ಅಂತ ಬಂದಾಗ, ಲೈಕ್ ಇಲ್ಲಿ ಪಾಕಶಾಲಾದು ವಾಸುದೇವ್ ಅಡಿಗರು ಬಂದಾಗ, ಅವ್ರದ್ದು ಸ್ಟೋರಿ ಎಲ್ಲ ಕೇಳಿದಾಗ, ಒಂದಿನ ಸಡನ್ನಾಗಿ ಬೆಳಗಿನ ಜಾವ ಯಾರೋ ಹೋಟೆಲಲ್ಲಿ ತೊಳೆಯೋನಿಲ್ಲ, ಆ ಥರದ್ದು ಖಂಡಿತ. ಸೊ ವಾಟ್ ಆರ್ ಯುವರ್ ಚಾಲೆಂಜಸ್ ಲೈಕ್? ಅದು ಇದ್ದಿದೆ, ಅದು ಎಲ್ಲರಿಗೂ ಅಷ್ಟೇ, ಇನ್ಕ್ಲೂಡಿಂಗ್ ಅವರಿಂದ ಹಿಡಿದು ನಮಗೂ ಆ ಚಾಲೆಂಜ್ ಇದ್ದೇ ಇರುತ್ತೆ. ಅದು ನಾವು ರೆಡಿ ಇರಲೇಬೇಕು. ಈಗ ಏನೋ ಒಂದು ಇಲ್ಲ ಅಂದರೆ, ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ಒಂದು ದಿವಸ ಏನಾಯಿತು, ನಮ್ಮ ರಾತ್ರಿ ನಾನು 10:30 ಮನೆ ಮಲಗಿದೆ. ನಮ್ಮ ಗಾಡಿ ಆರ್ ಆರ್ ನಗರದಿಂದ, ನಮ್ಮದು ಕಮರ್ಷಿಯಲ್ ಗಾಡಿ ಇದೆ, ಒಬ್ಬನ ಡ್ರೈವರ್ ಕಳಿಸಿದ್ವಿ ಅಲ್ಲಿಂದ ಐಟಮ್ಸ್ ಪಿಕ್ ಮಾಡಬೇಕು ಅಂತೇಳಿ. ಅವನು ಅಲ್ಲಿಂದ ಒಬ್ಬ ಕಾಲ್ ಮಾಡ್ತಾನೆ, ಸಾರ್ ಡ್ರೈವರ್ ಎಣ್ಣೆ ಹೊಡೆದ್ಬಿಟ್ಟಿಯಾನೆ, ಎಲ್ಲೋ ಹೋಗಿದ್ದಾನೆ, ಬಂದಿಲ್ಲ ಅಂತ. ನಾನು ಮಲಗಿದ್ದೀನಿ 11:45 ರಾತ್ರಿ. ಏನು ಮಾಡೋದು? ಸರಿ, ಒಂದು ಕೆಲಸ ಮಾಡೋ, ಅವ್ನಿಗೆ ಗಾಡಿ ಹತ್ತಕ್ಕೆ ಬಿಡಬೇಡ, ನಾನು ಈಗಲೇ ಹೊರಟು ಬರ್ತೀನಿ ಅಂತ. ಅಲ್ಲಿ ಮತ್ತೊಬ್ಬನಿಗೆ ಕೇಳಿದ್ರೆ ಅವ್ನು ಯಾರಿಗೂ ಕಾರ್ ಓಡ್ಸೋಕ್ಕೆ ಬರೋಲ್ಲ. ಹಾಗೆ ನಾನು ನನ್ನ ವೈಫ್ದು ಸ್ಕೂಟ್ರ್ ತಗೊಂಡು ರಾತ್ರಿ ಅಲ್ಲಿಂದ ಅಲ್ಲಿ ಹೋಗಿ, ಅಲ್ಲಿ ಮ್ಯಾನೇಜರಿಗೆ ಆ ಸ್ಕೂಟ್ರ್ ಕೊಟ್ಟು, ನೀವು ಸ್ಕೂಟ್ರ್ ಓಡಿಸ್ಕೊಂಡು ಹೋಗಲಿ, ಆ ಡ್ರೈವರ್ ಬೈದು ಇಳಿಸಿ, ಆ ಗಾಡಿ ಎತ್ಕೊಬಂದು ಕಿಚನ್ನಿಗೆ ಡ್ರಾಪ್ ಮಾಡಿ ಮತ್ತೆ ಮನೆಯೋ ಮಲಗಿತ್ತು. ಈ ಥರದ್ದು ಬರ್ತಾನೇ ಇರುತ್ತೆ. ನಾವು ಅದನ್ನ ಫೇಸ್ ಮಾಡ್ತಾನೇ ಇರಬೇಕು. ಐ ಥಿಂಕ್ ಅದಕ್ಕೊಂದು ಮೈಂಡ್ ಸೆಟ್ ಬಂದ್ಬಿಟ್ಟಿದೆ. ದಿಸ್ ಇಸ್ ನೀರಿಗಳಾಗಿದೆ. ಹೀಗೆ ಅದು ನಾವು ಏನೂ ಮಾಡೋಂಗಿಲ್ಲ. ಈಗ ನಾವು ಇವತ್ತಿಲ್ಲಿ ದೊಡ್ಡ ಗಾಡೀಲಿ ಡ್ರೈವ್ ಮಾಡ್ಕೊಂಡು ಕೂತಿರ್ತೀವಿ. ಈಗ ಹೋಗ್ತೀನಿ, ನಾನು ಒಂದು ಎಲೆಕ್ಟ್ರಿಕ್ ಆಟೋ ತಗೊಂಡು ಡೆಲಿವರಿ ಹೋಗ್ಬೇಕಾಗೂ ಬರ್ಬೋದು. ಅಂದರೆ ನೀವು ಆ ಮೈಂಡ್ ಸೆಟ್ ರೆಡಿ ಇರಬೇಕು. ನಾನು ಬಾಸು ವೈಟ್ ಕಾಲರು ಅಂತಂದ್ರಲ್ಲ, ಆಗೋಲ್ಲ. ನೀವು ಕ್ಲೀನ್ ಮಾಡೋಕ್ಕೂ ರೆಡಿ ಇರಬೇಕು, ಹೆಚ್ಚೋಕ್ಕೂ ರೆಡಿ ಇರಬೇಕು, ಒಗ್ಗರಣೆ ಹಾಕೋಕ್ಕೂ ರೆಡಿ ಇರಬೇಕು. ಅಂದರೆ ಆ ಮೈಂಡ್ ಸೆಟ್ ಆಟೋಮೆಟಿಕಲಿ ಬಹುಶಃ ಎಲ್ಲ ಎಂಟರ್ಪ್ರಿನರಿಗೂ ಬಂದುಬಿಡತ್ತೆ ಅನಿಸುತ್ತೆ. ಯಾಕೆಂದರೆ ನಮ್ಮದು ಅಂತ ಮಾಡುವಾಗ, ಈಗ ನೋಡಿ, ಈಗ ಅವರು ಅಡಿಗ ಸರ್ ಅವ್ರು ಹೇಳ್ದಂಗೂ ಅದು ಬಂದುಬಿಡತ್ತದು. ಆ್ಯಕ್ಚುಲಿ ಎಕ್ಸಾಕ್ಟ್ಲಿ ಮಾಡಲೇಬೇಕು ಅಂತ ಮುಲಾಜಿಲ್ಲ, ಮಾಡಲೇಬೇಕು. ನಾನು ಮುಂಚೆ ವರ್ಕ್ ಮಾಡುವಾಗ ಹೇಗೋ ಮ್ಯಾನೇಜ್ ಮಾಡ್ತಾಯಿದ್ದೆ ಊರಲ್ಲಿ ಮಾಡುವಾಗ. ಅವಾಗೊಂದು ಈ ಗ್ರಾಸರಿ ಪಾರ್ಟ್ ಕೂಡ ಇತ್ತು, ನಮ್ಮದು ಡೆಲಿವರಿ ಇತ್ತು, ಊರಿಗೆಲ್ಲ ಡೆಲಿವರಿ ಕೊಡ್ತಾಯಿದ್ವಿ. ಒಂದು ಸಂಜೆ 6 ಗಂಟೆ ಲಾಗೌಟ್, 5:15 ಲಾಗೌಟ್ ಆಗ್ಬಿಟ್ಟು ಬಂದುಬಿಟ್ಟು ಟಾಟಾ ಎಸ್ ಎತ್ಕೊಂಡು ಹೋಗ್ತಿದ್ವಿ ಡೆಲಿವರಿ ಕೊಡೋಕ್ಕೆ. ಏನೂ ಮಾಡೋಂಗಿಲ್ಲ, ನಾವು ಅಲ್ಲಿ IT ಎಂಪ್ಲಾಯಿ, ನಮ್ಗೆ 10 ರಿಪೋರ್ಟಿಸ್ ಇರ್ತಾರೆ, ಎಲ್ಲ ಸರಿ. ಇಲ್ಲಿ ಬರ್ತಿದ್ದಂಗೆ ಇಲ್ಲಿ ಬೇರೆ ಲೈಫು. ಅಂದರೆ ಅವೆರಡು ಕಂಪ್ಲೀಟ್ಲಿ ಹೌದು ಸ್ವಿಚ್ಚು. ಆವತ್ತು ಯಾರೋ ಒಬ್ಬನು ಹುಡುಗ ಬಂದ ಇಂಟರ್ವ್ಯೂ ಕೆಲಸಕ್ಕೆ. ಏನಪ್ಪ ನೀನು ಫುಲ್ ಆ್ಯಟಿಟ್ಯೂಡ್ ಆಗಿದ್ದ? ಏನಪ್ಪ ಮಾಡ್ತೀನಿ? ನಾನು ಮುಂಚೆ ಇಂಜಿನಿಯರ್ ಆಗಿದ್ದೆ ಅಂತ. ಆಯ್ತು ಬಿಡುಗರು ಅಂದ್ಕೊಂಡೆ. ಅಂದರೆ ಆ ಮೈಂಡ್ ಸೆಟ್ ಇದೆಯಲ್ಲ, ಅದು ಏನು ಈ ಪ್ರಾಬ್ಲಮ್ಸ್ ಬಂದೇ ಬರುತ್ತೆ. ಎಷ್ಟೋ ಸರಿ ಯಾರೋ ಅರ್ಜೆಂಟ್ ಏನೋ ಪಿಕಪ್ ಇರುತ್ತೆ, ಡ್ರೈವರ್ ಅವತ್ತು ಬರೋದಿಲ್ಲ. ಬೇರೆ ಹುಡುಗರು ಕೇಳಿದ್ರೆ, ಸಾರ್ ನಾ ಯಾರಿಗೂ ಡ್ರೈವಿಂಗ್ ಬರಲ್ಲ ಅಂತಾರೆ. ಕೆಲವರು ಡ್ರೈವಿಂಗ್ DL ಇಲ್ಲ ಸರ್ ಅಂತಾರೆ. ನಾವು ನಮ್ಮ ಕಮರ್ಷಿಯಲ್ ಗಾಡಿ ಕೊಟ್ಟು ಕಳ್ಸೋಕ್ಕೆ ಬರೋದಿಲ್ಲ. ಆವಾಗ ನಾವು ಹೋಗ್ಬೇಕಾಗತ್ತೆ, ಇಲ್ಲ ಪ್ರಶಾಂತ್ ಹೋಗ್ಬೇಕಾಗತ್ತೆ. ಇದು ನಾವು ರೆಡಿ ಇರೋದೆ. ಪರ್ಸ್ನಲ್ ಪ್ಲ್ಯಾನ್ ಅನ್ನೋದನ್ನ ಸೈಡ್ಗೆ ಇಟ್ಬಿಡ್ಬೇಕು. ಅದು ಪರ್ಸ್ನಲ್ ಹಾಲ್ ಅಂದರೆ ಟಿಲ್ ಅಟ್ಲೀಸ್ಟ್ ಒಂದು ಎಸ್ಟಾಬ್ಲಿಷ್ ಆಗಿ ಒಂದು ಹಂತಕ್ಕೆ ಬರುವವರಿಗೆ ಪರ್ಸ್ನಲ್ ಟ್ರಿಪ್ಗಳು, ವೆಕೇಷನ್ನು ಅದೆಲ್ಲ ಸೈಡಿಗೆ. ಮನೆಯಲ್ಲಿ ಟೈಮೇ ಸಿಗಲ್ಲ. ಎಷ್ಟೋ ಸರಿ ನಾನು ರಾತ್ರಿ ಹೋದರೆ ಮಗಳು ಮಲಗಿಬಿಟ್ಟಿರ್ತಾಳೆ.
ಬೆಳಗ್ಗೆ ಅವಳಿಂದ ರೆಡಿ ಮಾಡೋದು ಒಂದೇ ಕೆಲಸ ನನಗೆ. ಆಮೇಲೆ ಮತ್ತೆ ಸಿಗೋದೇ ಇಲ್ಲ, ಮತ್ತೆ ನೆಕ್ಸ್ಟ್ ಡೇ ಬೆಳಗ್ಗೆನೇ. ಅಂದರೆ ಸುತ್ತರಿತಾನೆ ಇರಬೇಕಾಗತ್ತೆ. ಸೊ ಏನು ಬಂದರೂ ನೀವು ಫೇಸ್ ಮಾಡಬೇಕಷ್ಟೆ. ಪ್ರಾಬ್ಲಮ್ಸ್ ಬಂದೇ ಬರುತ್ತೆ, ಬರಲ್ಲ ಅಂತಲ್ಲ. ಒಂದು ದಿವಸ ಪಾತ್ರೆ ತೊಳೆಯೋನೇ ಇಲ್ಲ ಅಂತಾರೆ. ಅಡುಗೆ ಮನೆ ಸಾರ್ ಪಾತ್ರೆ ತೊಳ್ಕೊಟ್ಟಿಲ್ಲ, ನಾ ಹೆಂಗೆ ಸಾರ್ ಅಡುಗೆ ಮಾಡಲಿ ಅಂತಾನೆ. ಏನು ಮಾಡೋದು, ತಕ್ಷಣ ನೀವು ಅರೇಂಜ್ ಮಾಡಬೇಕು. ಈ ಥರದ್ದೆಲ್ಲ ಸರ್ಕಸ್ ಎಲ್ಲ ಹೋಟ್ಲಲ್ಲಿ ಎಲ್ಲ ಓನರ್ಗಳಿಗೆ ಅಥವಾ ಬೇರೆ ಬೇರೆ ಫೀಲ್ಡಲ್ಲಿರೋ ಎಂಟರ್ಪ್ರಿನರ್ಸ್ಗಳಿಗೆ ಎಲ್ಲರಿಗೂ ಈ ಚಾಲೆಂಜ್ ಇರೋದೆ. ಎನಿಥಿಂಗ್ ಕ್ಯಾನ್ ಕಮ್ ಅಪ್ ಎಟ್ ಎನಿ ಮಿನಿಟ್. ನೀವೊಂಥರ ಆಲ್ವೇಸ್ ಶಸ್ತ್ರ ಹಿಡ್ಕೊಂಡು ರೆಡಿ ಇರಬೇಕು. ಎಲ್ಲಿಂದ ಬರ್ತಾರೆ ಅಂತ ನೀವು ರೆಡಿ ಇರೋ ಥರನೇ ಆಗತ್ತೆ ಇದು. ಎನಿ ಎಕ್ಸ್ಟ್ರಾ ವರ್ಡ್ ಆಫ್ ಅಡ್ವೈಸ್ ಈ ಫುಡ್ ಇಂಡಸ್ಟ್ರಿನಲ್ಲಿ ಆಂಟ್ರಪ್ರಿನರ್ಸ್ ಆಗೋಕ್ಕೆ ಇಳಿತಾರಲ್ಲ ಅವ್ರುಗಳಿಗೆ? ಬಹುಶಃ ಅಡ್ವೈಸ್ ಕೊಡೋಷ್ಟು ದೊಡ್ಡವನು ಆಗಿಲ್ಲ, ಬಟ್ ಸ್ಟಿಲ್ ನಮಗೆ ಅನ್ಸೋದು ಯಾಕೆ ಯು ಆರ್ ಆಲ್ಸೋ 6 and 5 more in the pipeline. ಇಷ್ಟೊಂದು ಒಂದು ಜರ್ನಿ ಒಂದು ವರ್ಷದಿದೆ. ಅಚೀವ್ ಮಾಡೋದಕ್ಕಿಂತ ಸರ್ಕಸ್ ಮಾಡ್ತಿದ್ದೀವಿ ಅಂತ ಹೇಳ್ಬೋದು. ಅಡ್ವೈಸ್ ಅಂತಂದರೆ ಕ್ಲೀನ್ ಫುಡ್ ಕೊಡಿ ಅಷ್ಟೆ. ಬಿಸ್ನೆಸ್ ವಿತ್ ಎಥಿಕ್ಸ್. ನೀವು ಒಳ್ಳೇದು ಕೊಡಿ, ಮಾರ್ಜಿನ್ ಇಟ್ಕೊಳ್ಳಿ. ಮಾಡ್ತಿರೋದೇ ಬಿಸ್ನೆಸ್ಸು, ಬಟ್ ಹಾಗಂತ ಇಂಗ್ರೀಡಿಯೆಂಟ್ಸ್ ಆಗಲಿ ಮತ್ತಂದರೆ ಕತ್ರಿ ಕೆಲಸ ಮಾಡಬೇಡಿ. ಸೊ ದಟ್ ಈಸ್ ಆನ್ ದ ಫುಡ್ ಲೆವೆಲ್. ಎನಿಥಿಂಗ್ ಆನ್ ದ ಆ್ಯಟಿಟ್ಯೂಡ್ ಲೆವೆಲ್? ಆ್ಯಟಿಟ್ಯೂಡ್ ಲೆವೆಲ್ ಅಂದರೆ ಎಲ್ಲದೂ ಮಾಡೋಕ್ಕೆ ರೆಡಿ ಇರಬೇಕು. ಆಮೇಲೆ ಅದು ಅಗೇನ್ ಅದು ಇಂಡಿವಿಜುವಲ್, ನಾವು ಅದು ಹೇಳೋದು ಕಷ್ಟ. ಬಟ್ ನಮ್ಮ ಪರ್ಸ್ನಲಿಗೆ ಬಂದರೆ ನಾನು ಆ್ಯಟಿಟ್ಯೂಡ್ ಅಂದರೆ ನಾನು CEO, ನನ್ನ ಬಾಸ್, ಹಾಗೆ ಹಿಂಗೆ ಅವೆಲ್ಲ ಆದರೆ ಇರಬಹುದು, ಇರೋದು ಸರಿ ಆಗತ್ತೆ. ಎಷ್ಟೋ ಸರಿ ನಾವು ಡೌನ್ ಟು ಅರ್ತ್ ಇದ್ದಷ್ಟು ತುಳಿಯೋರು ಕೂಡ ಜಾಸ್ತಿ ಇರ್ತಾರೆ. ಏನು ದಟ್ಸ್ ಪರ್ಸ್ನಲ್. ಯು ನೀಡ್ ಟು ನೋ ವೆನ್ ಟು ಸ್ವಿಚ್ ವಾಟ್. ಅಷ್ಟೇ ನೀವು ಎಲ್ಲಿ ಹೇಗಿರಬೇಕು ಅನ್ನೋದು ನಾವು ಸ್ವಲ್ಪ ತಿಳ್ಕೊಂಡಿರ್ಬೇಕು. ನಾವು ಹೇಗೆ ನಂಗೆ ಆ್ಯಕ್ಚುಲಿ ಒಂದು ಫಿಲ್ಮ್ ಡೈಲಾಗ್ ಏನು ನಂಗೆ ಅನಿಸುತ್ತೆ, ಯಾವಾಗ ನಿಮ್ಮ ಎದುರಾಳಿ ಸ್ಟ್ರಾಂಗ್ ಇರ್ತಾನಲ್ಲ ಅಲ್ಲಿ ನೀವು ಫೈಟ್ ಮಾಡಬೇಕು, ಯಾವಾಗ ಎದುರಾಳಿ ವೀಕ್ ಇರ್ತಾನಲ್ಲ ಅಲ್ಲಿ ಸುಮ್ಮನಾಗ್ಬಿಡ್ಬೇಕು ಅಂತ. ನಮ್ಮಿಂತ ವೀಕ್ ಇದೆ ನಾವು ಆಯಿತು ಗುರು ನೀನೇ ಸರಿ ಗುರು ತಗೋ ನೀ ಹೇಳಿದೆ ರೈಟ್ ಅಂದ್ಬಿಡ್ತೀವಿ. ನಮ್ಮಿಂತ ಸ್ಟ್ರಾಂಗ್ ಇರೋ ಇತ್ಕೊಂಡ್ರೆ ಯಾಕೆ ಗುರು ಅಂತ ನಾವು ತಗೋಬೇಕಾಗುತ್ತೆ. ಅಂದರೆ ಸಪೋಸ್ ಅಂತಹ ಸಂದರ್ಭ ಬಂದರೆ ಅಂದರೆ ಆ ಆ್ಯಟಿಟ್ಯೂಡ್ ನಾವು ನಮ್ಮಿಂತ ವೀಕ್ ಇರೋರ ಮೇಲೆ ಫೈಟ್ ಮಾಡಿ ಅವ್ರನ್ನ ಸೋಲ್ಸ್ ಗೆಲ್ಲೋದ್ರಾಗ ಏನಾಗುತ್ತೆ ಬ್ರಹ್ಮಾಸ್ತ್ರ ಥರ. ಎಕ್ಸಾಕ್ಟ್ಲಿ ವೇಸ್ಟ್ ಆಫ್ ಯುವರ್ ಟೈಮ್, ಸುಮ್ಮನೆ ಈಗೋ ಮಸಾಜ್ ಅದು ಅಂತ ಅಷ್ಟೇ. ಈ ಇನ್ನೇನಾಗಲ್ಲ. ಬಿಸ್ನೆಸ್ಸಲ್ಲಿ ನಿಮಗಿಂತ ಸ್ಟ್ರಾಂಗ್ ಅಂತ ಅಂದರೆ ವಾಟ್ ಯು ಮೀನ್? ಎಕ್ಸಾಂಪಲ್ ಹಂಗಲ್ಲ, ಸ್ಟ್ರಾಂಗ್ ಇನ್ ದ ಸೆನ್ಸು ತುಂಬ ಜನ ಮಾರ್ಕೆಟ್ ಎಸ್ಟಾಬ್ಲಿಷ್ ಆಗಿಬಿಟ್ಟಿರ್ತಾರೆ, ನಮ್ಮಿಂತ ಜಾಸ್ತಿ ಸೈಕಲ್ ಹೊಡೆದಿರ್ತಾರೆ, ನಮ್ಮಿಂತ ಜಾಸ್ತಿ ಎಕ್ಸ್ಪೀರಿಯೆನ್ಸ್ ಇರುತ್ತೆ, ನಮಗಿಂತ ಬೇಸಿಕಲಿ ಸೀನಿಯರ್ಸ್ ಅಂತ ಹೇಳ್ಬೋದು. ಈ ಎಕ್ಸಾಂಪಲ್ ನೀವು ಅಡುಗೆ ಸರ್ ಹೇಳಿದ್ರಿ, ಎಷ್ಟು ವರ್ಷದ ಶ್ರಮ, ಎಷ್ಟು ವರ್ಷದಿಂದ ಇಂಡಸ್ಟ್ರಿ ನೋಡಿರ್ತಾರೆ. ಅವ್ರ ಎಕ್ಸ್ಪೀರಿಯೆನ್ಸ್ ಮುಂದೆ ನಮ್ಗೆ ತುಂಬ ಚಿಕ್ಕ ಎಕ್ಸ್ಪೀರಿಯೆನ್ಸ್. ಅವರು ನಮ್ಮ ಥರದನ್ನು ನೋಡಿರ್ತಾರೆ, ನಮಗಿಂತ ಜಾಸ್ತಿ ಇಂಡಸ್ಟ್ರಿ ನೋಡಿರ್ತಾರೆ, ಈಗ ನಮಗಿಂತ ಜಾಸ್ತಿ ಚಾಲೆಂಜ್ ಫೇಸ್ ಮಾಡಿ ಇವತ್ತಿ ಬಂದು ಆ ಪೊಸಿಷನಲ್ಲಿ ಕೂತಿರ್ತಾರೆ. ಸೊ ಯಾವುದೂ ಈಸಿಯಾಗಿ ಬರೋದಿಲ್ಲ. ಯಾರೊಬ್ಬರು ಬಿಸ್ನೆಸ್ ಸಕ್ಸಸ್ ಆಗಿ ಕೂತಿದ್ದಾರೆ ಅಂತ ಅಂದ್ಕೊಳ್ಳೆ ಖಂಡಿತ ಸುಲಭ ಅಲ್ಲ. ಅದ್ರ ಹಿಂದೆ ಸರ್ಕಸ್ಸೇ ಸರ್ಕಸ್. ಆ ಸರ್ಕಸ್ ನಾವು ಈಗ ಫೀಲ್ ಮಾಡ್ತಾರೆ, ನನಗೆ ಅರ್ಥ ಆಗುತ್ತೆ. ಯಾವ ಅಚೀವ್ಮೆಂಟು ಈಸಿ ಅಲ್ಲ, ಯಾವ ಅಚೀವರ್ ಲೈಫು ಈಸಿ ಆಗಿರಲ್ಲ. ದೇರ್ ವಿಲ್ ಬಿ ಸ್ಯಾಕ್ರಿಫೈಸಸ್, ಕಾಣಲ್ಲ ಅಷ್ಟೇ. ಹೆಂಗಾಯ್ತಂದ್ರೆ ಬೆಟ್ಟದ ಮೇಲೆ ಒಬ್ಬ ನಿಂತಿದ್ದಾನೆ ಅಂದರೆ ಬೆಟ್ಟ ಹತ್ತಿರಲೇಬೇಕಲ್ಲ ನಾನು. ಎಕ್ಸಾಕ್ಟ್ಲಿ, ಹತ್ತಕ್ಕೆ ಒದ್ದಾಡೇ ಇರ್ತಾನಲ್ಲ. ಅದು ಹೆಂಗೆ ಸಾಧ್ಯ ಹಂಗೆ ಮೇಲೆ ಹೋಗ್ಬಿಡ ಅಲ್ವಾ? ಖಂಡಿತ ಸಾಧ್ಯ ಅಲ್ಲ. ಪ್ರತಿಯೊಬ್ಬರು ಅಷ್ಟೇ. ಇವತ್ತು ಯಾರು ಮಾರ್ಕೆಟ್ ಲೀಡರ್ಸ್ ಅಂತಾಗಲಿ ಅಥವಾ ಯಾರು ಹೆಸರು ಮಾಡಿ ಸಖತ್ತಾಗಿ ಮಾಡ್ತಾ ಇದ್ದಾರೋ, ಆ ಸಖತ್ತಾಗಿ ಮಾಡಿದ್ರೆ ಹಿಂದ್ಗಡೆ ಅಷ್ಟೇ ಸಖತ್ತಾಗಿ ಒದ್ಕೊಂಡಿರ್ತಾರೆ. ಅದು ಯಾರಿಗೂ ಕಾಣಲ್ಲ ಅಷ್ಟೇ. ಅವ್ರ ಸರ್ಕಸ್ ಎಷ್ಟೋ ಸರಿ ನಮ್ಮ ಇವರು ರಾಮೇಶ್ವರಂ ಕೆಫೆ ಇವರು ಎಷ್ಟೋ ಇಂಟರ್ವ್ಯೂಲ್ಲಿ ಹೇಳ್ತಾ ಇರ್ತಾರಲ್ಲ, ಅಂದರೆ ಸರ್ಕಸ್ ಎಲ್ಲರ ಲೈಫಲ್ಲಿ ಇದ್ದಿದ್ದೆ. ಯಾರೂ ಸರ್ಕಸ್ ಮಾಡದೆ ಮುಂದೆ ಬಂದು ನಿಂತಿಲ್ಲ, ಒದ್ದಾಡದೆ ಅಚೀವ್ ಮಾಡೋಕ್ಕೆ ಆಗೋದೇ ಇಲ್ಲ. ತುಂಬ ಎಕ್ಸಾಂಪಲ್ ನಮ್ಮ ಯಶ್ ಇರ್ಬೋದು ಅಥವಾ ಫಿಲ್ಮ್ ಸ್ಟಾರ್ಗಳು ಎಲ್ಲರೂ ಹೇಳ್ತಾರಲ್ಲ. ಆಮೇಲೆ ಅದು ಗ್ರೋತ್ ಖಂಡಿತ. ನೀವು ಸ್ಟ್ರಗಲ್ ಇಲ್ಲದೆ, ಚಾಲೆಂಜ್ ಇಲ್ಲದೆ ಗ್ರೋತ್ ಇಲ್ಲ. ಆಮೇಲೆ ನೀವು ಏನು ಹೇಳಿ ರಿಸ್ಕ್ ಟೇಕಿಂಗ್ ಎಬಿಲಿಟಿ ಇಲ್ಲದೆ ಮುಂದೆ ಹೋಗೋಕ್ಕಾಗಲ್ಲ. ಆಮೇಲೆ ಕೆಲವೊಂದು ರಿಸ್ಕ್ ತಗೊಳ್ಳೋದ್ರಿಂದ ನೀವು ಎಲ್ಲದೂ ಕಳ್ಕೊಳ್ಳೋ ಸೀನೂ ಇರುತ್ತೆ. ಅದಕ್ಕೂ ನೀವು ರೆಡಿ ಇರಬೇಕಾಗತ್ತೆ. ಅಂದರೆ ಬರುತ್ತೆ ಏನಲ್ಲ, ಈ ರೋಲರ್ ಕೋಸ್ಟರ್ ಜರ್ನಿಯಪ್ಪ. ಇವತ್ತು ನಂಗೆ ಸಂಜೆ ಗುರು ಬಿಸ್ನೆಸ್ ಸೆಟ್ ಆಯಿತು ಅಂತ ಒಂದು ಹಂತ ಸೆಟ್ ಹಬ್ಬ ಅಂತ ಕೂತ್ಕೊಂಡಿರ್ತೀವಿ. ನಾಳೆ ಮತ್ತೆ ಟೆನ್ಷನ್ ಆಗ್ಬಿಟ್ಟು ಇದ್ಯಾಕೋ ಹಿಂಗಾಯ್ತು ಗುರು ಅಂತ. ಅಂದರೆ ಎಷ್ಟು ಅಂದರೆ ನಮ್ಮ ಬೆಂಗಳೂರು ವಾತಾವರಣ ಚೇಂಜ್ ಆದಂಗೆ ಚೇಂಜ್ ಆಗ್ತಾ ಇರ್ತದೆ. ಜಸ್ಟ್ ಲೈಕ್ ಕಪ್ಪೆನ ತಕಡಿಗೆ ಹಾಕ್ದಂಗೆ ಬಿಸ್ನೆಸ್ ಅಷ್ಟೇ. ದೇರ್ ವಿಲ್ ಬಿ ಒನ್ ಕಪ್ಪೆ ಒಂದು ಸೆಟ್ಲ್ ಆಯಿತು ಅನ್ನೋತ್ತಿಗೆ ಇನ್ನೊಂದು ಇರುತ್ತೆ. ಅದೊಂಥರ ಜರ್ನಿ. ವಾಟ್ ಈಸ್ ಲೈಕ್ ದ ಮೋಸ್ಟ್ ಟೆಸ್ಟಿಂಗ್ ಇದು ನಿಮಗೆ ಎಕ್ಸ್ಪೀರಿಯನ್ಸು ಇನ್ ದಿಸ್ ಆಂಟ್ರಪ್ರಿನರ್ ಜರ್ನಿ? ಟೆಸ್ಟಿಂಗ್ ಅಂತಂದರೆ ನಿಮ್ಮನ್ನು ಬಹಳ ಪರೀಕ್ಷೆ ಮಾಡಿದ್ದ ಒಂದು ಘಟನೆ ಅಥವಾ ಎನಿ ಲಾಂಚ್ ಆಫ್ ಅ ಸ್ಟೋರ್? ಬಿಕಾಸ್ ಇವತ್ತಿಗೆ ಅಲ್ಲ JP ನಗರ, RR ನಗರ, ಸೀತಾ ಸರ್ಕಲ್, ಬನಶಂಕರಿ, BDA ಕಾಂಪ್ಲೆಕ್ಸ್, ವಿದ್ಯಾರಣ್ಯಪುರ, ಸಂಜಯನಗರ ಈಗ ಲಾಂಚ್ ಆಗುತ್ತೆ. ಅಲ್ಲಿ ಕೆಳಗಡೆ ಜಯನಗರ ಇದೆ, JP ನಗರ, RR ನಗರ, ಬನಶಂಕರಿ 6 ಸ್ಟೇಜ್, ಜಯನಗರ 7th ಬ್ಲಾಕ್, BDA 2nd ಸ್ಟೇಜ್, ಸೀತಾ ಸರ್ಕಲ್. ಇವಿಷ್ಟು ಓಪನ್ ಆಗಿರೋದು. ಅಂದರೆ ಚಾಲೆಂಜ್ಗಳಂದ್ರೆ ಮೇನ್ ಬೇಸಿಕಲಿ ಸ್ಟಾಫು, ಸ್ವಲ್ಪ ಸ್ಟಾಫ್ ಮ್ಯಾನೇಜ್ಮೆಂಟು, ಎಸ್ಪೆಷಲಿ ಹೋಟೆಲ್ ಇಂಡಸ್ಟ್ರಿಗಳಲ್ಲಿ ಒಂದು ಸರ್ವೇಬಿಯೋ ಪ್ರಾಬ್ಲಮ್, ಎಲ್ಲರಿಗೂ ಆ ಪ್ರಾಬ್ಲಮ್ಸ್ ಇದೆ. ಅದು ಒಂಚೂರು ಮ್ಯಾನೇಜ್ ಮಾಡಬೇಕಾಗತ್ತೆ.
ಆಮೇಲೆ ಬೇರೆದು ಎಲ್ಲವೂ ಕಷ್ಟವೇ, ಎಲ್ಲವೂ ಕಷ್ಟ. ಆ್ಯಕ್ಚುಲಿ ಟು ಬಿ ಆನೆಸ್ಟ್ ಕೇಳಿದ್ರೆ ನಾವು ಒಂದು ತಂಬುಳಿ ಮನೆ ಮಾಡಿ ನಾವು ನಿಂತ್ಕೊತೀವಿ ಅನ್ನೋದೇ ಡೌಟಲ್ಲಿತ್ತು. ಧೈರ್ಯ ಮಾಡಿ ಮಾಡಲೇಬೇಕು ಅಂತ ಹಠ ಹೊತ್ತು ಮಾಡಿದ್ವಿ. ಇವತ್ತು ನಾವು ಈ ಸ್ಟೇಜಿಗೆ ಬರ್ತೀವಿ ಅಂತ ನಿಜವಾಗ್ಲೂ ಗೊತ್ತಿರಲಿಲ್ಲ. ಯಾಕೆಂದ್ರೆ ಗೊತ್ತಿಲ್ಲ, ಯಾವುದು ಕೂಡ ಕಂಪ್ಲೀಟ್ಲಿ ಅನ್ಸರ್ಟನ್. ನಾವು ಜೆ ಪಿ ನಗರ ಮಾಡುವಾಗ ದುಡ್ಡಿಗೆ ಮಾಡಬೇಕು ಅನ್ನುವಂತಹ ಆಸೆ ಇತ್ತು. ನಾಳೆ ಇದನ್ನ ನೆಕ್ಸ್ಟ್ 10 ವರ್ಷಕ್ಕೆ ತಗೊಂಡು IPO ತೊಗೊಂಡೊಂದು ಲೀಸ್ಟ್ ಮಾಡಬೇಕು ಅನ್ನುವಂತಹದ್ದು ಆಸೆ ಎಲ್ಲ ಇದೆ. ಬಟ್ ಅದು ಹೇಗಾಗತ್ತೆ, ನಾಳೆ ಬೆಳಿಗ್ಗೆ ಏನಾಗುತ್ತೆ ನಿಜವಾಗ್ಲೂ ಗೊತ್ತಿಲ್ಲ. ತುಂಬ ಜನ ಹೆಲ್ಪ್ ಕೂಡ ಮಾಡಿದ್ದಾರೆ. ನಮ್ಮ ಬೆನ್ನ ಹಿಂದೆ ತುಂಬ ಜನ ನಿಂತಿದ್ದಾರೆ, ಬೆನ್ನು ತಟ್ಟಿದ್ದಾರೆ. ನೀವು ಮಾಡಪ್ಪ, ನಾವು ಇದ್ದೀವಿ ಅಂತ ಧೈರ್ಯ ತುಂಬಿದ್ದಾರೆ. ಎಲ್ಲರೂ ಇದೆ, ಎಲ್ಲ ಕ್ರೆಡಿಟ್ ಎಲ್ಲರಿಗೂ ಹೋಗ್ಬೇಕು. ನಾವೇನೋ ಇವತ್ತು ನಾವು ಮುಂದೆ ಕಾಣಿಸ್ತಾ ಇರ್ಬೋದು, ಬಿಟ್ಟರೆ ನಮ್ಮ ಹಿಂದೆ ಬೆನ್ನು ತಟ್ಟಿ ಒಂದು ಪುಷ್ ಕೊಟ್ಟು ಕಳಿಸಿದವರೆಲ್ಲ ತುಂಬ ಜನ ಇದ್ದಾರೆ. ವಾಕಸ್ ಥ್ರೂ ಯುವರ್ ಸೆಂಟ್ರಲೈಸ್ ಕಿಚನ್, ಬಿಕಾಸ್ ನೀವು ಹೇಳಿದ್ರಿ ಇವತ್ತು ಎಲ್ಲರದು ಔಟ್ಲೆಟ್ಸು ಫ್ರಾಂಚೈಸಿ ಮಾಡೆಲ್ಸು ಫಾಲೋ ಮಾಡೋದೇ ಸೆಂಟ್ರಲೈಸ್ ಕಿಚನ್ ಅಲ್ವಾ, ಅಲ್ಲಿಂದಲೇ ಎಲ್ಲ ಹೋಗುತ್ತೆ. ಸೊ ದಟ್ ದೇ ಮೇಂಟೈನ್ ದ ಕ್ವಾಲಿಟಿ ಆ್ಯಂಡ್ ಬ್ರ್ಯಾಂಡ್ ವ್ಯಾಲ್ಯೂ ಡಸನ್ ಗೋ ಡೌನ್. ಸೊ ವಾಟ್ ಹ್ಯಾಪನ್ಸ್ ಇನ್ ಯುವರ್ ಇದು ಸೆಂಟ್ರಲೈಸ್ ಕಿಚನ್? ಎಲ್ಲ ಮೇಜರ್ ಕುಕ್ಕಿಂಗ್ ಆಗೋದು ಕಿಚನಲ್ಲೇ. ಸೊ ದಟ್ ಇಸ್ ಹಾರ್ಟ್ ಆಫ್ ಅವರ್ ಬಿಸ್ನೆಸ್. ಸೊ ಅಲ್ಲಿಂದನೇ ನಮ್ಮ ಡೈಲಿ ಫ್ರಾಂಚೈಸಿಗಳಿಗಾಗಲಿ ಎಲ್ಲ, ಅಥವಾ ನಮ್ಮ ಓನ್ ಔಟ್ಲೆಟ್ಸಿಗಾಗಲಿ ಎಲ್ಲ ಕಡೆಗೂ ಗೂಡ್ಸ್ ಹೋಗೋದು ಕಿಚನಿಂದನೇ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿ ಮೇಯ್ನು. ಸೊ ನಮ್ಮ ಆಫೀಸ್ ಕೂಡ ಅಲ್ಲೇ ಇರುತ್ತೆ, ನಾನು ಯೂಶ್ವಲಿ ಅಲ್ಲೇ ಇರ್ತೀನಿ. ಸೊ ಅಲ್ಲಿಂದನೇ ಓಡಾಡ್ತಾ ಇರ್ತೀವಿ. ಕಿಚನ್ನಲ್ಲೇ ನಮ್ಮ ಆಫೀಸ್ ಇರೋದು. ಕಿಚನ್ ಇಸ್ ಇನ್ ಬನಶಂಕರಿ 6th stage. ಓಕೆ. ಎಷ್ಟದು 4,000 ಸ್ಕ್ವೇರ್ ಫೀಟ್, 4,500 ಸ್ಕ್ವೇರ್ ಫೀಟ್ ಅಲ್ಲಿ ಮಾಡಿರೋದು. ಸೊ ಏನೇನಿದೆ ಅಲ್ಲಿ? ಮೇನ್ ಕಮರ್ಷಿಯಲ್ ಕಿಚನ್ನು, RO ವಾಟರ್ ಪ್ಲಾಂಟು, ಕೋಲ್ಡ್ ಸ್ಟೋರೇಜು, ಸೊ ಡ್ರೈ ಸ್ಟೋರೇಜ್ ಯೂನಿಟ್ಟು ಅವೆಲ್ಲ ಇರುತ್ತೆ. ಸೊ ಅಲ್ಲಿಗೆ ನಮ್ದು ಎಲ್ಲ ಈಗ ಎಕ್ಸನ್ನೋದು ಫಸ್ಟ್ ಒಂದು ರಾ ಗ್ರ್ಯಾನ್ಯೂಲ್ಸ್ ಅಂತ ಸ್ಟಾರ್ಟ್ ಆಯಿತು ಅಂತ ಹೇಳಿದ್ನಲ್ಲ, ಆ ಬ್ರ್ಯಾಂಡೆಡ್ ಪ್ರಾಡಕ್ಟ್ಸ್ ಅದರದ್ದು ಯೂನಿಟ್ ಇರೋದು ನಮ್ಮ ಸಾಗರದಲ್ಲಿ, ಶಿವಮೊಗ್ಗ ಡಿಸ್ಟ್ರಿಕ್ಟ್. ಅಲ್ಲೇ ನಮ್ಮ ಪ್ಯಾಕಿಂಗ್ ಯೂನಿಟ್ ಇರೋದು. ಅಲ್ಲಿ ಪ್ಯಾಕಾಗಿ ಎಲ್ಲ ಗೂಡ್ಸು ನಮ್ಮ ಕಿಚನಿಗೆ ಬಂದು ಡಂಪ್ ಆಗುತ್ತೆ. ಸೊ ಕಿಚನಿಂದ ಬೇಸ್ಡ್ ಆನ್ ಆರ್ಡರ್ಸು ಎಲ್ಲ ಔಟ್ಲೆಟ್ಗಳಿಗೆ ಡಿಸ್ಪ್ಯಾಚ್ ಆಗುತ್ತೆ. ಎನಿ ಐಡಿಯಾಸ್ ಆನ್ ಫರ್ದರ್ ಹ್ಯಾವಿಂಗ್ ಬ್ರಾಂಚಸ್ ಆಫ್ ರಾ ಗ್ರ್ಯಾನ್ಯೂಲ್ಸ್? ಅಂದರೆ ಈಗ ಇಲ್ಲ, ಅದು ತಂಬುಳಿ ಮನೆಯಲ್ಲಿ ಎಲ್ಲ ತಂಬುಳಿ ಮನೆ ಔಟ್ಲೆಟಲ್ಲೂ ಒಂದು ರ್ಯಾಕ್ ಮಸ್ಟ್. ಅದ್ರ ಜೊತೆ ಇದು ಹೋಗ್ತಾ ಇದೆ. ಅದಕ್ಕೆ ಸಪ್ರೇಟ್ ಕಸ್ಟಮರ್ ಬೇಸ್ ಇದೆ. ಆ ಪ್ರಾಡಕ್ಟ್ಸಿಗಾಗೇ ಬರ್ತಾರೆ ಜನ, ಬಂದ ತಂಬುಳಿ ಕುಡ್ಕೊಂಡು ಹೋಗ್ತಾರೆ. ಅಂತ ತಂಬುಳಿ ಕುಡಿದವರಿಗೆ ನಾವು ಸೇಮ್ ಈಗ ನೀವು ಪಿಕಲ್ ತಿಂದ್ರಲ್ಲ, ಆ ಪಿಕಲ್ಲು ರಾ ಗ್ರ್ಯಾನ್ಯೂಲ್ಸ್ನೇ ಬರೋದು. ರ್ಯಾಕಲ್ಲಿ ಆ ಪ್ರಾಡಕ್ಟ್ ಇರುತ್ತೆ. ಪಿಕಲ್ ಇಷ್ಟ ಆದರೆ ಸರ್ ಪಿಕಲ್ ಇಷ್ಟ ಆಯಿತು ಅಂತ ಅಲ್ಲಿ ರ್ಯಾಕಲ್ಲಿ ಇದೆ ಸರ್ ಅಂತೀವಿ, ಪಿಕಲ್ಸ್ ಹೋಗುತ್ತೆ. ಸೊ ಆಲ್ಮೋಸ್ಟ್ ನಮ್ಮ ರ್ಯಾಕಲ್ಲಿರೋ ಪ್ರಾಡಕ್ಟ್ಗಳೇ ನಮ್ಮ ಇಂಗ್ರೀಡಿಯೆಂಟ್ಸ್. ಅದೇ ಕೊಬ್ಬರಿ ಎಣ್ಣೆ, ಅದೇ ಪಿಕಲ್ಲು, ಅದೇ ಮಂದನ್ ಗೊಜ್ಜು, ಅದೇ ಸಾಂಬಾರು ಪುಡಿ, ಅದೇ ರಸಂ ಪುಡಿ, ಅದೇ ಅಕ್ಕಿ, ಎಲ್ಲವೂ ರ್ಯಾಕಲ್ಲೇ ಇರುತ್ತೆ. ಆಲ್ಮೋಸ್ಟ್ ಅದೇ ಇಂಗ್ರೀಡಿಯೆಂಟ್ಸ್ನೇ ಯೂಸ್ ಮಾಡ್ತೀವಿ ನಾವು. ಮುಂಚೆ ಬರ್ಡ್ಸ್ ಚಿಲ್ಲಿನೂ ಮಾರ್ತಾಯಿದ್ವಿ, ಬಟ್ ಈಗ ಸ್ವಲ್ಪ ಸ್ಟಾಕ್ ಕಡಿಮೆ ಇದೆ ಅಂತೇಳಿ ಅದನ್ನ ಸ್ಟಾಪ್ ಮಾಡಿದ್ದೀವಿ. ಎಲ್ಲವೂ ಆಲ್ಮೋಸ್ಟ್ ನಮ್ಮ ರ್ಯಾಕಲ್ಲಿರೋ ಪ್ರಾಡಕ್ಟ್ಗಳನ್ನೇ ನಾವು ಬಳಸೋದು. ವಾಟ್ ನೆಕ್ಸ್ಟ್ ಕಾರ್ತಿಕ್ ಅವರೇ? ಗೊತ್ತಿಲ್ಲ ಮೇಡಮ್, ಇದನ್ನು ತೊಗೊಂಡು ಎಲ್ಲ ಕಡೆ ಹೋಗಬೇಕು. ಔಟ್ಸೈಡ್ ತೊಗೊಂಡು ತಂಬುಳಿಗಳನ್ನು ಬೇರೆ ಸ್ಟೇಟ್ ಇರ್ಬೋದು, ಬೇರೆ ಕಂಟ್ರಿ ಇರ್ಬೋದು ಮಾಡಬೇಕು ಅನ್ನುವಂತಹ ಹಂಬಲ ಇದೆ. ನೋಡೋಣ ಯಾವತ್ತು ಭಗವಂತ ದಾರಿ ತೋರಿಸ್ತಾನೆ ಅಂತ. ಈ ಔಟ್ ಆಫ್ ಇಂಡಿಯಾ ತುಂಬ ಬ್ರ್ಯಾಂಡ್ಸ್ಗಳು ಹೋಗಿವೆ. ಹೌದು, ರೆಸ್ಟೋರೆಂಟ್ ಬ್ರ್ಯಾಂಡ್ಸು. ಬಿಕಾಸ್ ನಮ್ಮ ಜಸ್ಟ್ ಕ್ಯೂರಿಯಸ್ನ ತುಂಬ ಜನ US ಕನ್ನಡಿಗರು ಎಲ್ಲೆಲ್ಲಿ ಬೇರೆ ಭಾಗದಲ್ಲಿದ್ದಾರೆಲ್ಲ ನೋಡ್ತಾರಲ್ಲ. ಹೌದು. ಸೊ ಅವ್ರುಗಳಿಗೂ ಏನಾದ್ರು ಅವಕಾಶ ಇದೆಯಾ ಈ ಥರ ಫ್ರಾಂಚೈಸಿ? ಖಂಡಿತ ಮಾಡಬೇಕು ಅಂತಿದೆ. ಯಾಕೆಂದರೆ ಈಗ ತಂಬುಳಿ ಅನ್ನೋದು ಇದು ಬರೀ ನಮ್ಮ ಕರ್ನಾಟಕ ಕನ್ನಡದವರು ಮಾತ್ರ ಅಂತಲ್ಲ, ನಮಗೆ ಗೊತ್ತಿದೆ ಅಷ್ಟೆ. ಅಥವಾ ಈಗ ಬೇರೆ ಭಾಗದಲ್ಲಿ ಇದ್ರದ್ದು ಡಿಫ್ರೆಂಟ್ ವರ್ಷನ್ನು ಅವ್ರಿಗೆ ಅಭ್ಯಾಸ ಇದ್ದಿರಬಹುದು, ಇಲ್ಲ ಅಂತ ಹೇಳೋಕ್ಕೆ ಬರೋದಿಲ್ಲ. ಇದು ಎಲ್ಲರೂ ಕನ್ಸ್ಯೂಮ್ ಮಾಡ್ಬೋದು ಅನ್ನೋಗಿದ್ದಂಥದ್ದು. ಈಗ ನಮಗೆ ಏನು ಹೆಲ್ತ್ ಬೆನಿಫಿಟ್ಸ್ ಇದೆ, ಈ ಹೆಲ್ತ್ ಬೆನಿಫಿಟ್ಸ್ ಎಲ್ಲರಿಗೂ ಬೇಕು. ಅಫ್ಕೋರ್ಸ್ ಇದು ಯಾವ ಗ್ಲೋಬಲ್ ಎಲ್ಲ ಕಡೆಗೂ ಬೇಕು, ಅವ್ರಿಗೆ ಗೊತ್ತಿರಲ್ಲ. ಸೊ ನಾವು ಇದನ್ನು ತೊಗೊಂಡೋಗಿ ಅವ್ರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಿದರೆ ಮೇ ಬಿ ಫಾರಿನರ್ಸ್ ಇನ್ನೂ ಇಷ್ಟ ಆಗ್ಬೋದು. ಯಾಕೆಂದರೆ ದೇ ವ್ಯಾಲ್ಯೂ ಮೋರ್ ದ್ಯಾನ್ ಅಸ್. ನಾವೇ ಇರಲಿ ಬಿಡುಗರೋ ಅಂತೀವಿ, ಬಟ್ ಅವ್ರು ತುಂಬ ವ್ಯಾಲ್ಯೂ ಕೊಡ್ತಾರೆ ಹೆಲ್ತಿಗೆ ಅಥವಾ ಆರ್ಗ್ಯಾನಿಕ್ ಪ್ರಾಡಕ್ಟ್ಸು. ಎಕ್ಸಾಂಪಲ್ ಹೌದು, ಅಥವಾ ನಮ್ಮ ಸಂಸ್ಕೃತ, ನಾವು ಎಷ್ಟು ಬರುತ್ತೆ ನಮ್ಮ ಸಂಸ್ಕೃತ, ಅಲ್ಲೆಲ್ಲ ಕಲಿತಾ ಇದ್ದಾರೆ. ಸೊ ಹಾಗಾಗಿ ಅವ್ರಿಗೆ ಆ್ಯಕ್ಚುಲಿ ವ್ಯಾಲ್ಯೂಸ್ ಗೊತ್ತಾಗುತ್ತೆ ಜಾಸ್ತಿ. ನಾವು ಈ ಹೆಲ್ತ್ ಬೆನಿಫಿಟ್ಸ್ನ ಅವ್ರಿಗೆ ಇದೆ ಅಂತ ನಾವು ಮನವರಿಕೆ ಮಾಡಿಕೊಟ್ರೆ ಮೇ ಬಿ ಅವ್ರು ತುಂಬ ಇಷ್ಟಪಡ್ಬಹುದು. ಯಾಕೆಂದರೆ ಅವರು ದೇ ಕೇರ್ ಮೋಸ್ಟ್. ಆಮೇಲೆಲ್ಲ ಈ ಎಕ್ಸಾಂಪಲ್ UK ಆಗಲಿ, US ಆಗಲಿ, ಅಥವಾ ನಮ್ಮ ಜರ್ಮನಿ, ಅಂದರೆ ಯುರೋಪ್ ಕಂಟ್ರೀಸ್ ಎಲ್ಲ ಹೆಲ್ತ್ ಅಂತ ಬಂದರೆ, ಅಥವಾ ಆಸ್ಟ್ರೇಲಿಯಾ, ನೀವು ಹೆಲ್ತ್ ಅಂತ ಬಂದರೆ ನಿಜವಾಗ್ಲೂ ಆ ಪ್ರಾಡಕ್ಟ್ ಜೆನ್ಯೂನ್ ಇದ್ದರೆ ಅವ್ರು ದೇ ವಿಲ್ ಜಸ್ಟ್ ಲವ್ ಇಟ್. ಬಟ್ ಏನು, ನಾವು ಅದನ್ನ ಅಲ್ಲಿ ಹೋಗಿ ಅವ್ರಿಗೆ ಮನವರಿಕೆ ಮಾಡಿಕೊಡ್ಬೇಕು. ನಾವು ಯಾಕೆ ಬಂದಿದ್ದೀವಿ, ಇದು ಏನು ಸ್ಪೆಷಾಲಿಟಿ ತಿಳಿಸ್ಕೊಡ್ಬೇಕು. ಬೇಸಿಕಲಿ ಆ ತಿಳಿಸ್ಕೊಡುವ ಕೆಲಸ ಮಾಡಿದರೆ ಬಹುಶಃ ಇದು ಎಲ್ಲ ಕಡೆ ಸಕ್ಸಸ್ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಮಾಡಬೇಕು ಅನ್ನುವ ಹಂಬಲನೂ ಇದೆ. ನೋಡೋಣ. ವಿಶಿಂಗ್ ಯು ದ ಬೆಸ್ಟ್.
ಥ್ಯಾಂಕ್ ಯು ಮನಸ್ಸು ತಂಪಾಗಿರಲಿ, ಆದರೆ ಗುರಿ ಮಾತ್ರ ಫುಲ್ ಫೈರಲ್ಲಿರಲಿ. ಇರಲೇಬೇಕು, ಅನ್ನಲ್ಲ ಅದೊಂಥರ ಮಾಡಲೇಬೇಕು ಅನ್ನೋ ಹಠ. ಆಮೇಲೆ ಮತ್ತೊಂದು ಈ ಯದ್ಭಾವಂ ತದ್ಭವತಿ ಅಂತ ಇದೆ. ನೀವು ಏನು ಮ್ಯಾನಿಫೆಸ್ಟ್ ಮಾಡ್ತಾ ಇರ್ತೀರಾ ಮಾಡಲೇಬೇಕು, ನಮ್ಮ ತಲೆಯಲ್ಲಿ ಕಂಟಿನ್ಯೂಸ್ ಓಡ್ತಾ ಇರ್ಬೇಕು. ನಮ್ಗೆ ಎಷ್ಟೋ ಸರಿ ರಾತ್ರಿ ಎಚ್ಚರ ಬಿಟ್ಟಿರುತ್ತೆ, ತಲೆಯಲ್ಲಿ ನಿದ್ದೆ ಬರ್ತಿರಲ್ಲ, ಅದೇ ಓಡ್ತಾ ಇರುತ್ತೆ. ನೆಕ್ಸ್ಟ್ ಅಲ್ಲೇ ಇದೆ ಅದು, ಅಲ್ಲೇ ಇದೆ. ನಾನು ಆ್ಯಕ್ಚುಲಿ ನಾನು ತುಂಬ ನಂಬ್ತೀನಿ ಅಂತ, ಇಲ್ಲ ಮಾಡ್ಬೇಕು ಅದು ಸಮ್ಹಾವ್ ಅದು ಇಟ್ ವಿಲ್ ಗೆಟ್ ಮೆಟೀರಿಯಲೈಸ್ಡ್. ಅದು ಒಂಥರ ಯೂನಿವರ್ಸಲ್ ಸಪೋರ್ಟಿವ್ ಅನ್ನಂಗೆ. ಬರೀ ಅದು ಮಾಡ್ಕೊಂಡು ಕೂತ್ರೆ ಅಂತಲ್ಲ, ನಿಮ್ಮ ಎಫರ್ಟ್ ಡೆಫಿನೆಟ್ಲಿ ಬೇಕೇ ಬೇಕು. ಬಟ್ ಅದು ನೀವು ಅನ್ಕೊಂತ ಮಾಡ್ತಾ ಇದ್ದರೆ ಆ ಮ್ಯಾನಿಫೆಸ್ಟೇಷನ್ ವಿಲ್ ಕಮ್ ಟ್ರೂ. ಅದು ಖಂಡಿತ ಆಗತ್ತೆ. ನನಗೆ ಕೆಲವೊಂದು ವಿಚಾರಗಳು ನನಗೆ ಅದು ಅನುಭವಕ್ಕೆ ಬಂದಿದೆ, ಇಲ್ಲ ಇಟ್ ವರ್ಕ್ಸ್ ಅಂತ ಹೇಳೋದು. ಖಂಡಿತ ನೀವು ಅದು, ಯಾಕೆಂದರೆ ನಮ್ಮ ಮೈಂಡ್ ಇದೆಯಲ್ಲ, ನಮ್ಮ ಸುತ್ತ ಮನಸ್ಸು, ಅದು ನೀವು ಆಗತ್ತೆ ಅಂತ ಅದೇ ಆಗ್ತಾ ಇರುತ್ತೆ. ಜಸ್ಟ್ ಲೈಕ್ ನಮ್ಮ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಥರ, ನೀವು ಯಾವ ವಿಡಿಯೋ ನೋಡ್ತೀರಾ ಅದ್ರ ಥರದ್ದೇ ಬರ್ತಾ ಹೋಗುತ್ತೆ. ನೀವು ಡಿಪ್ರೆಸಿಂಗ್ ವಿಡಿಯೋ ನೋಡ್ತೀರ ಅದೇ ಬರ್ತಾ ಇರುತ್ತೆ, ಖುಷಿ ವಿಡಿಯೋ ನೋಡ್ತೀರ ಅದೇ ಬರ್ತಾ ಇರುತ್ತೆ. ಸೇಮ್ ಏನು ಬೀಜ ಹಾಕ್ತಿರೋ ಅದನ್ನೇ ಅದೇ ಬರೋದು. ಎಸ್, ಅದೇ ಕಾಯೇ ಬರೋದು. ಎಕ್ಸಾಕ್ಟ್ಲಿ. ಸೊ ಮ್ಯಾನಿಫೆಸ್ಟ್ ಮಾಡ್ತಾ ಇರಬೇಕು, ಎಫರ್ಟ್ ಹಾಕ್ತಾ ಇರಬೇಕು. 108 ತೊಂದರೆಗಳ ಬಂದೇ ಬರುತ್ತೆ, ಅದನ್ನ ಫೇಸ್ ಮಾಡಬೇಕು. ತೊಂದರೆಗಳನ್ನ ಆಪರ್ಚುನಿಟಿ ಅಂತ ನೋಡಬೇಕು ಅಷ್ಟೇ. ಅಂತ ಕೂರಬಾರ್ದು, ನಾವು ಮಾಡೋ ಹಠ ಇರಬೇಕು. ಆಮೇಲೆ ನಾಳೆ ಮಾಡ್ತೀನಿ ನಾಡ್ದು ಮಾಡ್ತೀನಿ ಅನ್ನೋ ಸುಳ್ಳು. ನಾನಾಗಲಿ ಅಥವಾ ನನ್ನ ಪಾರ್ಟ್ನರ್ ಪ್ರಶಾಂತ್ ಆಗಲಿ, ನಮ್ದು ಹಾಗೆ ಈಗ ಏನೋ ಒಂದು ಕಾಲ್ ಬಂತು, ಎಲ್ಲೋ ಹೋಗಬೇಕು. ಬೇಸಿಕಲಿ ಸಿಂಪಲ್. ನಾವು ಒಂದು ಸರಿ ಸಾಗರದಲ್ಲಿ ಮನೇಲಿದ್ದಾಗ ಮಧ್ಯಾಹ್ನ ಊಟ ಮಾಡ್ತಾಯಿದ್ವಿ, ಮೇ ಬಿ ತಿಂಡಿ ಮಾಡ್ತಾಯಿದ್ವಿ. ಬೆಳಿಗ್ಗೆ ಒಂದು 9 ಗಂಟೆ ಇರ್ಬೋದು. ಸಡನ್ ಕಾಲ್ ಬಂತು, ಇಲ್ಲ ನಾವು ವಿಜಯಪುರ ಹೋಗಬೇಕು, ಅದು ಯಾವುದೊಂದು ಪಾರ್ಟಿ ಇದ್ದಾರೆ, ಏನಕ್ಕೂ ಮೀಟ್ ಆಗಬೇಕು ಅಂತ. 600 ಕಿಲೋಮೀಟರ್ಸ್ ನಮ್ಮ ಸಾಗರದಿಂದ. ಓಕೆ, ಒಂದು ಕೆಲಸ ಮಾಡೋಣ, ಈಗ ಹೊರಟ್ಬಿಟ್ರೆ ನೈಟ್ ಒಳಗೆ ರೀಚ್ ಆಗಿಬಿಡ್ತೀವಿ. ಒಂದು ಲಾಡ್ಜ್ ತೊಗೊಂಡು ಹೋಗೋಣ. ಎಷ್ಟು 600 ಕಿಲೋಮೀಟರು, ನೀವು 300 ಕಿಲೋಮೀಟರ್ ಹೊಡಿ, ನಾನು 300 ಕಿಲೋಮೀಟರ್ ಹೊಡಿತೀನಿ, 600 ಕಿಲೋಮೀಟರ್ ಹೋಗ್ಬೋಣ. 20 ಮಿನಿಟ್ಸಲ್ಲಿ ಬ್ಯಾಗ್ ತುಂಬ್ಕೊಂಡು ನಾವಿಬ್ಬರು ಜೂಟ್. ಅಂದರೆ ಹೋಗಬೇಕು ಅಂದರೆ ನೀವು ಹೋಗ್ಬೇಕಷ್ಟೇ, ಅದಕ್ಕೆ ಮತ್ತೆ ಬೇರೆ ಆಪ್ಷನ್ ಇಲ್ಲ. ಇವತ್ತು ಬೇಡ, ಬಿಸಿಲಿದೆ, ಮೋಡ ಇದೆ, ನಾಳೆ ನಾಡ್ದು ಅಂದರೆ ಅದು ನಮ್ಮ ಏನು ಹೇಳಿ ಇನ್ಕೆಪಬಿಲಿಟಿ ಅಷ್ಟೇ. ಮಾಡಬೇಕಾ, ಮಾಡ್ತಿರೋ. ಸೊ ಹೂ ಇಸ್ ಪ್ರಶಾಂತ್? ನನ್ನ ಪಾರ್ಟ್ನರ್ ಆ್ಯಕ್ಚುಲಿ. ಅವರು ನಾವು ಇಬ್ಬರು ಸೇರಿ ಸ್ಟಾರ್ಟ್ ಮಾಡಿದ್ದು ರಾ ಗ್ರ್ಯಾನ್ಯೂಲ್ಸ್ ಅಂತ. ಸೊ ತಮ್ಮಳಿ ಮನೆ ಬಂದ ನನ್ನ ವೈಫ್ ಕೂಡ ಜಾಯ್ನ್ ಆದರು. ಸೊ ನಾವು ಇಟ್ಸ್ ಎ ಟೀಮ್ ಆಫ್ 3 ಆ್ಯಂಡ್ +1 ಕಾರ್ತಿಕ್ ಅಂತ ಮತ್ತೊಬ್ಬರು ಇದ್ದಾರೆ. ಅವರು ಮಾರ್ಕೆಟಿಂಗ್ ಆ್ಯಂಡ್ ನಮ್ಮ ಡಿಸೈನ್ ಪಾರ್ಟೆಲ್ಲ ನೋಡ್ಕೊತಾರೆ. ಸೊ ನನ್ನ ವೈಫ್ ಬಂದ್ಬಿಟ್ಟು ಶಿ ಟೇಕ್ಸ್ ಕೇರ್ ಆಫ್ ಕಿಚನ್, ಕಂಪ್ಲೀಟ್ ಕಿಚನ್ನು, SOPs ರೆಡಿ ಮಾಡೋದು, ಸ್ಟಾಫ್ ಟ್ರೈನ್ ಮಾಡೋದು, ಕ್ವಾಲಿಟಿ ಚೆಕ್ ಮಾಡೋದು, ಅದು ಟೇಸ್ಟ್ಗಳು ಕರೆಕ್ಟಾಗಿ ಬರ್ತಿದೆಯಾ ನೋಡೋದು, ಅಷ್ಟು ನನ್ನ ವೈಫ್ ರೆಸ್ಪಾನ್ಸಿಬಿಲಿಟಿ. ಪ್ರಶಾಂತ್ ಮೋಸ್ಟ್ಲಿ ಲಾಜಿಸ್ಟಿಕ್ ಪಾರ್ಟ್ ನೋಡ್ಕೊತಾರೆ, ಸೊ ಸಪ್ಲೈ ಚೈನ್ ನೋಡ್ಕೊತಾರೆ. ನಾನು ಮೋಸ್ಟ್ಲಿ ಅಡ್ಮಿನಿಸ್ಟ್ರೇಷನ್, ಡಿಸ್ಕಷನ್ಸು, ಮೀಟಿಂಗ್ಸು ಇವುಗಳನ್ನ ನಾನು ಹ್ಯಾಂಡಲ್ ಮಾಡ್ತೀನಿ. ಸೊ ಇಟ್ಸ್ ಎ ಟೀಮ್ ಆಫ್ 4 ನಾವು. ಅಮೇಝಿಂಗ್. ಸೊ ಕೀಪ್ ಗೋಯಿಂಗ್. ಆ್ಯಂಡ್ so much. ಇಷ್ಟೆಲ್ಲ ಲೈಫ್ ಪ್ರೊಫೆಷನ್ ಬಗ್ಗೆ ಮಾತಾಡಿದ್ರಿ. ಲೈಫ್ ಹೇಗಿದೆ? ಹೌ ಯು ಲುಕಿಂಗ್ ಅಟ್ ಲೈಫ್ ಇನ್ 2025, ಕಾರ್ತಿಕ್? ಚೆನ್ನಾಗಿರುತ್ತೆ ಅಂದ್ಕೊಂಡಿದ್ದೀನಿ. ಬಟ್ ಪರ್ಸ್ನಲಿ ಟೈಮ್ ಸಿಗಲ್ಲ ಬೇಸಿಕಲಿ. ಅದು ನನ್ನ ವೈಫ್ದು ಕಂಪ್ಲೇಂಟು ಕೂಡ. ಯಾವಾಗ ನೋಡ್ರಿ ತಿರುಗ್ತಾ ಇರ್ತೀರ, ಮನೆ 10 ಗಂಟೆಗೆ ಬರ್ತೀರಾ, ಹಾಗೆ ಹೀಗೆ. ಸೋಮವಾರ ಆ್ಯಕ್ಚುಲಿ ರಜಾ ಮಾಡ್ತೀವಿ, ವೀಕ್ಲಿ ಒಂದು ಬ್ರೇಕ್, ಸ್ಟಾಫಿಗೂ ಬ್ರೇಕ್ ಬೇಕು ಅಂತೇಳಿ ಮಂಡೇ ರಜಾ ನಮ್ಮದು. ಹೌದು. ಸೊ ಅವತ್ತು ನಮ್ಗೆ ಯಾವ್ದಾದ್ರು ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇದ್ಬಿಟ್ಟಿರುತ್ತೆ. ಸೊ ಹೊರಟ್ಕೊಳ್ಳೆ ಇವತ್ತಾ ಅಂತ ಆಗಿರುತ್ತೆ. ಬಟ್ ನಮಗೆ ಏನೋ ಮಾಡ್ತಾ ಇರ್ತೀವ, ನಮಗೆ ಅದೇ ಮೋರ್ ಇಂಪಾರ್ಟೆಂಟ್ ಆಗಿ ಅನಿಸಿರುತ್ತೆ. ಸೊ ಪರ್ಸ್ನಲಿ ಟೈಮ್ ಸಿಗೋದು ಸ್ವಲ್ಪ ಕಡಿಮೆ ಆಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಅದು ಎಲ್ಲರದ್ದು ಇದ್ದಿದ್ದೆ ಅಂತ ನನ್ನ ಭಾವನೆ. ಎಲ್ಲರದ್ದು ಹಣೆ ಬರೋದು ಇಷ್ಟೇ. ಏನೋ ಮಾಡಬೇಕಂತ ಹೊರಟಾಗ ಕೆಲವೊಂದು ಕಾಂಪ್ರಮೈಸಸ್ ಆಗತ್ತೆ. ಸೊ 2025 ವಿಲ್ ಬಿ ಗುಡ್ ಅಂತ ಐ ಹೋಪ್. ಬಿಕಾಸ್ ದಟ್ಸ್ ವಾಟ್ ವಿ ಶುಡ್ ಮ್ಯಾನಿಫೆಸ್ಟ್, ದಟ್ಸ್ ವಾಟ್ ವಿ ಶುಡ್ ಹೋಪ್ ಫಾರ್. ಎಲ್ಲವೂ ಚೆನ್ನಾಗಾಗತ್ತೆ, ಚೆನ್ನಾಗಿ ಆಗಬೇಕು ಅಂತ ನಿರೀಕ್ಷೆ ಇಟ್ಕೊಂಡು ಮುನ್ನುಗ್ತಾ ಇದ್ದೀವಿ. ಸೊ ಜನರು ಭಗವಂತ ಕಾಪಾಡಬೇಕು ನಮ್ಮನ್ನಷ್ಟೇ. ತಮಾಷೆಗೆ ಹೇಳಬೇಕಂದ್ರೆ ಹಳೆ ಕಾಲದಲ್ಲಿ ಹೆಚ್ಚು ಮಕ್ಕಳು ಮಾಡ್ಕೋತಾ ಇದ್ರು. ಇವತ್ತು ಆಂಟ್ರಪ್ರೆನರ್ಸ್ ಅವ್ರು ಹೆಚ್ಚೆಚ್ಚು ಮಕ್ಕಳು ಅಂದರೆ ಇದೆ, ಬಿಸ್ನೆಸ್ಸಲ್ಲಿ ಆಗೋ ಮಕ್ಕಳು ಅಂತ. ಹೌದು. ವಿಶಿಂಗ್ ಯು ಮೋರ್ ಹೆಲ್ದಿ ಆ್ಯಂಡ್ ಪ್ರಾಸ್ಪರಸ್ ಕಿಡ್ಸ್. ಥ್ಯಾಂಕ್ ಯು. ನೀವು ಬರಬೇಕು, ನಮ್ಮ ಔಟ್ಲೆಟ್ಗಳನ್ನೆಲ್ಲ ನೀವು ನೋಡಿ. ಯಾಕೆಂದರೆ ನಾವು ನಮ್ಮ ಪ್ರಾಡಕ್ಟ್ಸ್ ಮಾತಾಡಬೇಕು ಅಂತ ನಾನು ಹೇಳೋದು. ಈಗ ನಾನು ಇಷ್ಟೊತ್ತು ಏನು ಮಾತಾಡಿದೆ, ಅಥವಾ ನಮ್ಮ ಕೇಳುಗರು ಅಥವಾ ಯಾರು ಇರ್ಬೋದು, ಅವರು ನಮ್ಮ ಔಟ್ಲೆಟಿಗೆ ಬಂದು ಫುಡ್ ಫೀಲ್ ಮಾಡಬೇಕು. ನಾನು ಹೇಳಿದ್ದು ನಿಜ ಅಂತ ಅವ್ರಿಗೆ ಅನಿಸ್ಬೇಕು. ಆವಾಗ ನನ್ನ ಪ್ರಯತ್ನ ಸಕ್ಸಸ್ಫುಲ್ ಅಂತ ಅಂದ್ಕೊತೀನಿ. ಯಾಕೆಂದರೆ ಎಲ್ಲರೂ ಮಾತಾಡ್ತಾರೆ, ಮಾತಾಡಿದ ಕೂಡಲೇ ಅದು ಅಲ್ಲ, ಅದು ಪ್ರಾಡಕ್ಟ್ ಆಗಿ ಅನಿಸ್ಬೇಕು. ಪ್ರಾಡಕ್ಟ್ ನೀವು ಊಟ ಮಾಡಿದ್ರಿ, ನೀವೇ ಹೇಳಿದ್ರಿ ಚೆನ್ನಾಗಿತ್ತು ಮನೇಲಿ ಊಟ ಮಾಡ್ದಂಗೆ ಅಂತ, ಅದು ಬರಬೇಕು. ಇಲ್ಲಿ ಪಾರ್ಟ್ 1 ಆಗಿದೆ, ಪಾರ್ಟ್ 2 ಆಗುತ್ತೆ ಈಗ. ಅಲ್ಲಿ ಜನ ಅವರ ಹತ್ತಿರದ ಖಂಡಿತ ನಾನು ಹೇಳೋದಷ್ಟೇ, ಐ ಬಿಲೀವ್ ದಟ್ ಜನ ಬಂದು ಊಟ ಮಾಡಿ ಅವ್ರು ಏನು ಹರಿಸಿ ಹೋಗ್ತಾರಲ್ಲ,
ಅದು ನಮ್ಮ ಸಕ್ಸಸ್ ಅಂತ ನನ್ನ ಭಾವನೆ. ಅವ್ರು ಯಾವಾಗ ಖುಷಿಯಿಂದ ಹೊರಡೆ ಹೋಗ್ತಾರೆ ಅವ್ರಿಗೆ 4 ಜನ ಕರ್ಕೊಂಬರ್ತಾರೆ. ಸಿಂಪಲ್. ನಾವು ಅದು ಬಿಟ್ಟು ನಾವು ಎಷ್ಟು ಏನೇ ಮಾಡಿದ್ರು ಕೂಡ ಜನರಿಗೆ ತಲುಪಿಸ್ಬೋದು ವಿಚಾರ, ಬಟ್ ಆ ಸಕ್ಸಸ್ ಫೇಲ್ಯೂರ್ ಅನ್ನೋದು ಅವ್ರು ಹೇಗೆ ರಿಯಾಕ್ಟ್ ಮಾಡ್ತಾರೆ ಅನ್ನೋದ್ರ ಬೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಆನ್ಲೈನ್ ಸೇಲ್ಸ್ ವಾಟ್ ಪರ್ಸೆಂಟೇಜ್ ಇಸ್ ರೆಸ್ಟೋರೆಂಟ್ ಡ್ರಿವನ್? ಆನ್ಲೈನು ಇಲ್ಲ, ಸ್ವಲ್ಪ ಕಡಿಮೆ ಇದೆ. ನಾವು ಜೆ ಪಿ ನಗರ ಮಾತ್ರ ಇದೆ, ಜೆ ಪಿ ನಗರ ಆರ್ ಆರ್ ನಗರ ಇದೆ, ಬೇರೆ ಯಾವುದಕ್ಕೂ ಸ್ಟಾರ್ಟ್ ಮಾಡಲಿಲ್ಲ. ಅದು ಸ್ವಲ್ಪ ಕಮರ್ಷಿಯಲ್ ಪಾರ್ಟ್ ಬೇರೆ ಥರ ವರ್ಕ್ ಆಗುತ್ತೆ. ಹಾಂ, ಸೊ ರೈಟ್ ನಾವು ಇಲ್ಲ, ಅದು ಯಾವ್ದು ಜೊತೆಗೂ ಟೈಪ್ಸ್ ಇಲ್ಲ, ಬರೀ ಅವೆರಡು ಔಟ್ಲೆಟ್ ಮಾತ್ರ ಇದೆ. ಬೇರೆದು ಸ್ಲೋಲಿ ನೋಡೋಣ, ಗೊತ್ತಿಲ್ಲ. ನನಗೆ ನನ್ನ ಕಾನ್ಸೆಪ್ಟ್ ಹೇಗೆ ಅಂದರೆ ಜನ ಬಂದು ಫೀಲ್ ಮಾಡಬೇಕು ಅಂತ. ಅಫ್ಕೋರ್ಸ್ ಇವತ್ತಿನ ಬೆಂಗಳೂರಿನ ಈ ಇದರಲ್ಲಿ ಸ್ವಲ್ಪ ಕಷ್ಟದ ವಿಚಾರ, ಬಟ್ ಆದರೂ ಅವ್ರಿಗೆ ಅಲ್ಲಿ ಬಂದಾಗ ಏನಾಗುತ್ತೆ ಅಂದರೆ ಅವರಿಗೆಲ್ಲೋ ನಾನು ಮಲೆನಾಡಿಗೆ ಬಂದೆ ಅನ್ನೋ ಒಂದು ಫೀಲ್ ಆಗುತ್ತೆ. ಅಥವಾ ನಮ್ಮ ಆಫರಿಂಗ್ಸ್ ಕೊಡಿದಾಗ ಅಲ್ಲಿಯ ವಾತಾವರಣ ಬೇರೆ ಥರ ಫೀಲ್ ಆಗುತ್ತೆ. ಐ ವಾಂಟ್ ದೆಮ್ ಟು ಎಕ್ಸ್ಪೀರಿಯನ್ಸ್ ದಟ್ ಫಸ್ಟ್. ಎಕ್ಸಾಂಪಲ್ ನಮ್ಮ ಊಟಕ್ಕೆ ಬಂದರೆ ನಾವು ಸರ್ವ್ ಮಾಡೋದಿರ್ಬೋದು, ಅಥವಾ ಯಾವುದೋ ಒಂದು ಸ್ತೋತ್ರ ಪ್ಲೇ ಆಗ್ತಾ ಇರೋದಿರ್ಬೋದು, ಅಂದರೆ ಅಲ್ಲಿಯ ವೈಬ್ ಡಿಫ್ರೆಂಟ್ ಆಗಿರುತ್ತೆ. ಐ ವಾಂಟ್ ದೆಮ್ ಟು ಫೀಲ್ ದಟ್ ಫಸ್ಟ್. ಅದಕ್ಕೆ ನಾನು ಅವ್ರು ಫಸ್ಟ್ ಬರಬೇಕು, ನಮ್ಮ ಕಾನ್ಸೆಪ್ಟ್ ಅರ್ಥ ಮಾಡ್ಕೋಬೇಕು, ಟೇಸ್ಟ್ ಮಾಡಬೇಕು, ಆ ವೈಬ್ ಫೀಲ್ ಮಾಡಬೇಕು. ಆಮೇಲೆ ಸ್ಲೋ ಆಗಿ ಆನ್ಲೈನ್ ಪ್ಲಾಟ್ಫಾರ್ಮೆಲ್ಲ ಮಾಡ್ತಾ ಹೋಗೋಣ. ಇವತ್ತು ಎಲ್ಲರಿಗೂ ಸ್ವಿಗ್ಗಿ ಝೊಮ್ಯಾಟೊ ಬೇಕು, ಅನಿವಾರ್ಯ, ಏನೂ ಮಾಡೋಂಗಿಲ್ಲ, ಮಾಡೋಣ. ಐ ಆಮ್ ನಾಟ್ ಅಗೇನ್ಸ್ಟ್ ಟು ದಟ್, ಬಟ್ ಲೆಟ್ ಮೀ ಟೇಕ್ ಸಮ್ ಟೈಮ್ ಅಂತಷ್ಟೇ. ಬರಲಿ. ಸೊ ರೆಸ್ಟೋರೆಂಟ್ ನಿಮ್ಮದು ಮುಚ್ಚೋದು ಎಷ್ಟೊತ್ತಿಗೆ? 10 ಗಂಟೆ ರಾತ್ರಿ. ಓಕೆ. 10ರಿಂದ 10. ಸೊ ಮೋಸ್ಟ್ ಆಫ್ ಯುವರ್ ಸೇಲ್ಸ್ ಇಸ್ ಇನ್ ದಿ ಆಫ್ಟರ್ನೂನ್? ಹಾಂ, ಲಂಚ್ ಟೈಮು, ಡಿನ್ನರು, ಈವ್ನಿಂಗು. ಲಂಚ್ ಸ್ನ್ಯಾಕ್ಸ್ ಅಂತ ಬಂದರೆ ನಿಮ್ಮದು ಅದೇ ಸ್ನ್ಯಾಕ್ಸ್ ಅಂತ ಈಗ ಒಂದು ಹೊಸದು, ಹಾಂ, ಎಕ್ಸಾಂಪಲ್ ನಾನು ನೀವು ನೆನಪು ಮಾಡಿದ್ದು ಒಳ್ಳೆದಾಯ್ತು. ಈಗ ನಾನು ಹೊಸದು ಕೊಟ್ಟನಲ್ಲ ಪೂರಿ, ಹೇಗಿತ್ತು? ಓ ಎಸ್, ಹ್ಯಾವ್ ಟು ಟೆಲ್, ವಿ ಹ್ಯಾಡ್ ಅ ಹೆಲ್ದಿ ತಂಬುಳಿ ಪಾನಿಪುರಿ. ಚೆನ್ನಾಗಿ ತಂಬುಳಿ ಪೂರಿ. ಐ ಮೀನ್ ಐ ಲವ್ ಪಾನಿಪುರಿ. ಎಸ್. ಆಸ್ ಇದು ನನಗೆ ಬಟಾಣಿ ಮಸಾಲ, ಬಟ್ ಇದರಲ್ಲಿ ಸ್ಪ್ರೌಟ್ಸ್ ಇತ್ತು. ಕರೆಕ್ಟ್. ನನಗೆ ಐ ಆಮ್ ಆಲ್ರೆಡಿ ಸೋಲ್ಡ್ ಬಿಕಾಸ್ ಇಟ್ಸ್ ಹೆಲ್ದಿ. ನೆಕ್ಸ್ಟ್ ಬರೋದು ಟೇಸ್ಟಿ. ಕರೆಕ್ಟ್. ಬಟ್ ಐ ಆಮ್ ಲೈಕ್ ಹೆಲ್ದಿ ಆಗಿರ್ಬೇಕಂದ್ರೆ ಐ ನೀಡ್ ಟು ನೋ. ಈಗ ಐ ಕಾಂಟ್ ಕಂಪೇರ್ ಇಟ್ ವಿತ್ ಆ್ಯಕ್ಚುಯಲ್ ಪಾನಿಪುರಿ ವಿಚ್ ಇಸ್ ನಾಟ್ ಹೆಲ್ದಿ. ಸೊ ಇದಕ್ಕಿದ್ದಾಗ ಒಂದು 30-40% ನಾನು ಐ ಗಿವ್ ಮೋರ್ ಇಂಪಾರ್ಟೆನ್ಸ್ ಟು ಹೆಲ್ತ್ ಅಲ್ಲ. ಸೊ ಇಟ್ ವಾಸ್ ಡೆಫಿನೆಟ್ಲಿ ಗುಡ್. ಎಸ್. ಅದರಲ್ಲಿ ಅದೊಂದು ಹೊಸ ಕಾನ್ಸೆಪ್ಟ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇದು ಬಂದ್ಬಿಟ್ಟು ಕಂಪ್ಲೀಟ್ಲಿ ವೀಟ್ ಪೂರಿ, ಪಾಯಿಂಟ್ ನಂಬರ್ 1. ಸೆಕೆಂಡ್, ಇದನ್ನ ಹಪ್ಪಳ ಥರ ನಾವು ಸುಡೋ ಥರ ಟೆಕ್ನಾಲಜಿ ಮಾಡ್ತಾಯಿದ್ದೀವಿ. 1% ಆಯಿಲ್ ಇಲ್ಲ, ಸೆಕೆಂಡ್ ಪಾಯಿಂಟ್. ಥರ್ಡ್ ಪಾಯಿಂಟ್ ಬಂದ್ಬಿಟ್ಟು ಸ್ಟಫಿಂಗ್ ಬಂದ್ಬಿಟ್ಟು ಸ್ಪ್ರೌಟ್ಸ್ ಇರುತ್ತೆ ಇನ್ಸ್ಟೆಡ್ ಆಫ್ ಮಟಾಣಿ, ಇನ್ಸ್ಟೆಡ್ ಆಫ್ XYZ. 4ನೇದು ಪಾನಿ ಬದಲು ನಮ್ಮದು ತಂಬುಳಿ ಇರುತ್ತೆ. ಅಗೇನ್ ಅದು ಯಾವುದು ದೊಡ್ಡ ಪತ್ರೆ ತಂಬುಳಿ ಅಥವಾ ಮತ್ತೊಂದು ಸೊಪ್ಪಿನ ತಂಬುಳಿ, ಚೂರು ಎನ್ಹಾನ್ಸ್ ಮಾಡಿರ್ತೀವಿ ಟೇಸ್ಟ್ ಅಷ್ಟೇ. ಎಲ್ಲವಕ್ಕೂ ಕೂಡ ಯಾವುದೇ ಚಾಟ್ ಮಸಾಲ ಇಲ್ಲ, ಯಾವುದೇ ಟೇಸ್ಟಿಂಗ್ ಪೌಡ್ರ್ ಇಲ್ಲ, 100% RO ವಾಟರು, ಆಮೇಲೆ ಹಸಿಮೆಣಸಿಲ್ಲ ಮೋರ್ ಇಂಪಾರ್ಟೆಂಟ್ಲಿ, ಆಮೇಲೆ ಯಾವುದೇ ಬೇರೆ ಗರಂ ಮಸಾಲ ಇನ್ನೇನೂ ಇರೋದಿಲ್ಲ. ಆಮೇಲೆ ಯಾವುದೋ ಎಣ್ಣೆಲಿ ಕರೆದ್ರು ಅಂತಿಲ್ಲ, ಮೈದಾ ಪೂರಿ ಅಂತಿಲ್ಲ. ಇಟ್ಸ್ ಎ ಕಂಪ್ಲೀಟ್ಲಿ ಹೆಲ್ದಿ. ಇಟ್ಸ್ ಆಲ್ಟರ್ನೇಟಿವ್ ಟು ಪಾನಿಪುರಿ. ಇದನ್ನ ತಂಬುಳಿ ಪುರಿ ಅಂತ ಇಂಟ್ರೊಡ್ಯೂಸ್ ಮಾಡ್ತಾಯಿದ್ದೀವಿ. ಸೊ ಸದ್ಯದಲ್ಲೇ ಬರುತ್ತೆ. ಅಂದರೆ ಟೇಸ್ಟು ಡಿಫ್ರೆಂಟ್ ಆಗಿರುತ್ತೆ, ಬಟ್ ಇಟ್ಸ್ 100% ಹೆಲ್ದಿ ಇರುತ್ತೆ. ನೀವು ಎಷ್ಟು ಯಾವಾಗ ಬೇಕಾದ್ರೆ ತಿನ್ಬೋದು. ಗಿಲ್ಟ್ ಫ್ರೀ ಪುರಿ. ಎಕ್ಸಾಕ್ಟ್ಲಿ ಪಾನಿಪುರಿ. ಎಕ್ಸಾಕ್ಟ್ಲಿ. ವೇಫಲ್ಸ್ ಥರ ಇರುತ್ತಲ್ವ, ನೀವು ಬರೀ ಖಾಲಿಪುರಿ ತಿನ್ಬೋದು. ಅದು ಹಾಗಿತ್ತು. ಎಷ್ಟಾರು ತಿನ್ನಿ, ಟೆನ್ಷನ್ನೇ ಬೇಡ. ಐ ಥಿಂಕ್ ಈಗ ಸ್ಲೋಲಿ ಇಂಡಸ್ಟ್ರಿ ಇಸ್ ಗೋಯಿಂಗ್ ಥ್ರೂ ಇಟ್ಸ್ ದಟ್. ಎಸ್. ಅಂದರೆ ಒಂದಿಷ್ಟು ಪರ್ಸೆಂಟೇಜ್ ಜನ ಇದ್ದೇ ಇರ್ತಾರೆ. ಒಂದಿಷ್ಟು ಪರ್ಸೆಂಟ್ ಜನ ಈ ಕಾನ್ಷಿಯಸ್ ಈಟಿಂಗ್ ಅಂತೇಳಿ, ನಾನು ಏನು ತಿನ್ನಬೇಕು ಏನು ತಿನ್ನಬಾರ್ದು ಅನ್ನುವಂಥದ್ದು ಒಂದಿಷ್ಟು ಇದ್ದೇ ಇರ್ತಾರೆ. ಆ ಕ್ರೌಡಿಗೆ ಇದು ತುಂಬ ಇಷ್ಟ ಆಗುತ್ತೆ. ಸೊ ಇದು ಮಾರ್ಕೆಟಲ್ಲಿ ಒಳ್ಳೆ ಬಜ್ ಕ್ರಿಯೇಟ್ ಮಾಡುತ್ತೆ ಅನ್ನುವಂತಹ ಒಂದು ಭರವಸೆ ಇದೆ. ಹೌ ಆಫನ್ ಡು ಯು ಇಂಟ್ರೊಡ್ಯೂಸ್ ನ್ಯೂ ಪ್ರಾಡಕ್ಟ್ಸ್? ಟೈಮ್ ಫ್ರೇಮ್ ಏನಿಲ್ಲ. R&D ಆಗ್ತಾ ಇರುತ್ತೆ, ಹೊಸ ಟ್ರೈ ಮಾಡ್ತಾ ಇರ್ತೀವಿ. ಅದು ನೀವೇ ಟೀಮ್? ನಾವೇ ಮಾಡ್ತಾ ಇರ್ತೀವಿ. ಅದು ನಾವು ಮಾಡ್ಕೊಂಡು ನಾವು ತಿಂತಾ ಇರ್ತೀವಿ. ಅದು ನಮಗೆ ಫಸ್ಟ್ ಸ್ಯಾಟಿಸ್ಫೈ ಆಗಬೇಕು, ಚೆನ್ನಾಗಿದೆ ಅಂತ. ಯಾವುದೇ ಒಂದು ಇಂಟ್ರೊಡ್ಯೂಸ್ ಆಗಿಂತ ಮುಂಚೆ ಇದೊಂದು 15 ತಿಂಗಳಿಂದ ನಾವು ಮಾಡ್ಕೊಂಡು ತಿಂದ್ಕೊಂಡು ಅಲ್ಲಿ ಇಲ್ಲಿ ತಿಂದ್ಕೊತಿರ್ತೀವಿ. ನಮ್ಮ ಇಂಟರ್ನಲ್ ಟೀಮಿಗೆ ಅದು ಫಸ್ಟ್ ಸ್ಯಾಟಿಸ್ಫೈ ಆಗಿ, ಇಲ್ಲ ಇದನ್ನ ಒಂದು ಪ್ರಾಡಕ್ಟಾಗಿ ನಾವು ಇಂಟ್ರೊಡ್ಯೂಸ್ ಮಾಡಬಹುದು ಅಂತ ಅನಿಸಿದರೆ ಅವಾಗ ಆ್ಯಡ್ ಮಾಡ್ತೀವಿ. ಟಕ್ ಅಂತ ಯಾವುದೂ ಇಲ್ಲ, ತುಂಬ ಟೈಮ್ ತೊಗೊತೀವಿ. ಆ್ಯಕ್ಚುಲಿ ತುಂಬ ಸ್ಲೋನೇ. ಇನ್ಫ್ಯಾಕ್ಟ್ ಹೊಸದು ಇಂಟ್ರೊಡ್ಯೂಸ್ ಮಾಡಿ ತುಂಬ ಸ್ಲೋ ಮಾಡ್ತೀವಿ. ಅದು ನಮಗೆ ಸ್ಯಾಟಿಸ್ಫೈ ಆದರೆ ನೆಕ್ಸ್ಟ್ ಸ್ಟೆಪ್. ಈಗ ಸುಮಾರು R&D ಮಾಡ್ತಾಯಿದ್ದೀವಿ, ಇನ್ನೂ ಸ್ವಲ್ಪ ಬೇರೆ ಐಟಮ್ಸ್ ಆ್ಯಡ್ ಮಾಡೋಣ ಅಂತೆಲ್ಲ ನೋಡ್ತಾ ಇದ್ದೀವಿ. ಬಟ್ ಹಾಗೆ ಎವ್ರಿಥಿಂಗ್ ಶುಡ್ ಫಾಲ್ ಅಂಡರ್ ಅವರ್ ಕೆಟಗರಿ. ಈಗ ಯಾವುದೋ ಒಂದು ಐಟಮ್ ಅಂತ ಇಟ್ಕೊಳ್ಳೋಣ, ಎಕ್ಸಾಂಪಲ್ ತುಂಬ ಚೆನ್ನಾಗಿರುತ್ತೆ, ಬಟ್ ಅದು ನಮ್ಮದ್ರಲ್ಲಿ ಬರಲ್ಲ, ಅದನ್ನ ಕರಿಲೇಬೇಕು ಅಂತ ಇಟ್ಕೊಳ್ಳಿ. ಎಕ್ಸಾಂಪಲ್ ಯಾವುದೋ ಒಂದು ಡಿಶ್ ನೀವು ಕರೆದ್ರೆ ಮಾತ್ರ ಚೆಂದ ಇದೆ ಅಂತ, ಅವಾಗ ನಾನು ಅದನ್ನ ಇಂಟ್ರೊಡ್ಯೂಸೇ ಮಾಡಲ್ಲ. ಯಾಕೆಂದ್ರೆ ನಾನು ಕರಿಬಾರ್ದು. ನಾನು ಕರೆದ್ರೆ ಆ ಎಣ್ಣೆ ಏನು ಮಾಡೋದು?
ವೇಸ್ಟ್ ಮಾಡೋಕ್ಕಾಗಲ್ಲ. ದೆನ್ ಐ ಆಮ್ ಫೋರ್ಸ್ ಟು ರೀಯೂಸ್ ಇಟ್. ನಾನು ರೀಯೂಸ್ ಮಾಡಿದ್ರೆ ನನ್ನ ಕಾನ್ಸೆಪ್ಟೇ ಹೋಯ್ತು. ಆವಾಗ ಏನು ಮಾಡ್ತೀವಿ, ಆ ಥರ ಪ್ರಾಡಕ್ಟ್ಗಳಿಗೆ ಕತ್ತರಿ ಹಾಕ್ಬಿಡ್ತೀವಿ. ಬೇಡ, ಲೆಟ್ಸ್ ನಾಟ್ ಇಂಟ್ರಡ್ಯೂಸ್ ದಟ್. ಏನೇ ಇಂಟ್ರಡ್ಯೂಸ್ ಮಾಡಬೇಕು ಅಂದರೂ ನಾನು ಹೇಳಿರೋ ವ್ಯಾಲ್ಯೂಸ್ ಬ್ರಾಕೆಟ್ ಒಳಗೆ ಬಿದ್ದರೂ ಮಾತ್ರ, ಅದರೊಳಗೆ ಬೀಳಿಲ್ಲ ಅಂದರೆ ನಾವು ಆ ಪ್ರಾಡಕ್ಟೇ ಇಲ್ಲ. ನಾವು ಆ್ಯಕ್ಚುಲಿ ಪಾಪಡ್ ಕೊಡ್ತಾ ಇಲ್ಲ. ಈಗ ತುಂಬ ಕಸ್ಟಮರ್ ಕೇಳ್ತಾರೆ, ಸರ್ ನೀವು ಪಾಪಡ್ಡು ಕೊಡಲ್ಲ ಸರ್, ನೀವೇನು ಸರ್ ನೀವು ಅಂತ ಕೇಳ್ತಿರ್ತಾರೆ. ಈಗ ಪಾಪಡ್ಡಿಗೆ ನೆಕ್ಸ್ಟ್ ಈಗ ಹೊಸ ಕಾನ್ಸೆಪ್ಟ್ ಹುಡುಕ್ತಾ ಇದೀವಿ. ಆಯಿಲ್ ಲೆಸ್ ಆಗಿ ಅದನ್ನ ಪಾಪಡ್ನ ಸುಡೋ ಥರ ಪ್ಲಾನ್ ಮಾಡ್ತಾಯಿದ್ದೀವಿ. ಇಷ್ಟು ದಿವಸ ಕರಿಬೇಕಿತ್ತು ನೀವು. ಕರೆದ್ರೆ ಆ ಎಣ್ಣೆ ಏನು ಮಾಡ್ತೀರ, ನಾ ಕೊಬ್ಬರಿ ಎಣ್ಣೆಲಿ ಕರಿಬೇಕು. ಕರೆದ್ರೆ 1 ಅಲ್ಲ 4 ಲೀಟ್ರ್ ಹಾಕೋಬೇಕು ನಾ ಕರಿಯೋಕ್ಕೆ. ಅದನ್ನ ಹಾಕ್ಕೊಂಡ್ರೆ ಆ ಎಣ್ಣೆ ಅಂತ ಮಾಡಲಿ, ಚೆಲ್ಲಕ್ಕೆ ಬರೋದಿಲ್ಲ. ರೀಯೂಸ್ ಮಾಡಬೇಕು. ಅವಾಗೇನಾಯಿತು, ನನ್ನ ಕಾನ್ಸೆಪ್ಟಿಗೂ ಮತ್ತು ಹೋಯ್ತು, ಹೆಲ್ತು ಹೋಯ್ತು. ನಾನು ಅಲ್ಲಿ ಅದಕ್ಕೆ ನಾವು ಹಪ್ಪಳನೇ ಇಲ್ಲ. ಈಗ ನೀವು ನಮ್ಮ ಔಟ್ಲೆಟ್ಗೆ ಬಂದು ನಿಮ್ಗೆ ಪಾಪಡ್ ಸಿಗಲ್ಲ ಈಗ. ಅದಕ್ಕೆ ಈಗ ಸುಡೋ ಥರ ಹೊಸ ಪ್ಲಾನ್ ಮಾಡ್ತಾ ಇದ್ದೀವಿ. ಯಾವ ಹಪ್ಪಳ ಸುಟ್ಟು ಮಾಡಿದ್ರೆ ಚೆನ್ನಾಗಿರುತ್ತೆ, ಅದು ಎಷ್ಟು ಟೈಮ್ ತೊಗೊಳುತ್ತೆ, ಎಷ್ಟು ಈಸಿಯಾಗಿ ಮಾಡ್ಬೋದು, ಒಂದು ಹೆಲ್ದಿಯಾಗಿ ಇರಬೇಕು, ಇಂಟ್ರಡ್ಯೂಸ್ ಮಾಡೋಕ್ಕೆ ಈಸಿಯಾಗೂ ಇರಬೇಕು, ಆ್ಯಂಡ್ ನಿಮ್ಮ ಕಾನ್ಸೆಪ್ಟ್ಗೂ ಕೊಡಬೇಕು, ಕಾನ್ಸೆಪ್ಟಿಗೂ ಮ್ಯಾಚ್ ಆಗಬೇಕು. ನಮ್ಮ ಸ್ವಲ್ಪ ರಿಸ್ಟ್ರಿಕ್ಷನ್ ಜಾಸ್ತಿ ಇದೆ. ಅದೆಲ್ಲ ಪಾಸ್ ಆದರೂ ಮಾತ್ರ ಮೆನುಗೆ ಆ್ಯಡ್ ಆಗುತ್ತೆ. ನೈಸ್, ಕೀಪ್ ಗೋಯಿಂಗ್ ವೈಲ್ ಐ ಸೈನ್ ಸಮಥಿಂಗ್ ಫಾರ್ ಯು. ಅಂದರೆ ಪ್ರತಿ ಗೆಸ್ಟ್ ಬರೋರ್ಗು ಒಂದು ಬುಕ್ ಕೊಡ್ತೀವಿ. ದಿಸ್ ಇಸ್ ಅ ಬುಕ್ ಕಾಲ್ಡ್ ಪವರ್ ಆಫ್ ಯುವರ್ ಸಬ್ಕಾನ್ಷಿಯಸ್ ಮೈಂಡ್ ಬೈ ಡಾಕ್ಟರ್ ಜೋಸೆಫ್. ಬಹುಶಃ ನಾನು ನಂಬಿದ್ದ ಕಾನ್ಸೆಪ್ಟಿಗೆ ಅದು ತುಂಬ ಮ್ಯಾಚ್ ಆಗಿದೆ, ಸಬ್ಕಾನ್ಷಿಯಸ್ ಮೈಂಡ್ ಅಂತ ಹೇಳ್ತಾ ಇದ್ದೀರಾ. ಹಾಗಾಗಿ ದಿಸ್ ಇಸ್ ಫಾರ್ ಯು. 3 ಜನನ ನಾಮಿನೇಟ್ ಮಾಡಿ ಕಾರ್ತಿಕ್. ಯಾರನ್ನು ನಾವು ಜಸ್ಟ್ ಕ್ಯೂರಿಯಸಲ್ಲಿ ಕೂಡಿಸ್ಬೇಕು, ಅವ್ರ ಜರ್ನಿ ಎಕ್ಸ್ಪ್ಲೋರ್ ಮಾಡ್ತಾ. ನಮ್ಮ ಊರಿನವರೇ, ಅಮರ್ ಅಂತೇಳಿ. ಸೊ ಅವ್ರದ್ದು ಒಂದು IT ಸ್ಟಾರ್ಟಪ್ ಎಲ್ಲ ಇದೆ. ಸೊ ಅವರು ಯಾವಾಗಲೂ ನಮಗೆ ಒಂಥರ ಬ್ಯಾಕ್ ಬೋನ್. ಸೊ ಆಲ್ವೇಸ್ ಸಪೋರ್ಟೆಡ್ ಮೀ. ಅವ್ರು ನಮ್ಮ ಜೊತೆ ಇರ್ತಾರೆ. ಸೊ ಮೇ ಬಿ ಅವ್ರನ್ನ ನೀವು ಕರೆಸ್ಬೋದು. ಆಮೇಲೆ ರೀಸೆಂಟಾಗಿ ನಮ್ಮ ಹತ್ತಿರದಾಗ ನಾನು ನೋಡಿದ್ದು ಒಬ್ಬರು ಸೈನ್ ಡೆಸ್ಕ್ ಅಂತ ಒಂದು ಕಂಪನಿ ಇದೆ, ಅದರ ಮಾಲೀಕರು ಕೃಪೇಶ್ ಭಟ್ ಅಂತಿದ್ದಾರೆ. ಬಹುಶಃ ಏನು ಮಾಡ್ತಾರೋ ಸೈನ್ ಡೆಸ್ಕ್ ಅವರು? ಅವ್ರದ್ದೊಂದು IT ಕಂಪನಿ ಆ್ಯಕ್ಚುಲಿ. ಹಿ ಹ್ಯಾಸ್ ಮೋರ್ ದೆನ್ 500+ ಎಂಪ್ಲಾಯೀಸ್. ಸೊ ಮಲ್ಲೇಶ್ವರಮಲ್ಲಿದೆ. ಮೇ ಬಿ ಅವ್ರನ್ನ ನೀವು ಕರೆಸ್ಬೋದು. ಅಂದರೆ ಟಾಕಿಂಗ್ ಅಬೌಟ್ ಹೌ IT ಫಂಕ್ಷನ್ಸ್ ಆ್ಯಂಡ್ ಅವ್ರಿದು ಅಂದರೆ ಹೇಗೆ ಬಿಲ್ಡ್ ಮಾಡಿದ್ರು ಅಂತ ಹೇಳ್ಬೋದು. ಅವರು ಸಹ ಈಸ್ ಆಲ್ಸೋ ಫ್ರಮ್ ಸಾಗರ್. ಅವರು ಕೂಡ ಹೀಗೆ ಬಂದು US ಹೋದರು, ಮತ್ತು ಬಂದು ಇಲ್ಲಿ ಕಂಪನಿ ಕಟ್ಟಿ ಇವತ್ತೊಂದು IT ಕಂಪ್ನಿ ಒಂದು 500 ಎಂಪ್ಲಾಯೀಸ್ನ ಮೇಂಟೈನ್ ಮಾಡ್ತಿದ್ರು ಅಂದರೆ ಇಟ್ಸ್ ನಾಟ್ ಎ ಈಸಿ ಜಾಬ್. ಸೊ ಮೇ ಬಿ ಹಿ ಡಿಸರ್ವ್ಸ್ ದಟ್. ಡೆಫಿನೆಟ್ಲಿ ಅಮೇಝಿಂಗ್ ಸಜೆಷನ್ಸ್. ನಿಮ್ಮ ಮಾತನ್ನು ಕೇಳ್ತಾ ಐ ವಾಸ್ ಜಸ್ಟ್ ಥಿಂಕಿಂಗ್ ವಾಟ್ ಟು ರೈಟ್. ಐ ಥಿಂಕ್ ಬಾಕಿದೆಲ್ಲ ನಿಮ್ಗೆ ಏನೇನು ಬೇಕೋ ಎಲ್ಲ ಗೊತ್ತಿದೆ. ಜಸ್ಟ್ ಥಾಟ್ ಡಿಯರ್ ಕಾರ್ತಿಕ್ ಅವರೇ, ಕೀಪ್ ದ ಫೈರ್ ಅಲೈವ್ ವಿತೌಟ್ ಇಟ್ ಬರ್ನಿಂಗ್ ಯು ಅಂತ ಬರ್ದೀನಿ. ಸೊ ಜೊತೆಗೆ ನೀವುಗಳು ಅಷ್ಟೇ ನಮಗೆ ಸಾಥ್ ಕೊಡಬೇಕು. 4-6 ಜನರಿಗೆ ನಮ್ಮ ಬಗ್ಗೆ ತಿಳಿಸ್ಕೊಡ್ಬೇಕು, ಜನ ಬರೋ ಹಾಗೆ ಮಾಡಬೇಕು. ನೀವು ಬರಬೇಕು. ಯಾಕೆಂದರೆ ನೀವುಗಳು ಸಪೋರ್ಟ್ ಮಾಡಿದ್ರೆ ಅಷ್ಟೇ. ಏನೇ ಒಂದು ಒಳ್ಳೆ ಕಾಸ್ ಇದ್ದು ಅಥವಾ ಒಳ್ಳೆ ನೀವು ಅಮೃತ ಹಿಡ್ಕೊಂಬಂದರೂ ಕೂಡ ನೀವು ಅದನ್ನು ಮಾರ್ಕೆಟ್ ಮಾಡಲಿಲ್ಲ ಅಂದರೆ ಯಾರಿಗೂ ಗೊತ್ತಾಗೋದಿಲ್ಲ. ನಿಮ್ಮ ಹತ್ರ ಅಮೃತ ಇದೆ ಅಂತ ಅವ್ರಿಗೆ ಗೊತ್ತಾಗಬೇಕಲ್ಲ ಜನರಿಗೆ. ಸೊ ಮಾರ್ಕೆಟಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಆಮೇಲೆ ನೀವು ಜನರಿಗೆ ಇದನ್ನು ತಲುಪಿಸೋದು ಭಾರಿ ಇಂಪಾರ್ಟೆಂಟ್ ಆಗುತ್ತೆ. ಜನ ಬಂದು ಅದನ್ನು ನೋಡಿ ಹೌದು ಅಂತ ಹೇಳಬೇಕು. ಅದು ಅವ್ರು ಹೇಳ್ತಾರೆ ಅನ್ನೋ ನಂಬಿಕೆ ಭರವಸೆ ನನಗಿದೆ. ಸೊ ನಾನು ಕೇಳೋದೆಲ್ಲರಿಗೂ ಅಷ್ಟೇ, ಒಮ್ಮೆ ಬನ್ನಿ, ಒಮ್ಮೆ ಊಟ ಮಾಡಿ, ಏನು ಅಂತ ನನಗೆ ಹೇಳಿ. ನೀವೆಲ್ಲ ಇಷ್ಟಪಡಲೇಬೇಕು ಅಂತಿಲ್ಲ. ಎಲ್ಲರದ್ದು ಟೇಸ್ಟ್ ಬರ್ಡ್ಸ್ ಡಿಫ್ರೆಂಟ್ ಆಗಿರುತ್ತೆ. ನಿಮ್ಮ ಲೈಕ್ಸ್ ಬೇರೆ ಥರ ಇರುತ್ತೆ. ಕ್ಲೀನ್ ಫುಡ್ ಕೊಡ್ತೀವಿ, ಒಮ್ಮೆ ಬಂದು ಟ್ರೈ ಮಾಡಿ. ಡೆಫಿನೆಟ್ಲಿ ಕೀಪ್ ಗೋಯಿಂಗ್ ಆ್ಯಂಡ್ ಐ ಆಮ್ ಶ್ಯೂರ್ ನಿಮ್ಮ ಫೈರೇ ನಿಮ್ಮನ್ನು ಕರ್ಕೊಂಡು ಹೋಗುತ್ತೆ. ಥ್ಯಾಂಕ್ ಯು ಸೊ ಮಚ್. ಲೈಟ್ ಆಗಲಿ ಆ್ಯಂಡ್ ಅದು ಯಾವಾಗಲೂ ಲೆಟ್ ಇಟ್ ಕೀಪ್ ಯು. ಇದು ನಮ್ಮ ಬ್ರ್ಯಾಂಡು, ಕರ್ನಾಟಕದ ಬ್ರ್ಯಾಂಡು, ನಮ್ಮ ಲೋಕಲ್ ಬ್ರ್ಯಾಂಡ್. ಬೆಳೆಸೋಣ, ಡೆಫಿನೆಟ್ಲಿ ಬೆಳೆಸಲೇಬೇಕು. ಬರ್ತಾರೆ. ಆ್ಯಂಡ್ ಐ ವಿಶ್ ಯು ಮೋರ್ ಔಟ್ಲೆಟ್ಸ್ ನಮ್ಮ ಏರಿಯಾ ಸುತ್ತಮುತ್ತ ಪ್ರಾಬ್ಲಿ ಇನ್ ದ ಇಯರ್ಸ್ ಟು ಕಮ್. ಖಂಡಿತ ಮಾಡೋಣ. ಬೆಂಗಳೂರಲ್ಲೆಲ್ಲ ಮಾಡಿ. ನೀವು ಎಲ್ಲಿ ಹೋಗ್ತಿರಲ್ಲ ಕಾಣಿಸ್ಬೇಕು ಅಂತ. ಡೆಫಿನೆಟ್ಲಿ ನಿಮ್ಗೆ ಊಟದ ಸಮಸ್ಯೆ ಇರಬಾರ್ದು. ಹೋದಲ್ಲೆಲ್ಲ ಒಂದೊಂದು ಮನೆ ಇರಬೇಕು. ಎಕ್ಸಾಕ್ಟ್ಲಿ, ಆ ಥರ ಮನೆಯಿಂದ ಬಂದಾಗ ನಿಮ್ಮದು ಅಷ್ಟೇ. ಹೇಗೋ. ಥ್ಯಾಂಕ್ ಯು ಸೋ ಮಚ್. ಮಿರಸಿಯವರ ಕಡೆಯಿಂದ ನೀವು ಹೇಗೆ ಆರೋಗ್ಯದ ಬಗ್ಗೆ ಅಷ್ಟೊಂದು ಕಾಳಜಿ ವಹಿಸಿ ಒಂದೊಂದು ಪ್ರಾಡಕ್ಟನ್ನು ನಿಮ್ಮ ಊಟದಲ್ಲಿ ಹಾಕ್ತಿರೋ, ಇವ್ರದ್ದು ಕೋಕೋನಟ್ ಪಾಮ್ ಶುಗರ್ ಅಂತ ಒಂದು ಪ್ರಾಡಕ್ಟ್ ಇದೆ. ಓಕೆ. ಇದು ಹಾಕಿದ ತಕ್ಷಣ ಇನ್ಸುಲಿನ್ ಸ್ಪೈಕ್ ಆಗಲ್ಲ. ದಿಸ್ ಹ್ಯಾಸ್ ಲೋ GI ಗ್ಲೈಕೋಮಿಕ್ ಇಂಡೆಕ್ಸ್ ಆ್ಯಂಡ್ ಲ್ಯಾಕಡಾಂಗ್ ಟರ್ಮರಿಕ್, ಹಾಗೆ ವೆಸ್ಟರ್ನ್ ಘಾಟ್ಸ್ ಕಡೆಯಿಂದ ಪೆಪ್ಪರ್. ನಿಮಗೆ ನಾವು ನಮ್ಮ ಕಡೆ ಇರಲ್ಲ, ನಮಗೆ ಪೇಪರ್ ಕೊಡ್ತಿದ್ರೆ ನೀವು. ಸೂಪರ್. ಸೊ ಮಿರಸಿ ಅವರ ಕಡೆಯಿಂದ ದಿಸ್ ಇಸ್ ಹ್ಯಾಂಪರ್ ಫಾರ್ ಅ ಹೆಲ್ದಿಯರ್ ಯು ಎವ್ರಿ ಡೇ. ಥ್ಯಾಂಕ್ ಯು ಸೊ ಮಚ್. ಇದು ಆ್ಯಕ್ಚುಲಿ ಬರಬೇಕಾಗಿರುತ್ತೆ. ಒಳ್ಳೆ ಪ್ರಾಡಕ್ಟ್ಗಳು ಬರಬೇಕು ಮಾರ್ಕೆಟಿಗೆ, ಜನರಿಗೆ ಒಳ್ಳೇದಾಗಬೇಕು. ಸೊ ದ ಥಿಂಗ್ ಇಸ್, ಇಫ್ ಯು ಸಿ, ಒನ್ ಇಸ್ ಫುಡ್ ಫಾರ್ ಯುವರ್ ಮೈಂಡ್ ಬುಕ್, ದಿಸ್ ಇಸ್ ಫುಡ್ ಫಾರ್ ಯುವರ್ ಹೆಲ್ತ್, and the last food we are giving is for your sleep. So balance, completely balanced one. So repose ಕಡೆಯಿಂದ ಒಂದು ಮ್ಯೂಸಿಕ್ ಪಿಲ್ಲೋ ಇದು. You can Okay. connect your phone and Oh,
ನೋಡಿ ಇನ್ನೋವೇಷನ್ ಯಾವ ಲೆವೆಲಿಗೆ ಅಂತ ನೋಡಿ ಅಲ್ವಾ? ಇವರು ಕ್ರೇಜಿ, ಇವ್ರು ಮ್ಯಾಟ್ರೆಸ್ಸಲ್ಲಿ ಏನೋ ಲಾಕರ್ ಅಂತೆ ಏನೇನೋ ಮಾಡ್ತಾರೆ ಅವರು. ಅದೇ ಹೊಸತನನ ಹಳೆ ಪ್ರಪಂಚದಲ್ಲೇ ಹುಡುಕ್ಬೇಕಲ್ಲ ಎಲ್ಲರೂ. ಖಂಡಿತ ಖಂಡಿತ ಖಂಡಿತ. ಹಾಗಾಗಿ ದ್ಯಾಟ್ ವಾಸ್ ಇವತ್ತಿನ ಒಂದು ಜರ್ನಿ ಅಬೌಟ್ ಕಾರ್ತಿಕ್. ನೋಡಿ, ಒಂದು ತಂಬುಳಿ ಮಾಡಿದಂಥ ಒಂದು ಜರ್ನಿ, ಅವರಲ್ಲಿದ್ದ ಹಸಿವು, ಅವರಲ್ಲಿದ್ದಂಥ ಅವ್ರದ್ದೇ ಆದಂಥ ಒಂದು ಪರ್ಸ್ನಲ್ ಹ್ಯಾಬಿಟು, ಮನೆಯಲ್ಲಿ ಸೋಸ್ಕೊಂಡು ಕುಡಿತಾಯಿದ್ರು. ಇದೇ ಐಡಿಯಾಸ್ಗಳೆಲ್ಲ ನೀವು ಏನು ಎಲ್ಲೋ ಹೋಗಿ ಗೂಗಲ್ ಮಾಡಬೇಕಾಗಿಲ್ಲ, ನಿಮ್ಮ ಸುತ್ತಮುತ್ತಲೇ ಇರುತ್ತೆ, ನಿಮ್ಮಲ್ಲಿರೋವಂಥ ಯಾವುದೋ ಒಂದು ಗುಣದಲ್ಲೇ ಇರುತ್ತೆ. ಅದನ್ನಿಟ್ಕೊಂಡು ನೀವು ಏನು ಮಾಡ್ತೀರಾ ಅಂತ ಬರೀ ಕನ್ಸ್ಯೂಮ್ ಮಾಡಿ ಹೋಗ್ತೀರಾ ಅಥವಾ ಪ್ರಪಂಚಕ್ಕೆ ಏನಾದ್ರು ಕೊಟ್ಟು ಹೋಗ್ತೀರಾ, ಅದನ್ನು ಬಿಸ್ನೆಸ್ ಆ್ಯಂಗಲಲ್ಲಿ ನೋಡ್ತೀರಾ. ದ ಆಲೋಚನೆ ಈಸ್ ಆಲ್ವೇಸ್ ಅಟ್ ಯುವರ್ ಡಿಸ್ಪೋಸಲ್. ಬಟ್ ಎನ್ಶೋರ್ ಎಲ್ಲ ಆಲೋಚನೆಗಳು ನಿಮ್ಮನ್ನು ಚೆನ್ನಾಗಿ ಪ್ರಚೋದಿಸ್ತಾ ಇರಲಿ, ಟು ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್, ಟು ಟೇಕ್ ಕೇರ್ ಆಫ್ ಯುವರ್ ಸರೌಂಡಿಂಗ್, ಆ್ಯಂಡ್ ಆಫ್ ಕೋರ್ಸ್ ಟು ಗಿವ್ ಸಮಥಿಂಗ್ ಬ್ಯಾಕ್ ಟು ದ ವರ್ಲ್ಡ್ ಆ್ಯಂಡ್ ಸೇ ಟಾಟಾ ಒನ್ ಡೇ. ಸೊ ಅಂಟಿಲ್ ನೆಕ್ಸ್ಟ್ ಟೈಮ್. ಒಂದು ಮಾತು, ಸಾರಿ ನಿಮಗೆ. ಎಸ್, ಒಂದು ಮಾತು, ಎಲ್ಲರೂ ಯೋಚನೆ ಮಾಡ್ತಾರೆ, ಎಲ್ಲರೂ ಇದು ಮಾಡೋಣ ಅದು ಮಾಡೋಣ ಅಂತಾರೆ. ಎಕ್ಸಿಕ್ಯೂಷನ್ ಪ್ರಾಬ್ಲಮ್ ಎಲ್ಲರಿಗೂ. ಎಲ್ಲರದ್ದು ಐಡಿಯಾ ಇರುತ್ತೆ, ಇನ್ನೂ ಎಕ್ಸ್ಟ್ರಾರ್ಡಿನರಿ ಐಡಿಯಾಸ್ ಇರುತ್ತೆ, ಮಾಡಲ್ಲ. ನಾನು ಹೇಳಿದೆ ಗೊತ್ತಾ, ಧೈರ್ಯ ತೊಗೊಳ್ಳಿ, ಟ್ರೈ ಮಾಡಿ, ಸೋಲ್ಬಹುದು, ಸೋಲಕ್ಕೆ ರೆಡಿ ಇರಿ, ದಟ್ಸ್ ಓಕೆ. ನೀವೊಂದು ಟ್ರೈ ಮಾಡಿದ್ದೀನಿ ಅಂತ ಆಗುತ್ತೆ. ನೀವು ಆಗಲೇ ಅಡ್ವೈಸ್ ಕೇಳಿದ್ರೆ ನನಗೆ ಫ್ಲ್ಯಾಶ್ ಆಗಲಿಲ್ಲ. ನಾನು ತುಂಬ ಜನ ಫೇಸ್ ಮಾಡಿದ್ದೀನಿ ಇದನ್ನ. ಐಡಿಯಾ ಇರುತ್ತೆ, ಯೋಚನೆ ಮಾಡಿ 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 ಲಾಸ್ಟಿಗೆ ಫುಲ್ ನೆಗೆಟಿವಿಟಿ ತುಂಬ್ಕೊಂಡು ಗುರು ಆಗಲ್ಲ ಬಿಡುಗರು, ಫುಲ್ ಯೋಚನೆ ಮಾಡಿ ಯೋಚನೆಯಲ್ಲೇ ಕಳೆದುಬಿಡ್ತಾರೆ. ಟ್ರೈ ಮಾಡಿ, ಸೋಲಕ್ಕೆ ರೆಡಿ ಇರಿ, ನಿಮ್ಮ ಕೆಲಸ ನೀವು ಮಾಡಿ, ಏನೋ ಭಗವಂತ ದಾರಿ ತೋರಿಸ್ತಾನೆ. ಆ್ಯಂಡ್ ಆಗತ್ತೆ ಅಂತಾನೆ ಮಾಡಿ, ಬಿಕಾಸ್ ನಾನು ಎಲ್ಲೋ ನೋಡ್ತಾ ಎಕ್ಸಾಕ್ಟ್ಲಿ, ಇದ್ದೆ. ಆಗತ್ತೆ ಅಂತಲೇ ಮಾಡಬೇಕು, ಆಗ ಸಾಧ್ಯತೆ ಜಾಸ್ತಿ ಇರುತ್ತೆ. ಸ್ಟಾರ್ಟಿಂಗ್ ಮೊದಲನೇ ಹೆಜ್ಜೆಲ್ಲೇ ಡೌಟು ಗುರು ಅಂತ ಸ್ಟಾರ್ಟ್ ಮಾಡ್ಕೊಂಡ್ರೆ ನೀವು ಖಂಡಿತ ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಎಕ್ಸಿಕ್ಯೂಷನ್ ಜಾಸ್ತಿ ಗಮನ ಕೊಡಿ. ಪ್ಲ್ಯಾನಿಂಗು, ಸರ್ವೆ, ಅದು ಇದು ಅಂತಲೇ ನೀವು ಮ್ಯಾಕ್ಸಿಮಮ್ ಟೈಮ್ ಸ್ಪೆಂಡ್ ಮಾಡಿಬಿಡ್ತಾರೆ. ಲಾಸ್ಟ್ ಎಕ್ಸಿಕ್ಯೂಷನ್ ಟೈಮ್ ಇರಲ್ಲ, ಅಷ್ಟೊತ್ತಿಗೆ ಗಿವ್ ಅಪ್ ಮಾಡಿಬಿಡ್ತಾರೆ. ಅದು ಎಣ್ಣೆ ಬರುವಾಗ ಕಣ್ಣು ಮುಚ್ಕೊಂಡು ಅಂತ ಒಂದು ಗಾದೆ ಇದೆಯಲ್ಲ, ಆ ಥರ ಆಗಿಬಿಡುತ್ತೆ. ಸೊ ಐಡಿಯಾಸ್ ಮೇಡಮ್ ನೀವು ಹೇಳ್ದಂಗೆ ಎಲ್ಲೂ ಹುಡುಕ್ಬೇಕು, ನಮ್ಮಲ್ಲೇ ಇರುತ್ತೆ. ಪ್ರಾಬ್ಲಮ್, ಸೊಸೈಟಿಲಿರೋ ಒಂದು ಪ್ರಾಬ್ಲಮ್ ತೆಗೆದುಕೊಳ್ಳಿ, ಅದಕ್ಕೊಂದು ಸೊಲ್ಯೂಷನ್ ಹುಡುಕಿ, ಆ ಸೊಲ್ಯೂಷನ್ ಟುವರ್ಡ್ಸ್ ದಟ್ ಎಕ್ಸಿಕ್ಯೂಷನ್ ಮಾಡಿ. ಎಕ್ಸಿಕ್ಯೂಷನ್ ಈಸ್ ಮೋರ್ ಇಂಪಾರ್ಟೆಂಟ್. ಅದು ನೀವು ಎಕ್ಸಿಕ್ಯೂಷನ್ ಮಾಡ್ತಾ 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 ಇಟ್ ವಿಲ್ ಟೇಕ್ ಸಮ್ ಶೇಪ್, ಯಾವುದೋ ಥರ ಆಗ್ಬಿಡುತ್ತೆ ಅಷ್ಟೇ. ಬೆಳೆಸ್ತಾ ನೀವು ಬರೀ ಥಿಯರಿ ಮಾಡ್ಕೊಂಡು ಕೂತ್ಕೊಂಡು ಪ್ಲಾನಿಂಗೇ ಮಾಡ್ಕೊತಿದ್ರೆ ನೀವು ಪ್ಲಾನಿಂಗಲ್ಲೇ ಸ್ಟಾಪ್ ಆಗುತ್ತೆ. ಸ್ಟಾಪಲ್ಲೇ. ಅದಕ್ಕೆ ಒಂದು ಇಂಗ್ಲೀಷಲ್ಲಿ ಮಾತು ಬಂದಿದ್ದು, ಐಡಿಯಾಸ್ ಆರ್ ಚೀಪ್, ಎಕ್ಸಿಕ್ಯೂಷನ್ ಇಸ್ ಎಕ್ಸ್ಪೆನ್ಸಿವ್ ಅಂತ. ಐ ಥಿಂಕ್ ನೀವು ಖಂಡಿತ ಖಂಡಿತ. ಹೇಳಿದ ನಾವು ಕನ್ನಡ ಮೀಡಿಯಮು, ಬಟ್ ಅರ್ಥ ಆಗುತ್ತೆ ನಮಗೆ. ಅಂದರೆ ಐಡಿಯಾಸು ಗೊತ್ತು ನನಗೆ. ಮಾತಾಡಿ ನೋಡಿ, ಅವ್ರು ಇಂಜಿನಿಯರ್, ಕೊನೆಗೆ ಎಂಡಲ್ಲಿ ಒಂದು ಗೂಗ್ಲಿ ನಮಗೆ ಹಾಕಿದ್ರು. ಬಟ್ ಜೋಕ್ಸ್ ಅಪಾರ್ಟ್, ಸೊ ಟುಡೇ ವಾಟ್ ಈಸ್ ದಿ ಎಂಡ್ ನೋಟ್? ಐ ಗೆಸ್ ಅಷ್ಟೇ, ಕಂಟಿನ್ಯೂ ಟು ಸ್ಟೇ ಕ್ಯೂರಿಯಸ್. ಹಳೆ ಎಪಿಸೋಡ್ಸ್ಗಳನ್ನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅಂಟಿಲ್ ನೆಕ್ಸ್ಟ್ ಟೈಮ್, ಏನನ್ನ ಹೇಳಿ ಇವತ್ತು ಇದು ಮಾಡಲಿ. ಐ ರೆಡ್ ಅಬೌಟ್ ದಿಸ್ ಥಿಯರಿ, ಎಲ್ಲೋ ಒಂದು ಕಡೆ ಹೇಳಿದ್ದು, ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಆ್ಯಸ್, ಒಂದು ಚಿಕ್ಕ ಎಕ್ಸಾಂಪಲ್ಲು. ನೀವು ಯಾರನ್ನೇ ನೋಡಿದ್ರೂ ಕೆಲವು ಸತಿ ಯಾವುದೋ ಒಂದು ಪಾರ್ಟಿಗೆ ಹೋಗ್ತೀರಾ, ನಮ್ಮಲ್ಲೇ ಒಂದು ಕೆಟ್ಟ ಗುಣ ಇದೆ. ಯಾರೋ ನಮ್ಮನ್ನು ನೋಡ್ತಾ ಇದ್ದಾರೆ ಅಂದರೆ, ಓ ನಮ್ಮ ಬಗ್ಗೆ ಏನೋ ಮಾತಾಡ್ಕೋತಾ ಇದ್ದಾರೆ ಅವರು, ಅಥವಾ ನಮಗೇನೋ ಇದು ಮಾಡ್ತಾ ಇದ್ದಾರೆ ಅನ್ನೋದು ಒಂದು ಡಿಸಾರ್ಡರ್ ನಮಗೆ. ಇನ್ಸ್ಟೆಡ್ ಆಫ್ ದ್ಯಾಟ್, ಇಫ್ ಯು ಚೇಂಜ್ ದ ಔಟ್ಲುಕ್, ನಮ್ಮ ಸುತ್ತಮುತ್ತ ಬರೋರೆಲ್ಲರೂ ನಮಗೇನೋ ಹೆಲ್ಪ್ ಮಾಡೋಕ್ಕೆ ಬರ್ತಾರೆ, ನಮಗೇನೋ ಒಂದು ರೀತಿನಲ್ಲಿ ಸಹಾಯ ಮಾಡೋಕ್ಕೆ ಬರ್ತಾರೆ ಅಂತ. ಒಬ್ಬರು ಕ್ಯಾಮ್ರಾಮನ್ ಆಗಿರ್ಬೋದು, ಒಬ್ಬರು ಸ್ವಿಗ್ಗಿ ಡೆಲಿವರಿ ಬಾಯ್ ಆಗಿರ್ಬೋದು, ಒಬ್ಬರು ಆಂಟ್ರಪ್ರನರ್ ಆಗಿರ್ಬೋದು, ಎಲ್ಲರೂ ನನ್ನ ಲೈಫಿಗೆ ಏನೋ ಆ್ಯಡ್ ಮಾಡೋಕ್ಕೆ ಬರ್ತಾ ಇದ್ದಾರೆ ಅಂತ ನೀವು ನೋಡೋಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣವೇ ಒಂದು ಮನಸ್ಸಲ್ಲಿರೋ ನೆಗೆಟಿವಿಟಿ ಮತ್ತು ಅದು ಅವ್ರು ಹಂಗೆ ನನ್ನ ಬಗ್ಗೆ ಹೆಂಗೆ ಯೋಚನೆ ಮಾಡ್ತಾ ಇದ್ದಾರೆ, ನನ್ನ ಬಗ್ಗೆ ಕೆಟ್ಟದ್ದು ಮಾತಾಡ್ತಾ ಇದ್ದಾರೆ, ದಟ್ ಈಸ್ ಕನ್ವರ್ಟೆಡ್ ಇನ್ ಟು ಸಮಥಿಂಗ್ ವಿಚ್ ಇಸ್ ಪಾಸಿಟಿವ್, ವಿಚ್ ವಿಲ್ ಮೇಕ್ ಯು ಪಾಸಿಟಿವ್. ಇಫ್ ಯು ಆರ್ ಪಾಸಿಟಿವ್, ಯು ವಿಲ್ ಓನ್ಲಿ ಅಟ್ರಾಕ್ಟ್ what is positive. This is what the theory of manifestation also says, that you attract what you want ಅಂತ. ಸೊ ಎಲ್ಲದ್ರದ್ದು ಕೊನೆಗೆ ಕನೆಕ್ಟ್ ಮಾಡ್ತಾ ಹೋದ್ರೆ ಅಲ್ಲಲ್ಲೇ ಇದೆ. ಸೊ ಈ ಕಾನ್ಸೆಪ್ಟನ್ನು ನೋಡಿ, ಯೋಚನೆ ಮಾಡಿ, ಹೇಗೆ ಇದನ್ನು ನಮ್ಮ ಲೈಫಿಗೆ ಅಪ್ಲೈ ಮಾಡ್ಕೊಳ್ಳಿ. ಅಂಟಿಲ್ ನೆಕ್ಸ್ಟ್ ಟೈಮ್, ನಾವು ನಿಮ್ಮ ರ್ಯಾಪಿಡ್ ರಾಶ್ಮಿ, ಸೈನಿಂಗ್ ಔಟ್ ಆಫ್ ಜಸ್ಟ್ ಕ್ಯೂರಿಯಸ್. ಥ್ಯಾಂಕ್ ಯು ಸೋ ಮಚ್ ಕಾರ್ತಿಕ್ ಅವರೇ. ಥ್ಯಾಂಕ್ ಯು ಸೊ ಮಚ್.